ಎಲ್ಲದಕ್ಕಿಂತ ತುಂಬಾನೇ ಪಾಪ್ಯುಲರ್ ಆಗಿರೋ ಟ್ಯೂನ್ ಯಾವುದು ಗೊತ್ತಾ ನಿಮ್ದು? ಕೊಳಲು, ಕೊಳಲಿನ ನಾದ. ಯಾರಕ್ ತಾನೇ ಇಷ್ಟ ಇಲ್ಲ ಹೇಳಿ? ನಮ್ಮ ಸಂವಾದದ ಕಾರ್ಯಕ್ರಮದಲ್ಲಿ ಇದ್ದಾರೆ ಪ್ರವೀಣ್ ಗೋಡ್ಖಿಂಡಿ ಸರ್. ಕೊಳಲಂದ್ರೆ ನಾನಂದ್ರೆ ಕೊಳಲು. ಮೊದಲ ಬಾರಿಗೆ ನೀವು ಕೊಳಲನ್ನ ನುಡಿಸಿದ್ದು ಯಾವಾಗ? ಎಷ್ಟನೇ ವರ್ಷ? 6ನೇ ವಯಸ್ಸಿನಲ್ಲಿ ಮೊದಲನೇ ಕಚೇರಿ ಕೊಟ್ಟಿದ್ದು. ಅಲ್ಲಿ ಒಬ್ರು 90 ವರ್ಷದ ವಯಸ್ಸಾದ ಮುದುಕಿ ಅಜ್ಜಿ ಕೃಷ್ಣ ಪರಮಾತ್ಮನ್ ನೋಡ್ದಂಗ ಆಯ್ತಪ್ಪ ಅಂತಂದು ನುಡ್ಸಕ್ ಶುರು ಮಾಡಿದೆ. ಅಂಡ್ ದೆನ್ ಐ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ಮೈ ಮ್ಯೂಸಿಕ್. ಕಣ್ಣು ಮುಚ್ಕೊಂಡು ನುಡಿಸ್ತಾ ಇದ್ದೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಕಣ್ಣು ತೆಗೆದು ಹಿಂಗೆ ಸೈಡ್ ವಿಂಗಲ್ಲಿ ನೋಡಿದ್ರೆ ಜಾಕೀರ್ ಹುಸೇನ್ ಅವ್ರು ಹಿಂಗೆ ನಿಂತಿದ್ದಾರೆ. ಐ ವಾಸ್ ಲೈಕ್ ಏನು ಮಾಡಲಿ, ನಾನು ಕೊಳಲು ಇಟ್ಬಿಟ್ಟು ಓಡ್ಬಿಡ್ಲಾ ಅಂತ. ಐ ಆಮ್ ದ ಓನ್ಲಿ ಇಂಡಿಯನ್ ಟು ಪ್ಲೇ 8 feet ಫ್ಲೂಟ್. ರಾತ್ರಿ 12 ಗಂಟೆಗೆ ಯಾವಾಗಲೂ ಸ್ಟುಡಿಯೋ ಖಾಲಿ ಇದ್ದಾಗ ಹೋಗಿ ನಾನೇ ಹಾಡಿದೆ ಅದನ್ನು. ಆರುಹಿತವರು ನಿನಗೆ ಈ ಮೂವರೊಳಗೆ. ನೀವು ನೋಡ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ಉಲ್ಲಾಸ್ ಅಗರಬತ್ತಿ ಅರ್ಪಿಸುವ ಸಂವಾದ. ಇದು ನಂಬಿಕೆಯ ಪರಿಮಳ. ಭಾರತೀಯ ಕಲಾ ಪರಂಪರೆಯಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಅದರದ್ದೇ ಆದಂಥ ಒಂದು ಘನತೆ, ಗೌರವ ಹಾಗೂ ಹೆಗ್ಗಳಿಕೆ ಇದೆ. ಈ ಭಾರತೀಯ ಸಂಗೀತ ಶಾಸ್ತ್ರ ಪ್ರಾಚೀನವಾಗಿದ್ದರೂ ಅಂದಿನ ಕಾಲಕ್ಕೂ ಇಂದಿನ ದಿನಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾಗುವಂತಹ ಸಾಮರ್ಥ್ಯ ಹಾಗೂ ಶಕ್ತಿಯನ್ನು ಹೊಂದಿದೆ. ಈಗಿನ ಕಾಲದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹೊಸ ರೂಪ ಮತ್ತು ಸ್ವರೂಪಗಳನ್ನು ಪಡೆದುಕೊಳ್ತಿರೋ ಅಂತಹ ಜಾಝ್ ಮ್ಯೂಸಿಕ್, ಫ್ಯೂಷನ್ ಮ್ಯೂಸಿಕ್, EDM ಹಾಗೂ ಟ್ರಾನ್ಸ್ ಅಂತಹ ಮ್ಯೂಸಿಕ್ ನಡುವೆ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಆಲಂಗಿಸಿ, ಆಹ್ಲಾದಿಸಿ, ಪೋಷಿಸುವಂತಿರುವ ಸಾಧಕರು ಬಹಳ ಜನ ಇದ್ದಾರೆ. ಅಂತಹ ಸಾಧಕರಲ್ಲಿ ಈ ಮಾಡರ್ನ್ ಯುಗದಲ್ಲಿ ಕೊಳಲನ್ನು ಹಿಡಿದುಕೊಂಡು ಭಾರತೀಯ ಸಂಗೀತ ಶಾಸ್ತ್ರಕ್ಕೆ ತಮ್ಮದೇ ಆದಂಥ ವಿಶೇಷ ಕೊಡುಗೆಯನ್ನು ನೀಡ್ತಿರುವಂಥ ಸಾಧಕರೊಬ್ಬರು ನಮ್ಮ ಜೊತೆಗಿದ್ದಾರೆ. ಮತ್ತಿನ್ಯಾಕೆ ತಡ, ಕಾರ್ಯಕ್ರಮವನ್ನು ಶುರು ಮಾಡಿಬಿಡೋಣ. ಕೊಳಲು, ಕೊಳಲಿನ ನಾದ. ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ? ಈ ಕೊಳಲಿಗೂ ಮನುಷ್ಯನ ಕೊರಳಿಗೂ ದೊಡ್ಡ ಇತಿಹಾಸನೇ ಇದೆ ಅಂತ ಹೇಳ್ತಾರೆ. ಏನು, ಸುಮಾರು 30ರಿಂದ 40 ವರ್ಷನ? 300ರಿಂದ 400 ವರ್ಷನ? ಇಲ್ಲ, ಸರಿ ಸುಮಾರು 35,000ದಿಂದ 40,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇಂತಹ ವಾದ್ಯ ಕೊಳಲಿನ ಜೊತೆ ನಂಟನ್ನು ಬೆಳೆಸುತ್ತಾ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು, ಅದರ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಿರುವಂಥ ಹೆಮ್ಮೆಯ ಕನ್ನಡಿಗ ನಮ್ಮ ಸಂವಾದದ ಕಾರ್ಯಕ್ರಮದಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಬಿಡೋಣ. ಪ್ರವೀಣ್ ಗೋಡ್ಖಿಂಡಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ನಮಸ್ತೆ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ನಮ್ಮ ಸಂವಾದನ ಶುರು ಮಾಡೋಣ. ಸಂಗೀತದ ಬಗ್ಗೆ ಮಾತಾಡೋದೇ ಒಂಥರ ಖುಷಿ. ಸಂಗೀತ ಅಂತ ಬಂದಾಗ ಅವರವರ ಪರ್ಸ್ಪೆಕ್ಟಿವ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಒಂದು ಮ್ಯೂಸಿಷಿಯನ್ ಪರ್ಸ್ಪೆಕ್ಟಿವ್ ಒಂದು ರೀತಿಯಾಗಿ ಇರುತ್ತೆ, ಕೇಳುಗರ ಪರ್ಸ್ಪೆಕ್ಟಿವ್ ಒಂದು ರೀತಿಯಾಗಿ ಇರುತ್ತೆ. ಸಂಗೀತಕ್ಕೆ ಭಾಷೆನೇ ಬೇಡ ಅಂತ ಹೇಳ್ತಾರೆ, ಸಂಗೀತನೇ ಒಂದು ಭಾಷೆ. ಹಾಗಾಗಿ ಇವತ್ತು ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಇರುತ್ತೆ, ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಫುಲ್ ಈಗ ಹಿಸ್ಟ್ರಿಗೆ ಹೋಗೋಣ. ಯಾರ ಹಿಸ್ಟ್ರಿಗೆ ಅಂದರೆ ನಿಮ್ಮ ಹಿಸ್ಟ್ರಿಗೆ ಹೋಗೋಣ. ಎಲ್ಲಿ ಹುಟ್ಟಿದ್ದು, ನಿಮ್ಮ ತಂದೆ ತಾಯಿಯ ಹೆಸರು, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಾನು ಹುಟ್ಟಿದ್ದು ಗದಗ್, ಧಾರವಾಡದ ಹತ್ರ. ನಮ್ಮ ತಾಯಿ ತವರೂರು ಗದಗ್. ನಮ್ಮ ತಂದೆ ಧಾರವಾಡದವರು. ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು, ಖ್ಯಾತ ಗಾಯಕರು, ಕೊಳಲು ವಾದಕರು, ಸಂಗೀತ ನಿರ್ದೇಶಕರು, ನಾಟಕಕಾರರು, ಮತ್ತು ಆಕಾಶವಾಣಿಯಲ್ಲಿ ಸ್ಟೇಷನ್ ಡೈರೆಕ್ಟರ್ ಆಗಿ ರಿಟೈರ್ ಆದರು. ಸೊ ವಂಡರ್ಫುಲ್ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದರು. ನಮ್ಮ ತಾಯಿ ಹೆಸರು ಶ್ರೀಮತಿ ಪದ್ಮಜಾ ಗೋಡ್ಖಿಂಡಿ. ಅವರು ಸಂಗೀತದ ಬಗ್ಗೆ ಆಸಕ್ತಿ ಉಳ್ಳವರು. ಆದರೆ ನಮ್ಮ ತಂದೆ ನನಗೆ ಅನೇಕ ಬಾರಿ ಈ ಪ್ರಶ್ನೆ ಕೇಳಿದಾಗ, ಸಂಗೀತ ಹೇಗೆ ನಿಮ್ಮಲ್ಲಿ ಹುಟ್ಕೊಳ್ತು ಅಂದಾಗ ನಾನು ಹೇಳೋ ಉತ್ತರ ಅಂದರೆ, ನಮ್ಮ ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ನಮ್ಮ ತಂದೆ ನುಡಿಸೋದು, ಅವರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು, ಮಕ್ಕಳಿಗೆ ಹೇಳ್ಕೊಡೋದು, ಇದು ನಾನು ಆವಾಗಲಿಂದನೇ ಕೇಳ್ತಾ ಇದ್ದೆ ಅನಿಸುತ್ತೆ. ಸೊ ಆವಾಗಲಿಂದನೇ ಕೊಳಲಿನ ನಾದ ನನ್ನನ್ನು ಆವರಿಸಿಕೊಂಡಿತ್ತು. ಹಾಗಾಗಿ ಬಾಲ್ಯದಿಂದಲೂ ಸಂಗೀತಮಯವಾದ ಒಂದು ವಾತಾವರಣದಲ್ಲಿ ನಾನು ಬೆಳೆದೆ. ಚಿಕ್ಕಂದಿಂದಲೂ ಮಕ್ಕಳು ಕಲಿಯಕ್ಕೆ ಬರೋರು ಅಥವಾ ನಮ್ಮ ತಂದೆ ಕೂತ್ಕೊಂಡು ಕಂಪೋಸ್ ಮಾಡೋರು, ದಾಸರ ಪದ, ಆಮೇಲೆ ಭಜನ್ಸ್ಗಳು. ಆಮೇಲೆ ನನ್ನ ಬಾಲ್ಯ
ಎಲ್ಲ ಬೇರೆ ಬೇರೆ ಊರಿನಲ್ಲಿ ನಾನು ಕಳೆದಿದ್ದೇನೆ. ಹ್ಮ್ ಹ್ಮ್ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಾದ್ರೂ ನನ್ನ ಪ್ರೈಮರಿ ಎಜುಕೇಷನ್ ಗೋವಾದಲ್ಲಾಯಿತು. ಮಿಡ್ಲ್ ಸ್ಕೂಲ್ ಎಲ್ಲ ಹೈದರಾಬಾದ್ನಲ್ಲಾಯಿತು. ನಾನು +2 11th ಆ್ಯಂಡ್ 12th ಮಾಡಿದ್ದು ಡೆಲ್ಲಿಯಲ್ಲಿ. ಹ್ಮ್ 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 ಕೊನೆ 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ದು ಮಾತ್ರ ಮತ್ತೆ ಧಾರವಾಡದಲ್ಲಿ. ಹ್ಮ್ ಹ್ಮ್ ಆದರೆ ಧಾರವಾಡದ ನಂಟು ನನ್ನ ಬಾಲ್ಯದಲ್ಲಿ ಯಾವಾಗಲೂ ಇತ್ತು. ಹ್ಮ್ 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 ಪ್ರತಿ 3 ತಿಂಗಳಿಗೊಂದ್ಸತಿ 4 ತಿಂಗಳಿಗೊಂದ್ಸತಿ ನಾವು ಧಾರವಾಡಕ್ಕೆ ಬರೋದು, ಅಲ್ಲಿ ಸಂಗೀತದ ವಾತಾವರಣದಲ್ಲಿ ಸಾಕಷ್ಟು ಸಮಯ ಕಳೆಯೋದು. ಹ್ಮ್ ಹ್ಮ್ ನಮ್ಮ ತಂದೆ ಸ್ವತಃ ಹಾರ್ಮೋನಿಯಂ ವಾದಕರು ಕೂಡ ಆಗಿದ್ದರು. ಹ್ಮ್ ಹ್ಮ್ ಸೊ ಅನೇಕ ದಿಗ್ಗಜ ಗಾಯಕರೊಂದಿಗೆ ಅವರು ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಹ್ಮ್ ಹ್ಮ್ ಸೊ ಹಾಗಾಗಿ ಈ ಎಲ್ಲ ಹಿಂದೂಸ್ತಾನಿ ಖ್ಯಾತನಾಮರು ಏನಿದ್ರು ಆವಾಗಿನ ನಮ್ಮ ಧಾರವಾಡದ, ಎಸ್ಪೆಷಲಿ ಗಂಗೂಬಾಯಿ ಹಾನ್ಗಲ್ ಅವರು, ಬಸವರಾಜ್ ರಾಜ್ಗುರು ಅವರು, ಹ್ಮ್ ಮನ್ಸೂರ್ ಅವರು, ಇವರೆಲ್ಲರ ಒಡನಾಟ ನಮ್ಮ ತಂದೆಯವ್ರ ಜೊತೆಗಿತ್ತು. ಹಾಗಾಗಿ ಅವ್ರ ಜೊತೆ ನಾನು ಅವ್ರ ಜೊತೆ ಕಾಲ ಕಳೆಯೋ ಒಂದು ಸೌಭಾಗ್ಯ. ಸೊ ಕೊಳಲನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂದರೆ, ನಮ್ಮ ತಂದೆ ಮೂಲತಃ ಕೊಳಲಿನ ಬಗ್ಗೆ ಅವರು ಬಹಳಷ್ಟು ರಿಸರ್ಚ್ ಮಾಡ್ತಾಯಿದ್ರು, ಸ್ವತಃ ನುಡಿಸ್ತಾ ಇದ್ರು. ಹ್ಮ್ ಹ್ಮ್ ಮೊದಲು ನಾನು ತಬಲಾ ಶುರು ಮಾಡಿದ್ದೆ. ನಮ್ಮ ಅಣ್ಣ ಕೊಳಲು ನುಡಿಸ್ತಾ ಇದ್ದ, ನನ್ನ ಅಣ್ಣ ಕಿರಣ್ ಗೋಡ್ಖಿಂಡಿ. ಓಕೆ ಆಮೇಲೆ ನಾವಿಬ್ಬರು ಜಗಳಾಡೋಕ್ಕೆ ಶುರು ಮಾಡಿದ್ವಂತೆ, ನಾನು ನುಡಿಸ್ತೀನಿ, ನಾನು ಅದನ್ನು ನುಡಿಸ್ತೀನಿ ಅಂತ. ಕೊನೆಗೆ ನಮ್ಮ ತಂದೆ ಯಾವುದೋ ಒಂದು ಕ್ಷಣದಲ್ಲಿ ನಾನು ರೇಡಿಯೋದಲ್ಲಿ ಬರ್ತಾ ಇರೋ ಹಾಡನ್ನು ಹಾಗೇ ನುಡಿಸೋದ್ನಂತೆ ಕೊಳಲಿನಲ್ಲಿ. ಹ್ಮ್ 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 ಅದು ಬಹಳ ಕ್ಲಿಷ್ಟಕರವಾದ ಲತಾ ಮಂಗೇಶ್ಕರ್ ಅವರ ಒಂದು ಗೀತೆಯನ್ನು, ಶೀಶಾ ಹೋ ಯಾ ದಿಲ್ ಹೋ ಆಕೆ ಟೂಟ್ ಜಾತಾ. ಇದು ಆ್ಯಕ್ಚುಲಿ ನೋಟೇಶನ್ ಬರೆದ್ರೆ ತುಂಬ ಕಷ್ಟ ಇದೆ. ಅದು ಆ ಗೀತೆ ಬರ್ತಾ ಇದ್ದಂಗೆ ಹಾಗೆ ಕೊಳಲಿನಲ್ಲಿ ನುಡಿಸಿದ್ದಕ್ಕೆ ನಮ್ಮ ತಂದೆ, ಓ ಇವನಿಗೆ ಸ್ವರಜ್ಞಾನ ತುಂಬ ಅದ್ಭುತವಾಗಿದೆ, ಅದಕ್ಕೆ ಇವನು ಕೊಳಲು ನುಡಿಸ್ಲಿ, ಅವನು ತಬಲಾ ನುಡಿಸ್ಲಿ ಅಂತ ಅವಾಗ ಇಂಟರ್ಚೇಂಜ್ ಮಾಡೋದು. ಓಕೆ ಸೊ ಇದು ನನ್ನ ಪ್ರಾರಂಭದ ಏನಂತಾರೆ ಜರ್ನಿ, ನಂದು ಶುರು ಆಗಿದ್ದು ಹಾಗೆ ಕೊಳಲಿನ. ಆಮೇಲೆ ಒಂದು ಸತಿ ಕೊಳಲು ನಾನು ನುಡ್ಸೋಕ್ಕೆ ಶುರು ಮಾಡಿದ್ಮೇಲೆ ಅದು ನನ್ನ ಅವಿಭಾಜ್ಯ ಅಂಗ ಆಗಿ ಉಳಿದ್ಬಿಟ್ಟಿದೆ. ಆವಾಗಲಿಂದು ಥ್ರೂ ಔಟ್ ಮೈ ಸ್ಕೂಲಿಂಗ್, ನನ್ನ 7th 8th 9th ಹೈದರಾಬಾದಲ್ಲಿದ್ದಾಗ ನಾನು ನನ್ನ ಬ್ಯಾಗಲ್ಲೇ ಫ್ಲೂಟ್ ಇಟ್ಕೊಂಡು ಹೋಗ್ತಾಯಿದ್ದೆ ಸ್ಕೂಲಿಗೂ ಕೂಡ. ಸೊ ಲಂಚ್ ಟೈಮಲ್ಲೆಲ್ಲ ಅಂದರೆ ಬೇಸಿಕ್ಲಿ ಟೀಚರ್ಸ್ಗೆ ಇಂಪ್ರೆಸ್ ಮಾಡೋದು, ಪ್ರಿನ್ಸಿಪಲ್ಗೆ ಇಂಪ್ರೆಸ್ ಮಾಡೋದು, ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದೆ. ಸೊ ಇಟ್ ವಾಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್. ಈಗ ಕಿರಣ್ ಸರ್ ಹಾಗಿದ್ರೆ ತಬಲಾ ವಾದಕರಾಗಿದ್ದಾರೆ. ಇವಾಗ ಅವ್ರು ತಬಲಾ ನುಡಿಸ್ತಾ ಇದ್ದಾರೆ. ಬಾಲ್ಯದಿಂದಲೂ ನನ್ನ ಜೊತೆ ಅವನೇ ಈಸ್ ಲೈಕ್ ಮೈ ಪರ್ಮನೆಂಟ್ ಅಕಂಪನಿಸ್ಟ್. ಮೊದಲ ಬಾರಿಗೆ ನೀವು ಕೊಳಲನ್ನ ನುಡಿಸಿದ್ದು ಯಾವಾಗ, ಎಷ್ಟನೇ ವರ್ಷ? ನಾನು ಕಲಿಕೆ ಪ್ರಾರಂಭ ಮಾಡಿದ್ದು 3ನೇ ವಯಸ್ಸಿನಲ್ಲಿ. 6ನೇ ವಯಸ್ಸಿನಲ್ಲಿ ಮೊದಲನೇ ಕಚೇರಿ ಕೊಟ್ಟಿದ್ದು. ನೆನಪಿದೆ ಆ ಕಚೇರಿ ಹೇಗಿತ್ತಂತ? ಆ ಚಾಕ್ಲೇಟ್ ಇಸ್ಕೊಂಡೊಂದು ನೆನಪಿದೆ. ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ಆ 5 ಸ್ಟಾರ್ ಚಾಕ್ಲೇಟ್ಗೋಸ್ಕರನೇ ನಾನು ಕಾರ್ಯಕ್ರಮ ನೀಡಿದ್ದು ಅಂತ ಅಷ್ಟು ಮಾತ್ರ ಜ್ಞಾಪಕ ಇದೆ. ಯಾಕೆಂದರೆ ಆಗಿನ ನಮ್ಮ ಬಾಲ್ಯದಲ್ಲಿ ಒಂದು 5 ಸ್ಟಾರ್ ಚಾಕ್ಲೇಟ್ ಫುಲ್ಲಾಗಿ ಕೈಗೆ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಹೌದು. ಸೊ ಅದೇ ನನಗೆ ಆಮಿಷ ಒಡ್ಡಿ ಅವರು, ನಮ್ಮ ತಂದೆ ಹೇಳಿದ್ರು, ನೀನು ಚೆನ್ನಾಗಿ ನುಡಿಸಿದ್ರೆ ನಿನ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ. ಬಟ್ ದೆನ್ ಆ ಚಪ್ಪಾಳೆಯ ಸದ್ದು ಅದು ಒಂಥರ ಪ್ರೇರಣೆ ನೀಡ್ತಾ ಇತ್ತು. ಅವ್ರು ಅಷ್ಟೊಂದು ಸ್ಫೂರ್ತಿ ನೀಡ್ತಾ ಇದ್ರು ಜನ ಎಲ್ಲ, ಅದನ್ನೆಲ್ಲ ಅದು ಇನ್ನೂವರೆಗೂ ಅದು ಆ ಹಂಗರ್ ಟು ಆಕ್ಸೆಪ್ಟ್ ಪೀಪಲ್ಸ್ ಅಪ್ರಿಸಿಯೇಷನ್ ಇನ್ನೂ ಇದೆ. ಆವಾಗಲಿಂದನೂ ಅದು ಹಾಗೆ ಅದು ನನ್ನ ಮನಸ್ಸಲ್ಲಿದೆ. ಅಂದರೆ ಆ್ಯಸ್ ಅ ಪರ್ಫಾರ್ಮರ್ ನಾವು ನಮ್ಮ ಏನು ರೆಸ್ಪಾನ್ಸಿಬಿಲಿಟಿ ಇದೆ, ನಮ್ಮ ಜವಾಬ್ದಾರಿ ಏನಿದೆ ಸ್ಟೇಜ್ ಮೇಲೆ, ಆವಾಗಲಿಂದನೂ ನಮ್ಮ ತಂದೆ ಹೇಳ್ಕೊಟ್ಟಿದ್ರು, ನಿನಗೋಸ್ಕರ ನುಡಿಸ್ಬೇಕು, ಬಟ್ ಆದರೆ ಅದರ ಜೊತೆಗೆ ಅನೇಕ ಜನರನ್ನ ಸಂತೋಷಪಡಿಸೋ ಜವಾಬ್ದಾರಿನೂ ನಿನ್ನ ಮೇಲೆ ಇರುತ್ತೆ ಅಂತ. ಒಬ್ಬ ಇಲ್ಲ, ಈ ಪ್ರಶ್ನೆ ನನಗೆ ಕೇಳೋದಿತ್ತು. ಈಗೇನು ಹೇಳಿದ್ರಿ, ನಿನಗೋಸ್ಕರ ನೀನು ನುಡಿಸ್ಬೇಕು ಅಂತ, ಹೇಗೆ ಒಂದು ಒತ್ತಡ ಅನ್ನೋದಕ್ಕಿಂತ ಪ್ಯಾಷನ್ ಅಂತ ಹೇಳ್ತಾರಲ್ಲ, ಅದು ಹೇಗಿರುತ್ತೆ? ಈ ಕಲಾವಿದನಿಗೆ ಅಂತ ಬಂದಾಗ ಅದಕ್ಕೆ ಅದರದೇ ಆದಂತಹ ಒಂದು ರೂಪ ಇರುತ್ತೆ. ಯಾವಾಗ ಕಲಾವಿದನಿಗೆ ಸಂತೋಷ ಆಗುತ್ತೆ ಅಂದರೆ, ಕೆಲವು ಕಲಾವಿದರಿಗೆ ನಾನು ಮಾಡಿದಂಥ ಕೆಲಸ ನನಗೆ ಸಮಾಧಾನ ನೀಡಬೇಕು, ಆವಾಗ ನನಗೆ ತೃಪ್ತಿ ಸಿಗುತ್ತೆ ಅನ್ನೋದು. ಇನ್ನೊಂದು, ನಾನು ಮಾಡಿರುವ ಕೆಲಸವನ್ನು ಬೇರೆಯವರು ಮೆಚ್ಚುಗೆಗೊಂಡು ಅದಕ್ಕೆ ಪ್ರತಿಕ್ರಿಯಿಸಿದಾಗ ನಾನೇನೋ ಮಾಡ್ತಿದ್ದೀನಿ ಅನ್ನೋ ಅಂಥ ಒಂದು ಆಸ್ಪೆಕ್ಟ್ ಕೂಡ ಇರುತ್ತೆ. ಕಲಾವಿದರಾಗಿ ನೀವು ಇವೆರಡನ್ನೂ ಹಾಗಾದರೆ ಆಲಂಗಿಸಿದಿರಾ ಅಂತ ಹೇಳ್ತಿದ್ದೀರಾ? ಖಂಡಿತ. ನಮ್ಮ ತಂದೆ ನನಗೆ ಮಾರ್ಗದರ್ಶನ ನೀಡಿದ್ದೇ ಆ ಬಗೆಯಲ್ಲಿ. ನೀನು ಏನು ಮಾಡ್ತೀಯೋ ಅದು ನಿನಗೂ ಸಂತೋಷ ಕೊಡಬೇಕು, ಅಟ್ ದ ಸೇಮ್ ಟೈಮ್ ಅದು ಜನರಿಗೂ ಇಷ್ಟ ಆಗೋ ರೀತಿಯಲ್ಲಿ ನೀನು ಅದನ್ನು ಪ್ರಸ್ತುತಪಡಿಸ್ಬೇಕು, ತಿಳಿ ಹೇಳಬೇಕು. ಈಗ ಏನಾಗುತ್ತೆ, ಭಾಳಷ್ಟು ಸಂಗೀತಗಾರರಲ್ಲಿ ನಾವು ಶಾಸ್ತ್ರೀಯ ಸಂಗೀತ ಕಲಿತ ಮೇಲೆ ಶಾಸ್ತ್ರೀಯ ಸಂಗೀತವನ್ನು ನಾವು ಅದೊಂದು ನಿಶ್ ಆರ್ಟ್, ಅದು ಎಷ್ಟೋ ವರ್ಷಗಳಿಂದ ಅದು
ಒಂದು ಸೆಕ್ಷನ್ ಆಫ್ ಆಡಿಯನ್ಸಿಗೆ ಮಾತ್ರ ಅಂತಾನೆ ಅದು ಬಂದಿದೆ, ಅದು Correct. ಹಾಗೆ ಮುಂದುವರಿಯುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪ್ರಯತ್ನ ನಾವು ಬೇರೆ ಜನರನ್ನು ಅದಕ್ಕೆ ಸೇರಿಸ್ಬೇಕು. ಅದು ತುಂಬ ನಿಶ್ ಆಗಿ ಬರೀ ಇಷ್ಟೇ ಜನ ಶಾಸ್ತ್ರೀಯ ಸಂಗೀತ ಕೇಳ್ತಾರೆ, ಮಿಕ್ಕಿದವ್ರು ಕೇಳಬಾರ್ದು ಅಥವಾ ಕೇಳೋಕ್ಕಾಗಲ್ಲ ಅಥವಾ ಕೇಳಿದ್ರೆ ಅರ್ಥ ಆಗಲ್ಲ ಅನ್ನೋ ಏನೋ ಒಂದು ಪರ್ಸೆಪ್ಷನ್ ಇದೆ. ಹೌದು. ಅದನ್ನು ತೆಗಿಬೇಕು ಅನ್ನೋ ಪ್ರಯತ್ನ ನಮ್ಮ ತಂದೆಯವರು ಮಾಡಿದ್ರು, ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಸೊ ಹೌ ಟು ರೀಚ್ ಔಟ್ ಟು ದ ಯಂಗರ್ ಜನರೇಷನ್ ಆರ್ ನ್ಯೂವರ್ ಆಡಿಯನ್ಸ್. ಶಾಸ್ತ್ರೀಯ ಸಂಗೀತ ಅಂದರೆ ಅದು ಏನೋ ಒಂದು ಕಬ್ಬಿಣದ ಕಡಲೆಕಾಯಿ ಅನ್ಕೋಬಾರ್ದು ಜನ. ಇಟ್ ಈಸ್ ಮ್ಯೂಸಿಕ್, ಇಟ್ ಈಸ್ ವಂಡರ್ಫುಲ್, ಇಟ್ ಈಸ್ ಸಮಥಿಂಗ್ ದಟ್ ಗಿವ್ಸ್ ಯು ಪ್ಲೆಷರ್, ಹ್ಯಾಪಿನೆಸ್. ಸೊ ಹಾಗಾಗಿ ಈ ಎರಡೂ ಅಂಶಗಳು, ನಾನು ನುಡಿಸೋದು ನನಗೂ ಸಂತೋಷ ಕೊಡಬೇಕು, ಅದೇ ರೀತಿ ಜನರು ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಆಡಿಟೋರಿಯಮಿಗೆ ಬಂದಾಗ ಅವ್ರಿಗೂ ಮನಸ್ತೃಪ್ತಿ ಆಗಬೇಕು. ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ನಮ್ಮ ಸಂಗೀತವನ್ನು ಅಥವಾ ಆ ಪ್ರೆಸೆಂಟೇಷನ್ನ, ಸಂಗೀತವನ್ನು ಬಹಳ ಮಾರ್ಪಾಟು ಮಾಡೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ಹೇಗೆ ಪ್ರಸ್ತುತಪಡಿಸ್ತೀರಾ, ಅವರ ಕೊನೆಯಲ್ಲಿ ಕೂತಿರೋ ವ್ಯಕ್ತಿಗೂ ಇವನು ನನಗೋಸ್ಕರ ನುಡಿಸ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಕಲ್ಪಿಸ್ಕೊಡ್ಬೇಕಲ್ಲ, ಅದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ನಾವು ಸರ್ ಈ ನಮ್ಮ ಕಾರ್ಯಕ್ರಮದಲ್ಲಿ ಈ ಭರವಸೆ, ನಂಬಿಕೆ, ಭಾವನೆಗಳು ಹಾಗೂ ಜೀವನವನ್ನು ನೀನು ಹೇಗೆ ಉದ್ದೇಶಿಸಿ ಮಾತಾಡ್ತೀಯಾ, ಒಬ್ಬರೊಬ್ಬರ ಕಣ್ಣಿನಿಂದ ಈ ಆಧ್ಯಾತ್ಮ ಅನ್ನೋದು ಒಂದು ರೀತಿಯಲ್ಲಿ ಅರ್ಥವಾಗಿರುತ್ತೆ, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವು ಈ ಒಂದು ಟಾಪಿಕ್ ಬಗ್ಗೆ ಈಗ ಮಾತಾಡ್ತಿದ್ದರಿಂದ ನಾನು ಕೇಳ್ತೀನಿ, ಈಗ ಒಂದು ನಟಿಯಾಗಿ ನಾನು ನಟನೆ ಮಾಡುವಾಗ ನನಗೆ ಪಾತ್ರಕ್ಕೆ ಈ ರೀತಿ ಪೋಷಿಸಿದ್ರೆ ಈ ಕಥೆಗೆ ಅನುಗುಣವಾಗಿ ನಾನೇನೋ ನೀಡಬಲ್ಲೆ ಅನ್ನೋಂತಹ ಅರ್ಜು ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಕಥೆ ಏನು ಕೇಳ್ತಾ ಇದೆ ಅನ್ನೋದು ಸಹ ನನಗೆ ಗೊತ್ತಿರುತ್ತೆ. ನೀವು ಈಗ ಕೊಳಲನ್ನು ನುಡಿಸುವಾಗಲಿ ಅಥವಾ ಸಂಗೀತಕ್ಕೆ ಕೊಡುಗೆ ನೀಡಬೇಕಾದ್ರೆ ನಿಮಗೆ ಹೀಗೆ ನುಡಿಸಿದ್ರೇ ಇದಕ್ಕೆ ಸರಿ ಹೋಗೋದು, ನನಗೆ ಸಮಾಧಾನ ಕೊಡೋದು ಅನ್ನೋದು ಒಂದು ಕಡೆ ಆದರೆ, ಆಡಿಯನ್ಸ್ ಇದನ್ನೇ ಕೇಳ್ತಿದ್ದಾರೆ, ಅವ್ರಿಗೆ ಇದು ಕೊಟ್ಟರೆ ಅವ್ರಿಗೆ ಸಮಾಧಾನ ಆಗುತ್ತೆ, ಇವೆರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಈ ಬ್ಯಾಟಲ್ನ ನೀವು ಹೇಗೆ ಫೇಸ್ ಮಾಡ್ತೀರಾ? ಕೆಲವು ಕಡೆ ಡಿಪ್ ಏನಾದರೂ ಆಗುತ್ತಾ, ನಿಮಗೆ ಸಮಾಧಾನ ಕೊಟ್ಟಿಲ್ಲ, ಅವರು ಕೊಟ್ಟಿದ್ದೀನಿ, ಅಥವಾ ಅವರು ಕೊಡೋಕ್ಕಾಗಲಿಲ್ಲ ಆದರೆ ನನಗೆ ಸಮಾಧಾನ ಆಯಿತು ಅಂತ? ಯೂಶ್ವಲಿ ನಾನು ಸಂಗೀತವನ್ನು, ಆ ವಾತಾವರಣವನ್ನು ಅಂದರೆ ಮುಂಚಿತವಾಗಿಯೇ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಾಗಬಹುದು, ಯಾವ ರೀತಿಯ ಜನ ಇರ್ತಾರೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಏನು ಮಾಡಬೇಕಾಗತ್ತೆ. ಸೊ ಈ ಒಂದು ಮೆಂಟಲ್ ಪ್ರಿಪ್ರೇಷನಿಂದ ಇದ್ದಾಗ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಅಥವಾ ನಮ್ಮ ಬಗ್ಗೆ, ನಮ್ಮ ಸಂಗೀತದ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಪ್ರಶ್ನಾರ್ಥಕ ಚಿಹ್ನೆಗಳು ಹುಟ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮದುವೆ ಮನೆಗೆ ನುಡಿಸ್ತಾ ಇರ್ತೀವಿ, ಅವ್ರದೇ ಸಂಭ್ರಮದಲ್ಲಿ ಇರ್ತಾರೆ. ಕೆಲವು ಜನಗಳು ಸಂಗೀತ ಕೇಳಬೇಕಂದ್ರೆ ಅವ್ರು ಮಾತ್ರ ಮುಂದೆ ಕೂತಿರ್ತಾರೆ, ಮಿಕ್ಕಿದವರೆಲ್ಲ ಓಡಾಡ್ಕೊಂಡು ಮಾತಾಡ್ಕೊಂಡು ಜೋರಾಗಿ ಹರಟೆ ಹೊಡ್ಕೊಂಡು ಇರ್ತಾರೆ. ಸೊ ನಾನು ಆ ಇಡೀ ವಾತಾವರಣನ ಯೋಚನೆ ಮಾಡಿ ಅವರೆಲ್ಲರೂ ನಾನು ಸಂಗೀತ ಕೇಳಬೇಕು ಅಂತ ನಾನು ಬಯಸಲ್ಲ. ಐ ಇನ್ಫ್ಯಾಕ್ಟ್ ಟೇಕ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ನಾನೇನು ಅನ್ಕೋತೀನಿ, ನಮ್ಮ ತಂಡದ ಜೊತೆಗೆ ಒಳ್ಳೆ ಸೌಂಡ್ ಸಿಸ್ಟಮು ಎಲ್ಲ ಇಟ್ಕೊಂಡು ರಿಹರ್ಸಲ್ ಮಾಡೋದಕ್ಕೆ ನಮಗೊಂದು ಒಳ್ಳೆ ಅವಕಾಶ. ಸೊ ಇಟ್ಸ್ ಅ ಪೇಯ್ಡ್ ರಿಹರ್ಸಲ್, ನಮಗೆ ದುಡ್ಡು ಬರ್ತಾ ಇದೆ, ನಮ್ಮ ಹೊಸ ಪ್ರಯೋಗಗಳನ್ನ ಅಲ್ಲಿ ಮಾಡ್ಬೋದು ಅಂತ. ಸೊ ಈ ಥರದ ಯೋಚನೆಗಳು ನಂದು. ನಾನು ಯಾರನ್ನೋ ಇಂಪ್ರೆಸ್ ಮಾಡಬೇಕು, ಅವ್ರು ನನ್ನ ಸಂಗೀತ ಕೇಳಬೇಕು, ನಾನು ನುಡಿಸ್ಬೇಕಾದ್ರೆ ಅವ್ರು ಏನೂ ಮಾತಾಡಬಾರ್ದು, ಆ ಥರ ಕೆಲವು ಕಡೆ ನಾವು ಅದನ್ನು ಇನ್ಸಿಸ್ಟ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಶೋಸ್ ಆದರೆ I tell them, you cannot serve food and liquor while I'm performing. Very nice. ನಂದು ನೀವು ನನಗೆ 3/4 ಗಂಟೆನೇ ಕೊಡಿ, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ. ಸೊ ಅಂದರೆ ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ ದೊರಕಬೇಕಾಗಿರೋ ಮನ್ನಣೆ ಏನಿದೆ, ಅದಕ್ಕೆ ಮರ್ಯಾದೆ ಏನಿದೆ, ಆ ಗಾಂಭೀರ್ಯ, ಅದನ್ನು ಕಾಪಾಡಿಕೊಂಡು ಇವಾಗ ಬೇರೆ ಕಲ್ಚರಿಂದ ಕೆಲವು ಸತಿ ಫಾರಿನ್ ಡಿಗ್ನಿಟರೀಸ್ ಎಲ್ಲ ಇರ್ತಾರೆ, ಅವ್ರಿಗೆ ಶಾಸ್ತ್ರೀಯ ಸಂಗೀತವನ್ನು ನಾವು 3/4 ಗಂಟೆ ಒಂದೇ ರಾಗ ನುಡಿಸಿದ್ರೆ ಅವ್ರಿಗೆ ಅಷ್ಟೊತ್ತು ಕೇಳಿ ಅದನ್ನು ಅರ್ಗಿಸ್ಕೊಳ್ಳೋ ಪೇಷನ್ಸ್ ಇರಲ್ಲ. ಸೊ ಅದನ್ನು ಸಂಕ್ಷಿಪ್ತವಾಗಿ 10 ನಿಮಿಷದಲ್ಲಿ ಆ ಇಡೀ ರಾಗದ ಒಂದು ಸೌಂದರ್ಯವನ್ನು ಅವ್ರ ಮುಂದೆ ಪ್ರಸ್ತುತಪಡಿಸೋ ಒಂದು ಕೆಪಾಸಿಟಿ ಇರಬೇಕು. ಆ ಥರ ಯೋಚನೆ ಮಾಡಬೇಕು. ಪ್ಲಸ್ ಜೊತೆ ಕಾಂಟೆಂಪ್ರರಿನೂ ಇರಬೇಕು. ಸೊ ಈ ಎಲ್ಲ ಅಂಶಗಳು ಸೇರುತ್ತೆ. ಸೊ ಎಲ್ಲೋ ಒಂದು ಕಡೆ ನಾನು ಹೇಳ್ದಂಗೆ ಮೆಂಟಲಿ ಪ್ರಿಪೇರ್ ಆದಾಗ ನಾನು ಇದೇ ರೀತಿ ಮಾಡಿದ್ರೆ ಇದು ಸರಿ ಹೋಗುತ್ತೆ, ನನಗೂ ಸಮಾಧಾನ ಇರುತ್ತೆ, ಕೇಳೋರ್ಗೂ ಸಮಾಧಾನ ಇರುತ್ತೆ ಅಂತ ಮುಂಚಿತವಾಗಿ ನಾವು ಪ್ರಿಪೇರ್ ಆಗಿದ್ದರೆ ಯಾವ ರೀತಿಯ ದ್ವಂದ್ವಗಳು ಹುಟ್ಕೊಳ್ಳೋದಿಲ್ಲ. ಜೊತೆಗೆ ಮೆಂಟಲ್ ಪ್ರಿಪರೇಷನ್ ಅಂತ ಹೇಳಿದ್ರಿ, ಇದಾದ ನಂತರ ಈ ಥರ ಒಂದು ನನಗೆ ಅವಕಾಶ ಅಥವಾ ಚೌಕಟ್ಟು ಸಿಕ್ಕಿದ್ರೆ ಅಲ್ಲಿ ನಾನು ಪೇಯ್ಡ್ ರಿಹರ್ಸಲ್ಸ್ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಅಂದರೆ ರಿಯಾಜ್. 6ನೇ ವರ್ಷದಿಂದ ನೀವು ಶುರು ಮಾಡಿದ್ರಿ, ಕೊಳಲಿನ ಅದರ ಜೊತೆ ಒಡನಾಟವನ್ನು ಶುರು ಮಾಡಿದ್ರಿ.
ಬಾಲ್ಯದ ದಿನಗಳಲ್ಲಿ ಈ ರಿಯಾಜ್ ಅನ್ನೋದು ಎಷ್ಟು ಮುಖ್ಯವಾಗಿತ್ತು ನಿಮಗೆ? ಕಲಾವಿದನಿಗೆ ಹಾಡ್ತಾ ಹಾಡ್ತಾ ರಾಗ, ಈಗ ನಿಮಗೆ ನುಡಿಸ್ತಾ ನುಡಿಸ್ತಾ ನಾದ. ಹಾಗಾಗಿ ರಿಯಾಜ್ ಅನ್ನೋದು ಎಷ್ಟು ಮುಖ್ಯವಾಗಿ ಪಾತ್ರವನ್ನ ಹೊಂದಿದೆ. ಅಫ್ಕೋರ್ಸ್ ಈ ಬಾಲ್ಯದಲ್ಲಿ ನಮ್ಮ ತಂದೆ ಯಾವತ್ತೂ ನನಗೆ ನೀನು ಹೀಗೆ ಮಾಡಬೇಕು, ಇಷ್ಟೊತ್ತೆ ಕೂತ್ಕೋಬೇಕು ಅಂತ ಯಾವತ್ತೂ ಕಡ್ಡಾಯವಾಗಿ ಹೇಳಿಲ್ಲ. ಹೇಳಿಲ್ಲ. ಹ್ಮ್. ಅದೊಂದು ಆಟದ ಥರಾನೇ ಆಗಿತ್ತು. ಹ್ಮ್ 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 ಇನ್ಫ್ಯಾಕ್ಟ್ ನಮ್ಮ ತಾಯಿ ಯಾವತ್ತೂ ನನಗೆ ನನ್ನ ಮಗನಿಗೆ ಹೇಳ್ತಾ ಇದ್ರು, ನಾನು ಚಿಕ್ಕವನಿದ್ದಾಗ ಕ್ರಿಕೆಟಿನ ಹುಚ್ಚು ತುಂಬ ಇತ್ತು. ಹ್ಮ್ ಹ್ಮ್ ಸೊ ಎಷ್ಟೋ ಸತಿ ಒಂದು ತಾನು ಹಿಂಗೆ ಜೋರಾಗಿ ಹಿಂಗೆ ನುಡಿಸ್ಬಿಟ್ಟು ಆಮೇಲೆ ಆ ಕೊಳಲಿಂದಾನೇ ಹಿಂಗೆ ಪ್ರಾಕ್ಟೀಸ್ ಮಾಡೋದು, ಸ್ಟೇಜ್ ಡ್ರೈವ್ ಅದು ಇದು. ಸೊ ಅಷ್ಟರ ಮಟ್ಟಿಗೆ ಸಂಗೀತ ಮತ್ತು ನನ್ನ ಬಾಲ್ಯ, ನನ್ನ ಯಾವುದೇ ಒಂದು ಅಂಶವನ್ನು ನಾನು ಕಳೆದುಕೊಳ್ಳಿಲ್ಲ ಸಂಗೀತದಿಂದ. ನನ್ನ ಕ್ರಿಕೆಟ್ ಹುಚ್ಚಿತ್ತು, ಆಮೇಲೆ ಮನೇಲಿ ಕೇರಮ್ಮು, ಚೆಸ್ಸು ಎಲ್ಲ ಆಡ್ತಾ ಇದ್ವಿ. ಸುಮಾರು ಜನ ಫ್ರೆಂಡ್ಸ್ ಇದ್ದರು. ಹ್ಮ್ ಸೊ ಸ್ಯಾಟರ್ಡೆ ಸಂಡೇ ಹೊರಗಡೆನೇ ಇರ್ತಾ ಇದ್ವಿ, ಬರೀ ಹ್ಮ್ ಆಟ ಅಂತ. ಬಟ್ ಮನೆಗೆ ಬಂದ ತಕ್ಷಣ ನಮ್ಮ ತಂದೆ ಏನಾದರೂ ಒಂದು ಮಾಡ್ತಾ ಇದ್ರೆ, ಏನೋ ಒಂದು ಕಂಪೋಸಿಂಗ್ ನಡೀತಾ ಇದ್ರೆ ಅಥವಾ ಯಾರಿಗೋ ಹೇಳ್ಕೊಡ್ತಾ ಇದ್ರೆ, ಹ್ಮ್ ಹೋಮ್ವರ್ಕ್ ಬಿಟ್ಬಿಟ್ಟು ಅಲ್ಲಿ ಹೋಗಿ ಅದು ಯಾವುದೋ ಒಂದು ಹುಡುಗನ ನುಡ್ಸೋಕ್ಕಾಗಲಿಲ್ಲ ಅಂತಂದರೆ ಅದು ತಡ್ಕೊಳಕ್ಕಾಗಲ್ಲ. ನಾನು ಓಡೋಗಿ ಜಂಪ್ ಮಾಡಿ ಅಲ್ಲಿ ಹೋಗಿ ತಕ್ಷಣ ಅದನ್ನು ನುಡಿಸ್ಬಿಟ್ಟು ಹಿಂಗೆ ನುಡಿಸ್ಬೇಕು ಅಂತ ಹೇಳಿ ಓಡೋಗ್ಬಿಡೋದು ಮತ್ತೆ. ಸೊ ಈ ರೀತಿ ನನ್ನ ಕಲಿಕೆ ಇದ್ದಿದ್ದು. ಒಂದು ಕಿವಿ ಯಾವತ್ತೂ ಆ ಕಡೆ ಇರೋದು. ಆಮೇಲೆ ನಮ್ಮ ತಂದೆ ಆಕಾಶವಾಣಿಯಲ್ಲಿ ಇದ್ದಿದ್ದರಿಂದ ಏನಾಗ್ತಾ ಇತ್ತು, ಹೊಸ ಏನೋ ಒಂದು ಯಾರೋ ಒಂದು ದಿಗ್ಗಜರು ಹಾಡಿರೋ ಒಂದು LP ರಿಲೀಸ್ ಆಗಿದ್ರೆ, ಹ್ಮ್ ಹ್ಮ್ ಅಥವಾ ಅವರ ಸ್ಟುಡಿಯೋದಲ್ಲಿ ಏನೋ ಒಂದು ರೆಕಾರ್ಡಿಂಗ್ ಇದ್ರೆ, ಹ್ಮ್ ಅವಾಗ ಶಾಲೆಗೆ ರಜಾ ಹಾಕಿಸಿ ಅಪ್ಪ ಕರ್ಕೊಂಡು ಹೋಗೋರು ಕೂತ್ ಹ್ಮ್ ಕೇಳು ಹ್ಮ್ ಅಂತ. ಹ್ಮ್ ಸೊ ಹ್ಮ್ ಹ್ಮ್ ಸ್ಟುಡಿಯೋಲ್ಲಿ ಈ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರ ಗಾಯನ ನಾನು ಲೈವ್ ನೋಡಿದ್ದೀನಿ, ಕೇಳಿದ್ದೀನಿ. ಹ್ಮ್ 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 ಪಂಡಿತ್ ರವಿಶಂಕರ್ ಅವರ ಸಿತಾರ್ ವಾದನ, ಉಸ್ತಾದ್ ಜಾಕಿರ್ ಹುಸೇನ್ ಅವರ ತಬ್ಲಾ ವಾದನ, ಇವೆಲ್ಲವೂ ಬಾಲ್ಯದಿಂದಲೂ ಎದುರುಗಡೆ ಕೂತ್ಕೊಂಡು ನೋಡಿ ಆಸ್ವಾದಿಸಿ ಅದರಿಂದ ಸಾಕಷ್ಟು ಕಲಿಯೋಕ್ಕೆ ಅವಕಾಶ ಸಿಕ್ತು. ಸಿಕ್ಕಿದೆ. ಸೊ ಆಮೇಲೆ ಅಪ್ಪ ನಂಗೆ ಕಲಿಸೋ ಒಂದು ಪದ್ಧತಿ ಏನಿತ್ತು ಅಂದರೆ, ಬೆಳಿಗ್ಗೆ ಅವ್ರ ಆಫೀಸ್ಗೆ ಹೋಗ್ಬೇಕಾದ್ರೆ, ನಾನು ಸ್ಕೂಲ್ಗೆ ಹೋಗೋಕೆ ಮುಂಚೆ ಅಥವಾ ಸ್ಕೂಟರಲ್ಲಿ ಡ್ರಾಪ್ ಮಾಡಬೇಕಾದ್ರೆ ಒಂದು ತಾನದ್ದು ಒಂದು ಏನಾದ್ರು ಪಲ್ಟಾ ಹೇಳೋರು. ಹ್ಮ್ ಈ ಥರ ಸರಿಗ ರೇಗ ಮಮ ಗಮ ಪಪ ಮಬದ ಪದ ನೀನಿ ಧನಿಸ ಇದಿದೆ, ಇದನ್ನು ನೀನು ಇನ್ನೂ ಏನು ವೆರೈಟಿ ಮಾಡ್ಬೋದು ಸಾಯಂಕಾಲ ನೀನು ಹೇಳಬೇಕು ಅಂತ. ಸೊ ನಾನು ಸ್ಕೂಲೆಲ್ಲ ಮುಗಿಸಿ ವಾಪಸ್ ಬಂದು ಅವರು ಆಫೀಸಿಂದ ಬರೋ ಅಷ್ಟೊತ್ತಿಗೆ ಹ್ಮ್ ಅದರ ನೆಕ್ಸ್ಟ್ ಪಲ್ಟ ನಾನು ಈ ಥರ ಯೋಚನೆ ಮಾಡಿದ್ದೀನಿ. ಹ್ಮ್ 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 ಅಥವಾ ಲೆಕ್ಕ ಅಂತ ನಾವು ಹೇಳ್ತೀವಿ, ತಾಳದ್ದು. ಹ್ಮ್ 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 ಅವರು ಒಂದು ಯಾವುದೋ ಒಂದು ಕಂಪೋಸಿಷನ್ ಹೇಳ್ಬಿಟ್ಟು ತಿಹೈ ಈ ಥರ ಇದೆ, ಇದನ್ನು ಇನ್ನೂ ಏನು ವೆರೈಟಿ ಮಾಡ್ಬೋದು ಯೋಚನೆ ಮಾಡೋದು. ಹ್ಮ್ 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 ಸೊ ಈ ಥರ ನನಗೆ ಅವರು ಹೋಮ್ವರ್ಕ್ ಕೊಡ್ತಾ ಇದ್ರು. ಹ್ಮ್ ಹ್ಮ್ ಬಟ್ ಇಟ್ ವಾಸ್ ಲೈಕ್ ಏನೋ ಒಂದು ಪಾರ್ಟ್ ಆಟದ ಥರ. ಆಫ್ ಲೈಫ್. ಹಾಂ, ಆಟದ ಥರ. ಹ್ಮ್ ಆಮೇಲೆ ರಿಲಿಜಿಯಸ್ಲಿ ನಾವು ರೇಡಿಯೋ ಯಾವತ್ತೂ ಆನ್ ಇರ್ತಾ ಇತ್ತು ಮನೆಯಲ್ಲಿ. ಹ್ಮ್ ಹ್ಮ್ ಸೊ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಅದು ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಬಂದಾಗ ಮಿಕ್ಕಿದ ಎಲ್ಲ ಕೆಲಸ ಬಿಟ್ಟು ಅದ್ರ ಬಗ್ಗೆನೇ ಕೇಳಿಸ್ಕೊಳ್ಳೋದು. ಹಾ. ಬೇರೆ ಬೇರೆ ಸಂಗೀತ ಗಾಯಕರು ಹ್ಮ್ ಅಥವಾ ವಾದಕರು ಹ್ಮ್ ಒಂದು ರಾಗವನ್ನು ಹೇಗೆ ಅವ್ರು ಯೋಚನೆ ಮಾಡಿದ್ದಾರೆ ಇದನ್ನ ಕೇಳ್ತಾ ಇರು ಅಂದರೆ. ಸೊ ಅದರಿಂದ ಪ್ರಶ್ನೆಗಳು ಹುಟ್ಟೋದು, ನೀ ನನಗೆ ಹೇಳ್ಕೊಟ್ಟಿರೋದು ಹೀಗಿದೆ ಸಂಗತಿ, ಬಟ್ ಅವ್ರು ಹೀಗೆ ನುಡ್ಸಿದ್ರಲ್ಲ, ಇದು ಓಕೆನಾ? ಹ್ಮ್ ಸೊ ಇದೆಲ್ಲ ನನ್ನ 7ನೇ ವಯಸ್ಸಿನಲ್ಲಿ, 10ನೇ ವಯಸ್ಸಿನಲ್ಲಿ, 14ನೇ ವಯಸ್ಸಿನಲ್ಲಿ ಇವೆಲ್ಲ ಬೆಳವಣಿಗೆ ನಡೀತಾ ಇತ್ತು. ದಟ್ ಈಸ್ ಹೌ ಐ ಪ್ರೋಗ್ರೆಸ್. ಒಂದು ರೀತಿಯಾಗಿ ಕೊಳಲು ನುಡಿಸೋದು ಅಥವಾ ರಿಯಾಜ್ ಮಾಡೋದು ಒತ್ತಡ ಆಗಿರ್ಲಿಲ್ಲ. ಅಬ್ಸಲ್ಯೂಟ್ಲಿ ಇಲ್ಲ. ಆಟ ಆಡ್ಕೊಂಡು ಹೇಗೆ ಬೆಳೀತಾರೋ ಮಕ್ಕಳು ಅದೇ ರೀತಿ ಕೊಳಲಿನ ಜೊತೆ ಒಡನಾಟ ಇತ್ತು ಅಂತ ಹೇಳಿದ್ರಿ. ಆದ್ರೆ ಜೀವನದಲ್ಲಿ ಒಂದು ಘಟ್ಟದಲ್ಲಿ ಆಯ್ಕೆ ಅನ್ನೋದು ಬರುತ್ತೆ. ಅವಾಗ ಆ ಪ್ರೆಷರ್ ಅನ್ನೋದು ಕಾಣಿಸುತ್ತೆ. ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರೆ ಜೀವನವನ್ನ ನಾನು ಮುನ್ನಡೆಸ್ಕೊಂಡು ಹೋಗಬಹುದು ಅಂತ. ಬಹುಶಃ ಈಗಿನ ಕಾಲದಲ್ಲಿ ಆ ಒತ್ತಡ ಬೇರೆ ರೀತಿನೇ ಇದೆ. ಪ್ಲಾಟ್ಫಾರ್ಮ್ಗಳಾಗ್ಲಿ, ಆಪರ್ಚುನಿಟೀಸ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಸಾಕಷ್ಟು ವಿಷಯಗಳು ಸಿಗುತ್ತೆ. ನನ್ನನ್ನೇ ನಾನು ತೊಡಗಿಸ್ಕೊಂಡು ಅದರಿಂದ ನಾನು ದುಡ್ಡು ಮಾಡಬಹುದು ಅಥವಾ ಸಂಪಾದಿಸಬಹುದು ಜೀವನ ನಡೆಸೋದಕ್ಕೆ ಅಂತ. ನಿಮ್ಮ ಬಾಲ್ಯದಲ್ಲಿ ನೀವು ಇದನ್ನೆಲ್ಲ ಹೋಗಿ ಸುಮಾರು 16 ಅಥವಾ 18ನೇ ವರ್ಷ ಆದಾಗ ಆ ಡಿಸಿಷನ್ ಮೇಕಿಂಗ್ ಒಂದು ಬರುತ್ತೆ. ಏನನ್ನಪ್ಪ ನಾನು ಮುನ್ನಡೆಸ್ಕೊಂಡು ಹೋಗ್ಬೇಕು, ಹೋಮ್ವರ್ಕೇ ಮಾಡ್ಬೇಕಾ, ಹೋಮ್ವರ್ಕ್ ಬಿಟ್ಟು ಬಂದು ಕೊಳಲು ನುಡಿಸ್ಬೇಕಾ ಅಂತ. ಈ ಒತ್ತಡ ನಿಮ್ಗೆ ಹೇಗಿತ್ತು ಅಥವಾ ನಿಮ್ಮ ಈ ಆಯ್ಕೆಗೆ ಕಾರಣ ಏನಾಗಿತ್ತು? ನಾನು ಆಗಲೇ ಹೇಳ್ದಂಗೆ ದಿಲ್ಲಿಯಲ್ಲಿ 11th and 12th ಮುಗಿಸೋ ಅಷ್ಟೊತ್ತಿಗೆ ನಾನು ಕೆಲವು ಕಮರ್ಷಿಯಲ್ ರೆಕಾರ್ಡಿಂಗ್ಸಲ್ಲಿ 1-2 ರೆಕಾರ್ಡಿಂಗಲ್ಲಿ ಭಾಗವಹಿಸಿದ್ದೆ. ಸೊ ಅಲ್ಲಿ ಆ ಸ್ಟುಡಿಯೋ ವಾತಾವರಣ, ಚಿಕ್ಕ ಚಿಕ್ಕ ಗೀತೆಗಳ ಮಧ್ಯದಲ್ಲಿ ಕೊಳಲು ನುಡಿಸೋದೇನಿದೆಯಲ್ಲ, ಅದು ಇಂಟರ್ಲ್ಯೂಡ್ಸು, ಅದೆಲ್ಲ ಟೆಕ್ನಿಕ್ಸು. ಅಂದರೆ ನಮ್ಮ ತಂದೆ ಮೂಲತಃ ಅವರು ಕಂಪೋಸರ್ ಆಗಿದ್ದರಿಂದ ನಾನು ಅದ್ರ ಬಗ್ಗೆ ನೊಟೇಷನ್ ಬರ್ಕೊಳ್ಳೋದು, ಆಮೇಲೆ ಫಸ್ಟ್ BGM, ಸೆಕೆಂಡ್ BGM ಅಂದರೆ ಅವೆಲ್ಲ ಟರ್ಮಿನಾಲಜೀಸು ಅವೆಲ್ಲ ಗೊತ್ತಿತ್ತು. ಆಮೇಲೆ ಫ್ಲೂಟನ್ನು, ಬೇರೆ ಬೇರೆ ಕೊಳಲನ್ನು ಹೇಗೆ ಬಳಸಬೇಕು ಇವೆಲ್ಲನೂ ಗೊತ್ತಿತ್ತು. ಬಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಸ್ಟುಡಿಯೋದಲ್ಲಿ ನನಗೆ ಅಲ್ಲಿ ಆಯಿತು. ಆವಾಗ ನಾನು ಹಠ ಹಿಡಿದೆ,
ನಾನು ದಿಲ್ಲಿಯಲ್ಲೇ ಇರ್ತೀನಿ, ಇಲ್ಲೆಲ್ಲ ನನಗೆ ಒಳ್ಳೊಳ್ಳೆ ಕೆಲಸ ಇದೆ. ಅವಾಗ ಟಿ ಸೀರೀಸ್ ಕ್ಯಾಸೆಟ್ ಕಂಪ್ನಿ ಬೂಮಲ್ಲಿತ್ತು. ಅವರು ಏನದು ಸಿನಿಮಾ ಕ್ಷೇತ್ರದಲ್ಲಿ ಹೊಸದಾಗಿ ಟಿ ಸೀರೀಸ್ ಕ್ಯಾಸೆಟ್ಸನ್ನು ಸಿಕ್ಕಾಪಟ್ಟೆ ರೆಕಾರ್ಡಿಂಗ್ಸ್ಗಳನ್ನ ಅವ್ರು ಬಿಡ್ತಾ ಇದ್ರು, ರಿಲೀಸ್ ಮಾಡ್ತಾ ಇದ್ರು. ತುಂಬ ಕೆಲಸ ಇತ್ತು. ದಿಲ್ಲಿಯಲ್ಲಿ ಕೂಡ ಅವ್ರದ್ದು ವರ್ಕ್ ನಡೀತಾ ಇತ್ತು, ಪಂಜಾಬಿ ಮತ್ತು ಹಿಂದಿ ಸಾಂಗ್. ಸೊ ನಾನು ಇಲ್ಲೇ ಇದ್ಬಿಡ್ತೀನಿ ಅಂದರು. ಅಪ್ಪಂಗೆ ಅವಾಗ ಮಂಗಳೂರು ಟ್ರಾನ್ಸ್ಫರ್ ಆಯಿತು. ಅವ್ರು ಹೆಂಗೆ ನಥಿಂಗ್ ಡೂಯಿಂಗ್, ನೀನು ಫಸ್ಟ್ ಡಿಗ್ರಿ ಮುಗಿಸ್ಬೇಕು, ಬಾ ನಿನಗೆ ಇಲ್ಲ ಮಂಗಳೂರಲ್ಲಿ ಇಲ್ಲ ಧಾರವಾಡದಲ್ಲಿ ನೀನು ಫಸ್ಟು ಇಂಜಿನಿಯರಿಂಗ್ ಏನೋ ಒಂದು BSc ಏನೋ ಒಂದು ಮಾಡು, ಆಮೇಲೆ ನೋಡೋಣ ಅಂತ. ಅಂದರೆ ಅವ್ರಿಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು, ಸಂಗೀತದಲ್ಲಿ ಇವನು ಮಾಡೇ ಮಾಡ್ತಾನೆ ಅಂತ. ಆದರೂ ಆ್ಯಸ್ ಅ ಪೇರೆಂಟ್ ಅವ್ರಿಗೆ ಇದು ಇತ್ತು, ಚಿಂತೆ ಇತ್ತು, ಇವನು ಒಂದು ಬ್ಯಾಕಪ್ ಪ್ಲ್ಯಾನ್ ಇರಲಿ ಅಂತ. ಸೊ ಇವಾಗ ನಾನು ನೋಡ್ತಿರೋಂಗೆ ನಮ್ಮ ಸ್ಟೂಡೆಂಟ್ಸ್ಗೆ ಅವ್ರ ಪೇರೆಂಟ್ಸಿಗೆ ಏನೋ ಒಂದು ಧೈರ್ಯ ಇದೆ, ನಮ್ಮ ಮಕ್ಕಳು ನಿಜವಾಗ್ಲೂ ಆ ಕ್ಷೇತ್ರದಲ್ಲಿ ಮುಂದುವರಿತಾರೆ ಅಂದರೆ ಅವ್ರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದೆ. ಹೋಮ್ ಸ್ಕೂಲಿಂಗ್ ಮಾಡಿಸ್ತಾರೆ, ಅಥವಾ ಮ್ಯೂಸಿಕಲ್ಲೇ ನೀನು ಡಿಗ್ರಿ ಮಾಡು ಅಂತ ಹೇಳ್ತಾರೆ. ಅವಾಗ ನಮ್ಗೆ ಆ ಥರ ಇರಲಿಲ್ಲ, ಇಲ್ಲ ಇಂಜಿನಿಯರಿಂಗು ಇಲ್ಲ MBBS, ಎರಡೇ ಮಾಡಬೇಕು ಅನ್ನೋದೇ ಇತ್ತು. ಸೊ ನನ್ನನ್ನು ಫೋರ್ಸಿಬ್ಲಿ ಕರ್ಕೊಂಡ್ಬಂದು ಅಲ್ಲಿ ನಾನು ಇವಾಗಲೂ ಜ್ಞಾಪಿಸ್ಕೋಬೇಕು, ನಮ್ಮ ಶ್ರೀ ವೀರೇಂದ್ರ ಹೆಗಡೆ ಅವ್ರನ್ನ ಮೀಟ್ ಮಾಡಿ, ಅವರು ನನ್ನ ಮತ್ತು ನಮ್ಮ ತಂದೆ ಕೊಳಲು ವಾದನವನ್ನು ಕೇಳಿದ್ರಿಂದ ಅವ್ರು ಹೇಳಿದ್ರು, ಅವ್ನಿಗೆ ಬೇಕಿದ್ರೆ ನಾನು ಧಾರವಾಡದಲ್ಲಿ SDM ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಅವ್ನಿಗೆ ಹೊರನಾಡು ಕನ್ನಡಿಗ ಕೋಟಾದಲ್ಲಿ ಸೀಟ್ ಕೊಡಿಸ್ತೀನಿ, ಅವ್ನು ಚೆನ್ನಾಗಿ ಮಾಡಿದ್ರೆ ಸಿವಿಲ್ ಕೊಟ್ಟರು ಫಸ್ಟು, ಅವನು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಆಮೇಲೆ ಅವ್ನಿಗೆ ಬೇಕಾಗಿರೋ ಸ್ಟ್ರೀಮ್ ಕೊಡ್ತೀವಿ ಅಂತ. ಲಕ್ಕೀಲಿ ಅಕಾಡೆಮಿಕ್ಸಲ್ಲಿ ನಾನು ಚೆನ್ನಾಗೇ ಇದ್ದೆ ಮುಂಚೆಯಿಂದನು. ಸೊ ದ್ಯಾಟ್ ವಾಸ್ ಅನ್ ಅಡ್ವಾಂಟೇಜ್. ಸೊ ಇಂಜಿನಿಯರಿಂಗ್ ಸೇರಿಕೊಂಡೆ. ಬಟ್ ಒಂದು ಇಂಜಿನಿಯರಿಂಗ್ ಸೇರಿಕೊಂಡಾಗ ಏನಾಯಿತು ಅಂದರೆ, ಗ್ರೇಟೆಸ್ಟ್ ಅಡ್ವಾಂಟೇಜ್ ವಾಸ್, ನಾನು ಆ ಟೈಮಲ್ಲಿ ಬರೀ ರಿಯಾಜ್ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಬೆಳಿಗ್ಗೆ 1-2 ಅವರ್ಸು, ರಾತ್ರಿ 1-2 ಅವರ್ಸು ಮಿನಿಮಮ್ ಮಾಡಲೇಬೇಕು ಅಂತ ನನ್ನದೇ ಆದ ಒಂದು ಕನಸು ಕಟ್ಕೊಂಡು ಅದು ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ನಾನು 4 ವರ್ಷ ಧಾರವಾಡದಲ್ಲಿ ಇದ್ದಿದ್ದರಿಂದ ಸುತ್ತಲೂ ಬರೀ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು. ಸೊ ಹೀಗಾಗಿ ಎಷ್ಟು ಅದ್ಭುತವಾದ ವಾತಾವರಣ ಸಿಕ್ತು ಅಂದರೆ ನನಗೆ, ದಿವಸ ರಾತ್ರಿ ಲ್ಯಾಂಡ್ಲೈನಿಂದ ನಮ್ಮ ತಂದೆಗೆ ಫೋನ್ ಮಾಡಿ, ನಾನು ಇವತ್ತು ಇವ್ರದ್ದು ಈ ಥರದ್ದು ಒಂದು ರಾಗ ಕೇಳಿದೆ, ಇದಕ್ಕೆ ಅವ್ರು ಮತ್ತೆ ಫೋನಲ್ಲೇ ಎಕ್ಸ್ಪ್ಲೇನ್ ಮಾಡೋರು. ಮತ್ತು ಸೆಮಿಸ್ಟ್ರ್ ಮುಗಿದ ತಕ್ಷಣ ಮಂಗಳೂರಿಗೆ ಹೋಗೋದು, ಮತ್ತು ಅಲ್ಲಿ ಪಾಠ ಅಪ್ಪನ ಹತ್ರ ಹೇಳಿಸ್ಕೊಳ್ಳೋದು, ಈ ಥರ ನಡೀತು. ಸೊ ಆ 4 ವರ್ಷ ನನಗೆ ಇಂಟೆನ್ಸಿವ್ ಕ್ಲಾಸಿಕಲ್ ಟ್ರೈನಿಂಗ್, ಅಟ್ ದ ಸೇಮ್ ಟೈಮ್ ಇಂಜಿನಿಯರಿಂಗ್ ಪ್ರೆಷರ್ ಇತ್ತು. ಎಷ್ಟೋ ಸತಿ ಇಂಜಿನಿಯರಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಏನದು ಇಂಟರ್ನಲ್ಸ್ ಅಂತೀವಲ್ಲ, ಅದು ಎಕ್ಸಾಮ್ಸ್ ಇರೋದು ಹಿಂದಿನ ದಿವಸ ರಾತ್ರಿ 2 ಗಂಟೆವರೆಗೂ ನಾನು ಯಾವುದೋ ಕಚೇರಿಯಲ್ಲಿ ಕೊಳಲು ನುಡಿಸ್ತಾ ಇರ್ತೆ. ಸೊ ಯಾವುದೋ ಬಸ್ಸು, ಟ್ರಕ್ಕು, ಏನೋ ಟ್ರ್ಯಾಕ್ಟ್ರು ಹೆಂಗೋ ಹಿಡ್ಕೊಂಡು ಆ ಹಳ್ಳಿಯಿಂದ ಧಾರವಾಡಕ್ಕೆ ಬಂದು ನೆಕ್ಸ್ಟ್ ಡೇ ಎಕ್ಸಾಮ್ ಬರೆಯೋದು. ಈ ಥರ ಎಲ್ಲ ಸುಮಾರು ನಡೀತು. ಕೆಲವು ಲೆಕ್ಚರರ್ಸು, ನೀನು ಕೊಳಲು ಹಿಡ್ಕೊಂಡು ಓಡಾಡೋಂಗಿದ್ರೆ ಇಲ್ಲಿ ಯಾಕೋ ಬರ್ತೀಯ ನೀನು ಅಂತೆಲ್ಲ ಬೈಸ್ಕೊಂಡಿದ್ದು ಆಯಿತು. ಯಾವಾಗ ನಾನು ಬೈಸ್ಕೋತೀನಿ ಅಂತ ಗೊತ್ತಾಗ್ತಾ ಇತ್ತು, ಅವಾಗ ಪೇಪರ್ ಕಟ್ಟಿಂಗ್ ತೊಗೊಂಡೋಗ್ಬಿಟ್ಟು ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬಿಡ್ತಾ ಇದ್ದೆ. ಅವ್ರು ಹೋಗ್ತಾ ಬರ್ತಾ ನೋಡೋರು, ಬೈತಾ ಇರಲಿಲ್ಲ. ಸೊ ಇದೆಲ್ಲವೂ ನಡೀತಾ ಇತ್ತು. ಬಟ್ ಐ ರಿಯಲಿ ಎಂಜಾಯ್ಡ್ ಮೈ ಟೈಮ್ ಇನ್ ಧಾರವಾಡ. ಬ್ಯೂಟಿಫುಲ್ ಅಲ್ಲ, ಚಲೋ ಮಾರ್ಕ್ಸ್ ತೆಗೆದ್ರಿ ಅಂತ ಆಯ್ತಾಗಿದೆ. ಅಗದಿ ಎಲ್ಲರೂ ಅಂದಿದೆ, ಇಂಜಿನಿಯರಿಂಗ್ ಒಂದು 7-8 ವರ್ಷ ಮಾಡ್ತಾನೆ ನೀವು, ಏನೇ 4 ವರ್ಷ ಮುಗಿಸಂಗಿಲ್ಲ ಅಂತ. ಬಟ್ 4 ವರ್ಷದಲ್ಲೇ ಮುಗಿಸ್ದೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ. ಧಾರವಾಡದ ಬಗ್ಗೆ ಮಾತಾಡಿದ್ರಿ. ಒಂದು ರೀತಿಯಾಗಿ ಎಲ್ಲರ ಜೀವನದಲ್ಲೂ ಯಾವುದೋ ಒಂದು ಪ್ರದೇಶ ಅಂತ ಬಂದಾಗ ಅಲ್ಲಿದ್ದಾಗ ನನ್ನ ಗೋಲ್ಡನ್ ಮೆಮರೀಸ್ ಅಥವಾ ಗೋಲ್ಡನ್ ಮೊಮೆಂಟ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ತಾರಲ್ಲ, ಹಾಗೆ ಧಾರವಾಡ ಅಂತ ಬಂದಾಗ ಈಗ ಟೆಕ್ನಿಕಲ್ ಆಗಿ ಅಥವಾ ಯೋಚನೆ ಮಾಡ್ಕೊಳ್ತಾ ಬಂದರೆ, ಈ ಜಿಯೋಗ್ರಫಿಕಲ್ ಲೊಕೇಶನ್ನ ತಗೊಂಡ್ರೆ ಕರ್ನಾಟಕದಲ್ಲಿ ಉತ್ತರ ಭಾಗದಲ್ಲಿ ಇದೆ ಧಾರವಾಡ. ಈಗ ನಾವು ಭಾರತವನ್ನು ತಗೊಂಡಾಗ ಹಿಂದೂಸ್ತಾನಿ ಸಂಗೀತ ಉತ್ತರ ಭಾರತದಲ್ಲಿ ಜಾಸ್ತಿ, ದಕ್ಷಿಣ ಅಂತ ತಗೊಂಡಾಗ ಇಲ್ಲಿ ಜಾಸ್ತಿ ಕರ್ನಾಟಿಕ್ ಮ್ಯೂಸಿಕ್ ಅಂತ ಏನು ಹೇಳ್ತೀವಿ ಅದು. ಕರ್ನಾಟಕ ಯಾವ ರೀತಿಯಲ್ಲಿದೆ ಅಂತಂದರೆ, ಇತ್ತ ಹಿಂದೂಸ್ತಾನಿಯ ಬಳುವಳಿನೂ ಸಿಗೋ ಹಾಗೆ, ಮತ್ತು ನಮ್ಮ ಕರ್ನಾಟಕ ಸಂಗೀತವನ್ನು ಅರ್ಥ ಕೂಡ ಮಾಡ್ಕೊಳ್ಳೋ ಹಾಗೆ ಇದಕ್ಕೆ ಅಂದರೆ ಆ ಸಿಚುವೇಶನ್ ಅಂದರೆ ಆ ಜಿಯೋಗ್ರಫಿಕಲ್ ಲೊಕೇಶನ್ ಏನಿದೆ ಅಲ್ವಾ ಕರ್ನಾಟಕದ್ದು, ತುಂಬ ವಿಭಿನ್ನವಾಗಿದೆ ಆ ಪ್ಲಾಟೋ. ಹಾಗಾಗಿ ನಿಮಗೆ ಬರೀ ಹಿಂದೂಸ್ತಾನಿಯ ಬಳುವಳಿಯ ಜೊತೆ ಕರ್ನಾಟಿಕ್ ಮ್ಯೂಸಿಕ್ ಅಥವಾ ಅದರ ಅಪ್ರೋಚ್, ಅದನ್ನು ಹೇಗೆ ನುಡಿಸ್ತಾರೆ, ಅವರು ಹೇಗೆ ಯೋಚನೆ ಮಾಡ್ತಾರೆ, ಇದರ ಬಗ್ಗೆ ಸಹ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಹೇಗೆ ನೀವು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದ್ರಿ, ಜೊತೆಗೆ ಇದು ನಿಮಗೆ ಹಿಂದೂಸ್ತಾನಿಗೆ ಎಷ್ಟು ಸಹಾಯ ಮಾಡ್ತು? ನೋಡಿ, ಭಾಳ ಒಳ್ಳೆ ಪ್ರಶ್ನೆ ಇದು.
ನಾನು ಆಗಲೇ ಹೇಳ್ದಂಗೆ ನನ್ನ 20ನೇ ವಯಸ್ಸು 21ನೇ ವಯಸ್ಸಿನವರೆಗೂ ನಾನು ಬರೀ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತ್ರ ಕೇಳಿರೋದು, ಅಧ್ಯಯನ ಮಾಡೋದು, ನುಡಿಸ್ತಾ ಇದ್ದಿದ್ದು. ಅಲ್ಲಿ ನಾನು ಇಂಜಿನಿಯರಿಂಗ್ ಮಾಡುವಾಗ ನನಗೆ ಒಂದು ಕನಸಿತ್ತು, ಆಕಾಶವಾಣಿಯ ದರ್ಜೆ ಕಲಾವಿದರು ಅಂತ ಒಂದು ಕೊಡ್ತಾರೆ ಆಯ್ತಾ. ಸೊ ಅದು ಅಟ್ ದ ಏಜ್ ಆಫ್ 21 ನನ್ನ ಕೈಯಲ್ಲಿ ಡಿಗ್ರಿ ಇರಬೇಕು, ಈ ಕಡೆ ಆಕಾಶವಾಣಿ ದರ್ಜೆ ಇದು ಸರ್ಟಿಫಿಕೇಟ್ ಇವೆರಡೂ ಇರಬೇಕು ನನ್ನ ಕೈಯಲ್ಲಿ ಅನ್ನೋ ಒಂದು ಕನಸಿತ್ತು. ಅದಾಯ್ತು, ಎರಡೂ ದೇವ್ರ ದಯದಿಂದ ಎರಡೂ ಆಯ್ತು. ನಾನು ಅಟ್ ದ ಏಜ್ ಆಫ್ 21 ಐ ವಾಸ್ ದ ಯಂಗೆಸ್ಟ್ ಎ ಗ್ರೇಡ್ ಫ್ಲೂಟಿಸ್ಟ್ ಆಫ್ ಸೌತ್ ಇಂಡಿಯಾ ಫಾರ್ ಹಿಂದೂಸ್ತಾನಿ. ಅಲ್ಲಿವರೆಗೂ ಯಾರಿಗೂ ಆ ವಯಸ್ಸಿನಲ್ಲಿ ಯಾರಿಗೂ ಸಿಕ್ಕಿರಲಿಲ್ಲ. ಸೊ ಅದನ್ನು ತಗೊಂಡೆ. ಆಮೇಲೆ ಮುಂದೆ ಪ್ರಶ್ನೆ ಬಂದದ್ದು ಎಲ್ಲಿಗೆ ಹೋಗೋದು, ಈಗ ನೆಕ್ಸ್ಟ್ ಏನು ಮಾಡೋದು ಅಂತ. ಸೊ ನನ್ನ ಹತ್ರ ನಾನು ಕೆಲವು ಸುಗಮ ಸಂಗೀತ ಕಾರ್ಯಕ್ರಮ ನುಡಿಸಿದಾಗ ಕೆಲವರು ನನ್ನ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ರು, ಬೆಂಗಳೂರಲ್ಲಿರೋರು, ಇಲ್ಲಿ ರೆಕಾರ್ಡಿಂಗ್ ಮ್ಯೂಸಿಷಿಯನ್ಸ್. ಅದರಲ್ಲಿ ಸಿ ಅಶ್ವಥ್ ಅವರು ಇದ್ರು, ಆಮೇಲೆ ಶಿವಮೊಗ್ಗ ಸುಬ್ಬಣ್ಣ ಅವರಿದ್ರು, ಆಮೇಲೆ ಮ್ಯಾಂಡಲಿನ್ ಪ್ರಸಾದ್ ಅಂತ NS ಪ್ರಸಾದ್ ಅವ್ರು ಮುಖ್ಯವಾಗಿ ಹೇಳಿದ್ರೆ, ನೀನು ತುಂಬ ಚೆನ್ನಾಗಿ ನುಡಿಸ್ತೀಯ ಕಣೋ, ನೀನು ರೆಕಾರ್ಡಿಂಗಿಗೆ ಹೇಳಿ ಮಾಡಿಸ್ದಂಗಿದೆ ನಿಂದು ಫ್ಲೂಟ್ ಪ್ಲೇಯಿಂಗು, ನೀನು ಬೆಂಗಳೂರಿಗೆ ಬಂದುಬಿಟ್ರೆ ನೀನೇ ಕಿಂಗ್ ಆಗ್ಬಿಡ್ತೀಯ, ಯಾರೂ ಇಲ್ಲ ಇಲ್ಲಿ ಅಂತ. ಆಗಿನ ಸಮಯದಲ್ಲಿ ಹಿಂದೂಸ್ತಾನಿ ಫ್ಲೂಟಿಸ್ಟ್ ಯಾರೂ ಇರಲಿಲ್ಲ ಬೆಂಗಳೂರಲ್ಲಿ. ಸೊ ಒಂದು ಧೈರ್ಯದಿಂದ ಅಲ್ಲಿಂದ ಇಲ್ಲಿಗೆ ಬಂದೆ. ಬಂದ ಮೇಲೆ ಏನಾಯಿತು, ನಾನು ರೆಕಾರ್ಡಿಂಗಲ್ಲಿ ನಾನು ಆಗಲೇ ಹೇಳ್ದಂಗೆ ರೆಕಾರ್ಡಿಂಗ್ ಬಗ್ಗೆ ನನಗೆ ಆಸಕ್ತಿನೂ ಇತ್ತು, ಒಲವು ಇತ್ತು, ಅದ್ರ ಬಗ್ಗೆ ಮಾಹಿತಿನೂ ಇತ್ತು. ಯಾಕೆಂದ್ರೆ ತುಂಬ ಜನ ಕ್ಲಾಸಿಕಲ್ ಮ್ಯೂಸಿಷಿಯನ್ಸು ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲಿ ಫಿಟ್ ಆಗಲ್ಲ. ಬಿಕಾಸ್ ಇದರ ಒಂದು ಒಂದು ಸಿಸ್ಟಮೇ ಬೇರೆ. ಹೆಡ್ಫೋನ್ ಹಾಕೊಂಡ ತಕ್ಷಣ ಅವ್ರದ್ದು 50% ಕ್ರಿಯೇಟಿವಿಟಿ ಹೋಗ್ಬಿಡುತ್ತೆ. ನಾನೇ ಎಷ್ಟೋ ಜನ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಸೊ ಅವ್ರಿಗೆ ಅದು ಹೆಡ್ಫೋನ್ ಹಾಕೊಂಡು ಅಭ್ಯಾಸನೇ ಆಗಲ್ಲ, ಅದು ಎಲ್ಲ ಸರಿ ಕೇಳಲ್ಲ, ಆಮೇಲೆ ಎಲ್ಲ ಬರೀ ಡೌಟ್ ಇರುತ್ತೆ, ನಾನು ಹಾಡ್ತಿರೋ ಸರಿ ಇದೆಯೋ ಇಲ್ವೋ ಅಂತ. ಸೊ ಅನೇಕ ಜನ ಶಾಸ್ತ್ರೀಯ ಗಾಯಕರು ಸ್ಟುಡಿಯೋದು ಒಂದು ಸಿಸ್ಟಮಲ್ಲಿ ಹೋಗಲ್ಲ. ನನಗೆ ಅದು ಅಡ್ವಾಂಟೇಜ್ ಇತ್ತು, ಐ ವಾಸ್ ಕಂಫರ್ಟೇಬಲ್. ಮುಂದೆ ಏನಾಯಿತು ಅಂದರೆ, ಬಂದು ಕೆಲವೇ ದಿನಗಳಲ್ಲಿ ನನಗೆ ಕರ್ನಾಟಕ ಸಂಗೀತಗಾರರ ಜೊತೆಗೆ ಜುಗಲ್ಬಂದಿ ಮಾಡುವ ಒಂದು ಪ್ರಯೋಗ ಕಚೇರಿಗಳು ಬರ್ತಾ ಇತ್ತು. ಪ್ರಾರಂಭದ ದಿನಗಳಲ್ಲಿ ನನಗೆ ಅವರು ಮಾಡ್ತಿರುವಂಥ ಲೆಕ್ಕಗಳ ಬಗ್ಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಅಂದರೆ ಈಗ ವಯಲಿನ್ ಪ್ಲೇಯರ್ ಆಗಿರ್ಬೋದು, ಅವ್ರ ಜೊತೆ ಮೃದಂಗಂ ಪ್ಲೇಯರ್, ಅವರಿಬ್ಬರು ಒಟ್ಟಿಗೆ ನುಡಿಸಿದ್ರೆ ಎಷ್ಟೋ ವರ್ಷಗಳಿಂದ ಒಟ್ಟಿಗೆ ನುಡಿಸಿ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ನುಡಿಸ್ದಂಗೆ ಬರೋದದು. ನಮ್ಮ ಹಿಂದೂಸ್ತಾನಿಯಲ್ಲಿ ಏನಾಗುತ್ತೆ, ತಬಲಾದವರು ದೇ ಹ್ಯಾವ್ ಟು ಆಂಟಿಸಿಪೇಟ್, ಮೇನ್ ಆರ್ಟಿಸ್ಟ್ ಏನು ಮಾಡ್ತಾನೆ ಅದನ್ನು ಆಂಟಿಸಿಪೇಟ್ ಮಾಡಿಕೊಂಡು ನುಡಿಸ್ಬೇಕು. ಕೆಲವು ಸತಿ ಅವ್ರು ನಮ್ಮ ಜೊತೆ ಸೇರ್ಕೋಬೋದು, ಕೆಲವು ಸತಿ ಸೇರಲ್ಲ. ಅವ್ರು ಬರೀ ಠೇಕಾ ಅಂತ ಬರೀ ಲಯ ತೋರಿಸ್ಕೊಂಡಿರ್ತಾರೆ. ಬಟ್ ಇವ್ರದ್ರಲ್ಲಿ ಏನಾಗುತ್ತೆ, ಒಂಥರ ಪರ್ಫೆಕ್ಟ್ ಆಗಿ ಸಿಂಕ್ರನೈಸ್ ಆಗುತ್ತೆ. ಆಮೇಲೆ ಆ ಲೆಕ್ಕಗಳು ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಏನಿದು ಇಷ್ಟೊಂದು ಅಂತ. ಸೊ ದೆನ್ ಒಂದು ರೆಕಾರ್ಡಿಂಗಲ್ಲಿ, ಒನ್ ಆಫ್ ಮೈ ಫಸ್ಟ್ ರೆಕಾರ್ಡಿಂಗ್ಸಲ್ಲಿ ನನ್ನ ಗುರುಗಳು ವಿದ್ವಾನ್ ಅನೂರ್ ಅನಂತ್ ಕೃಷ್ಣ ಶರ್ಮಾ ಅವ್ರನ್ನ ಭೇಟಿಯಾದೆ. ಅವರು ಅವತ್ತು ತಬಲಾ ನುಡ್ಸಕ್ಕೆ ಬಂದಿದ್ರು. ಸೊ ಅವರ ವಿದ್ವತ್ತನ್ನು ನೋಡಿ ನಾನು ಆವಾಗಲೇ ಅವ್ರಿಗೆ ಶರಣಾದೆ. ದೆನ್ ಐ ಸೆಡ್, ಸರ್ ನೀವು ಇದು ಒಂದು ಸ್ವಲ್ಪ ಕರ್ನಾಟಕ ಲೆಕ್ಕ ಇದನ್ನೆಲ್ಲ ಹೇಳ್ಕೊಡ್ಬೇಕು, ಇಲ್ಲಾಂದರೆ ಯಾಕೆಂದರೆ ನನಗೆ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆ ನುಡಿಸ್ಬೇಕಾದ್ರೆ ನಾನು ಬ್ಲ್ಯಾಂಕ್ ಆಗಿಬಿಡ್ತಿದ್ದೆ. ಮೆಲೋಡಿ ಪಾರ್ಟ್ ಓಕೆ, ಐ ಕ್ಯಾನ್ ಟೇಕ್ ಕೇರ್, ರಿದಮಿಕ್ ಪಾರ್ಟ್ ಹೌ ಡು ಐ ಎಕ್ಸ್ಪ್ಲೋರ್ ಅನ್ನೋದೇ ಪ್ರಶ್ನೆ ಇತ್ತು. ಅಂದರೆ ಅದಕ್ಕೆ ಸರಿ ಸಮಾನವಾಗಿ ಉತ್ತರ ಕೊಡ್ಲಿಕ್ಕೆ ಆಗಬೇಕಲ್ಲ ಅವ್ರು ಏನೇ ನುಡಿಸೋದು. ಸೊ ಆಮೇಲೆ ಶಿವ್ ಸರ್ ಅವ್ರ ನಿಕ್ ನೇಮ್ ಶಿವ್ ಸರ್. ಸೊ ಅವ್ರ ಹತ್ರ ಪಾಠಕ್ಕೆ ಹೋಗೋಕ್ಕೆ ಶುರು ಮಾಡಿದೆ, ಮೃದಂಗ ಕಲಿತೆ, ಅದ್ರ ಲೆಕ್ಕಗಳನ್ನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಆಮೇಲೆ ಅವರೇ ಒಂದು ತಂಡ ಕಟ್ಟಿದ್ರು. ಸೊ ಹಿಂದೂಸ್ತಾನಿ ಫ್ಲೂಟ್ ನಾನು, ಕರ್ನಾಟಕ ಫ್ಲೂಟ್ MK ಪ್ರಾಣೇಶ್ ಅಂತ, ಜೊತೆಗೆ ಅವ್ರದ್ದು ತಾಳವಾದ್ಯ. ಸೊ ಈ ಕಾರ್ಯಕ್ರಮಗಳು ನೀಡ್ತಾ ನಾನು ಕರ್ನಾಟಕ ಸಂಗೀತದ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಅದರ ಜೊತೆಗೆ ಅವ್ರ ಕಂಪೋಸಿಷನ್ಸು, ಆಮೇಲೆ ಕೆಲವು ಕೀರ್ತನೆಗಳು, ಆಮೇಲೆ ವರ್ಣ, ಇವೆಲ್ಲ ಅಂದರೆ ಕಾಮನ್ ಆಗಿರೋದು. ಹಿಂದೂಸ್ತಾನಿ ರಾಗಗಳು ಏನಿದೆ ಕರ್ನಾಟಕದಲ್ಲಿ ಎರಡೂದ್ರಲ್ಲೂ ಸಮಾನವಾಗಿರುವಂಥದ್ದನ್ನು ಅದನ್ನು ಕಲಿತೆ. ಸೊ ಅಲ್ಲಿವರೆಗೂ ನನಗೆ ಕರ್ನಾಟಕ ಸಂಗೀತದ ಬಗ್ಗೆ ಜಾಸ್ತಿ ಮಾಹಿತಿನೂ ಇರಲಿಲ್ಲ, ಅದ್ರ ಬಗ್ಗೆ ನನಗೆ ಅಧ್ಯಯನನೂ ಮಾಡಿರಲಿಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ. ಸೊ ಈ ಬೆಂಗಳೂರಿಗೆ ಬಂದು ಇದು ಶುರು ಆಯಿತು. ಸೊ ಇವಾಗ ಹಿಂದೂಸ್ತಾನಿಯ ಮೆಲೋಡಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಿದಮಿಕ್ ಆಸ್ಪೆಕ್ಟ್, ಲಯಕಾರಿ, ಇದನ್ನು ಎರಡೂ ಸೇರಿಸಿ ಭಾರತೀಯ ಸಂಗೀತ ಅನ್ನೋ ಒಂದು ಪ್ರಕಾರವನ್ನು ನಾನು ನುಡಿಸ್ತಾ ಇದ್ದೀನಿ. ದಟ್ ಈಸ್ ಹೌ ಐ ಹ್ಯಾವ್ ಕ್ರಿಯೇಟೆಡ್ ಮೈ ಓನ್ ಬ್ರ್ಯಾಂಡ್.
ಇಡೀ ಈಗ ಹಿಂದೂಸ್ತಾನದಲ್ಲಿ ಎಷ್ಟೇ ಜನ ಕೊಳಲು ವಾದಕರಿದ್ರೂ ಅದರಲ್ಲಿ ನಂದು ಒಂದು ವಿಭಿನ್ನವಾದ ಶೈಲಿ ಅಂತ ನಿಲ್ಲೋದಕ್ಕೆ ಕಾರಣವೇ ಇದು. ಎರಡೂ ಸಂಗೀತ ಪ್ರಕಾರಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಮೇಳೈಸ್ಬೋದು. ದ ಮೆಲಡಿ ಪಾರ್ಟ್ ಆಫ್ ಹಿಂದೂಸ್ತಾನಿ ಈಸ್ ಯೂನಿವರ್ಸಲ್ ಆಲ್ ಓವರ್ ದ ವರ್ಲ್ಡ್. ಸೊ ಅದೇ ರೀತಿ ಕರ್ನಾಟಕದ್ದು ಲಯಕಾರಿ ಏನಿದೆ ಇಟ್ಸ್ ಪಾರ್ಟ್ ಆಫ್ ಸೋ ಮೆನಿ ಅದರ್ ಕಲ್ಚರ್ಸ್. ಲೈಕ್ ಜಾಝಲ್ಲಿದೆ ಆ್ಯಂಡ್ ಎಷ್ಟೋ ಆಫ್ರಿಕನ್ ಡ್ರಮ್ಮರ್ಸು ಅವರೆಲ್ಲ ಬಳಸ್ತಿರುವಂಥ ಲೆಕ್ಕಗಳು ಅವೆಲ್ಲ ಕರ್ನಾಟಕ ಮ್ಯೂಸಿಕಲ್ಲಿ ಇವರು ಅದನ್ನು ಈಸಿಯಾಗಿ ಇಂಟರ್ಪ್ರೇಟ್ ಮಾಡಬಹುದು. ಸೊ ನಮ್ಮದು ರಿದಮ್ ಇದನ್ನು ನಾನು ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರನೇ ಈ ಕರ್ನಾಟಕ ಮ್ಯೂಸಿಕ್ ಕಲಿತೆ. ಆಮೇಲೆ ಒಂದೊಂದು ಅದಕ್ಕೆ ನಾನು ಸ್ವಲ್ಪ ಏನೋ ಈ ಹಾರ್ಮನೀಸು ಯಾವ ಥರ ನಾವು ವೆಸ್ಟರ್ನ್ ಮ್ಯೂಸಿಕನ್ನು ಸೇರಿಸ್ಬೋದು ಅಂತ ಮಾಡಿಕೊಂಡು ಇವಾಗ ನಾನು ಫ್ಯೂಷನ್ ಮ್ಯೂಸಿಕ್ ಅಂತ ಏನು ಮಾಡ್ತೀನಿ ಅದರಲ್ಲಿ 3 ಅಂಗಗಳು 3 ಪ್ರಕಾರಗಳು ಅದರಲ್ಲಿ ನಿಮ್ಗೆ ಎದ್ದು ಕಾಣುತ್ತೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಜೊತೆಗೆ ಈಗ ನೀವು ಇವೆರಡನ್ನ ಹೇಗೆ ನೀವು ಸ್ವೀಕರಿಸಿದ್ರಿ ಅನ್ನೋದ್ರ ಬಗ್ಗೆ ಮಾತಾಡುವಾಗ, ಅಂದರೆ ಕಲಾವಿದನಿಗೆ ಒಂದು ಹಂತದಲ್ಲಿ ಇದನ್ನು ಆಬ್ಸ್ಟಕಲ್ಸ್ ಆಗಿ ನೋಡೋದಿಲ್ಲ, ಇದು ಕಷ್ಟ ನನಗೆ ಆಗ್ತಿದೆ ಅಂತ ಹೇಳೋದಿಲ್ಲ. ಯಾಕಂದರೆ ಅಂದರೆ ಹೇಳ್ತಾರಲ್ಲ, ಡೀಪ್ ಡೌನ್ ಐ ಗೆಟ್ ಟು ನೋ ವೆದರ್ ಐ ಕ್ಯಾನ್ ಗೋ ದೇರ್ ಆರ್ ನಾಟ್ ಅಂತ. ನಮ್ಮ ಮನಸ್ಸು ನಮಗೆ ಹೇಳುತ್ತೆ ನನಗಿದು ಆಗುತ್ತಾ ಆಗೋದಿಲ್ವಾ ಅಂತ. ಅದಕ್ಕೆ ಜಾಸ್ತಿ ಬೇಕಾಗಿರುವಂಥ ವಿಷಯ ನಂಬಿಕೆ ಅನ್ನೋದು. ಈ ಹೇಗೆ ನಿಮಗೆ ಡೆಲ್ಲಿಯಲ್ಲಿ ಅಷ್ಟು ಅವಕಾಶಗಳು ಸಿಕ್ಕಾಗೂ ನಿಮ್ಮ ತಂದೆಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು, ನಿನಗೆ ಆಗುತ್ತಪ್ಪ, ಆದರೆ ನೀನು ಬಂದು ಇಂಜಿನಿಯರಿಂಗ್ ಮಾಡು ಅಂತ. ಅದೇ ರೀತಿಯಲ್ಲಿ ಈ ಕರ್ನಾಟಿಕ್ ಮ್ಯೂಸಿಕ್ ಅಂತ ಬಂದಾಗ ಇದನ್ನು ನನಗೆ ತಗೊಳ್ಳೋದಕ್ಕಾಗುತ್ತೆ ಅನ್ನೋ ನಂಬಿಕೆ ಮೂಡೋದು ತುಂಬ ಮುಖ್ಯ. ನಿಮ್ಮ ಜೀವನದಲ್ಲಿ ಈ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಪಾತ್ರ ವಹಿಸಿದೆ? ತುಂಬಾ. ಅಂದರೆ ನೀವು ಹೇಳ್ದಂಗೆ ತಂದೆಯವ್ರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಅಂದರೆ ಒಬ್ಬ ಗುರುವಿಗೆ ಶಿಷ್ಯನ ಮೇಲೆ ಇರೋ ನಂಬಿಕೆ, ಒಬ್ಬ ತಂದೆಗೆ ಮಗನ ಮೇಲೆ ಇರೋ ನಂಬಿಕೆ. ಜೊತೆಗೆ ನನಗೆ ನನ್ನ ಮೇಲೆ ಇರೋ ನಂಬಿಕೆ ಹೇಗಿತ್ತು ಅಂದರೆ, ಈ ನಾನು ಹೇಳಿದ್ನಲ್ಲ ಇಂಜಿನಿಯರಿಂಗಿಗೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ಸ್ಟುಡಿಯೋದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ, ಸಾಕಷ್ಟು ದುಡ್ಡು ಬರ್ತಾ ಇತ್ತು. ಆವಾಗ ನಾನು ವಾಪಸ್ ಧಾರವಾಡಕ್ಕೆ ಹೋಗಿ ನಮ್ಮ ತಂದೆ ಮುಂದೆ ಕೂತ್ಕೊಂಡು ಇವಾಗ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು, ಇದನ್ನೇ ಮುಂದುವರ್ಸೋದಾ? ಏಕೆಂದರೆ ಇಲ್ಲಿ ಇನ್ನೊಂದು ಆಸ್ಪೆಕ್ಟ್ ಏನು ಬರುತ್ತೆ ಅಂದರೆ, ಸುಮಾರು ಜನದ ಒಂದು ಶಾಸ್ತ್ರೀಯ ಸಂಗೀತಗಾರರಲ್ಲಿ ಮನಸ್ಸಲ್ಲಿರೋದು, ಲೈಟ್ ಮ್ಯೂಸಿಕ್ ನುಡ್ಸೋನು ಶಾಸ್ತ್ರೀಯ ಸಂಗೀತದಲ್ಲಿ ಒಗ್ಗಲ್ಲ, ಶಾಸ್ತ್ರೀಯ ಸಂಗೀತದವನು ಲೈಟ್ ಮ್ಯೂಸಿಕಲ್ಲಿ ಒಗ್ಗಲ್ಲ, ಅದನ್ನು ಜಾಸ್ತಿ ನುಡ್ಸಿದ್ರೆ ಶಾಸ್ತ್ರೀಯ ಸಂಗೀತ ಹಾಳಾಗತ್ತೆ ಅಂತ. ಸೊ ಅದಲ್ಲ, ನನ್ನ ಸಂಗೀತದ ಮೇಲೆ ನಂಗೆ ನಂಬಿಕೆ ಇದ್ದರೆ ಅಲ್ಲೂ ಸಲ್ಲಬಹುದು ಇಲ್ಲೂ ಸಲ್ಲಬಹುದು ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಪ್ರೂವ್ ಮಾಡಬೇಕಿತ್ತು. ಜೊತೆಗೆ ಆವಾಗ ನಮ್ಮ ತಂದೆ ಹೇಳಿದ್ರು, ಇವಾಗ ನಿಂಗೆ ಬ್ಯಾಕಪ್ ಪ್ಲ್ಯಾನ್ ಅಂತ ನಿನ್ಗೆ ಇಂಜಿನಿಯರಿಂಗ್ ಇದೆ, ಡಿಗ್ರಿ ಇದೆ, ಆದರೆ ನೀನು ಅದ್ಭುತವಾದ ಕೊಳಲು ವಾದಕ, ಹಾಗಾಗಿ ನನ್ನ ಸಂಪೂರ್ಣ ನಿನ್ನ ಐ ಸಪೋರ್ಟ್ ಯು, 2 ವರ್ಷ ನೀನು ಇದನ್ನು ಕಂಟಿನ್ಯೂ ಮಾಡು, ಆಫ್ಟರ್ ದ್ಯಾಟ್ ಆವಾಗಲೂ ನಿನ್ಗೆ ಅನ್ನಿಸ್ತು ಇಲ್ಲ ಐ ಆಮ್ ನಾಟ್ ಹ್ಯಾಪಿ ಇನ್ ದಿಸ್, ಆವಾಗ ನೋಡೋಣ ಅಂತ. ಸೊ ಅವ್ರಿಗೆ ನಂಬಿಕೆ ಇತ್ತು ಇವನು ಇದರಲ್ಲಿ ಮುಂದುವರಿತಾನೆ ಆರಾಮಾಗಿ ಅಂತ. ಅವರು ಒಂದು ಒಳ್ಳೆ ಮಾತು ಹೇಳಿದ್ರು, ಇಂಜಿನಿಯರಿಂಗ್ ಮಾಡಿದಂಥ ಆವಾಗಿನ ಸಮಯದಲ್ಲೂ ನಾವು ತೊಗೊಂಡ್ರೆ ಎಷ್ಟು ಜನ ಇರ್ಬೋದು ನಮ್ಮ ದೇಶದಲ್ಲಿ? ಇರ್ಬೋದು 1.5 ಲಕ್ಷ ಜನ ಇರ್ಬೋದು ಆ ಸಮಯದಲ್ಲಿ ಅಂತ ನಾನು ಸುಮ್ಮನೆ ಹೇಳಿದೆ. ಕೊಳಲು ವಾದಕರು ಎಷ್ಟಿರ್ಬೋದು? ಒಂದು ಎ ಗ್ರೇಡ್ ಇರೋರಂತೂ ಒಂದು 5-6 ಜನ ಇರ್ಬೋದು ಇಡೀ ದೇಶದಲ್ಲಿ ಅಂತ. ಸೊ 5-6 ಜನದಲ್ಲಿ ಒಬ್ಬರು ಆಗೋದು ಬೆಟ್ರ್ ಅಲ್ವಾ? 1.5 ಲಕ್ಷದಲ್ಲಿ ಒಬ್ಬನಾಗೋ ಬದಲು 5-6 ಜನದಲ್ಲಿ ಒಬ್ರು ಆಗೋದು ಬೆಟ್ರು. ಹಾಗಾಗಿ ನನ್ನ ಮಗ 5-6 ಜನದಲ್ಲಿ ಒಬ್ಬನಿದಾನಪ್ಪ ಅಂತ ನಾನು ಹೇಳ್ಕೊಡ್ತೀನಿ, ನೀನು ಹೋಗಿ ಅದನ್ನೇ ಮುಂದುವರ್ಸು ಅಂತ ಹೇಳಿದ್ರು. ಸೊ ಅದೇ ರೀತಿ ನಾನು ಈ ನಂಬಿಕೆ ವಿಷಯ ಬಂದಾಗ ನಾನು ಹೇಳಿದ್ನಲ್ಲ, ನಮ್ಮ ಆನೂರು ಅನಂತ ಕೃಷ್ಣ ಶರ್ಮಾ ಅವ್ರ ಬಳಿ ನಾನು ಮೃದಂಗಂ ಕಲಿಯೋಕ್ಕೆ ಹೋದಾಗ ಸುಮಾರು ಜನ ನಮ್ಮ ಹಿಂದೂಸ್ತಾನಿ ಬಳಗದವರು, ಅದನ್ನೆಲ್ಲ ಅದಕ್ಕೆ ಕಲೀಲಿಕ್ಕೆ ಹೋಗ್ತೀರಿ, ಸುಮ್ಮನೆ ಅವೆಲ್ಲ ತಲೆ ಕೆಡಿಸ್ಕೋತೀರಿ, ಅವು ಏನು ಬರುದಿಲ್ಲ ಅವು ಏನೇನು ಇಷ್ಟು ಉದ್ದದ ತಕದಿಮಿ ಅಂತ ಏನೇನೋ ಬರ್ಸ್ತಾರೆ ಅವರು, ಅದನ್ನ ಯಾಕೆ ತಲೆ ಕೆಡಿಸ್ಕೋತೀರಿ ಅಂತ ಎಲ್ಲ ಬೈದರು. ಇಲ್ಲ, ಅದು ಒಂದು ಆರ್ಟ್, ಅದು ಎಷ್ಟೋ ವರ್ಷದಿಂದ ಬಂದಿರೋವಂಥ ಒಂದು ಸಂಪ್ರದಾಯ, ಅದಕ್ಕೊಂದು ಸೈಂಟಿಫಿಕ್ ಅಪ್ರೋಚ್ ಇದೆ. ಆ್ಯಂಡ್ ಇಟ್ ಈಸ್ ಪ್ಯೂರ್ ಮ್ಯಾಥಮೆಟಿಕ್ಸ್, ಅರಿಥ್ಮೆಟಿಕ್. ಅದು ಸುಮ್ಮನೆ ಏನೋ ನುಡ್ಸಲ್ಲ ಅವರು. ಅದು ಏನೇ ಇದ್ದರೂ 7, 9, 5, 7, 3 ಹಿಂಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಒಂದು ಪಿರಾಮಿಡ್ ಇರುತ್ತೆ ಅಥವಾ ಡೌನ್ವರ್ಡ್ ಪಿರಾಮಿಡ್ ಇರುತ್ತೆ, ಏನೋ ಒಂದು. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಇಮ್ಯಾಜಿನೇಷನ್. ಆ್ಯಂಡ್ ಆಲ್ ದಿಸ್ ಹ್ಯಾಪನ್ಸ್ ಆನ್ಲೈನ್. ಮೃದಂಗದವ್ರು ಎಷ್ಟೋ ಸತಿ ನಾವು ತನಿ ನೋಡ್ತೀವಲ್ಲ, ನಾವೊಂದು ಮೇನ್ ಆರ್ಟಿಸ್ಟಾಗಿ ನಾವೊಂದು ಏನೋ ಒಂದು ಚಾಪ್ಟರ್ ಓಪನ್ ಮಾಡಿ ಅವ್ರಿಗೆ ಬಿಟ್ಟರೆ, ಅವ್ರು ತನಿ ಆವರ್ತನ ಅಂತ ನುಡಿಸ್ಬೇಕಾದ್ರೆ ನಾನು ಅಷ್ಟೊತ್ತು ನುಡಿಸಿದ್ದನ್ನು ಎಲ್ಲವೂ ವಾಪಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ದಟ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಪ್ಲೇಯಿಂಗ್ ದ್ಯಾಟ್. ಕರೆಕ್ಟ್. ಸೊ ಅದಕ್ಕೆ ಆ ಪಾಠಾಂತರ ಎಷ್ಟು ಮುಖ್ಯ ಅಂತ. ಸೊ ನನಗದು ಐ ವಾಸ್ ರಿಯಲಿ
Mind blown. ಮೈಂಡ್ ಬ್ಲೋನ್. ಹೆಂಗೆ ಮಾಡ್ತಾರಪ್ಪ ಇದು ಅಂತ. ನಾವು ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿ ಬರ್ಕೊಂಡು ನ್ಯಾಪ್ಕ ಇಟ್ಕೊಂಡು ನುಡ್ಸೋದು ಒಂದು, ದಟ್ ಈಸ್ ಆಲ್ಸೋ ಡಿಫಿಕಲ್ಟ್, ಒಪ್ತೀನಿ ನಾನು. ಬಟ್ ಸ್ಪಾಟಲ್ಲಿ ಅಂದರೆ ನನಗೆ ರಿಯಲೈಸ್ ಆಗಿದ್ದೇನು ಅಂದರೆ, ಈ ಲಯವಾದ್ಯಗಾರರಿಗೆ ದೇ ಕ್ಯಾನ್ ಆ್ಯಕ್ಚುಲಿ ಸಿ ದ ಲಯ. ಎಷ್ಟೇ ಅಬ್ಸ್ಟ್ರಾಕ್ಟ್ ಅನ್ಸಿದ್ರು, ಈಗ ನಾವು ಸಂಗೀತಗಾರ ಹೇಳ್ತೀವಿ ಸ್ವರ ಕಾಣುತ್ತೆ ಅಂತ. ಸ್ವರ ಹೆಂಗೆ ಕಾಣುತ್ತೆ? ಕಾಣಲ್ಲ, ಕೇಳಿಸುತ್ತಲ್ವಾ. ಬಟ್ ಸಂಗೀತಗಾರರಿಗೆ ಕೆಲವರಿಗೆ ಸ್ವರ ಕಾಣುತ್ತೆ ಅಂತ. ಇವ್ರ ವಾದ್ಯಗಾರರಿಗೂ ಲಯ ಕಾಣುತ್ತೆ, ನಾನು ಇಷ್ಟನೇ ಮಾತ್ರದಲ್ಲಿದ್ದೀನಿ ಅಂತ. ಸೊ ಅದನ್ನು ನಾನು ಕರಗತ ಮಾಡ್ಕೋಬೇಕು ಅನ್ನೋ ಒಂದು ಆಗತ್ತೆ ನನ್ನ ಕೈಲಿ ಅಂತ ನಂಬಿಕೆ ಬರೋದಕ್ಕೆ ಕಾರಣ ಶಿವು ಸರ್. ಆಗತ್ತೆ ಕಣೋ, ಬಾರೋ ನಿಂಗೆ ಹೇಳ್ಕೊಡ್ತೀನಿ ಅಂತ ಅವ್ರು ತುಂಬ ಸಿಂಪಲ್ಲಾಗಿ ಹೇಳೋರು. ಬಟ್ ಭಾಳ ಅದರಲ್ಲಿ ಸೈನ್ಸ್ ಇದ್ರೂ, ಬಿಕಾಸ್ ಐ ವಾಸ್ ಅ ಸೈನ್ಸ್ ಸ್ಟೂಡೆಂಟ್, ಐ ಕುಡ್ ರಿಲೇಟ್. ಆ್ಯಂಡ್ ಸೊ ಈಗ ಐ ಕಾಂಟ್ ಸೇ ದಟ್ ನನಗೆ ಕರ್ನಾಟಿಕ್ ಮ್ಯೂಸಿಕ್ ಗೊತ್ತು ಅಂತ, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಟ್ಲೀಸ್ಟ್ ಏನು ನಡೀತಾ ಇದೆ ವೇದಿಕೆಯಲ್ಲಿ ಅದಾದರೂ ಅರ್ಥ ಆಗುತ್ತೆ ಅನ್ನೋ ಮಟ್ಟಿಗೆ ಬಂದಿದ್ದೀನಿ. ಸೊ ಇವೆಲ್ಲ ಹಂತದಲ್ಲೂ ನಂಬಿಕೆಗಳು, ಗುರುಗಳು ಶಿಷ್ಯನ ಮೇಲಿರೋ ನಂಬಿಕೆ, ಅಥವಾ ನನಗೆ ಗುರುಗಳ ಮೇಲಿರೋ ನಂಬಿಕೆ, ನನ್ನ ಮೇಲಿರೋ ನಂಬಿಕೆ. ಸೊ ಇದು ಅಫ್ಕೋರ್ಸ್ ಇದು ನನ್ನ ಜರ್ನಿ ಹ್ಯಾಸ್ ಬೀನ್ ಪಾರ್ಟ್ ಆಫ್ ಬೇಸ್ಡ್ ಆನ್ ನಂಬಿಕೆ. ಜೊತೆಗೆ ಈಗ ಅರ್ಥಮೆಟಿಕ್ ಆಗಿ ಕಾಣಿಸುತ್ತೆ ಲಯ ಅಂತ ಹೇಳಿದ್ರಿ, ಅದಕ್ಕಾಗಿ ಪ್ರಹರ ಹುಟ್ಕೊಳ್ತು ಅಂತ ಕಾಣಿಸುತ್ತೆ, ಹೆಸರೇ ಆಗಿದೆ. ಪ್ರಹರದ ಬಗ್ಗೆ ಮಾತಾಡೋಣ. ಈಗ ನಾವು ಬಾಲ್ಯ ದಿನಗಳಾದ ನಂತರ ನೀವು ಕೊಳಲನ್ನ ಆಯ್ಕೆ ಮಾಡ್ಕೊಂಡಿರೋದ್ರ ಬಗ್ಗೆ ಮಾತಾಡಿದ್ವಿ. ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ ಈಗ. ಸಂಸಾರ ಅನ್ನೋದು ಕಲಾವಿದನಿಗೆ ಮುಖ್ಯ ಅಂತ ಹೇಳ್ತಾರೆ. ಅಂದರೆ ನನ್ನ ಜೀವನ ನೆಮ್ಮದಿಯಾಗಿದ್ರೆ ಅಲ್ಲಿ ನಾನು ಈ ಕಡೆ 100% ಕಾನ್ಸಂಟ್ರೇಟ್ ಮಾಡಬಹುದಪ್ಪ ಅಂತ ಹೇಳೋ ಕಲಾವಿದರು ಸಾಕಷ್ಟಿದ್ದಾರೆ. ಇನ್ನು ಕೆಲವರು ಸಂಸಾರನೇ ಬೇಡ, ಯಾವುದೋ ಬೇಡ, ಇದೊಂದಿದ್ರೆ ಸಾಕು, ಅದಿದ್ರೆ ಬಹುಶಃ ನನಗಾಗೋದಿಲ್ವನೋ ಅಂತ. ನಿಮ್ಮ ಬಾಲ್ಯದ ದಿನಗಳಲ್ಲಿ ನಿಮಗೆ ಏನಂತಾರೆ, ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ನಿಮಗೆ ತಂದೆಯೇ ಮೊದಲ ಗುರು ನಿಮ್ಮ ಪ್ರೊಫೆಷನಲ್ ಡೆವಲಪ್ಮೆಂಟ್ಗೆ. ಹಾಗಾಗಿ ಸಂಸಾರ ಅಲ್ಲಿ ಏನಂದರೆ ತಂದೆ ತಾಯಿಯ ಜೊತೆ ಇದ್ದಂತಹ ಒಡನಾಟ, ಅಥವಾ ತಬಲಾ ನುಡಿಸ್ತಿದ್ದಂತಹ ಅಣ್ಣನ ಒಡನಾಟ ಸಾಕಷ್ಟು ಇದೆ, ಅದಕ್ಕೆ ಕೊಡುಗೆ ಬಂದಿದೆ. ಇದಾದ ನಂತರ ಮದುವೆ ಆಗ್ತೀರಾ, ಅದಾದ ನಂತರ ನಿಮಗೆ ಷಡ್ಜ ಅನ್ನೋಂಥ ಮಗ. ಈ ಒಂದು ಸಂಸಾರದ ಬಗ್ಗೆ ಮಾತಾಡೋದಾದರೆ, ಒಂದು ಕಲಾವಿದನ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಎಷ್ಟು ಮುಖ್ಯ, ಇದರಲ್ಲಿ ನೀವು ನೋಡಿ ಬರುವಂತಹ ಏಳು ಬೀಳುಗಳೇನು, ಹೇಗೆ ಅದನ್ನ ನೀವು ಕೋಪಪ್ ಮಾಡ್ತೀರಾ? ಸಾರಿಕಾ ನನ್ನ ಮಡದಿ, ಅವಳು ಕೂಡ ಕೊಳಲ್ ಕಲಿಯೋಕ್ಕೆ ಅಂತ ನಮ್ಮ ತಂದೆ ಹತ್ರ ಬಂದ್ಲು. ಅವಳು ಸ್ವಲ್ಪ ಮಟ್ಟಿಗೆ ಕೊಳಲ್ ನುಡಿಸ್ತಾಳೆ, ಇವಾಗಲೂ ನುಡಿಸ್ತಾಳೆ. ಸೊ ಅಲ್ಲಿ ನಾನು ಅವಳನ್ನ ಭೇಟಿಯಾಗಿದ್ದು ನನ್ನ ಕಾಲೇಜ್ ಡೇಸಲ್ಲಿ. ದೆನ್ ಇವೆಂಚುಲಿ ನನ್ನ ಹತ್ರನೂ ಕೊಳಲ್ ಕಲಿಯೋಕ್ಕೆ ಬಂದ್ಲು. ಆ್ಯಂಡ್ ಫೈನಲಿ ವಿ ಮ್ಯಾರಿಡ್. ಲಾಂಗ್ ಸ್ಟೋರಿ ಶಾರ್ಟ್. ಸೊ ಅದಾದಮೇಲೆ ಷಡ್ಜ ಅಂತ ನಾವು ಕನ್ನಡದಲ್ಲಿ ಏನು ಮೂಲ ಸ್ವರ ಸಾಗ್ ಹೇಳ್ತೀವಿ, ಅದು ಹಿಂದೂಸ್ತಾನಿಯಲ್ಲಿ ಷಡಜ್ ಅಂತೀವಿ. ಸೊ ಅವನು ಬಾಲ್ಯದಿಂದಲೂ ಮೊದಲಂತೂ ಅವನು ತುಂಬ ತೀಟೆ ಇದ್ದ. ಅಂದರೆ ಒಂದು ಕಡೆ ಕೂತ್ಕೊಳ್ತಾನೇ ಇರಲಿಲ್ಲ, ಬರೀ ಕ್ರಿಕೆಟು ಅಥವಾ ಯಾವುದೋ ವಿಡಿಯೋ ಗೇಮು ಅದೇ ಥರ ಇದ್ದ. ಬಟ್ ಅವನು ಆರು ತಿಂಗಳ ಮಗು ಇದ್ದಾಗ ನಮ್ಗೆ ಜ್ಞಾಪಕ ಇರೋದೇನು ಅಂದರೆ, ನಮ್ಮ ತಂದೆ ತೊಡೆ ಮೇಲೆ ಹಾಕ್ಕೊಂಡು ಪಾಠ ಮಾಡ್ತಾಯಿದ್ರು. ಸೊ ಅವನು ಬಾಯಲ್ಲಿ ಬೆರಳು ಇಟ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಕೊಂಡಿರೋನು. ಅವ್ನಿಗೆ ಊಟ, ನಿದ್ದೆ, ಬಾತ್ರೂಮ್ಗೂ ಹೋಗ್ತಾ ಇರಲಿಲ್ಲ ಅವನು, ಅಷ್ಟು ಆ ಸಂಗೀತದಲ್ಲಿ ಇನ್ವಾಲ್ವ್ ಇದ್ದ. ನಮ್ಮ ತಂದೆ ತೊಡೆಯಿಂದ ಹಿಂಗೆ ಎತ್ಕೊಂಡ್ರೆ ಸಾಕೊಳ್ಳೋನು, ಅಲ್ಲಿದ್ದರೆ ಸುಮ್ಮನೆ ಇರೋನು, ಅವರ್ಸ್ ಟುಗೆದರ್. ಸೊ ಅವನನ್ನು ನೋಡಿದಾಗೆಲ್ಲ ನನಗೆ ಆಶ್ಚರ್ಯ ಆಗೋದು, ಏನಪ್ಪ ಇದು ಇಷ್ಟು ಅಂತ. ಆ್ಯಂಡ್ ಅವನ ಆಟಿಕೆ ಸಾಮಾನು ಇದ್ದಿದ್ದೇ ಇಲೆಕ್ಟ್ರಾನಿಕ್ ತಬ್ಲಾ ತಾನ್ಪುರ. ಸೊ ಎಲೆಕ್ಟ್ರಾನಿಕ್ ತಬ್ಲಾ ಆನ್ ಮಾಡೋದು, ಅದರದ್ದು ಶ್ರುತಿಗೆ ತಂಬುರಿ ಶ್ರುತಿ ಮಾಡೋದು, ತಂಬುರಿ ಶ್ರುತಿನ ಬೇರೆ ಮಾಡೋದು, ಅದಕ್ಕೆ ತಬ್ಲಾ ಟ್ಯೂನ್ ಮಾಡೋದು. ಹೀಗೆ ಮಾಡಿ ಒಂದು 2-3 ಹಾಳು ಮಾಡ್ದ. ಬಟ್ ಐ ವಾಸ್ ಹ್ಯಾಪಿ, ಸ್ವರಾಲಯದ ಮಧ್ಯದಲ್ಲಿ ಅವ್ನು ಬೆಳೀತಾ ಇದ್ದಾನೆ ಅಂತ. ಸೊ ಇದ್ರ ಮಧ್ಯದಲ್ಲಿ ನನ್ನ ವೈಫು, ಶಿ ವಾಸ್ ಆ್ಯಕ್ಟಿಂಗ್ ವಿತ್ ಯಶವಂತ್ ಸರ್ದೇಶಪಾಂಡೆ. ಅವರು ನಾಟಕ ತಂಡದಲ್ಲಿ ಶಿ ವಾಸ್ ಅನ್ ಆ್ಯಕ್ಟರ್. ಜೊತೆಗೆ ಅವಳು ರಾಮಶ್ಯಾಮ ಭಾಮಾಲ್ ಕೂಡ ಒಂದು ಪಾತ್ರ ಮಾಡಿದಾಳೆ, ಹೀರೋಯಿನ್ ಫ್ರೆಂಡ್ ರೋಲ್. ಸೊ ಅವಳು ಆ್ಯಕ್ಟಿಂಗಲ್ಲಿ ಒಂದು 10 ವರ್ಷ ಬ್ಯುಸಿ ಆಗಿಬಿಟ್ಲು, ಜಸ್ಟ್ ವೆನ್ ಷಡಜ್ ವಾಸ್ ಬಾರ್ನ್. ನಾನು ಎದೆ ತುಂಬೆ ಹಾಡುವೆನು ಅಂತ SP ಬಾಲಸುಬ್ರಹ್ಮಣ್ಯಂ ಅವ್ರ ಪ್ರೋಗ್ರಾಮಲ್ಲಿ ಅಲ್ಲಿ ಬ್ಯುಸಿ ಆದೆ. ಸೊ ನನ್ನ ಮಗ ಹೆಚ್ಚು ಕಮ್ಮಿ ನಮ್ಮ ತಂದೆ ತಾಯಿಯವ್ರ ಜೊತೆನೇ ಬೆಳೆದ, ದೊಡ್ಡಪ್ಪ ಅವ್ರ ಜೊತೆನೇ ಇರ್ತಾಯಿದ್ದೆ.
ಸೊ ಈ ಎಲ್ಲದರ ಮಧ್ಯದಲ್ಲಿ ಅವನಿಗೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಅವನು ಕೊಳಲು ತೊಗೊಂಡು ನನ್ನ ಥರಾನೇ ಒಂದು ಕೊಳಲು ತೊಗೊಂಡು ನುಡಿಸ್ಬಿಟ್ಟ ಏನೋ ಒಂದು. ನಮ್ಮ ತಂದೆಗೆ ಫುಲ್ಲು ಶಾಕು. ಏನು ಇವನು ಅಂದರೆ ಅವನಿಗೆ ಡ್ರಮ್ಸ್ ಬಗ್ಗೆ ತುಂಬ ಆಸಕ್ತಿ ಇದೆ ಆಸಕ್ತಿ ಅಂತ ಇತ್ತು. ಅನ್ಕೊಂಡಿದ್ರು. ಹ್ಮ್ ಹ್ಮ್. ಒನ್ ಫೈನ್ ಡೇ ಹಿ ಸಡನ್ಲಿ ಪ್ಲೇಡ್. ಬಹುಶಃ ನಿಮ್ಮ ಹಾಗೇನೆ ಅಲ್ವಾ? ಹೌದು, ತಬಲಾದ ಮೇಲೆ ಆಸಕ್ತಿ ಇರೋರು ಕೊಳಲ್ ಹೆಂಗ್ ಕೊಡ- ಹೇಳಿದ್ರು, ಹಂಗೆ. ಡ್ರಮ್ಸ್ ಮೇಲೆ ಆಸಕ್ತಿ ಇರೋರು. ಹಾ, ಓಕೆ. ಆಮೇಲೆ 3.5 ವಯಸ್ಸಿನಲ್ಲಿ ಅವನು ಮೊಟ್ಟ ಮೊದಲನೇ ಕಚೇರಿ ಕೊಟ್ಟ. ಸೊ ದೆನ್ ಸಾರಿಕಾ ಡಿಸೈಡೆಡ್, ಇಲ್ಲ ಇದು ಇಬ್ರು ಹಿಂಗೆ ಆದರೆ ಕಷ್ಟ ಆಗುತ್ತೆ ಅಂತ. ಸೊ ಶಿ ಟುಕ್ ಅ ಬ್ಯಾಕ್ ಸೀಟ್. ಅವಳು ಆ್ಯಕ್ಟಿಂಗ್ ಬಿಟ್ಟು ದೆನ್ ಶಿ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ದ ಫ್ಯಾಮಿಲಿ. ಸೊ ಅಲ್ಲಿಂದ ನಾವು 3 ತಲೆಮಾರಿನ ಕೊಳಲು ವಾದಕರು ಅಂತ ನಾವು ಟೂರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಪ್ಪ, ನಾನು, ನನ್ನ ಮಗ 3 ಜನ ಆಲ್ ಓವರ್ ದ ಸ್ಟೇಟ್ ನುಡಿಸಿದ್ವಿ. ಆಮೇಲೆ ಕತಾರ್, ದುಬೈಯಲ್ಲಿ ಕೂಡ ಕಾರ್ಯಕ್ರಮ ನೀಡಿ ಬಂದ್ವಿ. ಸೊ ಇದೆಲ್ಲ ನಡೀತಾ ಇರಬೇಕಾದ್ರೆ ಅವಳಿಗೆ ಬೇರೆ ಬೇರೆ ಪ್ಯಾಷನ್ಸ್ ಇತ್ತು. ಶಿ ಈಸ್ ಅ ಫ್ಯಾಷನ್ ಡಿಸೈನರ್, ಬಟ್ ಜೊತೆಗೆ ಶಿ ಈಸ್ ಆಲ್ಸೋ ಅ ವೆರಿ ಗುಡ್ ಆರ್ಟಿಸ್ಟ್, ಪೇಂಟಿಂಗ್ ವಾವ್. ಆ್ಯಂಡ್ ಬೇಕಿಂಗ್ ಶುರು ಮಾಡಿಕೊಂಡ್ಳು. ಶಿ ಹ್ಯಾಸ್ ಅ ಯೂನಿಟ್ ಆನ್ ಆರ್ಡರ್ಸ್, ಕೇಕ್ಸ್ ಆ್ಯಂಡ್ ಪೇಸ್ಟ್ರೀಸ್ ಮಾಡ್ತಾಳೆ, ಇವಾಗಲೂ ಇದೆ ಅದು. ಸೊ ಅದರಲ್ಲಿ ಅವಳು ಬ್ಯುಸಿ ಆದ್ಲು. ಸೊ ಶಿ ಬಿಕೇಮ್ ದ ಫಲ್ಕ್ರಮ್ ಆಫ್ ಅವರ್ ಫ್ಯಾಮಿಲಿ. ಮೈ ಪೇರೆಂಟ್ಸ್ ವೇರ್ ಏಜ್ಡ್ ಆ್ಯಂಡ್ ಶಡವ್ ವಾಸ್ ಟೂ ಯಂಗ್. ಸೊ ಹಾಗಾಗಿ ಶಿ ಹ್ಯಾಡ್ ಟು ಟೇಕ್ ದ್ಯಾಟ್ ರೋಲ್ ಆಫ್ ಹೋಲ್ಡಿಂಗ್ ದ ಫ್ಯಾಮಿಲಿ ಟುಗೆದರ್. ನಮ್ಮ ಅತ್ತೆ ಮಾವ, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ಅವಳ ತಂಗಿ, ಇವರೆಲ್ಲರದು. ಸೊ ಶಿ ವಾಸ್ ಲೈಕ್, ಈವನ್ ನಾವ್ ಸಾರಿಕಾ ಇಸ್ ಲೈಕ್ ದ, ಅವಳ ಸುತ್ತಲೂ ನಾವೆಲ್ಲ ಹಾಗೆ. ಸೊ ಶಿ ಹೆಲ್ಡ್ ದ ಫ್ಯಾಮಿಲಿ ಟುಗೆದರ್. ಅದು ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ಬಿಕಾಸ್ Absolutely. ಅವಳು ಅಲ್ಲಿ ಆ ಟೈಮಲ್ಲಿ ಶಿ ಹ್ಯಾಡ್ ನಾಟ್ ಆ್ಯಂಕರ್ಡ್, ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್. ಬಿಕಾಸ್ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ವಿ. ಷಡಜಿಗೂ ಆ ಬಾಲ್ಯ ಕಲಾವಿದ ಅಂಥೇಳಿ ಅವನಿಗೂ ಎಲ್ಲೆಲ್ಲೋ ಟಿ ವಿದಲ್ಲಿ ಇಂಟರ್ವ್ಯೂ ಕರೆಯೋರು, ಏನೇನೋ ಎಂಗೇಜ್ಮೆಂಟ್ಸು. ಅವನಲ್ಲಿ ಕರ್ಕೊಂಡು ಹೋಗ್ಬೇಕು ಕಾರ್ಯಕ್ರಮ. ನಾನು ಇರ್ತಾ ಇರಲಿಲ್ಲ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಬಾಲ್ಯದಲ್ಲಿ ಲಾಡ್ ಆಫ್ ಇನ್ಫೆಕ್ಷನ್. ಪ್ರತಿ ವಾರ ಅವ್ನಿಗೇನೋ ಒಂದು ಇನ್ಫೆಕ್ಷನ್ ಆಗೋದು, ಡಾಕ್ಟರ್ ಕಡೆ ಕರ್ಕೊಂಡು ಹೋಗು, ಇವೆಲ್ಲ ಜವಾಬ್ದಾರಿಗಳನ್ನ ಅವಳು ನಿಭಾಯಿಸಿದ್ಲು. ಜೊತೆಗೆ ನನ್ನ ಫೈನಾನ್ಸು, ಹೌ ಟು ಮ್ಯಾನೇಜ್, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅಂತ ಕೂಡ ನಾವು ಸಂಗೀತದಲ್ಲಿ ಮುಳುಗೋದ್ರೆ ಬೇರೆ ಏನೂ ಯೋಚನೆ ಇರ್ತಿಲ್ಲ. ಸೊ ಇಲ್ಲ ಸೈಟ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು, ಅದೆಲ್ಲ. ಸೊ ಅವೆಲ್ಲ ಹಂತವಾಗಿ ಶಿ ಪ್ಲ್ಯಾನ್ಡ್ ಆ್ಯಂಡ್ ಶಿ ಎಕ್ಸಿಕ್ಯೂಟೆಡ್. ಸೊ ಹಾಗಾಗಿ ಐ ಆಮ್ ಲಕ್ಕಿ ಟು ಹ್ಯಾವ್ ಫೌಂಡ್ ಅ ಸೋಲ್ಮೇಟ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಆಲ್ ಆಫ್ ದೀಸ್. ಇಲ್ಲಾಂದರೆ ಬಹಳಷ್ಟು ಸಂಗೀತಗಾರರಿಗೆ ಈ ನೀವು ಹೇಳಿದಾಗೆ ಅದು ಕಷ್ಟ ಇರುತ್ತೆ. ಇಫ್ ಸರಿಯಾದ ಪಾರ್ಟ್ನರ್ ಸಿಕ್ಕಲಿಲ್ಲ ಅಂದರೆ ಅವ್ರ ಕ್ರಿಯೇಟಿವಿಟಿಗೆ ಏಟ್ ಬೀಳುತ್ತೆ. ಆ್ಯಂಡ್ ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಕ್ರಿಟಿಕ್. ನಾನು ಎಷ್ಟೊಂದು ರೆಕಾರ್ಡಿಂಗ್ಸ್ ಅವಳು ಬಂದು ಕೂತ್ಕೊಳ್ಳೋಳು ಆ್ಯಸ್ ಅ ಪ್ರೊಡ್ಯೂಸರ್. ನಾನೇನಾದರೂ ಈಗ ಅವರು ಹೊಸ ಗಾಯಕರಿಗೆ ಯಾರಿಗೂ ಅವಕಾಶ ಕೊಟ್ಟಿರ್ತಿದ್ದೆ, ನಾನು ಬರೀ ಎಕ್ಸ್ಪ್ರೆಷನ್ನು, ಸ್ವರ ಸರಿ ಹಾಡ್ತಾಯಿದ್ರು, ಆ ಸಂಗತಿ ಬಂತು ಎಲ್ಲೋ ಒಂದು ಇದ್ರ ಕಡೆ ಗಮನ ಇರ್ತಿದ್ದೆ. ಅವಳು ಅಲ್ಲ ಹೇಳಿದಾಳು, ನೋಡು ಅದನ್ನು ಚೇಂಜ್ ಮಾಡಿಸು ಅಂತ. ಅಂದರೆ ಪ್ರೊನೌನ್ಸಿಯೇಷನ್. ಆ್ಯಂಡ್ ಧಾರವಾಡ ಕನ್ನಡ, ಈಗ ಬೇಂದ್ರೆಯವ್ರ ಗೀತೆಗಳನ್ನ ಮಾಡಬೇಕಾದ್ರೆ ಧಾರವಾಡ ಕನ್ನಡದ ಉಚ್ಚಾರಣೆನೇ ಬೇರೆ. ಸೊ ಅದು ಸಾಹಿತ್ಯ ಸ್ವಲ್ಪ ಬದಲಾಗುತ್ತೆ. ಹಾಗಾಗಿ ಶಿ ಹ್ಯಾಸ್ ಬೀನ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಜರ್ನಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಶಿವು ಸರ್ಗೆ ಥ್ಯಾಂಕ್ಸ್ ಹೌದು, ಹೇಳಬೇಕು, ಖಂಡಿತ. ಆಮೇಲೆ ಸಾರಿಕಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಈಗ ನೀವು ನಿಮ್ಮ ಜೀವನ ಶೈಲಿಯನ್ನು ನೋಡ್ಕೊಂಡು ಬಂದರೆ ಸರ್, ಈಗ ನಿಮ್ಮ ಜೀವನವನ್ನು ಯಾರೇ ನೋಡಿದ್ರು ಒಂದು ಪ್ಯಾಟರ್ನ್ ಕಾಣಿಸ್ಕೊಂಡು ಬರುತ್ತೆ. ಅಂದರೆ ಅದನ್ನು ಆಫ್ಕೋರ್ಸ್ ಈಗ ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತಾರಲ್ಲ, ನಮ್ಮನ್ನೇ ನಾವು ನೋಡ್ಕೊಂಡಾಗ, ಓದ್ಕೊಳ್ಳುವಾಗ ಏನು ಹಿಂಗಾಗ್ತಿದೆ, ಇದೇ ಪ್ಯಾಟರ್ನ್ಗಳು ರಿಪೀಟ್ ಆಗ್ತಿದೆಯಲ್ಲ, ಇದೇ ಇರಬಹುದಾ ನನ್ನ ಜೀವನದ ಜರ್ನಿ ಅನ್ನೋ ರೀತಿ ಕಾಣಿಸುತ್ತೆ. ಅಂದರೆ ಈಗ ನೋಡಿ, ನಿಮ್ಮದು ಸ ರೇ ಇಂದ ಶುರು ಆಗಿದ್ದು ಸ ರೀಗ್ ಬಂದ್ರಿ, ಆಮೇಲೆ ಸಾ ರೀ ಕ ಅಂತ ಆದ್ರಿ, ಆಮೇಲೆ ಸಾ ಇದ್ದಿದ್ದೆ ಷಡ್ಜ ಅಂತ. ಈಗ ಹೇಗಂದರೆ ಮ್ಯೂಸಿಕ್ ಪರ್ಸ್ನಲ್ ಲೈಫಲ್ಲೂ ಒಂದು ರೀತಿಯಾದ ಪ್ಯಾಟರ್ನ್, ಮ್ಯೂಸಿಕ್ ಪ್ರೊಫೆಷ್ನಲ್ಲಿ ನೀವು ಹೇಳಿದ್ರಿ ಒಂದು 3 ತಲೆಮಾರಿನ ಕಲಾವಿದರು ಒಂದೇ ಕಚೇರಿಯನ್ನು ನೀಡ್ತಾ ಇದ್ದಾರೆ ಅಂತ. ಇದು ಅಷ್ಟೇ ಜನರೇಷನಲ್ ಅಪ್ರೋಚ್ ಅಂತ ತಗೊಂಡ್ರೆ, ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಇಲ್ಲಿ ಜೀನ್ಸ್ ಅನ್ನೋದು ಪಾಸ್ ಆಗ್ತಿದೆಯಾ, ಅಥವಾ ಕಲಿಕೆ ಅನ್ನೋದು ಪಾಸ್ ಆಗ್ತಿದೆಯಾ, ಅಥವಾ ಯಾವುದೋ ಒಂದು ಶಕ್ತಿ ಅನ್ನೋದು ಪಾಸ್ ಆಗ್ತಿದೆಯಾ, ಇದರ ಹಿಂದೆ ಏನಿರಬಹುದು? ಯಾಕಂದರೆ ಆಗಾಗ ಮಾತನಾಡುವಾಗ ದೇವರ ಅನುಗ್ರಹ ಅನ್ನೋದು ಹೇಳ್ತಾ ಇದ್ದೀರಾ, ದೇವರ ಅನುಗ್ರಹದಿಂದ ನನಗಿದಾಯಿತು ಅದಾಯಿತು. ಈ ಆಸ್ಪೆಕ್ಟ್ನ ನೋಡ್ಕೊಂಬಂದ್ರೆ, ಅಥವಾ ಈ ಒಂದು ಪರ್ಸ್ಪೆಕ್ಟಿವಲ್ಲಿ ನೀವು ಜೀವನವನ್ನು ನೋಡ್ತೀರಾ ಅಂತ ಅಂದರೆ ಏನು ಅನಿಸುತ್ತೆ? ಇಲ್ಲ, ಖಂಡಿತವಾಗಿಯೂ ದೇವರ ಅನುಗ್ರಹ ನಮ್ಮ ಪೂರ್ವಜರ ಒಂದು ಕೃಪೆ ಅಂತ ಹೇಳ್ಬೋದು. ನಾನು ಭಾವಿಸೋದು ಅನೇಕ ಬಾರಿ ನನಗನ್ಸಿದೆ. ಯಾಕೆಂದರೆ ಇವಾಗ ಎಷ್ಟೋ ಜನ ದೊಡ್ಡ ದೊಡ್ಡ ವಿದ್ವಾಂಸರ ಮಕ್ಕಳು ಅವರು ಅಷ್ಟು ಒಳ್ಳೆಯ ಕಲಾವಿದರಾಗಿ
ಹೊರಹೊಮ್ಮಲ್ಲ. ಹ್ಮ್ 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 ಆ, ಆಮೇಲೆ ಏನೂ ಬ್ಯಾಕ್ಗ್ರೌಂಡ್ ಇರ್ದಿರ ಅವ್ರ ಹ್ಮ್ ಮನೆಯಲ್ಲಿ ಯಾರೂ ಸಂಗೀತಗಾರ ಇಲ್ಲದೆ ಇಲ್ದೇ ಇದ್ರೂ ಇರೋರು. ಒಬ್ಬ ಅದ್ಭುತವಾದ ಸಂಗೀತಗಾರ ಓ ಬೆಳೀತಾರೆ. ಇದಕ್ಕೆ ಖಂಡಿತವಾಗಿಯೂ ನೀವು ಹೇಳ್ದಂಗೆ ಜೀನ್ಸ್, ಅದು ಎಲ್ಲೋ ಒಂದು 3-4 ತಲೆಮಾರು ಹಿಂದೆ ಯಾರೋ ಒಬ್ರು ಇರಬಹುದು, ಹ್ಮ್ ಹ್ಮ್ ಅವ್ರ ಜೀನ್ಸಿಂದ ಇವ್ರಿಗೆ ಏನ್ ಅದು ಬಂದಿರ್ಬೋದು. ಬಂದಿರಬಹುದು. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಟಚ್ ವುಡ್ ಏನಿದೆ ಅಂದರೆ, ನಮ್ಮ ತಂದೆ ಸುಮಾರು 35-40 ವರ್ಷ ಏಕಲವ್ಯನ ಥರ ಅವ್ರು ಕೊಳಲು ಪ್ರಾಕ್ಟೀಸ್ ಮಾಡಿದ್ರು. ಅವ್ರ ಕೊಳಲಿಗೆ ಗುರು ಇಲ್ಲ ನಮ್ಮ ತಂದೆಗೆ. ಗಾಯನ ಕಲ್ತರು, ಬಟ್ ಕೊಳಲು ಯಾವತ್ತೂ ಯಾರ ಹತ್ರ ಕಲಿಲ್ಲ. ಯಾಕೆಂದ್ರೆ ಕಲೀಲಿಲ್ಲ. ಇರಲೇ ಇಲ್ಲ ಯಾರು ಕಲಿಬೇಕು ಅಂದರೆ, ಕರ್ನಾಟಕದಲ್ಲೇ ಯಾರೂ ಇರಲಿಲ್ಲ. ಈ ವಾಸ್ ದ ಹ್ಮ್ ಫಸ್ಟ್ ಫ್ಲೂಟಿಸ್ಟ್ ಹ್ಮ್ ಕರ್ನಾಟಕದ ಹ್ಮ್ ಹಿಂದೂಸ್ತಾನಿ. ಹ್ಮ್ 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 ಸೊ ಅವರು 35-40 ವರ್ಷ ಏಕಲವ್ಯನ ಥರ ಏನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು, ಅದು ಅಬ್ಬಾ. ನನಗೆ 15-16 ವರ್ಷಕ್ಕೆ ಬಂತು. ನಾನು ಕಲ್ತ ಅಷ್ಟು ನಾನು ಏನು ನನ್ನ ನನ್ನ ಸ್ವಲ್ಪ ಕೊಡುಗೆಯನ್ನು ನಾನೇನು ನೀಡಿದೆ, ಅದು ನನ್ನ ಮಗನಿಗೆ 7-8ನೇ ವಯಸ್ಸಿಗೆ ಬಂತು. ಬಂತು. ಸೊ ಹಾಗಾಗಿ ಇಟ್ ಈಸ್ ವೆರಿ ರೇರ್ 3 ಮಾರಿನ ಒಂದು ಕೊಳಲು ವಾದಕರು ಅಥವಾ ಒಂದು ಸಂಗೀತ ಪರಂಪರೆ ಅದು ಮುಂದುವರ್ಕೊಂಡು ಹೋಗೋದು ಎಲ್ಲ ಪ್ರತಿ ಬಾರಿಯೂ ಆಗಲ್ಲ, ಎಲ್ಲ ಆಗಲ್ಲ. ಕಡೆನೂ ಆಗಲ್ಲ. ಸೊ ಇದೊಂದು ದೇವರ ಅನುಗ್ರಹ ಖಂಡಿತ ಹೌದು, ಒಂದು ಒಂದು ವಿಶೇಷವಾದ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಈಗ ಪ್ರಹರದ ಬಗ್ಗೆ ನೀವು ಆಗಲೇ ಹೇಳಿದ್ರಿ, ಬರವಣಿಗೆ ನಾನು ಯಾವತ್ತೂ ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಅದು ಕನ್ನಡದಲ್ಲಿ ಬರಿತೀನಿ ಅಂತ. ಅದಕ್ಕೆ ಮುಖ್ಯ ಇನ್ನೊಂದು ಕಾರಣ ಹೇಳ್ತೀನಿ. ನಾನು ಹೇಳಿದೆ, ನನ್ನ ಬಾಲ್ಯ ಎಲ್ಲ ನಾನು ಹೊರಗಡೆನೇ ಕಳೆದಿದ್ದು. ನಾನು ಅ ಈ ಕಲ್ತಿದ್ದೆ 8ನೇ ಗ್ರೇಡಲ್ಲಿ. ಪುಸ್ತಕ ಬರ್ದಿದ್ದೀರಾ? ಪುಸ್ತಕ ಬರೆದು ಅದು ಯಾಕೆ ಅಂದರೆ, ನಮ್ಮ ತಂದೆ ಅಜ್ಜ ಮುತ್ತಜ್ಜ ಅವರು ಅದ್ಭುತವಾದ ಲಿರಿಸಿಸ್ಟ್ ಇದ್ರಂತೆ. ಪ್ರತಿಭಾಂಕುರ ಅಂತ ಅವರ ಕಾವ್ಯನಾಮ. ಅವರು ಸುಮಾರು 3000 ಗೀತೆಗಳನ್ನ ಬರೆದಿದ್ರು. ಅದು ಎಲ್ಲ ಈ ಮದುವೆ ಸಮಾರಂಭದಲ್ಲಿ ನಡೀತಾ ಇರುವಂಥ ಬೇರೆ ಬೇರೆ ಏನು ನಡೀತಾ ಇರುತ್ತೆ, ಅದಕ್ಕೆಲ್ಲದಕ್ಕೂ ಒಂದೊಂದು ಗೀತೆಯನ್ನು ಬರೆದು, ಬಟ್ ಅವರು ಆ ಟೈಮಲ್ಲಿ ಕಂಪೋಸ್ ಮಾಡೋರು ಯಾರೂ ಇರಲಿಲ್ಲ ಅವ್ರ ಮನೆಯಲ್ಲಿ. ಅದಕ್ಕೆ ಅವರು ಯಾವ ಫಿಲ್ಮ್ ಸಾಂಗ್, ಲೇಟೆಸ್ಟ್ ಫಿಲ್ಮ್ ಸಾಂಗ್, ಹಿಟ್ ಸಾಂಗ್ ಇರುತ್ತೆ, ಆ ಟ್ಯೂನಿಗೆ ಕನ್ನಡದಲ್ಲಿ ಸಾಹಿತ್ಯ ಬರಿತಾ ಇದ್ರು. ಅದನ್ನು ಅವ್ರ 3 ಮಂದಿ ಹೆಣ್ಮಕ್ಳು ಅಂದರೆ ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ, ಅವ್ರ 3 ಸಿಸ್ಟರ್ಸು ಅದನ್ನೆಲ್ಲ ಬೈ ಹಾರ್ಟ್ ಹಾಡ್ತಾ ಇದ್ರು. ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಹಾಡೋರು ಅವನ್ನೆಲ್ಲ. ಏನೇ ಒಂದು ಮನೆಯಲ್ಲಿ ಒಂದು ಕಾರ್ಯ ನಡೀತು, ಆರತಿ ಹಾಡುಗಳು ಇವತ್ತಿಗೂ ಉತ್ತರ ಕರ್ನಾಟಕದಲ್ಲಿ ಅನೇಕ ಆರತಿ ಹಾಡುಗಳು ಫಿಲ್ಮ್ ಟ್ಯೂನ್ಸ್ ಇರೋದೆಲ್ಲ ನಮ್ಮ ಮುತ್ತಜ್ಜ ಬರೆದಿದ್ದು. ಸೊ ಆ ಬರವಣಿಗೆ ಏನಿದೆ ಅಲ್ಲಿಂದ ಬಂದಿರುವಂಥದ್ದು ಬಳುವಳಿ. ನಮ್ಮ ತಂದೆನೂ ನಾನು ಹೇಳಿದೆ ನಾಟಕಕಾರ, ಅವರು ಬರಿತಾ ಇದ್ರು. ಸೊ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಬರಿತೀನಿ ಅಂತ. ಥ್ಯಾಂಕ್ಸ್ ಟು ಕೋವಿಡ್ ಆದಾಗ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ ಬಂದಾಗ, ಆ TV OTTಗಳಲ್ಲೆಲ್ಲ ಸೀರಿಯಲ್ ನೋಡಿದಾಗ ಶಾಸ್ತ್ರೀಯ ಸಂಗೀತದ ಬಗ್ಗೆ ಯಾರೂ ಏನೂ ಮಾಡೇ ಇಲ್ವಲ್ಲ, ಬರೀ ಕ್ರೈಮ್ ರಿಲೇಟೆಡೇ ಬರ್ತಾ ಇದೆ ಅಂತ ತಲೆಯಲ್ಲಿ ಬಂದಾಗ, ಸರಿ ನೋಡೋಣ ಅಂದ್ಬಿಟ್ಟು ಎಪಿಸೋಡ್ ವೈಸ್ ಬರೋಣ, ಒಂದು 8 ಎಪಿಸೋಡ್ ಬರೆದು ಕೊಡೋಣ OTTಗೆ, ಯಾವ್ದಾದ್ರು ಬಂದರೆ ಬರಲಿ ಅಂತ ಬರೆದೆ. ಅಂದರೆ ಶಾಸ್ತ್ರೀಯ ಸಂಗೀತ ಆಧಾರವಾಗಿ ಇಟ್ಕೊಂಡು ಒಂದು ಕಥೆ. ಸೊ ಆವಾಗ ನಾನು ಆ್ಯಕ್ಚುಲಿ ಜಯಂತ್ ಕಾಯ್ಕಿಣಿ ಅವ್ರಿಗೆ ಕೇಳಿದೆ, ಸರ್ ಈ ಥರ ನಾನು ಇಂಗ್ಲೀಷಲ್ಲಿ ಬರೆದಿದ್ದೆ ಅದು ಮುಂಚೆ, ಅಮೆಝಾನಿಗೆ ಕೊಡಬೇಕು ಅಂತ. ಈ ಥರ ಎಪಿಸೋಡ್ ವೈಸ್ ಬರೆದಿದ್ದೀನಿ, ಬಟ್ ಮೈ ಫ್ರೆಂಡ್ಸ್ ಆರ್ ಸೇಯಿಂಗ್ ಅದನ್ನು ಕನ್ನಡಕ್ಕೆ ನೀನು ನಾವೆಲ್ ಬರಿ ಅಂತ. ಸೊ ಕಾಯ್ಕಿಣಿ ಅವ್ರು ಕೇಳಿದೆ, ಯಾರಾದರೂ ನಿಮ್ಮ ಶಿಷ್ಯರು ಇದ್ದಾರಾ, ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾನು ಓದ್ತೀನಿ ಇಂಗ್ಲೀಷಲ್ಲಿ, ಅವ್ರು ಕನ್ನಡದಲ್ಲಿ ಬರೀಲಿ. ಯಾಕೋ ನಿನ್ನ ಮಾತೃಭಾಷೆ ಕನ್ನಡ ಅಲ್ಲೇನೋ, ನೀವು ಬರೆಯೋ, ನೀನು ಯಾಕೆ ಬರೆಯೋಂಗಿಲ್ಲ ಅಂದರು. ಸರ್ ನಾನು ಯಾವತ್ತೂ ಬರದೇ ಇಲ್ಲ. ನೀ ಹೆಂಗೆ ಮಾತಾಡ್ತೀವಿ ಹಂಗೆ ಬರೀ, ನೀ ಧಾರವಾಡ ಕನ್ನಡದಾಗ ಮಾತಾಡ್ತೀಯಲ್ಲೋ ಧಾರವಾಡ ಕನ್ನಡದಾಗ ಬರೀ. ಆ್ಯಂಡ್ ಇನ್ಸಿಡೆಂಟ್ಲಿ ನನ್ನ ಸಬ್ಜೆಕ್ಟ್ ಇರೋದು ಧಾರವಾಡದ ಒಂದು ಸಂಗೀತಗಾರನ ಬಗ್ಗೆ, ಸಂಭಾಷಣೆ ಇರೋದೆಲ್ಲ ಧಾರವಾಡ ಕನ್ನಡದಲ್ಲಿ. ಸೊ ಹಾಗಾಗಿ ಬರೆಯೋಕ್ಕೆ ಶುರು ಮಾಡಿದೆ. ಬಟ್ ಐ ವಾಸ್ ಅಮೇಸ್ಡ್, ಐ ವಾಸ್ ಸರ್ಪ್ರೈಸ್ ಮೈಸೆಲ್ಫ್. ನಾನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಒಂದೊಂದೇ ಶಬ್ದಗಳು ಬರ್ತಾ ಇತ್ತು, ಪ್ಯಾರಾಗ್ರಾಫ್ಸ್ ಆಯಿತು, ಅದು ಬೆಳೀತಾನೆ ಹೋಯಿತು. ಐ ನೆವರ್ ರಿಯಲೈಸ್ ನನ್ನ ಕೈಲಿ ಆಗತ್ತೆ ಅಂತ. ಸೊ ಇವೆಂಚುಲಿ ಕನ್ನಡದಲ್ಲೇ ಮೊಟ್ಟ ಮೊದಲ ಕಾದಂಬರಿ ಬರೆದೆ. ಸೊ ಇದು ಎಲ್ಲವೂ ನನ್ನ ಪ್ರಕಾರ ಆಶೀರ್ವಾದ, ದೇವರ ಅನುಗ್ರಹ. ಅಂದರೆ ಈಗ ಪ್ಯಾಟರ್ನ್ ಬಗ್ಗೆ ಮಾತಾಡಾಯಿತು, ನಿಮ್ಮ ಅಂದರೆ ಕೊಳಲನ್ನು ನುಡಿಸಿ ನನ್ನ ಜೀವನವನ್ನು ಕಟ್ಕೋಬೇಕು, ಇದಕ್ಕೆ ಮನೆಯಲ್ಲೂ ಕೂಡ ನನಗೆ ಆಧಾರವಾಗಿ ನನ್ನ ಮಡದಿ ಇದ್ದಾಳೆ, ನನ್ನ ಜೀವನಕ್ಕೆ ಒಂದು ಆಧಾರ ಸಿಕ್ಕಿದೆ ಅಂದಾಗ, ಎಷ್ಟೋ ಕಡೆ ಕಾನ್ಸರ್ಟ್ಗಳಿರುತ್ತೆ, ರೆಕಾರ್ಡಿಂಗ್ಗಳಿರುತ್ತೆ, ಅಥವಾ ಪ್ರಯೋಗಗಳಿರುತ್ತೆ. ಯಾವುದಾದ್ರೂ ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಆಗದೆ ಇರುವಂತಹ ಸಂದರ್ಭ, ನಾನು ಅನುಭವಿಸಿರುವಂತಹ ಸಂದರ್ಭ ಕೊಳಲನ್ನು ನುಡಿಸುವಾಗ? ನಾನು ತುಂಬ ಹಿಂದೆ, ಮೇ ಬಿ ಐ ವಾಸ್ 23-24 ಏನೋ ಆವಾಗ, ಗದಗ್ನ ಒಂದು ಪುಣ್ಯಾಶ್ರಮ ಇದೆ, ಪಂಚಾಕ್ಷರ ಗವಾಯಿಗಳ ಆಶ್ರಮ. ಅಲ್ಲಿ ಒಂದು ಅಹೋರಾತ್ರಿ ಕಾರ್ಯಕ್ರಮ ನಡೆಯುತ್ತೆ, ಇವತ್ತಿಗೂ ನಡೆಯುತ್ತೆ. ದೊಡ್ಡ ಜಾತ್ರೆ, ಅಜ್ಜವ್ರ ಜಾತ್ರೆ ಅಂತ ಹೇಳಿ, ಎಲ್ಲ ಶಾಸ್ತ್ರೀಯ ಸಂಗೀತಗಾರರು ಅಲ್ಲಿ ಸೇವೆ ಅಂತ ಕಾರ್ಯಕ್ರಮ ನೀಡ್ತಾರೆ. ಅಲ್ಲಿ ನಂದು ಕಾರ್ಯಕ್ರಮ ಇತ್ತು. ರಾತ್ರಿ
2 ಗಂಟೆನೋ 3 ಗಂಟೆನೋ ನಾನು ನನ್ನ ಸರದಿ ಬಂದಾಗ ಅಲ್ಲಿಯ ಒಂದು ಅದ್ಭುತವಾದ ವಾತಾವರಣ. ಎಲ್ಲ ಹಳ್ಳಿಯವರು ಇರ್ತಾರೆ, ಸುತ್ತಮುತ್ತಲು ಹಳ್ಳಿಯವರೆಲ್ಲ ಟ್ರ್ಯಾಕ್ಟರು ಚಕಡಿ ಮಾಡ್ಕೊಂಡು ಬಂದು ರಾತ್ರಿ ಎಲ್ಲ ಕೂತು ಮಿರ್ಚಿ ಚಹಾ ತಿನ್ಕೋತ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಎಷ್ಟು ಒಂದು ಸಂಸ್ಕಾರ ಇದೆ ಅಂದರೆ, ತಲತಲಾಂತರದಿಂದ ಅವರು ಆ ಅಜ್ಜವ್ರದ್ದು ಪಂಚಾಕ್ಷರ ಗವಾಯಿ, ಪುಟ್ಟರಾಜ ಗವಾಯಿಗಳು ಅವರು ಹಳ್ಳಿಗೂ ಹೋಗಿ ಸಂಗೀತ ಕಾರ್ಯಕ್ರಮ ನೀಡಿರೋದ್ರಿಂದ ಅವ್ರು ಆ ವಾತಾವರಣದಲ್ಲಿ ಬೆಳೆದಿದ್ದಾರೆ ಅವರು ಆಗಿನ ಸಮಯದಲ್ಲಿ. ಸೊ ಅವ್ರು ಎದುರುಗಡೆ ಕೂತ್ಕೊಂಡು ಕೇಳಬೇಕಾದ್ರೆ ನಾನು ಅಂದ್ಕೊಂಡು ಇವರೆಲ್ಲ ಏನು ಸಂಗೀತವನ್ನು ಆಸ್ವಾದಿಸ್ತಾರ ಏನು ಅಂತ. ಯಾಕಂದ್ರೆ ನೋಡಿದ್ರೆ ಎಲ್ಲರೂ ದೇ ವರ್ ಲೈಕ್ ಫಾರ್ಮರ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಆ ಸ್ಥಳದ ಬಗ್ಗೆ ನಾನು ಕೇಳಿದ್ದೆ, ಬಟ್ ಯಾವತ್ತೂ ಅಲ್ಲಿ ಒಳಗಡೆ ಕಾರ್ಯಕ್ರಮ ನೀಡೋ ಅವಕಾಶ ಸಿಕ್ಕಿದ್ದಿಲ್ಲ. ಅಲ್ಲಿ ನುಡಿಸ್ಬೇಕಾದ್ರೆ ಅದು ಏನಾಯ್ತೋ ಗೊತ್ತಿಲ್ಲ, ಸಮ್ ಮ್ಯಾಜಿಕ್ ಹ್ಯಾಪನ್. ಏನೋ ಒಂದು ಸಂಗತಿ ನಾನು ಯಾವತ್ತೂ ನುಡಿಸ್ದೇ ಇರೋದು, ಯಾವತ್ತೂ ಯೋಚನೆ ಮಾಡದಿರೋ ಒಂದು ಸಂಗತಿ ಬಂದ್ಬಿಡ್ತು ಅಲ್ಲಿ. ಅಂದರೆ ಇಟ್ ವಾಸ್ ಲೈಕ್ ಒಂದು 40 ಸೆಕೆಂಡ್ಸದ್ದು ಒಂದು ಉದ್ದದ ಒಂದು ಏನೋ ಒಂದು ಆಲಾಪ, ಎಲ್ಲೆಲ್ಲೋ ಹೋಗಿ ಏನೇನೋ. ಸೊ ಅಲ್ಲಿ ಹೆಂಗೆ ಅಂದರೆ, ಜನ ಏನಾದರೂ ಇಷ್ಟ ಆದರೆ ಜೋರಾಗಿ ಚಪ್ಪಾಳೆ ಹೊಡಿತಾರೆ, ವಿಸಿಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಟ್ ಇಸ್ ಮೋರ್ ಲೈಕ್ ಸೀಯಿಂಗ್ ಆ್ಯಕ್ಷನ್ ಮೂವಿ ಆನ್ ಅ ಸ್ಕ್ರೀನ್. ಅದೇ ಥರ ಅವರು ರಿಯಾಕ್ಟ್ ಮಾಡೋದು. ಬರೀ ವಾ ಬಲೆ ಹಿಂಗನ್ನಲ್ಲ, ಅವರು ಫುಲ್ ಖುಲ್ಲ ಓ ಏನ್ರಿ ಅಂತ ಹಿಂಗೆಲ್ಲ ಅವ್ರ ಅಪ್ರಿಸಿಯೇಷನೇ ಆ ಥರ ಇರೋದು. ಸೊ ದ್ಯಾಟ್ ವಾಸ್ ಹ್ಯಾಪ್ನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ಆ ಮೂಮೆಂಟಿಗೆ ದ ಹೋಲ್ ಥಿಂಗ್ ವೆಂಟ್ ಸೈಲೆಂಟ್. ಏನು ನಿಶಬ್ದತೆ ಅಂದರೆ ಒಂದು 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 ಆ ಸಂಗೀತದಲ್ಲಿ ಆ ಕ್ಷೇತ್ರದಲ್ಲಿ ಆ ಪವರ್ ಇದೆ ಅಂತ ನಾನು ಭಾವಿಸೋದು, ನನ್ನ ನುಡಿಸಣಿಕೆ ಅಂತ ನಾನು ಹೇಳಲ್ಲ. ಸಮಥಿಂಗ್ ಹ್ಯಾಪನ್ ಅಲ್ಲಿ. ಆ ಮೂಮೆಂಟಲ್ಲಿ ದ ಹೋಲ್ ಆಡಿಯನ್ಸ್ ಇನ್ಕ್ಲೂಡಿಂಗ್ ದ ಆರ್ಟಿಸ್ಟ್ ಆನ್ ದ ಸ್ಟೇಜ್, ಅಲ್ಲಿರೋರು ಎಲ್ರಿಗೂ ಒಂದೇ ಸಮಯಕ್ಕೆ ಏನೋ ಒಂದು ಆವರಿಸ್ಕೊಂತು, ಏನೋ. ಸೊ ನನಗೂ ಗೊತ್ತಿಲ್ಲ ಅದು ಹೇಗೆ ಬಂತು ಅಂತ. ಸೊ ದ್ಯಾಟ್ ಹ್ಯಾಪನ್, ದ್ಯಾಟ್ ಮ್ಯಾಜಿಕ್ ಹ್ಯಾಪನ್ ಫಾರ್ ಅ ವೈಲ್. ನನಗೊಂದು 2-3 ಸೆಕೆಂಡ್ ಐ ವಾಸ್ ಬ್ಲ್ಯಾಂಕ್, ಏನಾಯ್ತು ಈಗ ಅಂತ. ವಾಟ್ ಹ್ಯಾಪನ್. ಸೊ ಟು ಕಮ್ ಬ್ಯಾಕ್ ಟು ದ ಮತ್ತೆ ವಾಪಸ್ ಅದನ್ನು ರಾಗಕ್ಕೆ ಇಟ್ ಟುಕ್ ಮಿ ಅ ವೈಲ್. ಸೊ ದ್ಯಾಟ್ ಈಸ್ ಒನ್. ಅದಾದಮೇಲೆ ಅಲ್ಲಿ ಒಬ್ಬರು 90 ವರ್ಷದ ವಯಸ್ಸಾದ ಮುದುಕಿ ಅಜ್ಜಿ, ಫುಲ್ ಅಳ್ತಾ ಇದ್ದಾರೆ ಅವರು ಅಂತ. ಅವ್ರು ಬಂದು ಕಾಲಿಗೆ ಬಿದ್ದರು. ಕೃಷ್ಣ ಪರಮಾತ್ಮನ ನೋಡ್ದಂಗೆ ಆಯ್ತಪ್ಪ ಅಂತಂದು. ಐ ಸೆಡ್ ಇಲ್ಲ ರೀ, ನಾನೇನು ಮಾಡಿಲ್ಲ, ಅದು ಆಯಿತು ಅಷ್ಟೇ, ಅದು ಐ ಕೆನಾಟ್ ರೀಕ್ರಿಯೇಟ್ ಇಟ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಆ ಥರದ್ದು ಒಂದು. ಆ್ಯಂಡ್ ಈ ಥರ ಸುಮಾರು ಕೆಲವು ಸತಿ ಆಗ್ಬಿಡ್ತದು. ಇಟ್ ಈಸ್ ನಾಟ್, ಐ ಡೋಂಟ್ ಥಿಂಕ್ ಪ್ರತಿ ಸತಿ ನಾನು ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ ಈ ಸತಿ ಹಿಂಗೆ ಮಾಡೇ ಮಾಡ್ತೀನಿ ಅಂತ ಹೋದರೆ ಆಗಲ್ಲ. ಅದು ಒನ್ಸ್ ಅದೇನೋ ಒಂದು ಮೇ ಬಿ ದಿ ಸರೆಂಡರ್, probably when you are not conscious ಅಥವಾ awareness, when you are completely involved ಆಗುತ್ತೆ. ಒಂದೊಂದು ಸತಿ ಆ ಲೆವಿಟೇಷನ್ ಫೀಲ್ ಬರುತ್ತೆ ನಮಗೂ ನುಡಿಸ್ಬೇಕಾದ್ರೆ. ಫಾರ್ ಅ ಮೂಮೆಂಟ್ ವಿ ಡೋಂಟ್ ರಿಯಲೈಸ್ ವೇರ್ ವಿ ಆರ್. ಅದು ಒಂಥರ ಒಂದು ಬೇರೆ ಝೋನ್ಗೆ ಹೋಗಿರ್ತೀವಿ, ಒಂದು ಟ್ರಾನ್ಸೆಂಡೆಂಟಲ್ ಸಿನಾರಿಯೋ ಅಲ್ಲಿ. ಮತ್ತು ಅದು ನಾವು ಪುಸ್ತಕದಲ್ಲಿ ಅನೇಕ ಬಾರಿ ಓದಿದ್ದೀವಿ, ದೊಡ್ಡ ದೊಡ್ಡ ದಿಗ್ಗಜ ಗಾಯಕರಿಗೆ ಆ ಥರ ಆಗೋದು ಅಂತ. ಸೊ ಸಮ್ಟೈಮ್ಸ್ ವಿ ಎಕ್ಸ್ಪೀರಿಯನ್ಸ್, ವೆರಿ ರೇರ್ಲಿ ಇಟ್ ಹ್ಯಾಪನ್ಸ್. ಕೆಲವು ಸತಿ ತುಂಬಿದ ಸಭಾಂಗಣದಲ್ಲೂ ಆಗುತ್ತೆ, ಕೆಲವು ಸತಿ ಒಬ್ಬನೇನು ಕೂತ್ಕೊಂಡು ನೋಡಿಸ್ತಿರ್ಬೇಕಾದ್ರೂ ಆಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸಸ್ ಇದೆ. ಬಟ್ ಇನ್ನು ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ, ಕೆಲವು ಸತಿ ಇವಾಗ ವೆರಿ ರೀಸೆಂಟ್ಲಿ ವಿ ಲಾಸ್ಟ್ ಉಸ್ತಾದ್ ಜಾಕಿರ್ ಹುಸೇನ್. ಸೊ ಅವ್ರು ನಂಗೆ ಮ್ಯಾಟ್ನಿ ಐಡಲ್ ಬಾಲ್ಯದಿಂದಲೂ. ಈ ಕೂದಲು ಆ ಥರ ಬಿಡೋದಕ್ಕೂ ಅವರೇ ಕಾರಣ. ಸೊ ಅಂಬೇಡ್ಕರ್ ಭವನಲ್ಲಿ ಅವ್ರದ್ದು ಸೋಲೋ ಕಾರ್ಯಕ್ರಮ ಇತ್ತು, ಅದಕ್ಕೆ ಮುಂಚೆ ನಂದು ಸೋಲೋ ಇಟ್ಟಿದ್ರು. ಸೊ ಐ ವಾಸ್ ಸಪೋಸ್ ಟು ಓಪನ್ ಫಾರ್ ಉಸ್ತಾದ್ ಜಾಕಿರ್ ಹುಸೇನ್. ನಾನು ನುಡಿಸ್ತಾ ಇದ್ದೀನಿ, ಆ್ಯಂಡ್ ಅಫ್ಕೋರ್ಸ್ ಪೀಪಲ್ ಆರ್ ದೇರ್ ಓನ್ಲಿ ಟು ಲಿಸನ್ ಟು ಜಾಕಿರ್ ಹುಸೇನ್, ನಾಟ್ ಮೀ. ಐ ರಿಯಲೈಸ್ ದ್ಯಾಟ್. ಬಟ್ ಐ ಸೆಡ್, ಸಿ ಒಂದು ಅರ್ಧ ಗಂಟೆ ನುಡಿಸಿ ಅಂತ ಹೇಳಿದ್ದಾರೆ, ಐ ಜಸ್ಟ್ ಡೂ ಮೈ ಸೇವಾ ಆ್ಯಂಡ್ ಗೆಟ್ ಅಪ್ ಆ್ಯಂಡ್ ಗೋ ಅಂತ. ಬಟ್ ನುಡ್ಸೋಕ್ಕೆ ಶುರು ಮಾಡಿದೆ, ಆ್ಯಂಡ್ ದೆನ್ ಐ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ಮೈ ಮ್ಯೂಸಿಕ್. ಕಣ್ಣು ಮುಚ್ಕೊಂಡು ನುಡಿಸ್ತಾ ಇದ್ದೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಕಣ್ಣು ತೆಗೆದು ಹಿಂಗೆ ಸೈಡ್ ವಿಂಗಲ್ಲಿ ನೋಡಿದ್ರೆ ಜಾಕಿರ್ ಹುಸೇನ್ ಅವ್ರು ಹಿಂಗೆ ನಿಂತಿದ್ದಾರೆ. ಐ ವಾಸ್ ಲೈಕ್, ಏನು ಮಾಡಲಿ, ನಾನು ಕೊಳಲು ಇಟ್ಬಿಟ್ಟು ಓಡ್ಬಿಡ್ಲಾ ಅಂತ. ಹಿ ರಿಯಲೈಸ್, ಜಸ್ಟ್ ಪ್ಲೇ ಕಂಟಿನ್ಯೂ ಅಂತ ಹೇಳಿದ್ರು. ಅಲ್ಲಿ ಅವರು ಹೇಳಿದ್ರು, ಆಮೇಲೆ 20 ನಿಮಿಷ ಆಯಿತು ನೀವು ಶುರು ಮಾಡಿದಾಗಿಂದಾನೇ ಬಂದು ನಿಮ್ಮದು ಕೇಳಬೇಕು ಅಂತ ಅಲ್ಲಿ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಫುಲ್ ಕೇಳ್ತಾ ಇದ್ರು ನಿಮ್ಮದು ಅಂತ. ಸೊ ದೆನ್ ಆಫ್ಟರ್ ದ್ಯಾಟ್ ಹಿ ಬ್ಲೆಸ್ಡ್ ಮೀ. ಆ್ಯಂಡ್ ಮೈಕಲ್ಲೂ ಅವರು ಹೇಳಿದ್ರು ನನ್ನ ಕೊಳಲಿನ ಬಗ್ಗೆ, ನುಡಿಸಾಣಿಕೆ ಬಗ್ಗೆ. ಸೊ ದ್ಯಾಟ್ ವಾಸ್
ಏನೋ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು. ಆಗಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಅವರು ಕೇಳಬೇಕು ಇವನು ಏನು ನುಡಿಸ್ತಾ ಇದ್ದಾನೆ. ಆ್ಯಂಡ್ ದೆನ್ ನಮ್ಮ ಇನ್ಸ್ಟಿಟ್ಯೂಟ್ ಇನಾಗ್ರೇಷನ್ಗೂ ಅವ್ರನ್ನೇ ಕರೆಸಿದ್ವಿ. ಸೊ ಅವಾಗಲೂ ಅವ್ರು ಫಸ್ಟ್ ರೋ ಅಲ್ಲಿ ಕೂತ್ಕೊಂಡು ನಾವೆಲ್ಲರೂ ನುಡಿಸೋದನ್ನ ಕೇಳಿದ್ರು. ಅಪ್ಪ. ಸೊ ಇವೆಲ್ಲನೂ ಒಂಥರ ಏನೋ ಸಮಥಿಂಗ್ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್. ಅಪ್ಪ. And one more incident was when I got the rarest of the rare opportunities ಹ್ಮ್. to perform alongside Ustad Zakir Hussain and Vidwan Bal Murali Krishna. ಉಮ್ಮ. ಇಬ್ಬರ ಜೊತೆಗೆ ಕೂತ್ಕೊಳ್ಳೋದು. ದ್ಯಾಟ್ ವಾಸ್ ಒನ್. ಅವತ್ತು ನನಗೆ ಈ ದ ಎಕ್ಸಿಸ್ಟೆನ್ಸ್ ಆಫ್ ಸಮ್ ಸೂಪರ್ ನ್ಯಾಚುರಲ್ ಫೋರ್ಸ್ ಅಂತೀವಲ್ಲ, ಒನ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ಲಿ ಥಿಂಗ್ಸ್, ಅದು ಅವತ್ತು ನಂಗೆ ರಿಯಲೈಸ್ ಆಯಿತು. ಬಿಕಾಸ್ ಅವ್ರು ಇಬ್ಬರದ್ದು ಹೆಂಗಿತ್ತು ಅಂದರೆ, ದೇ ವಾಸ್ ಫೇಸಿಂಗ್ ದ ಆಡಿಯನ್ಸ್, ಬೋತ್ ಆಫ್ ಅಸ್ ಆರ್ ನಾಟ್ ಲುಕಿಂಗ್ ಎಟ್ ಈಚ್ ಅದರ್. ಐ ಆಮ್ ಸಿಟ್ಟಿಂಗ್ ಹಿಯರ್, ಈ ಥರ ಅವರಿಬ್ರು ಕೂತ್ಸ್ಯಾರ, ನಾನು ಇಲ್ಲಿ ಕೂತಿದ್ದೀನಿ, ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಅವರಿಬ್ರು ಒಬ್ರು ನೋಡ್ತಾ ಇಲ್ಲ. ಬಟ್ ಬಾಲಮುರಳಿ ಕೃಷ್ಣ ಸರ್ ಹಾಡ್ತಿರೋದು ಪ್ರತಿಯೊಂದೂ ಜಾಕಿರ್ ಹುಸೇನ್ ಅವರು ಡಗ್ಗಾಲ್ ನುಡಿಸ್ತಾ ಇದ್ದಾರೆ, ಎವ್ರಿಥಿಂಗ್. ಅಂದರೆ ಇಟ್ ವಾಸ್ ಲೈಕ್ 100 ವರ್ಷಗಳಿಂದ ಇಬ್ರು ಒಟ್ಟಿಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ಜಾಕಿರ್ ಹುಸೇನ್ ಅವ್ರು ಏನು ನುಡಿಸ್ತಾರೆ ಅಂತ ಬಾಲಮುರಳಿ ಸರ್ ಅವ್ರಿಗೆ ಗೊತ್ತು, ಅವ್ರು ಭಲೆ ಅಂದ ಮಧ್ಯೆ ಅಂತಿದ್ದಾರೆ. ಆ್ಯಂಡ್ ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮುರಳಿ ಅಂತ ಒಂದು ಶಬ್ದ ಬಂತು ಅಂದ್ಕೊಂಡು ಇಬ್ರು ನನ್ನ ಹತ್ರ ತಿರುಗಿದ್ರು, ಮುರಳಿ ನೀನು ಈ ಬೋತ್ ಆಫ್ ಅಸ್ ಆರ್ ಲುಕಿಂಗ್ ಎಟ್ ಮೀ, ನಾವು ವಾಟ್ ಡು ಐ ಡೂ ಅಂತ. ನಾನು ಫುಲ್ಲು ಪರ್ಪ್ಲೆಕ್ಸ್ಡ್ ಆಗಿ ಕಷ್ಟಪಟ್ಟು ಏನೋ ಕಾನ್ಸಂಟ್ರೇಟ್ ಮಾಡಿ ನುಡಿಸ್ದೆ. ಜನ ಎಂಜಾಯ್ ಮಾಡಿದ್ರು, ಚಪ್ಪಾಳೆ ತಟ್ಟಿದ್ರು ಎಲ್ಲ. ಆ್ಯಂಡ್ ದೆನ್ ಐ ವಾಂಟೆಡ್ ಟು ಫಿನಿಶ್ ಇಟ್ ವಿತ್ ಅ ತಿಹಾಯಿ. ಸೊ ಏನೋ ಒಂದು ನುಡಿಸ್ಬೇಕು ಅಂತ ಸ್ಪಾಟಲ್ಲಿ ಏನೋ ಒಂದು ಶುರು ಮಾಡಿದೆ. ಆ ತಿಹಾಯಿ ಅಂದರೆ ಒಂದು ಫ್ರೇಸನ್ನು 3 ಸತಿ ನುಡಿಸ್ತೀವಿ, 3ನೇ ಸತಿ ಹಾಂ 3 ಟೈಮ್ಸ್ ನುಡಿಸ್ತೀವಿ. ಆ ಥರ ನಾವು ಮಾಡ್ತೀವಿ. ಹಾಂ 3 ಸತಿ ನುಡಿಸ್ಬೇಕು ಆ ಫ್ರೇಸ್. ಅದು ಬಹಳಷ್ಟು ಏನಂದರೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಾವು ಮನೆಯಲ್ಲಿ ರಿಯಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇದೇ ನುಡಿಸ್ಬೇಕು ಅಂತ ಅಂದ್ಕೊಂಡಿರೋವಂಥದ್ದು. ಬಟ್ ಆ ಸ್ಪಾಟಲ್ಲಿ ನನಗೇನೋ ಒಂದು ಹೊಳಿತು, ಆ ಟೈಮಲ್ಲಿ ನುಡಿಸ್ದೆ. ದ ಗ್ರೇಟೆಸ್ಟ್ ಥಿಂಗ್ ದಟ್ ಐ ರಿಯಲೈಸ್ಡ್ ವಾಸ್ ವೆನ್ ಐ ಎಂಡೆಡ್ ದ ಫಸ್ಟ್ ಪಾರ್ಟ್, ಮೊದಲನೇ ಇದನ್ನು ಫ್ರೇಸ್ ಮುಗಿಸ್ದಾಗ್ಲೇ ಅವರಿಬ್ಬರು ಭಲೆ ಅಂದರು. ಅಂದರೆ ಇನ್ನ 2 ಸತಿ ಇದನ್ನು ನುಡಿಸ್ತಾನೆ ಇವನು, ಇದು ಅಲ್ಲಿಗೆ ಬಂದು ಮುಗಿಯುತ್ತೆ ಅಂತ ಅವ್ರಿಗೆ ಅವಾಗಲೇ ಗೊತ್ತಾಗಿತ್ತು. ಅಂದರೆ ಯಾವ ಮಟ್ಟದ ಒಂದು ಸಾಧನೆ ಅವರಿಬ್ಬರದು. ನಾನು ಅವರು ಹಾಡಿದ್ದನ್ನು ನುಡಿಸೋದಕ್ಕೆ ಕಷ್ಟಪಡ್ತಾ ಇದ್ದೆ, ಅಂದರೆ ಅರ್ಥ ಮಾಡಿಕೊಂಡು. ಅವರು ನಾನು ಫಸ್ಟ್ ಟೈಮ್ ಹಿಂಗೆ ಶುರು ಮಾಡಿದ ತಕ್ಷಣ ಭಲೆ ಅಂತ ಅಂದ್ಬಿಟ್ರು. ನನಗೆ ಅಲ್ಲೇ ಒಂಥರ ಸ್ಫೂರ್ತಿ ಸಿಕ್ತು, ಓ ನಾನು ಕರೆಕ್ಟ್ ಹಾದಿಯಲ್ಲಿದ್ದೀನಿ ಅಂತ. ಬಟ್ ಆಮೇಲೆ ನಾನು ತುಂಬ ಇವತ್ತಿಗೂ ನಾನು ಅದು ಐ ಕ್ಯಾನಾಟ್ ಇಮ್ಯಾಜಿನ್ ಹೌ ಕ್ಯಾನ್ ದೇ ಆಂಟಿಸಿಪೇಟ್ ಆ್ಯಂಡ್ ನೋ ವಾಟ್ ದಿಸ್ ಫೆಲೋ ಇಸ್ ಗೋಯಿಂಗ್ ಟು ಡೂ ಅಂತ. ಅದಕ್ಕೆ ಸಾಧನೆ ಬಿಟ್ಟು ಬೇರೆ ಯಾವುದೂ ಪದ ಇಲ್ಲ. ಅಂದರೆ ಜೊತೆಗೆ ಸಾಧನೆ ಮಾಡ್ತಾ ಮಾಡ್ತಾ ಯಾವುದೇ ಕ್ಷೇತ್ರ ಆಗಿರಲಿ, ಅದು ನೀವೇನು ಹೇಳಿದ್ರಿ ಟೆಲಿಪೆಥಿಕ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ನೀನು ಮುಖನೇ ನೋಡೋದು ಬೇಡ, ಸಂಗೀತಕ್ಕೆ ಅಷ್ಟು ಶಕ್ತಿ ಇದೆ. ಮುಂದೆ ನೀನು ಎಲ್ಲಿಗೆ ಹೋಗಬಲ್ಲೆ ಅಂತ. ಅಂದರೆ ಒಂದು ಮಾನವನ ದೇಹ ಇಷ್ಟು ಯೋಚನೆ ಮಾಡಬಲ್ಲ, ಇದಕ್ಕೆ ಇಷ್ಟೊಂದು ಶಕ್ತಿ ಇದೆ, ಸಂಗೀತ ಅಷ್ಟು ಒಂದು ಕಾಂಟ್ರಿಬ್ಯೂಷನ್ ಮಾಡಬಲ್ಲದು ಅನ್ನೋವಂಥ ಮೊಮೆಂಟ್ಸ್ ಇದು. ಜೊತೆಗೆ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಇದೆಲ್ಲ ಅಂತ ಹೇಳಿದ್ರಿ. ನಾನು ಅದ್ರ ಬಗ್ಗೆ ಇತ್ತು ಅಂದರೆ ಜೀವನದಲ್ಲಿ ಈ ಜಾದು ಅನ್ನೋದನ್ನ ನೀವು ನಂಬ್ತೀರಾ, ಜೀವನದಲ್ಲಿ ಮಿರಾಕಲ್ಸ್ ಅನ್ನೋದು ಆಗಿದೆಯಾ ಅಂತ. ನೀವು ಅಜ್ಜರ ಜಾತ್ರೆಯಲ್ಲೇ ಎಲ್ಲರೂ ನುಡಿಸಿದ್ದು, ಅದು ಅಂಥ ಕ್ಷಣಗಳ ಬಗ್ಗೆ ಕೇಳುವಾಗಲೇ ಗೊತ್ತಾಗುತ್ತೆ ನೀವು ನಿಮ್ಮ ಜೀವನದಲ್ಲಿ ಇಂಥ ಮಿರಾಕಲ್ಸ್ನೆಲ್ಲ ನೋಡಿದ್ದೀರಾ ಅಂತ. ಇದ್ರ ಮಧ್ಯ ಏನು ಕೇಳಬೇಕಾಗಿತ್ತು ನಾನು ಅಂತ ಹೇಳಿದ್ರೆ, ಬಹುಶಃ ಈ ಥರ ಕಾನ್ಸರ್ಟ್ಗಳನ್ನು ಕೇಳೋವಂಥ ಪಾಪ್ಯುಲೇಷನ್ ಕಮ್ಮಿ ಇರಬಹುದು. ಆದರೆ ಕರ್ನಾಟಕದಲ್ಲಿ ಈಗ ಪ್ರವೀಣ್ ಗೋಡ್ಖಿಂಡಿ ಅಂತ ಹೇಳಿದ ತಕ್ಷಣ ಅವ್ರು ಇದಲ್ವಾ, ಇದು ನುಡಿಸಿದಾರಲ್ವಾ. ಬೇಸಿಕ್ ಸರ್, ಎಲ್ಲದಕ್ಕಿಂತ ತುಂಬಾ ಪಾಪ್ಯುಲರ್ ಆಗಿರೋ ಟ್ಯೂನ್ ಯಾವುದು ಗೊತ್ತಾ ನಿಮ್ಮದು? ಎಲ್ಲ ಸಮಾರಂಭಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಬಹುಶಃ ನನಗನ್ಸುತ್ತೆ ಒಂದು 50, 60, 100 ವರ್ಷ ಆದರೂ ಯಾವುದೇ ಸಭಾ ಕಾರ್ಯಕ್ರಮದಲ್ಲಿ ಇದು ಬರ್ತಾನೆ ಇರುತ್ತೆ ಅಂತ ಕಾಣಿಸುತ್ತೆ. ಇಂತಹ ಮೈಲುಗಲ್ಲು ಸಾಕಷ್ಟು ಇದೆ. ನನಗೆ ತುಂಬ ಇಷ್ಟವಾಗಿರೋ ಅಂಥ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿದ್ರೆ, ನಾನವಾಗ ಚಿಕ್ಕವಳು, ನಮಗೆ ಈ ಟಿ ವಿನ ನೋಡಿ ಅಷ್ಟೇ ಅಭ್ಯಾಸ. ಆ ಟಿ ವಿಯಲ್ಲಿ ಬರ್ತಿದ್ದಂಥ ಈ ಸೀರಿಯಲ್ಗೆ ನೀಡಿರುವಂಥ ಕೊಡುಗೆಗಳು, ಚಿಕ್ಕ ಚಿಕ್ಕ ಕೊಡುಗೆಗಳು ನಿಮ್ಮ ಕಡೆಯಿಂದ, ನಮಗೆ ಅದೇ ಒಂದು ದೊಡ್ಡದು. ಒಂದು ಸೀಕ್ವೆನ್ಸ್ ಬರುತ್ತೆ, ಏನೋ ಒಂದು ಎಮೋಷ್ನಲ್ ಇದಂತಂದರೆ ಹಿಂದ್ಗಡೆಯಿಂದ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಸಸರಿರಿ ಗಗಮಮ್ಮ ಹೇಳ್ತಿರೋದು ಕೇಳಿಸುತ್ತೆ. ಈ ಥರ ಕೇಳುಗನಿಗೆ ಕೊಡಬೇಕಾಗಿರುವಂಥ ಕಾಂಟ್ರಿಬ್ಯೂಷನ್ಗಳ ಬಗ್ಗೆ ಮಾತಾಡೋದಾದರೆ, ಒಂದು ಭಾವಗೀತೆ ಇರಬಹುದು, ಕ್ಯಾಸೆಟ್ಸ್ ರೆಕಾರ್ಡಿಂಗ್ ಇರಬಹುದು, ಸೀರಿಯಲ್ ಆಲ್ಬಮ್ಸ್ ಇರಬಹುದು, ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳ ಬಗ್ಗೆ ಮಾತಾಡೋದಾದರೆ ಏನು ಹೇಳ್ತೀರಾ? ಅದೇ ಇವೆಲ್ಲ ಹಂತ ಹಂತವಾಗಿ ನನ್ನ ಮಡ್ಲಲ್ಲಿ ಬಿದ್ದಿರುವಂಥದ್ದು ಅಂತ ನಾನು ಭಾವಿಸ್ತೀನಿ.
ಸಿ ಎಲ್ಲಕ್ಕೂ ಮುಂಚೆ ನಾನು ಗರ್ವ ಅಂತ ಒಂದು ಟಿವಿ ಸೀರಿಯಲ್ಗೆ ಟೈಟಲ್ ಸಾಂಗ್ ಪ್ರಕಾಶ್ ಬೆಳವಾಡಿ ಅವರು ಹೌದು ಮಾಡಿರುವಂಥದ್ದು. ಹೌದು. ಆರು ಹಿತವರು ಈ ಮೂವರೊಳಗೆ ಅನ್ನುವಂಥ ಒಂದು ಗೀತೆ, ಅದು ಪುರಂದರದಾಸರ ಗೀತೆ. ಅದನ್ನ ಕೊಟ್ಟು ಇದನ್ನು ನೀವು ಕಂಪೋಸ್ ಮಾಡ್ರಿ ಅಂದ್ರು. ಆಗಿನ ಸಮಯದಲ್ಲಿ ಟಿವಿ ಧಾರಾವಾಹಿಗಳು ಅಂದ್ರೆ ಅದ್ರದ್ದು ಟೈಟಲ್ ಏನಿರುತ್ತೆ ಅದೇ 3 ಬಾರಿ ಬರೋದು ಅಂತದ್ದು ಒಂದು ಪ್ರಥೆ, ಹೌದು ಹೌದು ಒಂದು ಸಿಸ್ಟಮ್. ಹೌದು. ಯಾವುದು ಗರ್ವ ಅಂತಂದ್ರೆ ಗರ್ವ 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 ಅಂತ ಎಲ್ಲರೂ ಇಮ್ಯಾಜಿನ್ ಮಾಡೋದು. ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಸು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ರು. ಆ ಟೈಟಲ್ ಏನಿರುತ್ತೆ ಅದೇ 3 ಬಾರಿ ಮಾಡೋದು. ದಟ್ ಈಸ್ ಕಾಲ್ಡ್ ದ ಜಿಂಗಲ್. ಈ ವಾಷಿಂಗ್ ಪೌಡರ್, ನೀರು ಮಾತ್ರ ಹಂಗೆ. ಇವ್ರು ಏನ್ ಮಾಡಿದ್ರು, ಅದಕ್ಕೆ ಆ ಗರ್ವ ಅನ್ನೋ ಶಬ್ದನೇ ಇಲ್ಲ ಅದರಲ್ಲಿ, ಆ ಇಡೀ ಸಾಹಿತ್ಯದಲ್ಲಿ. ಸೀರಿಯಲ್ ಹೆಸರು ಗರ್ವ, ಆದ್ರೆ ಇವರು ಆರು ಹಿತವರು ಈ ಮೂವರೊಳಗೆ ಅಂತ ಸಾಂಗ್ ಕೊಟ್ಟರು. ಅಂಡ್ ಅದರಲ್ಲಿ ಅನಂತ್ ನಾಗ್ ಅವರು ಮುಖ್ಯ ಪಾತ್ರ ವಹಿಸ್ತಾ ಇದ್ರು. ಸರಿ, ನಾನು ಅಂಡ್ ಹಿ ಸೈಡ್ ಪ್ರಕಾಶ್ ಬೆಳವಾಡಿ ಅವ್ರು ಹೇಳಿದ್ರು, ನಿನ್ನ ಏನು ಪೆಡಿಗ್ರಿ ಇದೆ, ನಿನ್ನ ಕ್ಲಾಸಿಕಲ್ ಮ್ಯೂಸಿಕ್, ಬೇರೆಯವ್ರು ಏನು ಮಾಡ್ತಾರೆ ಅದನ್ನು ಬಿಟ್ಬಿಡಿ, ನಿಮಗೆ ಖುಷಿ ಕೊಡಬೇಕು, ನೀವು ಇದನ್ನು ಒಂದು ಯಾರಾದರೂ ಒಬ್ಬ ಕ್ಲಾಸಿಕಲ್ ಸಿಂಗರ್ ಹಾಡೋದಾದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಯಾವ ರೀತಿ ಇರಬೇಕು ಆ ಥರ ಮಾಡಿ ಅಂತ ಕೊಟ್ಟರು. ಸೊ ನಾನು ಅದನ್ನು ಒಂದು ರಾಗ ಆಧಾರಿತವಾಗಿ ಮಿಯಾಕಿ ತೋಡಿ ಅಂತ ಒಂದು ರಾಗ ಇದೆ, ಆ ರಾಗದಲ್ಲಿ ಅದನ್ನು ಕಂಪೋಸ್ ಮಾಡಿ ರಾತ್ರಿ 12 ಗಂಟೆಗೆ ಯಾವಾಗಲೂ ಸ್ಟುಡಿಯೋ ಖಾಲಿ ಇದ್ದಾಗ ಹೋಗಿ ನಾನೇ ಹಾಡಿದೆ ಅದನ್ನ ಟ್ರ್ಯಾಕ್ ಹಾಡಿ ಅವ್ರಿಗೆ ಕೇಳಿಸಿದ್ವಿ. ಅವ್ರು ಅದನ್ನ ಕ್ಯಾಸೆಟ್ ತೊಗೊಂಡೋಗಿ ಅನಂತ್ ನಾಗ್ ಅವ್ರು ಕೇಳಿಸಿದ್ರು. ಅವರಿಬ್ರು ಡಿಸೈಡ್ ಮಾಡಿದ್ರು, ದಿಸ್ ಇಸ್ ಪರ್ಫೆಕ್ಟ್, ಇದು ನಮ್ಗೆ ಕರೆಕ್ಟ್ ಆಗಿದೆ, ಇದರಲ್ಲಿ ಏನೂ ಚೇಂಜಸ್ ಬೇಡ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಆ ಹಾಡು ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರು ಹಾಡಬೇಕು ಅದನ್ನ ಅಂತ. ಆಮೇಲೆ ಅವ್ರು ಕೇಳಿದ್ರು, ಇಲ್ಲ ಇದು ಹಾಡಿರೋದು ನೀವು ಪರ್ಫೆಕ್ಟ್ ಆಗಿದೆ, ನಮ್ಗೆ ಬೇರೆ ಯಾವ ವಾಯ್ಸು ಬೇಡ, ಇದೇ ಚೆನ್ನಾಗಿದೆ, ಇದನ್ನೇ ಇಟ್ಬಿಡೋಣ. ಸೊ ಅಲ್ಲಿಂದ ನನ್ನ ಕಂಪೋಸಿಂಗ್ ಜರ್ನಿ ಶುರುವಾಯಿತು. ನೈಸ್. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಹಿಂಗಿತ್ತದು ಹಾಡು. ಸೊ ಅದು ಬಹಳಷ್ಟು ಜನಪ್ರಿಯವಾಯಿತು. ಆಮೇಲೆ ಅದೇ ರೀತಿ ಬ್ಯಾಕ್ಗ್ರೌಂಡನ್ನು ನಾನೇನು ಮಾಡಿದೆ, ನೀವು ಹೇಳ್ದಂಗೆ ಅನಂತ್ ನಾಗ್ ಅವ್ರ ಕ್ಯಾರೆಕ್ಟರ್ ಬಂದಾಗೆಲ್ಲಾನು ವಾಯ್ಸನ್ನು ಬಳಸಿದೆ. ಕೆಲವು ಕಡೆ ನಮ್ಮ ತಂದೆಯವ್ರ ಹತ್ರ ಆಲಾಪ ಹಾಡಿಸಿದ್ದೆ, ನಾನು ಕೆಲವು ಕಡೆ ಮಾಡಿದೆ. ಸೊ ಆಮೇಲೆ ಅದು ಒಂಥರ ಕ್ಯಾರೆಕ್ಟರಿಸ್ಟಿಕ್ ಆಗೋಯ್ತು, ಮೇಲ್ ವಾಯ್ಸನ್ನು ಬಳಸ್ಬೋದು ಅಂತ. ಆಮೇಲೆ ಅನೇಕ ಸೀರಿಯಲ್ಗಳಿಗೆ ನಮ್ಮ ಬ್ಯಾಕ್ಗ್ರೌಂಡ್ ಮಾಡಬೇಕಾದ್ರೆ ಅದೊಂದು ಇಂಟಿಗ್ರಲ್ ಪಾರ್ಟ್ ಆಗಿಬಿಡ್ತು, ಸ್ವರಗಳನ್ನ ಬಳಸೋದು, ಫ್ಲೂಟನ್ನು ಬಳಸೋದು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಒಂದಿನ ಪಿ ಶೇಷಾದ್ರಿ ಅವ್ರು ಬಂದು, ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದು ಗೊರವನ ಕಥೆ ಇದೆ, ಬೇರು ಅಂತ ಚಲನಚಿತ್ರ. ಅದು ಮೇನ್ ಕ್ಯಾರೆಕ್ಟರ್ ಇಸ್ ಗೊರವಂದು, ಅವನು ಒಂದು ಕೈಯಲ್ಲಿ ಡಮರು ಒಂದು ಕೈಯಲ್ಲಿ ಕೊಳಲಿರುತ್ತೆ. ಸೊ ಐ ಥಾಟ್ ನೀವೇ ಮಾಡಿದ್ರೆ ಚೆನ್ನ ಅಂತ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಫಿಲ್ಮ್ 2005 ವೆರಿ ನೈಸ್, ವೆರಿ ನೈಸ್. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಸೊ ಅದನ್ನ ಅಂದರೆ ಐ ವಾಸ್ ಒನ್ ಆಫ್ ದ ಕೋ ಪ್ರೊಡ್ಯೂಸರ್ಸ್ ಆ ಮೂವಿ. ಸೊ ಅಲ್ಲಿಂದ ನನ್ನ ಶೇಷಾದ್ರಿ ಅವರು ಒಟ್ಟಿಗೆ ನನ್ನ ಒಡನಾಟ ಶುರುವಾಯಿತು. ಆಮೇಲೆ 2009 ವಿಮುಕ್ತಿ ಅನ್ನೋ ಇನ್ನೊಂದು ಸಿನಿಮಾಗೂ ನಾನು ಕೋ ಪ್ರೊಡ್ಯೂಸು ಮಾಡಿದೆ, ಮ್ಯೂಸಿಕ್ಕು ಮಾಡಿದೆ. ಅದಕ್ಕೂ ರಾಷ್ಟ್ರೀಯ ಪ್ರಶಸ್ತಿ ಬಂತು, ಅದನ್ನು ನಾನೇ ಸ್ವೀಕಾರ ಮಾಡಿದೆ ಆ್ಯಸ್ ಅ ಪ್ರೊಡ್ಯೂಸರ್. ಸೊ ಇವೆಲ್ಲ ಮೈಲಿಗಲ್ಲು ಆಗ್ತಾ ಇತ್ತು. ಇದ್ರ ಮಧ್ಯದಲ್ಲಿ ನೀವು ಆಗಲೇ ಹೇಳ್ದಂಗೆ ರಾಗರಂಗ್ ಅನ್ನೋಂಥ ಒಂದು ಕದ್ರಿ ಗೋಪಾಲನಾಥ್ ಅವ್ರ ಜೊತೆಗೆ ಒಂದು ಆಲ್ಬಮ್ ಮಾಡೋ ಒಂದು, ಅದು ಹೆಂಗಾಯಿತು ಅಂದರೆ, ನಾನು ಒಂದು ಯಾವುದೋ ಕ್ಲಾಸಿಕಲ್ ಆಲ್ಬಮ್ ಮಾಡಿ ಪ್ರೊಡ್ಯೂಸರ್ ಕೊಟ್ಟಿದ್ದೆ, ಅವ್ರು ಬಿಡುಗಡೆ ಮಾಡಿದ್ರು ಕೃಷ್ಣ ಅಂತೇಳಿ. ದೆನ್ ಹಿ ಕೇಮ್ ಅಪ್ ಆ್ಯಂಡ್ ಸೈಡ್, ಒಂದು ಜುಗಲ್ಬಂದಿ ಭಾಳ ವರ್ಷದಿಂದ ಒಂದೊಂದು ಆಸೆ ಇದೆ, ಕದ್ರಿ ಗೋಪಾಲನಾಥ್ ಅವ್ರ ಜೊತೆ ನಿಮ್ದು ಒಂದು ಜುಗಲ್ಬಂದಿ ಮಾಡೋಣ. ಐ ವಾಸ್ ಜಸ್ಟ್ ಅ ಬಿಗಿನರ್ ಅವಾಗ, ಬೆಂಗಳೂರಿಗೆ ಬಂದು ತುಂಬ ವರ್ಷನೂ ಆಗಿರಲಿಲ್ಲ. ಸೊ ನಾನು ಹೇಳಿದೆ, ಕದ್ರಿ ಅವ್ರು ಯಾಕೆ ಒಪ್ಕೋತಾರೆ ಸರ್, ಪದ್ಮಶ್ರೀ ಅವರು ನನ್ನ ಜೊತೆ ಯಾಕೆ ನುಡಿಸ್ತಾರೆ ಅಂತ. ನಾನು ಹೋಗಿ ಕೇಳ್ತೀನಿ, ನೀವು ರೆಡಿನಾ ಅಂದರು. ರೆಡಿ ಸರ್, ಬಟ್ ಪ್ಯೂರ್ ಕ್ಲಾಸಿಕಲ್ ಬೇಡ, ಏನೋ ಒಂದು ಹೊಸತನ ಇರಲಿ, ಒಂದು ಫ್ಯೂಷನ್ ಏನೋ ಒಂದು ಮಾಡಿ ಅಂತ. ಅಷ್ಟೊತ್ತಿಗೆ ನನ್ನ ಒಂದು ತಂಡ ನಾನು ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಅರುಣ್ ಡ್ರಮ್ಸು, ಆಮೇಲೆ ಮಧುಸೂದನ್ ಅಂತ ತಬ್ಲಾ, ಶಬ್ಬೀರ್ ಅನ್ನೋರು ಕೀಬೋರ್ಡ್, ಪ್ರವೀಣ್ ಡಿ ರಾವ್, ಶ್ರೀನಿವಾಸ್ ಆಚಾರ್ ಗಿಟಾರು, ಇವರೆಲ್ಲರೂ ನಮ್ದೊಂದು ತಂಡನೇ ಇತ್ತು. ನಮ್ಮ ಫ್ಯೂಷನ್ ಕಾರ್ಯಕ್ರಮಗಳು ಕೂಡ ಕೊಡ್ತಾ ಇದ್ವಿ. ಸೊ ಐ ಸೆಡ್ ಓಕೆ ಮಾಡೋಣ ಅಂದ್ಬಿಟ್ಟು, ಈ ಟ್ಯೂನ್ ಏನಿದೆ ನಾನು
ಆ್ಯಕ್ಚುಲಿ ತುಂಬ ನಾನು ಕಾಲೇಜ್ ಡೇಸಲ್ಲಿ ಬರೆದಿರುವಂಥ ಕಂಪೋಸಿಷನ್ ಅದು. ಹ್ಮ್ ಅದು ಅಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕರ್ನಾಟಿಕ್ ಸ್ಟೈಲ್ ಆ್ಯಂಡ್ ಹಿಂದೂಸ್ತಾನಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಜಾಝ್ ಆ್ಯಂಡ್ ಎವ್ರಿಥಿಂಗ್. ಎಸ್. ಸೊ ಐ ಥಾಟ್ ಇದನ್ನೇ ಮಾಡೋಣ ಅಂದ್ಬಿಟ್ಟು ಶಿವ್ ಸರು ಇದ್ದರು ಕಂಪೋಸಿಂಗ್ ಟೈಮಲ್ಲಿ. ಸೊ ಅವರು ಆಮೇಲೆ ಪ್ರವೀಣ್ ರಾವ್ ಆ್ಯಕ್ಚುಲಿ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಮಾಡಿದ್ದು. ಸೊ ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಗೇನ್ ಬೈ ಗಾಡ್ಸ್ ಗ್ರೇಸ್ ಕದ್ರಿ ಗೋಪಾಲ್ನಾಥ್ ಅವರು ನನ್ನ ಹೆಸರು ಕೇಳಿದ ತಕ್ಷಣ, ಬಿಕಾಸ್ ಈ ನ್ಯೂ ಮೈ ಫಾದರ್ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿಜಿ, ಈ ಸೆಡ್ ಆಯ್ತು ಅವ್ರ ಮಗ ಅಂದರೆ ಚೆನ್ನಾಗಿ ನುಡಿಸ್ತಿರ್ಬೋದು ಬಿಡಿ ಮಾಡ್ತೀನಿ ಅಂತ ಒಪ್ಕೊಂಡು ಬಂದು ಒಂದೇ ದಿನದಲ್ಲಿ ಇದನ್ನು ಇಡೀ ಆಲ್ಬಮನ್ನು ರೆಕಾರ್ಡ್ ಮಾಡಿ ಹೊರಟರು. ಸೊ ಅದು ಐಕಾನಿಕ್ ಆಗುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಅಲ್ಲಿವರೆಗೂ ಒಂದು ಫ್ಯೂಷನ್ ಆಲ್ಬಮ್ಮು ಇಷ್ಟು ಸಕ್ಸಸ್ ಆಗುತ್ತೆ ಅಂದರೆ ಅಲ್ಲಿ ಅವಾಗ ಇನ್ನೊಂದೂ ದೇರ್ ಆರ್ ಈಗ ಎಲ್ಲ ನಮ್ಮ ಸಕ್ಸಸ್ ಸ್ಟೋರೀಸ್ ಹೇಳಬೇಕಾದ್ರೆ ದೇರ್ ಆರ್ ಸೆವೆರಲ್ ಥಿಂಗ್ಸ್ ದಟ್ ಹ್ಯಾಪನ್. ಇವಾಗ ನಾನು ಫ್ಯೂಷನ್ ಮಾಡಬೇಕಾದ್ರೆ ಎಷ್ಟೋ ಶಾಸ್ತ್ರೀಯ ಸಂಗೀತಗಾರರು ಏನಂಗೆ ಹುಚ್ಚುಚ್ಚಾಕರ ಮಾಡಿದ್ರ ಅಂತ ಅಂದವರು ಇದ್ದರು. ಆ್ಯಂಡ್ ಈ ಪುರಂದರದಾಸನ ಕೀರ್ತನೆ ತೊಗೊಂಡು ಟಿ ವಿ ಸೀರಿಯಲ್ ಸಾಂಗ್ ಅಂತ ಮಾಡಿದಾಗ ಯಾವನ್ರಿ ಕೇಳ್ತಾನೆ ಈ ಥರ ಶಾಸ್ತ್ರೀಯ ಸಂಗೀತ ಮಾಡಿದ್ದಾರೆ ಅಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪೋಸರ್ಸ್ ಹೇಳಿರೋದು ಉಂಟು. ರಾಗರಂಗ್ ಮಾಡಿದಾಗ ಸಾಹಿತ್ಯ ಇಲ್ಲ ಅಂದರೆ ಯಾರೂ ಜನ ಕೇಳಲ್ಲ ಅಂತ ಹೇಳಿದ್ದು ಉಂಟು. ಬಟ್ ನನಗೆ ನನ್ನ ಕಂಪೋಸಿಷನ್ಸ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನಂಬಿಕೆ ಏನು ಅಂದರೆ ಇವತ್ತಿಗೂ ನನ್ನ ನಂಬಿಕೆ ಏನು ಅಂತಂದರೆ ಯಾವುದೇ ರೀತಿಯ ಸಂಗೀತ ಇರಲಿ, ಸ್ವರ ಲಯ ಶುದ್ಧವಾಗಿದ್ದರೆ ಖಂಡಿತವಾಗಿಯೂ ಮನಸ್ಸಿಗೆ ತಟ್ಟುತ್ತೆ, ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ. ಪಶು ಪ್ರಾಣಿಗಳಿಗೂ ಗಿಡ ಬಳ್ಳಿಗೆ ಎಲ್ಲದಕ್ಕೂ ಇಷ್ಟ ಆಗುತ್ತೆ. ಶ್ರುತಿ ಶುದ್ಧವಾಗಿರಬೇಕು, ಲಯಬದ್ಧವಾಗಿರಬೇಕು, ಅಷ್ಟೇ ನನ್ನ ಪ್ರಕಾರ. ಅದು ಇಲ್ಲ ಅಂದರೆ ನೀವು ಏನು ಬೇಕಾದ್ರೂ ಮಾಡಿದ್ರು ಸೆಟ್ ಆಗಲ್ಲ. ಒಂದು ವೇಳೆ ಸಕ್ಸಸ್ ಆದ್ರೂ ಕ್ಷಣಿಕ, ಶೆಲ್ಫ್ ಲೈಫ್ ಇರಲ್ಲ. ವೆರಿ ವೆಲ್ ಸೆಟ್ ಸರ್. ಈಗ ನನ್ನ ಮುಂದಿನ ಏನಂತಾರೆ ಹೇಳ್ತಾರೆ ಡಿಪಾರ್ಟ್ಮೆಂಟ್ ಏನಂತ ಹೇಳಿದ್ರೆ, ಒಂದು ಸಂಗೀತಗಾರನಾಗಿ ಈಗ ನೀವು ಕಂಪೋಸಿಷನ್ನ ಶುರು ಮಾಡಿದ್ರಿ, ಮಧ್ಯೆ ಹಾಡು ಕೂಡ ಹಾಡಿದ್ರಿ, ಜೊತೆಗೆ ನಿಮಗೆ ಜೀನ್ಸಲ್ಲಿ ಅಥವಾ ಜೆನೆಟಿಕಲಿ ಹೇಳಿದ ಹಾಗೆ ಸಾಹಿತ್ಯದ ಮೇಲೆ ಗೊತ್ತೋ ಗೊತ್ತಿಲ್ಲದೇನೋ ಒಂದು ರೀತಿ ಪರಿಚಯ ಅಂತೂ ಇತ್ತು. ಕೊಳಲನ್ನು ನೀವು ನುಡಿಸ್ತೀರಾ ಕೂಡ. ಈಗ ನಿಮ್ಮ ಪರ್ಸ್ಪೆಕ್ಟಿವಿಂದ ನಿಮಗೆ ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಅಂದರೆ ಈಗ ಇನ್ಸ್ಟ್ರೂಮೆಂಟ್ ಅಂತ ಬಂದಾಗ ಸರ್, ಈ ಫೈನ್ ಮೋಟಾರ್ ಸ್ಕಿಲ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬರೀ ಈ ಗಾಳಿ ವಾದ್ಯವನ್ನು ಬಿಟ್ಟು ಇನ್ನೇನೇ ಇದ್ದರು ನನ್ನ ತಲೆ ಕೇಳ್ದಂಗೆ ನನ್ನ ಕೈ ನುಡಿಬೇಕು. ಅದು ಪ್ರಾಕ್ಟೀಸ್ ಮಸಲ್ ಮೆಮರಿ ಅಂತ ಏನು ಹೇಳ್ತಾರೆ. ಈಗ ಹೇಗೆ ನಾವು ಗಾಡಿ ಓಡಿಸುವಾಗ ನಾನು ರೈಟ್ ಹೋಗಬೇಕು ಅಂತಂದರೆ ಆಟೋಮೆಟಿಕಲಿ ರೈಟ್ ಹೋಗ್ತೀನೋ, ಯಾವ ಯೋಚನೆನೂ ಇಲ್ಲದೆ, ಅದೇ ರೀತಿ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನ ನುಡಿಸುವಾಗ ಈ ಒಂದು ಅಭ್ಯಾಸ ಆದರೆ ಒಂದು ಅಚ್ಚುಕಟ್ಟಾಗಿ ಹೋಗ್ತಾ ಇದೆ ಜೀವನ ಅನ್ನೋದಕ್ಕೆ ಆಗುತ್ತೆ. ಈ ಗಾಳಿ ವಾದ್ಯ ಅಂತ ಬಂದಾಗ, ಅದರಲ್ಲೂ ಕೊಳಲು ಅಂತ ಬಂದಾಗ ನಿಮಗೆ ಕೇಳೋದಾದರೆ, ಉಸಿರು ಅನ್ನೋದು ಬಹಳ ಮುಖ್ಯ. ನಾವು ಎಷ್ಟೋ ಫಿಲಾಸಫಿಗಳನ್ನ ಮಾತಾಡಿದಾಗ ಗಾಳಿ ಅನ್ನೋದು ಮನುಷ್ಯನ ಜೀವನದಲ್ಲಿ, ಅಥವಾ ಉಸಿರು ಅನ್ನೋದು, ಈಗ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತಾರೆ. ಜೀವ ಉತ್ತಮವಾಗಿರೋದು ಅವನಲ್ಲಿ ವಾಯು ಇದ್ದಾಗ ಮಾತ್ರ, ಅದು ಹೋದರೆ ಮುಗೀತು. ಅದೇ ರೀತಿ ಏಕಾಗ್ರತೆ, ಫೋಕಸ್ ಅಂತ ಬಂದಾಗ ಉಸಿರು, ನೀನು ಹೇಗೆ ಉಸಿರಾಡ್ತಿದ್ಯಾ ನಿನ್ನ ಉಸಿರು ಮೇಲೆ ನಿನ್ನ ನಿಂತಿದೆ ಅಂತಲೂ ಹೇಳ್ತಾರೆ. ಕೊಳಲು ಅಂತ ಬಂದಾಗ ಆಲ್ಮೋಸ್ಟ್ ಒಂದು ರೀತಿಯಾಗಿ ಗಾಯಕರಾಗೆ ನೀವು ಭಾಗಿ ಆಗ್ತೀರ. ಬಹುಶಃ ಸಾಹಿತ್ಯ ಅನ್ನೋದು ನಿಮಗೆ ಇರೋದಿಲ್ಲ, ಆದರೆ ನೀವು ಹೇಳಿದ ಹಾಗೆ ಶ್ರುತಿ ಶುದ್ಧವಾಗಿ ಇರಬೇಕು, ಕರೆಕ್ಟಾಗಿರಬೇಕು, ಇದಕ್ಕೆ ಫೋಕಸ್ ಇರಬೇಕು. ಈ ಫೋಕಸ್ಸಿಗೆ ನನ್ನ ಬ್ರೆತ್ತನ್ನ ನಾನು ನೋಡ್ಕೋಬೇಕು, ಈ ಪ್ಯಾಟರ್ನಲ್ಲಿರಬೇಕು. ಏನಂತ ಹೇಳ್ತಾರೆ, ಸೈಕಾಲಜಿಕಲಿ ಮಾತಾಡೋದಾದರೆ ಈ ಬ್ರೆತ್ ಪ್ಯಾಟರ್ನ್ ನಮ್ಮ ಮೈಂಡಿನ ಪ್ರಕಾರ ಇರುತ್ತಂತೆ. ನಿನ್ನ ಮೈಂಡ್ ಚೆನ್ನಾಗಿಲ್ಲ ಇವತ್ತು ಅಂತ ಹೇಳಿದ್ರೆ, ಎಷ್ಟೊಂದು ಸರ್ತಿ ರೆಕಾರ್ಡಿಂಗಲ್ಲಿ ನಿನಗೆ ಸೇರ್ತಾನೆ ಇಲ್ಲ, ಆಗ್ತಾನೆ ಇಲ್ಲ, ಎಂಥ ದೊಡ್ಡ ಗಾಯಕರಾಗಿರೂ ಸೇರಲ್ಲ ಅಂತಾರಲ್ಲ, ಯಾಕಂದರೆ ನಿನ್ನ ಮೈಂಡ್ ಬೇರೆ ರೀತಿ ಆಕ್ಯುಪೈ ಆಗಿದೆ. ಇಫ್ ಯು ಆರ್ ಡಿಸ್ಟರ್ಬ್ಡ್ ಯು ಆರ್ ಗಾನ್. ಫ್ಲೂಟಲ್ಲಿ ಹೇಗೆ ಸರ್ ನಿಮಗೆ, ಅಂದರೆ ಮೈಂಡನ್ನು ನೀವು ಹೇಗೆ ಆಕ್ಯುಪೈ ಮಾಡ್ಕೋತೀರಾ, ನಿಮ್ಮ ಬ್ರೆತ್ತನ್ನು ನೀವು ಕಾನ್ಷಿಯಸ್ ಆಗಿ ನೋಡ್ಕೊಳ್ಳೋದಕ್ಕೆ ಈ ಉಸಿರು ಅನ್ನೋದು ಎಷ್ಟು ಮ್ಯಾಟರ್ ಆಗಿದೆ ನಿಮಗೆ ಜೀವನದಲ್ಲಿ? ಅದು ನಾನು ಪ್ರಾರಂಭದಲ್ಲೇ ಹೇಳಿದೆ, ಕೊಳಲು ನನ್ನ ಅವಿಭಾಜ್ಯ ಅಂಗ ಅಂತ. ಅಂದರೆ ಇಟ್ ಈಸ್ ಲೈಕ್ ಅನ್ ಎಕ್ಸ್ಟೆನ್ಷನ್ ಆಫ್ ಮೈ ಬಾಡಿ ನನ್ನ ಪ್ರಕಾರ. ನನಗೆ ಹಂಗೆ ಅನ್ನಿಸ್ಬಿಟ್ಟಿದೆ ಅದು. ಸೊ ಕೊಳಲು ಕೈಗೆ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ನ್ಯಾಚುರಲ್ ಪ್ರೋಸೆಸ್ ಅದು. ನಾನು ಐ ಆಮ್ ಲಕ್ಕಿ,
ಅಂದರೆ ಬಾಲ್ಯದಿಂದಲೂ ನುಡ್ಸ್ಕೊಂಡು ಬಂದಿರೋದ್ರಿಂದ ಅದು ಒಂಥರ ಈಗ ಸ್ವಿಮ್ಮಿಂಗ್ ಪ್ರಾರಂಭ ಮಾಡಿದಾಗ ಕಷ್ಟ, ಬಟ್ ಒನ್ಸ್ ಯು ಲರ್ನ್ ಯು ಕೆನಾಟ್ ಅನ್ಲರ್ನ್ ಇಟ್. ಸೈಕಲ್ ಹೊಡೆಯೋದು ಅಷ್ಟೇ, ಒಂದ್ಸತಿ ಕಲ್ತ ಮೇಲೆ ಆಮೇಲೆ ನಂಗೆ ಸೈಕಲ್ ಕಷ್ಟ ಆಗ್ಬೋದು ತುಂಬ ವರ್ಷಗಳ ಮೇಲೆ ಹೊಡೆದ್ರೆ, ಬಟ್ ಯು ವಿಲ್ ನಾಟ್ ಫರ್ಗೆಟ್ ಇಟ್. ಕರೆಕ್ಟ್. ಅದೇ ರೀತಿ ಈ ಅಂಡ್ ಇಫ್ ಯು ಆರ್ ಕಂಟಿನ್ಯೂಸ್ಲಿ ಡೂಯಿಂಗ್ ಇಟ್ ದೇರ್ ಇಸ್ ನೋ ವೇ ದಟ್ ಯು ಆರ್ ಗೋಯಿಂಗ್ ಟು ಡ್ರೌನ್ ಇಫ್ ಯು ನೋ ಸ್ವಿಮ್ಮಿಂಗ್ ವೆರಿ ವೆಲ್. ಕರೆಕ್ಟ್ ಅಲ್ವಾ, ಅನ್ಲೆಸ್ ಏನೋ ವಿಚಿತ್ರ ಸರ್ಕಮ್ಸ್ಟಾನ್ಸಸ್ ಇದ್ರೆ ಮಾತ್ರ. ಸೊ ಆ ರೀತಿ ಈ ಇನ್ಹೇಲ್ ಅಂಡ್ ಎಕ್ಸ್ಹೇಲ್ ಇಟ್ ಬಿಕಮ್ಸ್ ನ್ಯಾಚುರಲಿ, ಇಟ್ ಕಮ್ಸ್ ನ್ಯಾಚುರಲಿ ಟು ಮೀ. ಕೊಳಲ್ ನುಡಿಸ್ಬೇಕಾದ್ರೆ ಜೊತೆಗೆ ಏನಾಗುತ್ತೆ, ಸಂಗೀತದ ಬಗ್ಗೆ ನನ್ನ ಯೋಚನೆಗಳೇನಿದೆ, ಆ ಫ್ರೇಸ್ ಎಷ್ಟು ಉದ್ದ ಇದೆ, ವಾಟ್ ಈಸ್ ದ ಇಂಪ್ಯಾಕ್ಟ್ ದಟ್ ಇಟ್ ಶುಡ್ ಕ್ರಿಯೇಟ್ ಆನ್ ದ ಲಿಸ್ನರ್ಸ್ ಮೈಂಡ್, ನಾನು ಏನು ಹೇಳ ಬಯಸ್ತಾ ಇದ್ದೀನಿ, ಅದಕ್ಕೆ ನನಗೆ ಎಷ್ಟು ಉಸಿರು ಬೇಕು. ಆಲ್ ದಿಸ್ ಹ್ಯಾಪನ್ಸ್ ಸೈಮಲ್ಟೇನಿಯಸ್ಲಿ. ಸೊ ಇಟ್ಸ್ ನಾಟ್ ಲೈಕ್ ಪ್ಲಾನ್. ನಾನು ಈಗ ಒಂದ್ಸತಿ ಒಂದು ದೀರ್ಘ ಶ್ವಾಸ ತಗೊಂಡು ಅದನ್ನು ಇಷ್ಟು ಉದ್ದ ನೋಡಿಸ್ಬೇಕು, ಮತ್ತೆ ಇನ್ನೊಂದು ದೀರ್ಘ ಶ್ವಾಸ ಈ ಥರ ಇರಲ್ಲ. ಅದು ಯಾವುದೋ ಒಂದು ಫ್ರೇಸ್ ನನಗೆ ಇದನ್ನು ಇಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಮಾಡಬೇಕು ಅಂದರೆ ಅದಕ್ಕೆ ಇಷ್ಟು ಶ್ವಾಸ ಬೇಕು, ಅದಕ್ಕೆ ಇಷ್ಟು ಪ್ರೆಷರಲ್ಲೇ ನಾನು ನುಡಿಸ್ಬೇಕು, ಅದೆಲ್ಲ ಆಟೋಮೆಟಿಕ್ ಆಗಿ ನನ್ನಲ್ಲಿ ಅದು ಆಗ್ಬಿಟ್ಟಿದೆ. ಬಟ್ ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಆ ಫಾರ್ಮೇಟಿವ್ ಇಯರ್ಸಲ್ಲಿ ರೆಗ್ಯುಲರ್ ಒಂದು ಪ್ರಾಕ್ಟೀಸ್ ಏನು ಮಾಡ್ತಾ ಇದ್ವಿ. ನಮ್ಮ ತಂದೆ ಹೇಳ್ತಾ ಇದ್ರು, ಏನೋ ಪ್ರಾಣಾಯಾಮ, ಎಲ್ಲರೂ ಪ್ರಾಣಾಯಾಮ ಮಾಡ್ತಾರಲ್ಲ, ನಾವು ಕೊಳಲಿನ ಜೊತೆಗೆ ಪ್ರಾಣಾಯಾಮ ಮಾಡ್ತಾ ಇದ್ವಿ. ತಂಬೂರಿ ಇಟ್ಬಿಟ್ಟು ಅದಕ್ಕೆ ಸಾ ನುಡಿಸ್ಬೇಕು, ಅದನ್ನು ಎಷ್ಟು ಉದ್ದ ಆಗುತ್ತೆ ಅಷ್ಟು ಉದ್ದ ಎಳೆಯೋದು. ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ಎಕ್ಸೇಲ್ ಇನ್ ಯೋರ್ ಫ್ಲೂಟ್. ಓಕೆ. ಆ್ಯಂಡ್ ಹೋಲ್ಡ್ ದ್ಯಾಟ್ ನೋಟ್ ಆ್ಯಂಡ್ ಅದು ಅಲ್ಲಾಡಬಾರ್ದು ಹಿಂಗೆ. ಸೊ ವೆನ್ ಯು ಎಕ್ಸೇಲ್ ಈ ನಮ್ಮ ಸ್ಟೂಡೆಂಟ್ಸಿಗೆ ಎಷ್ಟೋ ಸತಿ ಹೇಳ್ತೀನಿ, ನೀವು ಎಕ್ಸೇಲ್ ಮಾಡಬೇಕಾದ್ರೆ ಬಂಪಿ ರೈಡ್ ಆಗಬಾರ್ದು ಅಂತ ಆಗಬಾರ್ದು. ಹೋಲ್ಡ್ ದ್ಯಾಟ್. ಈಗ ಓಂಕಾರ ಹೇಳ್ತೀವಿ, ಆಲ್ ದೋಸ್ ನಾನು ಫ್ಲೂಟ್ ಜೊತೆಗೆ ಮಾಡ್ತೀವಿ ಅಷ್ಟೇ ನಾವು. ಕನೆಕ್ಟೆಡ್ ಟು ದ್ಯಾಟ್ ನಾನು ಇನ್ಸಿಡೆಂಟ್ಲಿ ಐ ಹ್ಯಾವ್ ಡೆವಲಪ್ಡ್ ಸ್ಕಿಲ್. ಅದು ಮೂಲತಃ ನಮ್ಮ ಜನಪದ ಕಲೆ ಅದು, ಬಟ್ ಬಾನ್ಸುರಿಯಲ್ಲಿ ಯಾರೂ ಮಾಡಿರಲಿಲ್ಲ. ಐ ಆಮ್ ದ ಫಸ್ಟ್ ಒನ್ ಟು ಡೂ ಇಟ್. ಈಗ ವೆಸ್ಟರ್ನರ್ಸ್ ದೇ ಕಾಲ್ ಇಟ್ ಸರ್ಕ್ಯುಲರ್ ಬ್ರೀದಿಂಗ್. ಓಕೆ. ಅಂದರೆ ಒಂದು ಸ್ವರವನ್ನು ತುಂಡಾಗದೇ ಇರೋ ಹಾಗೆ, ಅಂದರೆ ಟು ಬಿ ಫ್ರ್ಯಾಂಕ್ ಇಟ್ ಇಸ್ ಬ್ರೆತ್ಲೆಸ್. ಅಂದರೆ ನಾನು ಶ್ವಾಸ ತಗೊಂಡ್ರೂ ನನ್ನ ಆ ಸ್ವರ ಕಟ್ ಆಗಲ್ಲ, ದಟ್ ನೋಟ್ ಕಂಟಿನ್ಯೂಸ್. ಸೊ ಅದರಲ್ಲಿ ಏನಿದೆ ಅಂದರೆ ಐ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಅಟ್ ದ ಸೇಮ್ ಟೈಮ್. ಮೂಗಿಂದ ಇನ್ಹೇಲ್ ಮಾಡ್ತಾ ಇರ್ತೀನಿ, ಬಾಯಿಂದ ಎಕ್ಸೇಲ್ ಮಾಡ್ತಾ ಇರ್ತೀನಿ ಅಟ್ ದ ಸೇಮ್ ಟೈಮ್. ಯಾರಾದರೂ ಮಾಡಿ ನೋಡೋಣ, ಟ್ರೈ ಮಾಡಿ. ಸೊ ಐ ಜನರಲಿ ಸೇ ಇದನ್ನು ಮಾಡೋದಾದರೆ ಡಾಕ್ಟರ್ ಮುಂದೆ ಮಾಡಿ ಅಂತ, ಬಿಕಾಸ್ ಇಟ್ಸ್ ಕನೆಕ್ಟೆಡ್ ಟು ಯುವರ್ ಬ್ರೆತ್. ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತ. ಸೊ ದ್ಯಾಟ್ ಈಸ್ ಒನ್, ಇದು ಒನ್ ಆಫ್ ಅವರ್ ಫೋಕ್ ಟ್ರೆಡಿಷನ್ಸ್. ಇದು ನೀವು ಗಮನಿಸಿದ್ರೆ ಈ ನಾದಸ್ವರ ನುಡಿಸ್ತಾ ಇರ್ತಾರಲ್ಲ, ಅವ್ರ ಹಿಂದೆ ಒಬ್ರು ಶ್ರುತಿ ಹಿಡ್ಕೊಂಡು ಕೂತಿರ್ತಾರೆ. ಇಫ್ ಯು ಅಬ್ಸರ್ವ್ ಹಿಮ್, ಅವರು ಇದು ಚೀಕ್ಸ್ ಇಲ್ಲಿ ಗಾಳಿ ತುಂಬಿಕೊಂಡು, ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಈಗಿನವ್ರಲ್ಲ ಹಳಬ್ರನ್ನ ನೋಡಿದ್ರೆ, ಇವನ್ ರೆಕಾರ್ಡಿಂಗ್ಸ್ ನೋಡಿದ್ರೆ ಶಹನಾಯಿ ಹಿಂದೆ ನುಡಿಸ್ತಾ ಇರೋರು, ಅವ್ರು ಬರೀ ಶ್ರುತಿ ಕೊಡೋಕೆ ಅಂತ ಇರ್ತಾರೆ. ಇಡೀ ಕಾನ್ಸರ್ಟ್ ಮುಗಿಯೋವರೆಗೂ ಅವ್ರ ಶ್ರುತಿ ನಿಲ್ಲಲ್ಲ. ಸೊ ವಾಟ್ ಹಿ ಈಸ್ ಡೂಯಿಂಗ್ ಇಸ್ he is actually storing the air in his cheeks and using it as reservoir while he inhales. This is constant. ಸೊ ಇನ್ಹೇಲ್ ಮಾಡಬೇಕಾದ್ರೆ ಇಲ್ಲಿ ಗಾಳಿಯನ್ನು ಹೊರಗಡೆ ಬಿಡ್ತಾ ಇರ್ತಾರೆ, ಆ ಗ್ಯಾಪಲ್ಲಿ ಇನ್ಹೇಲ್ ಮಾಡ್ತಾ ಇರ್ತಾರೆ. ಸೊ ಲಂಗ್ಗೂ ಹೋಗ್ತಾ ಇರುತ್ತೆ ಗಾಳಿ, ಹೊರಗಡೆನೂ ಬರ್ತಾ ಇರುತ್ತೆ. ದ್ಯಾಟ್ ಈಸ್ ಸರ್ಕ್ಯುಲರ್ ಬ್ರೀದಿಂಗ್. ಇದನ್ನ ವೆಸ್ಟರ್ನರ್ಸ್ ಈ ಕಾನ್ಸೆಪ್ಟನ್ನು ತಗೊಂಡು ಅವರು ಸ್ಯಾಕ್ಸೋಫೋನಲ್ಲಿ, ಕ್ಲಾರ್ನೆಟಲ್ಲಿ ಎಷ್ಟೋ ಜನ ಹೊರಗಿನವರು ಮಾಡ್ತಾ ಇದ್ದಾರೆ. ಈಗ ಮಾಡಿ ಒಬ್ರು ಯಾರೋ ಅದನ್ನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಹೆಸರು ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಆನ್ ಇಂಡಿಯನ್ ಆರ್ಟ್. ಸೊ ನನಗದು ಯಾವಾಗ ಗೊತ್ತಾಯಿತು, ನಾನು ಐ ಸೆಡ್ ಐ ಶುಡ್ ಇನ್ಕಾರ್ಪೊರೇಟ್ ದ್ಯಾಟ್ ಅಂತ. ಅದಕ್ಕೆ ಸುಮಾರು 2 ವರ್ಷ ಸಾಧನೆ ಮಾಡಿ ಬಾನ್ಸುರಿಯಲ್ಲಿ ಅದನ್ನು ನಾನು ಸೂಪರ್ ಸರ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದು ನಂಗೆ ರೆಕಾರ್ಡ್ ಮಾಡಬೇಕು ಅಂತ ಏನು ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಹೋಲ್ಡ್ ಇಟ್ ಫಾರ್ 1 hour ಆ್ಯಂಡ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಒಂದೇ ಒಯ್ ಅಂತ ನೀವು ಎಷ್ಟೊತ್ತು ಕೇಳೋಕ್ಕಾಗುತ್ತೆ ಸ್ವರ. ಇಟ್ ಡಸಂಟ್ ಕ್ರಿಯೇಟ್ ಎನಿ ಇಂಪ್ಯಾಕ್ಟ್. ಬಟ್ ಅದನ್ನು ನೀವು ಮ್ಯೂಸಿಕಲಿ ಐ ಯೂಸ್ ಇಟ್ ಡ್ಯೂರಿಂಗ್ ಮೈ ಪರ್ಫಾರ್ಮೆನ್ಸಸ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸರ್ಕ್ಯುಲರ್ ಬ್ರೀದಿಂಗ್ ಮಾಡಬೇಕಾದ್ರೆ ಇಫ್ ಇಟ್ಸ್ ಅ ಕ್ಲೋಸ್ಡ್ ಲಿಪ್ ಇನ್ಸ್ಟ್ರೂಮೆಂಟ್, ಶಹನಾಯಿ, ನಾದಸ್ವರ, ಸ್ಯಾಕ್ಸೋಫೋನ್, ಕ್ಲಾರ್ನೆಟ್, ನೀವು ಇದು ಕ್ಲೋಸ್ಡ್ ಇದ್ರೆ ವಿ ಕ್ಯಾನ್ ಸ್ಟೋರ್ ಹಿಯರ್. ಫ್ಲೂಟ್ ಇಸ್ ಅನ್ ಓಪನ್ ಲಿಪ್ ಇನ್ಸ್ಟ್ರೂಮೆಂಟ್, ಸೊ ಐ ಹ್ಯಾವ್ ಟು ಸ್ಟೋರ್ ಹಿಯರ್. ಐ ಕೆನಾಟ್ ಸ್ಟೋರ್ ಹಿಯರ್, ಮಾಡೋಕ್ಕಾಗಲ್ಲ.
ಸೊ ಐ ಸ್ಟೋರ್ ಇಷ್ಟೇ ಪಾಕೆಟನ್ನು ಇಲ್ಲಿ ಸ್ಟೋರ್ ಮಾಡಿ ಅದನ್ನು ರಿಸರ್ವೈರ್ ಥರ ಯೂಸ್ ಮಾಡಿ ಮೂಗಿಂದ ಇನ್ಹೇಲ್ ಮಾಡಿ ಆಲ್ ದಿಸ್ ಹ್ಯಾಪನ್ಸ್ ಅಟ್ ದ ಸೇಮ್ ಟೈಮ್ ಆ್ಯಂಡ್ ದಟ್ಸ್ ಹೌ ಐ ಹೋಲ್ಡ್ ದ ನೋಟ್. ಬ್ಯೂಟಿಫುಲ್. ಅಂದರೆ ಇದು ಸರ್ ಸಾಧನೆಯಿಂದ ಮತ್ತು ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಹೇಳಿದ್ರಿ, ವಿಚ್ ಇಸ್ ಬ್ರಿಲಿಯಂಟ್, ಬ್ಯೂಟಿಫುಲ್. ಒಂದು ಥಿಯರಿನ ಕಲ್ತಾಗಾಯಿತು. ಟೆಕ್ನಿಕ್ಯಾಲಿಟೀಸ್ ಭಾಗ ಒಂದಾದರೆ, ಇನ್ನೊಂದು ನಾವೆಲ್ಲರೂ ಅಂದರೆ ಈಗ ಕಲಾವಿದರು ಅಂತಂದರೆ ಅವನು ಭಾವಜೀವಿ ಆಗಿರ್ತಾನೆ, ಎಮೋಷನಲಿ ಅವನು ಹೇಗೋ ಹಾಗೋ ಇನ್ಕ್ಲೈನ್ ಆಗೇ ಆಗಿರ್ತಾನೆ ಜೀವನದಲ್ಲಿ. ಬೇಜಾರಾಗಿರುತ್ತೆ ಅಥವಾ ಏನೋ ನಡೆದಿರುತ್ತೆ ಜೀವನದಲ್ಲಿ, ಬಟ್ ಇವತ್ತು ನಿಮಗೆ ಕಾನ್ಸರ್ಟ್ ಇರುತ್ತೆ, ಉಸಿರು ಅನ್ನೋದು ಅಲ್ಲಿ ಮುಖ್ಯ, ಶ್ರುತಿ ಅನ್ನೋದು ಮುಖ್ಯ, ನಿನ್ನ ಮೈಂಡ್ ಹೇಗೆ ಪ್ಲೇ ಮಾಡುತ್ತೆ ಅನ್ನೋದು ಮುಖ್ಯ. ನಿನ್ನ ಮೈಂಡೇ ಎಮೋಷನಲಿ ಇನ್ವಾಲ್ವ್ ಆಗಿದ್ದಾಗ ಅದನ್ನು ಓವರ್ಕಮ್ ಮಾಡಿ ನೀನು ಕಾನ್ಸರ್ಟಲ್ಲಿ ಹೇಗೆ ನುಡಿಸ್ಬೇಕು ಒಂದು ಕಲಾವಿದನಾಗಿ? ಅದು ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಮೆಂಟಲ್ ಪ್ರಿಪೇರ್ಡ್ನೆಸ್. ಸೊ ಯು ಹ್ಯಾವ್ ಟು ಕಟ್ ಆಫ್ ಯುವರ್ ಸೆಲ್ಫ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ಎಲ್ಲಿ ಏನು ನಡೀತು ಅದನ್ನೆಲ್ಲ ನಾವು ಮರೆತುಬಿಟ್ಟು ನಾನು ಏನಕ್ಕೆ ಅಲ್ಲಿ ಇದ್ದೀನಿ, ನನ್ನ ಕೆಲಸ ಏನು ಇವತ್ತು, ವಾಟ್ ಐಮ್ ನನ್ನ ಅಸೈನ್ ಜಾಬ್ ಏನು, ಅದು ಮಾಡಬೇಕಷ್ಟೆ. ಆಬ್ಸಲ್ಯೂಟ್ಲಿ. ಉಸಿರು ಬಗ್ಗೆ ಮಾತಾಡಾಯಿತು. ಇನ್ನೊಂದು, ನೀವು ಕಂಪೋಸರ್ ಆಗಿರೋದ್ರಿಂದ ಜೊತೆಗೆ ಕೊಳಲು ವಾದಕರಾಗಿರೋದ್ರಿಂದ ಮ್ಯೂಸಿಕ್ ಅನ್ನೋದನ್ನು ನೀವು ಆಕಾಶವಾಣಿಯಿಂದ ಕೇಳ್ಕೊಂಡು ಬಂದಿರೋದ್ರಿಂದ ಬಾಲ್ಯದಲ್ಲಿ ಕಿವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಮ್ಯೂಸಿಷಿಯನ್ಸ್ ಯೂಶ್ವಲಿ ಏನು ಹೇಳ್ತಾರೆ, ನನ್ನ ವಾಯ್ಸ್ ಹೋದ್ರು, ಅಂದರೆ ಹಾಡುಗಾರರು, ನನ್ನ ವಾಯ್ಸ್ ಹೋದರೂ ಪರವಾಗಿಲ್ಲ, ನನ್ನ ಕಿವಿ ಚೆನ್ನಾಗಿರ್ಲಪ್ಪ ಅಂತ. ಈಗ ನಾನು ಯಾರಿಗಾದ್ರೂ ಏನಾದರೂ ಕೇಳ್ಕೊಬೇಕಂತಂದ್ರೆ ಅಪ್ಪ ಅವ್ರ ಕಿವಿ ಹೋಗೋವರೆಗೂ ಕರೆಕ್ಟಾಗಿ ಕೇಳಿಸ್ತಿರ್ಲಿ ಅಂತ. ಅಂದರೆ ಎಸ್ಪೆಷಲಿ ಮ್ಯೂಸಿಷಿಯನ್ಸ್ಗೆ ಸಂಗೀತನೇ ಪ್ರಪಂಚ, ಸಂಗೀತನೇ ಲೋಕವಾಗಿದ್ದಾಗ ಬರುವಂಥ ಒಂದು ಶಬ್ದ ಆಗಲಿ, ಒಂದು ಹಾರ್ನಲ್ಲಿ 2 ಹಾರ್ನ್ ಬಂದಾಗ ಇದಕ್ಕೆ ನಿನ್ನದೇ ಆದಂಥ ಒಂದು ನೊಟೇಷನ್ ಕೊಡೋ ಅಂಥ ಸಾಮರ್ಥ್ಯ ಇರುತ್ತೆ ಮ್ಯೂಸಿಷಿಯನ್ಗೆ. ಹಾಗಾಗಿ ಕೇಳೋದು ತುಂಬ ಮುಖ್ಯ ಆಗುತ್ತೆ ಮ್ಯೂಸಿಷಿಯನ್ಗೆ. ನೀವು ಆ್ಯಸ್ ಅ ಕಂಪೋಸರ್, ಆ್ಯಸ್ ಎನ್ ಇನ್ಸ್ಟ್ರೂಮೆಂಟ್ ಪ್ಲೇಯರ್, ಜೊತೆಗೆ ಈಗ ಸಾಹಿತ್ಯದ ಮೇಲೂ ಒಲವಿದೆ ಅಂತ ಹೇಳ್ತೀರಾ, ಹಾಡನ್ನು ಕೇಳುವಾಗ ಅಥವಾ ಗ್ರಹಿಸುವಾಗ ಜಾಸ್ತಿ ಯೋಚನೆ ಮಾಡುವಂಥ ವಿಷಯ ಯಾವುದು, ಅಥವಾ ನಿಮಗೆ ಕೇಳಿಸುವಂಥ ವಿಷಯ ಯಾವುದು? ವೆರಿ ಗುಡ್ ಕ್ವೆಶ್ಚನ್. ನನಗೆ ಬೇಸಿಕ್ಲಿ ಕೇಳಿಸೋದು ಮೆಲಡಿ. ಓಕೆ. ಆಲ್ವೇಸ್ ಮೊದಲು ಆದ್ಯತೆ ನನಗಿರೋದೇ ಮೆಲಡಿ. ದೆನ್ ಕಮ್ಸ್ ಸಾಹಿತ್ಯ. ಓಕೆ. ದೆನ್ ಆ ಮೆಲಡಿ ಅಂದರೆ ಪಾರ್ಟ್ ಆಫ್ ಇಟ್ ಇಸ್ ಅರೇಂಜ್ಮೆಂಟ್ ಆಲ್ಸೋ, ರಿದಮ್ ಆಗಲಿ ಹಾರ್ಮೋನಿ ಆಗಲಿ, ಅದಾದಮೇಲೆ ಸಾಹಿತ್ಯ, ಆಮೇಲೆ ಭಾವ. ಎಷ್ಟರ ಮಟ್ಟಿಗೆ ಭಾವ ಅಂದರೆ ಅಫ್ಕೋರ್ಸ್ ಅದು ಈಗ ಭಾವ ತುಂಬಿ ಹಾಡಿದ್ದಾರೆ ಅಂದ್ರೇ ಮೆಲಡಿ ಆಟೋಮೆಟಿಕ್ಲಿ ಕೇಳಿಸ್ಕೊಳುತ್ತೆ. ಸೊ ಬಟ್ ಈಗ ಯಾವುದೋ ಭಾಷೆಯಲ್ಲಿ, ಈಗ ಇಂಗ್ಲೀಷ್ ಸಾಂಗ್ಸ್ ಎಷ್ಟೋ ಸತಿ ಅದರ ಶಬ್ದಗಳು ಅರ್ಥ ಆಗಲ್ಲ, ಬಟ್ ಮೆಲಡಿ ಅರ್ಥ ಆಗತ್ತೆ ಏನು ಮಾಡಿದ್ದಾರೆ. ಆ್ಯಂಡ್ ಐ ಆಲ್ವೇಸ್ ಸರ್ಚ್ ಫಾರ್ ಲಾಜಿಕ್. ಏನೇ ಒಂದು ಕಂಪೋಸ್ ಮಾಡಿದ್ದಾರೆ, ಏನೋ ಒಂದು ಸಂಗೀತ ಇದೆ ಅಂದರೆ ಅದ್ರಲ್ಲಿ ಲಾಜಿಕ್ ಏನಿದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇದೆ, ಅಲ್ಲಿಗೆ ಹೇಗೆ ಬಂದರು. ಸೊ ಇವೆಲ್ಲ ಈಗ ನಾವು ಪಾಪ್ಯುಲರ್ ಇಳೆರಾಜ ಅವ್ರದ್ದು ಕಂಪೋಸಿಷನ್ಸ್ ಇರ್ಬೋದು, ಆರ್ ಡಿ ಬರ್ಮನ್ ಅವ್ರು ಆಗಿರ್ಬೋದು, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವ್ರು, ಈ ವಿ ಹ್ಯಾವ್ ಗ್ರೋನ್ ಅಪ್ ಲಿಸ್ನಿಂಗ್ ಟು ದೆಮ್. ಸೊ ದೇರ್ ಈಗ ಜಗಜೀತ್ ಸಿಂಗ್ ಆಗಿರ್ಬೋದು, ಗುಲಾಮ್ ಅಲಿ ಆಗಿರ್ಬೋದು, ಗಜಲ್ಸಲ್ಲಿ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಲಾಜಿಕ್. ಈ ಸ್ವರದಿಂದ ಈ ಸ್ವರಕ್ಕೆ ಹೋಗಬೇಕು, ಈ ಪದಕ್ಕೆ ಈ ಸ್ವರಗುಚ್ಛ ಇರಬೇಕು ಅಂತ ಅವರು ಡಿಸೈಡ್ ಮಾಡಿ ಅದ್ರ ಪ್ರೋಗ್ರೆಸ್ ಮಾಡ್ತಾರೆ. ಅಂದರೆ ದೇರ್ ಇಸ್ ಎ ಲಾಜಿಕ್ ಟು ಇಟ್, ಯಾಕೆ ಹಾಗೆ ಮಾಡಿದ್ರು ಅಂತ. ಸೊ ಆ್ಯಸ್ ಎ ಲರ್ನರ್, ಆ್ಯಸ್ ಅ ಸ್ಟೂಡೆಂಟ್, ಐ ಆಮ್ ಆಲ್ವೇಸ್ ಲುಕಿಂಗ್ ಔಟ್ ಫಾರ್ ದ್ಯಾಟ್. ಏನು ಲಾಜಿಕ್ ಇತ್ತು ಇದು, ಏನು ಲಾಜಿಕ್, ಬಿಕಾಸ್ ಈ ಮ್ಯೂಸಿಕ್ ಈಸ್ ನಥಿಂಗ್ ಬಟ್ ಲಾಜಿಕ್. ಒಂದು ಸೈನ್ಸ್ ಆ್ಯಂಡ್ ಆರ್ಟ್ ಗೋ ಟುಗೆದರ್ ಎಲ್ಲೋ ಅಲ್ವಾ. ಸೊ ಯಾವ್ದು ಎಷ್ಟರ ಮಟ್ಟಿಗೆ ನಾವು ಇಡ್ತೀವಿ ಅನ್ನೋದು ಮುಖ್ಯ. ಈಗ ಎಲ್ಲರಿಗೂ ಸೈನ್ಸ್ ಅರ್ಥ ಆಗಲ್ಲ ಸಂಗೀತ ಅಂತ ತೊಗೊಂಡಾಗ. ನೀವು ಏನು ಲಯಕಾರಿ ಮಾಡ್ತಿದ್ದೀರಿ ಅಥವಾ ಒಂದು ಯಾವುದೋ ರಾಗದಲ್ಲಿ ಯಾವ್ದಾವುದೋ ಸ್ವರಗಳನ್ನ ಬಳಸ್ತಾ ಇದ್ದೀರಿ, ಡಸಂಟ್ ಮೇಕ್ ಹೃದಯ ತಲುಪುತ್ತಾ, ದ್ಯಾಟ್ ಈಸ್ ಒನ್. ಬಟ್ ಅಟ್ ದ ಸೇಮ್ ಟೈಮ್ ಸ್ವರ ಹೃದಯಕ್ಕೆ, ಲಯ ನಮ್ಮ ಮೆದುಳಿಗೆ. ಹಿಂದಿಯಲ್ಲಿ ಒಂದು ಪ್ರೊವರ್ಬು ಇದೆ, ताल गया तो बाल गया, सुर गया तो सिर गया. ಬಟ್ ನಾನು ಅದನ್ನ ನಂಬಲ್ಲ, ಬಿಕಾಸ್ ಐ ಬಿಲೀವ್ ಬೋತ್ ಆರ್ ಇಂಪಾರ್ಟೆಂಟ್. ಬಟ್ ಆವಾಗಿನ ಜಮಾನದಲ್ಲಿ ಹಂಗಿತ್ತು, ತಾಳ ತಪ್ಪಿದ್ರು ಓಕೆ ಕಣ, ತೊಂದರೆ ಇಲ್ಲ, ಶ್ರುತಿ ತಪ್ಪಬಾರ್ದು, ಶ್ರುತಿ ತಪ್ಪಿದ್ರೆ ಆ ಥರ ಹೇಳೋರು. ಸೊ ಬಟ್ ನಾನು ಐ ಲುಕ್ ಎಟ್ ಇಟ್ ಆಸ್ ಅ ಹೋಲ್ಸಮ್ ಮ್ಯೂಸಿಕ್. ಸ್ವರಾಲಯ ಎರಡೂ ಈಕ್ವಲ್ಲು, ಒಂದು ಮಾತಾಪಿತಾ ಅಂತಲೇ ಹೇಳ್ತೀವಿ.
ಸೊ ಇವೆಲ್ಲನೂ ಆಟೋಮೆಟಿಕ್ಕಾಗಿ ಕೇಳಿಸುತ್ತೆ. ನಾನು ಎಷ್ಟೋ ಸತಿ ನನ್ನ ಹೆಂಡತಿ ಜೊತೆ ಸಿನಿಮಾ ನೋಡೋಕ್ಕೆ ಹೋದಾಗ ಅವಳು ಬೈತಾ ಇರ್ತಾಳೆ, ನೀನು ಡೈಲಾಗ್ ಕೇಳಿಸ್ಕೊಳ್ಳೋ ಅಂದರೆ ಅದ್ರ ಹಿಂದಿನ ಬ್ಯಾಕ್ಗ್ರೌಂಡ್ ಕೇಳಿಸ್ಕೊತಾ ನನ್ನ ಮುಂದಿನ ಪ್ರಶ್ನೆನೇ ಅದಾಗಿತ್ತು ಸರ್. ಹೇಳಿ ಹೇಳಿ ಹೇಳಿ. ಸೊ ರಿಕಾರ್ಡಿಂಗ್ ಬಗ್ಗೆ ತಲೆ ಓಡ್ತಾ ಇರ್ತದೆ ನನಗೆ. ಅವ್ನು ಏನು ಮಾಡ್ದ, ಯಾವ ಇನ್ಸ್ಟ್ರೂಮೆಂಟ್ ಯಾಕೆ ಮಾಡ್ದ, ಸಾರಂಗಿ ಯಾಕೆ ಬಳಸ್ದ, ಇಲ್ಲಿ ಬೇರೆ ಏನೋ ಬಳಸ್ಬೋದಿತ್ತು, ಅಥವಾ ಬೇರೆ ಯಾಕೆ ಬಳಸ್ದ, ಇಲೆಕ್ಟ್ರಾನಿಕ್ ಯಾಕೆ ಮಾಡ್ತಾ ಇದ್ದಾರೆ, ಲೈವ್ ಇನ್ಸ್ಟ್ರೂಮೆಂಟ್ ಈ ಥರದ್ದೆಲ್ಲ ಓಡ್ತಾ ಇರುತ್ತೆ. ಅವರು ಮೇನ್ ಹೀರೋ ಏನು ಹೇಳ್ತಾ ಇದ್ದಾನೆ ಅದು ಕೇಳಿಸ್ಕೊಂಡೇ ಅದೇ ಇಲ್ಲ, ನನ್ನ ಡೈಲಾಗು ಬ್ಲರ್ ಇರುತ್ತೆ. ಸೊ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ನನ್ನ ವೈಫನ್ನು ಕೇಳಿದ್ರೆ ಅವಳು ಹೇಳ್ತಾಳೆ, ನಾನು ಈಗ ಇನ್ ದ ಲಾಸ್ಟ್ 25 years ನಮ್ಮ ಮನೆಯಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಇದೆ ಅಂದರೆ ಎಲ್ಲವೂ ಆಫ್ ಆಗುತ್ತೆ. ಟಿ ವಿ ಇರೋಲ್ಲ, ರೇಡಿಯೋ ಇರೋಲ್ಲ, ಟೇಪ್ ರೆಕಾರ್ಡರ್ ಇರೋಲ್ಲ, ಏನೂ ಇರೋಲ್ಲ. ಯಾವ ಥರದ ಮ್ಯೂಸಿಕ್, ಈವನ್ ಮೊಬೈಲ್ ಕೂಡ ಸೈಲೆಂಟ್ ಹಾಕ್ಬಿಡ್ತಾಳೆ. ಯಾಕಂದರೆ ಶಿ ನೋಸ್ ಎನಿ ನೋಟ್ ಎನಿ ಬಂದರೆ ಇವನು ಹೋಗ್ಬಿಡ್ತಾನೆ, ಕಳೆದೋಗ್ಬಿಡ್ತಾನೆ, ಇವನು ಕೇಳಿಸ್ಕೊಳ್ಳಲ್ಲ ನಾನು ಮಾತಾಡೋದು. ಹೌದು ಹೌದು. ಬಟ್ ಅದೇ ಅವಳಿಗೆ ಏನಾದರೂ ಶಾಪಿಂಗ್ ಮಾಡಬೇಕಿತ್ತು, ಇದು ಇದೆ ಅಂದರೆ ನಾನು ಇಲ್ಲ ಅನ್ನೋ ಸಾಧ್ಯತೆಗಳಿತ್ತು ಅಂದರೆ ಯಾವುದೋ ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಇವತ್ತು, ಕ್ರೆಡಿಟ್ ಕಾರ್ಡ್ ಕೊಟ್ಟು ತೊಗೊಂಡೋಗಿರ್ತೀನಿ ಅಂತ. ಸೊ ನಾನು ಹ್ಞೂ ಅಂದ್ಬಿಟ್ಟಿರ್ತೀನಿ, ಬಿಕಾಸ್ ಆ ಮ್ಯೂಸಿಕ್ ಕೇಳ್ಕೊಂಡು ನಾನು ಹ್ಞೂ ಅಂದ್ಬಿಡ್ತೀನಿ ಆ ಥರ. ಸೊ ಸಂಗೀತದ ನನ್ನ ಕಿವಿಯಲ್ಲಿ ಮೆಲಡಿ ಆಲ್ವೇಸ್ ಸ್ಟೇಸ್ ವಿತ್ ಮೀ. ನೈಸ್. ಲ್ಯಾಂಗ್ವೇಜು ಇದು ಎಲ್ಲ ಬೇರೆ, ಅದು ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಅಂದರೆ ಈಗ ಬಹುಶಃ ಅವರೇ ನಿಮ್ಮನ್ನ ಶಾಪಿಂಗಿಗೆ ಸ್ವತಃ ಕರ್ಕೊಂಡೋದ್ರು, ಆ ಶಾಪಿಂಗ್ ಸೆಂಟರಲ್ಲಿ ಯಾವುದೋ ಒಂದು ಪ್ಲೇ ಆಗ್ತಿರುತ್ತಲ್ಲ, ಅದು ನಿಮ್ಮ ಕಿವಿ ಕೇಳಿಸ್ತಿರುತ್ತೆ. ಓ ಈ ನೋಟಿಂದ ಆ ನೋಟಿಗೆ ಹೋದ, ಓಕೆ ಇದೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ ಅನ್ನೋ ಥರ ಯೋಚನೆ ಮಾಡ್ತಿರ್ತೀರಾ. ಹಾಗಿದ್ರೆ ಇಲ್ಲಿ ಈಗ ಮೆಲೋಡಿ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ನೊಟೇಷನ್ಸ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಅಥವಾ ತಾಳಕ್ಕೆ ಕರೆಕ್ಟಾಗಿ ಮೆಲೋಡಿ ಹೋಗ್ತಿದ್ಯಾ ಅಂತ ಯೋಚನೆ ಮಾಡ್ತಿದ್ದೀರಾ? ಎರಡೂ ಸೈಮಲ್ಟೇನಿಯಸ್ಲಿನೇ ಆಗುತ್ತೆ. ನೋಟೇಷನ್ನು ಬರುತ್ತೆ, ಅದರ ಹಿಂದೆ ಜೊತೆ ಅರೇಂಜ್ಮೆಂಟ್ ಏನಿದೆ, ಯಾವ ಕಾರ್ಡ್ ಹಾಕಿದ್ದಾನೆ, ಮೈನರ ಮೇಜರ ಅದು ಇದು ಎಲ್ಲನೂ ನಡೀತಾರೆ. ಆಮೇಲೆ ಭಾಷೆಗೆ ಬರ್ತೀನಿ ನಾನು, ಅವ್ರಿಗೇನು ಏನು ಹಾಡ್ತಾ ಇದ್ದಾನೆ ಆ್ಯಕ್ಚುಲಿ ಅವನು ಅಂತ. ಸಾಹಿತ್ಯದ ಬಗ್ಗೆ ನಾನು ಜಾಸ್ತಿ ಆವಾಗ ಆ ಟೈಮಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಬೇಸಿಕ್ಲಿ ಇಟ್ ಇಸ್ ಮೆಲಡಿ, ಇಸ್ ಇಟ್ ಮೇಕಿಂಗ್ ಆನ್ ಇಂಪ್ಯಾಕ್ಟ್ ಅಂತ. ಸೊ ನೀವು ಹೇಳಿದ್ರಲ್ಲ ಶಾಪಿಂಗ್, ಅವಳು ಏನೇನೋ ಟ್ರೈ ಮಾಡ್ತಾ ಇರ್ತಾಳೆ, ಚೆನ್ನಾಗಿದೆ ಅಂದರೆ ಅವಳು ಹೇಳಿದ್ದೆಲ್ಲ ಚೆನ್ನಾಗಿರುತ್ತೆ. ಹಾಡು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದೆ, ಅವ್ರು ಯಾವುದೋ ಹಾಡು ಚೆನ್ನಾಗಿಲ್ಲ ಅಂದರೆ ಯಾವ ಡ್ರೆಸ್ಸು ಚೆನ್ನಾಗಿಲ್ಲ ಅಂತ. ಸೊ ಅಷ್ಟರ ಮಟ್ಟಿಗೆ ಸಂಗೀತ ಏನೋ ಇಟ್ ಹ್ಯಾಸ್ ಬಿಕಮ್ ಅನ್ ಇಂಟಿಗ್ರಲ್ ಪಾರ್ಟ್, ಆ್ಯಂಡ್ ಐ ಪರ್ಸ್ನಲಿ ಬಿಲೀವ್ ಮ್ಯೂಸಿಕ್ ಹ್ಯಾಸ್ ದ್ಯಾಟ್ ಪವರ್. ಆಬ್ಸಲ್ಯೂಟ್ಲಿ ಆಬ್ಸಲ್ಯೂಟ್ಲಿ. ಅಲ್ಲ, ಈಗಲೇ ಈ ಕ್ಷಣದಲ್ಲಿ ನಾನು ನಿಮಗೆ ಕೇಳ್ತಿದ್ದೀನಿ ಸರ್, ಈಗಲೂ ಯಾವುದೋ ಒಂದು ಟ್ಯೂನ್ ನಿಮ್ಮ ತಲೆಯಲ್ಲಿ ಹೋಗ್ತಿದೆ ಅಲ್ವಾ? ಬಹುಶಃ ನಾನು ಯಾವುದೋ ಈಗ ಡಿಸ್ಕಸ್ ಮಾಡಿರುವಾಗ ಯಾವುದೋ ನಿಮಗೆ ಸ್ಟ್ರೈಕ್ ಆಗಿ ನಿಮ್ಮ ತಲೆಯಲ್ಲಿ ಆ ಟ್ಯೂನ್ ಹೋಗ್ತಿದೆ, ಅದ್ರ ಜೊತೆಗೆ ನೀವು ಮಾತಾಡ್ತಿದ್ದೀರಾ. ಈ ರೀತಿ ಅದು ಅವಿಭಾಜ್ಯ ಅಂಗವಾಗಿ ಇದು ಬಿಡುತ್ತೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಐ ಪರ್ಸ್ನಲಿ ಬಿಲೀವ್ ನನ್ನ ಲರ್ನಿಂಗ್ ಪ್ರೊಸೆಸ್ ಹೇಗಾಗಿದೆ ಅಂದರೆ, ಐ ಹ್ಯಾವ್ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಪರ್ಸ್ನಾಲಿಟೀಸ್ ವಿತ್ ಮೆಲಡೀಸ್. ಓ ಯಾ. ಸೊ ಅದೊಂಥರ ಓಡ್ತಾ ಇರುತ್ತೆ ತಲೆಯಲ್ಲಿ. ಯಾರೋ ಒಬ್ಬರು ನೋಡಿದ ತಕ್ಷಣ ಇವ್ರಿಗೆ ಯಾವ ರಾಗ ಸೂಟ್ ಆಗ್ಬೋದು, ಇವ್ರಿಗೆ ಯಾವ ರಾಗವನ್ನು ಬಿಂಬಿಸ್ಬೋದು, ಆ ಥರ. ಸೂಪರ್. ಸೊ ಆ್ಯಂಡ್ ರಾಗಾಸ್ ಆಲ್ಸೋ ಹ್ಯಾವ್ ಪರ್ಸ್ನಾಲಿಟೀಸ್ ಅನ್ನೋದ್ರ ಮಟ್ಟಿಗೆ. ವೆರಿ ಟ್ರೂ. ಸೊ ಅದನ್ನು ಆ ಥರ ಟ್ರೀಟ್ ಮಾಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲೂ ಬರೆದಿದೆ ಅದು. ಈಚ್ ರಾಗ ಹ್ಯಾಸ್ ಇಟ್ಸ್ ಓನ್ ಪರ್ಸ್ನಾಲಿಟಿ ಅಂತ. ಸೊ ಇವೆಲ್ಲ ಒಂಥರ ಇನ್ ಡೆಪ್ತ್ ಸ್ಟಡಿ ಮಾಡ್ತಾ ಇದ್ದಂಗೆ ಒಂಥರ ಅದು ಒಂದು ಸಾಗರ ಇದ್ದಂಗಿದೆ ಅದು. ನಾವು ಎಷ್ಟು ಆಳಕ್ಕೆ ಇಳಿತೀವೋ ಅಷ್ಟು ಅದನ್ನ ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಐ ಆಮ್ ಟ್ರೈಂಗ್ ಟು ಅಸಿಮ್ಯುಲೇಟ್ ಥಿಂಗ್ಸ್, ಪಾಸ್ ಆನ್ ದ ಇನ್ಫಾರ್ಮೇಶನ್ ಆ್ಯಂಡ್ ಎಂಜಾಯ್. ಅಲ್ಲ, ಅಂದರೆ ರಾಗಕ್ಕೆ ಭಾವನೆ ಇರುತ್ತೆ, ರಾಗಭಾವ ಅನ್ನೋದು ಸಹ ಅದಕ್ಕೆ ಅದರದೇ ಆದ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಜೊತೆಗೆ ಅದು ಪರ್ಸ್ಪೆಕ್ಟಿವ್ ಮೂಲಕ ಕೂಡ ಹೋಗುತ್ತೆ. ಈಗ ಯಾವುದೋ ಒಂದು ರಾಗ ನನಗೆ ಇಂಪಾಗಿ ಕೇಳಿಸೋದು, ಅದೇ ರಾಗ ಇನ್ಯಾರೋ ಒಬ್ರಿಗೆ ಇದರಲ್ಲಿ ತುಂಬ ಸ್ಯಾಡ್ನೆಸ್ ಇದೆ ಅಂತ ಅನ್ಸುತ್ತೆ. ಸೊ ಇದು ಪರ್ಸ್ಪೆಕ್ಟಿವ್, ಎಕ್ಸ್ಪೀರಿಯನ್ಸಸ್ ಇದೆಲ್ಲ ಇನ್ವಾಲ್ವ್ ಆಗಿ ಸಂಗೀತಕ್ಕೆ ಅದರದೇ ಆದಂಥ ಶಕ್ತಿ ಇದೆ. ಇನ್ನೊಂದು ಪ್ರಶ್ನೆ ಒಂದು ಮ್ಯೂಸಿಷಿಯನ್ ಆಗಿ ಕೇಳಬೇಕು ಅಂತ ಇದ್ದೆ. ಈಗ ಸರ್, ಈಗ ಒಂದು ಮ್ಯೂಸಿಷಿಯನ್ ಆಗಿ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ನುಡಿಸುವಾಗ ಆ ಇಡೀ ಕಾನ್ಸರ್ಟ್ನ ಮಾಸ್ಟರ್ ನೀವಾಗಿರ್ತೀರ. ಒಂದು ಜರ್ನಿಯನ್ನು ಶುರು ಮಾಡಿದಾಗ, ಅಂದರೆ ಈಗಿನ ಕಾಲದಲ್ಲಿ ನಟ ನಟಿಯರ ಬಗ್ಗೆ ಮಾತಾಡ್ತೀನಿ ನಾನು. ನಟ ನಟಿಯರು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡಬೇಕಾದ್ರೆ ಅವರು ಬೇರೆ ರೀತಿಯಾಗಿ ಅದನ್ನು ಅಪ್ರೋಚ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಮೊದಲು ನಾನೊಂದು ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಸಿನಿಮಾ ಅನ್ನೋದು ಹೇಗಿದೆ ಇದೆಲ್ಲ ನನಗೆ ಗೊತ್ತಾಗಬೇಕು, ಮೇಕಪ್ ಅಂದರೆ ಇಲ್ಲಿಂದ ನನಗೆ ಕಲಿಕೆ ಸಿಗಬೇಕು, ಅದಾದ ನಂತರ ನಾನು ನಟಿ ಆಗಬೇಕು ಅಥವಾ ನಟ ಆಗಬೇಕು ಅನ್ನೋ ಅಪ್ರೋಚ್ ಇರುತ್ತೆ. ಆದರೆ ಅದೇ ಥರ ಟೆಕ್ನಿಷಿಯನ್ಸ್ಗೆ ಅಪ್ರೋಚ್ ಇರೋದಿಲ್ಲ. ಟೆಕ್ನಿಷಿಯನ್ಸ್ ಒಂದು ರೀತಿಯಾಗಿ ಬ್ಯಾಕ್ ಸೀಟ್ ತಗೊಂಡು ಕಥೆ ಚೆನ್ನಾಗಿ ಮೂಡು ಬರಬೇಕು, ನನ್ನ ಮುಖ ಬರದೇ ಇದ್ರೂ ಚಿಂತೆ ಇಲ್ಲ, ಈ ಚಿಂತನೆಗೆ ಒಳಗಾಗಿ ಕಾಂಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋರು ಇರ್ತಾರೆ. ಒಂದು ಕಾನ್ಸರ್ಟ್ ಅಂತ ಬಂದಾಗ ಅಲ್ಲಿ ಗಾಯಕ ಅಥವಾ ಗಾಯಕಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ.
ನಾವು ಹೇಗೆ ಸಹ ಕಲಾವಿದರಿಲ್ಲದೆ ಕಥೆನೇ ಇಲ್ಲ, ಪೋಷಕ ನಟ ನಟಿಯರಿಲ್ಲದೆ ಕಥೆನೇ ಇಲ್ಲ, ಬರೀ ಇಬ್ಬರನ್ನ ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ಎಷ್ಟು ಬಲವಾಗಿ ನಂಬ್ತೀವೋ, ಅದೇ ರೀತಿ ಒಂದು ಕಾನ್ಸರ್ಟ್ ಅಂತ ಬಂದಾಗ ಮ್ಯೂಸಿಷಿಯನ್ಸ್ ಇಲ್ಲದೆ, ಅದಕ್ಕೆ ಬೇಸ್ ಗಿಟಾರಿಂದ ಹಿಡಿದು ತಬಲಾ, ಮೃದಂಗ, ಕೊಳಲು ವಾದನ ಏನಿದ್ರು ಅವರಿಲ್ಲದೆ ಕಾನ್ಸರ್ಟ್ ಇಲ್ಲ. ಹೌದು ಆದರೆ ಈ ಒಂದು ದೃಷ್ಟಿಯಲ್ಲಿ ತುಂಬ ಕಮ್ಮಿ ಜನ ಆಡಿಯನ್ಸ್ ನೋಡೋದು. ಅಲ್ಲಿ ಬರೀ ಗಾಯಕ ಅಥವಾ ಗಾಯಕಿ ಮಾತ್ರ ಮುಖ್ಯ ಆಗ್ತಾರೆ. ಹೌದು. ಈ ಒಂದು ಜರ್ನಿಯನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಯಾವಾಗಲಾದರೂ ಈ ರೀತಿ ಕಾನ್ಫ್ಲಿಕ್ಟ್ ಬಂದಿದೆ ಸರ್? ಅಂದರೆ ಈ ರೆಕಗ್ನಿಷನ್ ಯಾಕೆ ಇಲ್ಲ? ನಾವು ಯೋಚನೆ ಮಾಡ್ತಿದ್ದೀವಿ, ನಾವು ಲೇಯರ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ, ನಾವು ಲೇಯರಿಂಗ್ ಕೊಡ್ತಿರೋದಕ್ಕೆ ಈ ವಾಯ್ಸ್ ಹೈಲೈಟ್ ಆಗ್ತಿರೋದು. ಹ್ಮ್. ಕೆಲವು ಸರ್ತಿ ಏನು ಹೇಳ್ತಾರೆ ಅಂದರೆ, ಸಿಂಗರ್ಸ್ ಬರೀ ಚೆರ್ರಿ ಆನ್ ದ ಕೇಕ್, ಅದರಲ್ಲಿ ಇರೋ ಡೋ ಆಗಲಿ, ಅದನ್ನು ಮಿಕ್ಸ್ ಮಾಡಿರೋ ರೀತಿಯಲ್ಲಾಗಲಿ, ಅದು ನಾವುಗಳು. ಈ ಖಂಡಿತ ರೆಕಗ್ನಿಷನ್ ಮ್ಯೂಸಿಷಿಯನ್ಗೆ ಬೇಕು ಅಂತ ಅನ್ಸೋದಿಲ್ವಾ? ಖಂಡಿತ ಹೌದು. ಅಂದರೆ ಎಸ್ಪೆಷಲಿ ಸುಗಮ್ ಸಂಗೀತ ಅಥವಾ ಲೈಟ್ ಮ್ಯೂಸಿಕ್ ಅಂತ ನಾವೇನು ತೊಗೊಳ್ತೀವಿ, ಅಪ್ಲೈಡ್ ಫಾರ್ಮ್ಸ್ ಆಫ್ ಮ್ಯೂಸಿಕಲ್ಲಿ, ಹ್ಮ್ ಹ್ಮ್ ಸ್ಪೆಷಲಿ ಚಿತ್ರಗೀತೆಗಳಲ್ಲಿ ಹ್ಮ್ ಹ್ಮ್ ಆ ತಾರತಮ್ಯ ಇದ್ದೇ ಇದೆ, ಮೊದಲಿಂದನೂ ಇದೆ. ಹ್ಮ್ 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 ಮುಖ್ಯವಾಗಿ ಕಾಣೋರೆ ಗಾಯಕ ಗಾಯಕಿಯರು. ಹೌದು. ಆ, ಅದು ಯಾರೋ ಮೊನ್ನೆ ಒಂದು ಮೀಮ್ ಹಾಕಿದ್ರು, ಹ್ಮ್ ಇಟ್ಸ್ ಬೆಟರ್ ಟು ಬಿ ಅ ಬೇಸುರ ಸಿಂಗರ್ ದೆನ್ ಅ ಸುರೀಲಾ ಇನ್ಸ್ಟ್ರೂಮೆಂಟಲಿಸ್ಟ್ ಅಂತ. ಅಂದ್ರೆ ನೀ ಅಪಶ್ರುತಿ ಹಾಡೋ ಗಾಯಕ ಗಾಯಕಿಯರಾದರೂ ಪರವಾಗಿಲ್ಲ, ಶ್ರುತಿ ಶುದ್ಧವಾಗಿ ನುಡಿಸೋ ಅಂತ ವಾದ್ಯಗಾರರಾಗೋಕ್ಕಿಂತ ಗಾಯಕ ಇದು ಗಾಯಕಿಯರಾಗೋದು ಆಗಬೇಕು. ವಾಸಿ. ಅಂದರೆ ಆಸ್ ಫಾರ್ ಆಸ್ ಫೇಮ್ ಮನಿ ಇಸ್ ಕನ್ಸರ್ನ್. ಹ್ಮ್ 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 ಆ್ಯಂಡ್ ಟೆಕ್ನಿಕಲಿ ಕೂಡ ನಾನು ನೋಡಿದ ಹಾಗೆ ಈ ಎಲ್ಲ ಗಾಯಕ ಗಾಯಕಿಯರು ಅವ್ರಿಗೆ ಈ ಪಾಠಾಂತರ ಆಗಿರಲ್ಲ, ಶಾಸ್ತ್ರೀಯ ಸಂಗೀತ ಕಲಿತು ಬಂದಿರಲ್ಲ. ಹ್ಮ್ 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 ಸೊ ಅವ್ರಿಗೆಲ್ಲ ಸುಮಾರಷ್ಟು ಡಿಸ್ಕ್ವಾಲಿಫಿಕೇಶನ್ಸ್ ಇರುತ್ತೆ. ಹ್ಮ್ 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 ಬಟ್ ಒಬ್ಬ ಮ್ಯೂಸಿಷಿಯನ್ನು ಟೆಕ್ನಿಕಲಿ ಸೌಂಡ್ ಇರ್ತಾನೆ, ಅವನ ಅಭ್ಯಾಸ, ಅವನ ಇದು ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅಬ್ಸಲ್ಯೂಟ್ಲಿ. ಸೊ ಇಟ್ಸ್ ಆಲ್ವೇಸ್ ದ ಬ್ಯಾಕ್ಗ್ರೌಂಡ್ಸ್ ಮ್ಯೂಸಿಷಿಯನ್ಸ್ ಹೂ highlight the singer. ಅಬ್ಸಲ್ಯೂಟ್ಲಿ. It does not mean singers are not qualified. Correct. Of course ಅವ್ರಿಗೊಂದು ಅದ್ಭುತವಾದ ಒಂದು ಧ್ವನಿ ಕೊಟ್ಟಿರ್ತಾನೆ, ಅಥವಾ ಒಂದೇನೋ ಒಂದು ವಿಶೇಷವಾದ ಒಂದು ಅನುಗ್ರಹ ಇರುತ್ತೆ, ಅದರಿಂದ ಅವರು ಮಾಡ್ತಾರೆ. ಅಂಡ್ ಇಟ್ ಇಸ್ ನಾಟ್ ಈಸಿ, ಸಿಂಗಿಂಗ್ ಇಸ್ ಆಲ್ಸೋ ನಾಟ್ ಈಸಿ. ಬಟ್ ಎಲ್ಲೋ ಒಂದು ಕಡೆ ಈ ಡಿಫರೆನ್ಸ್ ಇದ್ದೇ ಇದೆ. ಬಟ್ ಇದಕ್ಕೊಂದು ನಮ್ಮ ವಿದ್ವಾನ್ ಕುಮರೇಶ್ ಅವರು ಒಂದು ಮಾತು ನನ್ನ ಜೊತೆ ಹಂಚ್ಕೊಂಡಿರೋದು, ಲೈಟರ್ ಸೈಡಲ್ಲಿ ನೀವು ಯಾವುದೇ ಭಗವಂತನ ನೋಡಿ, ಇವಾಗ ಸರಸ್ವತಿ ಅವ್ರ ಕೈಯಲ್ಲಿ ಏನಿದೆ, ವೀಣೆ. ಗಣಪತಿ ಮೃದಂಗ ನುಡಿಸ್ತಾರೆ, ಕೃಷ್ಣ ಕೊಳಲು ನುಡಿಸ್ತಾ ಇದ್ರು. ಎಲ್ಲ ದೇವತೆಗಳ ಕೈಯಲ್ಲಿ ವಾದ್ಯ ಇದೆ. ಹಾಡೋದು ಯಾರು? ಭಕ್ತರು. ಸೊ ಅವಾಗ ಯಾರು ಶ್ರೇಷ್ಠರು? ದೇವರಿಗಾಗಿ ಹಾಡೋರು ಗಾಯಕರು, ದೇವರು ನುಡಿಸೋದು ವಾದ್ಯ. ಸೊ ಯಾವುದಕ್ಕೆ ಪ್ರಾಶಸ್ತ್ಯ ಸಿಗಬೇಕು ಅನ್ನುವಂಥ ಮಾತು. ಬಟ್ ಯುನೋ ಒಂದು ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ, ಯಾಕೆ ಗಾಯಕರಿಗೆ ಹೆಚ್ಚು ಎಲ್ಲ ರೀತಿಯ ಒಂದು ಮನ್ನಣೆ ಸಿಗುತ್ತೆ ಅನ್ನೋದಕ್ಕೆ ಒಂದು ಎನಾಲಜಿ ಈಸ್, ದಿಸ್ ಈಸ್ ಗಾಡ್ ಮೇಡ್, ಇನ್ಸ್ಟ್ರೂಮೆಂಟ್ಸ್ ಆರ್ ಮ್ಯಾನ್ ಮೇಡ್. ಸೊ ಎಲ್ಲೋ ಒಂದು ಕಡೆ ಎಲ್ಲ ವಾದ್ಯಗಳಲ್ಲೂ ಒಂದಿಲ್ಲ ಒಂದು ಕೊರತೆ ಇದೆ. ದೇ ಆರ್ ನಾಟ್ ಕಂಪ್ಲೀಟ್ಲಿ 100%. ಎಷ್ಟೇ ಧ್ವನಿಗೆ ಹತ್ತಿರ ಬರ್ಬೋದು. ಈಗ ಸುಶೀರ್ವಾದ ನಮ್ಮ ಕೊಳಲಾಗಲಿ, ಸಾಹಿತ್ಯ ಒಂದು ಬಿಟ್ಟು ಬಾಕಿ ಎಲ್ಲ ಗಾಯನದಲ್ಲಿ ಏನಿದೆ ಎಲ್ಲೂ ನಮ್ಮ ಕೊಳಲಿನಲ್ಲಿದೆ. ಬ್ಯೂಟಿಫುಲಿ ಸೆಡ್. ಆದರೆ ಶಬ್ದಗಳಿಲ್ಲ ಅಷ್ಟೇ, ಅದೊಂದು ಕೊರತೆ ನಮ್ಮಲ್ಲಿದೆ. ಈ ವೋವಲ್ಸ್ ಇಲ್ಲ, ಒಂದೇ ಒಂದು ಹೂ ಅಂತಾನೆ ಫ್ಲೂಟ್ ನಾದ ಬರುತ್ತೆ. ಬಟ್ ಗಾಯಕನ ಏನೇನು ಹಾಡಬಲ್ನೋ ಅದಷ್ಟು ನಾವು ಕೊಳಲಿನಲ್ಲಿ ನುಡಿಸ್ಬಲ್ವಿ. ಬಟ್ ಅದಕ್ಕೆ ಇನ್ನೊಂದು ಅದರ್ ಸೈಡ್ ಆಫ್ ದ ಕಾಯಿನ್ ಇಸ್, ಇನ್ಸ್ಟ್ರೂಮೆಂಟಲಿಸ್ಟಿಗೆ ಏನು ಅಡ್ವಾಂಟೇಜ್ ಇದೆ, ಅವ್ರು ಏನೇನು ಮಾಡಬಲ್ರು ಇನ್ಸ್ಟ್ರೂಮೆಂಟ್ ಅಲ್ಲಿ, ಅದೆಲ್ಲ ಗಾಯಕರು ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಅ ಡಿಬೇಟ್, ಯಾರ ಮೇಲೂ ಯಾರು ಕೇಳು ಅಂತ. ಬಟ್ ಐ ಥಿಂಕ್ ಈ ಸಿಂಗರ್ಸ್, ಇಫ್ ದೇ ಆರ್ ವೆಲ್ ಇಕ್ವಿಪ್ಡ್, ಎಲ್ಲವೂ ತಿಳ್ಕೊಂಡು ಮುಖ್ಯವಾಗಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ, ಅವರ ಧ್ವನಿಯಲ್ಲಿ ಬರುವಂಥ ಒಂದು ಆ ಸುವಾಸನೆ, ಆ ಭಾವಪೂರ್ಣತೆ, ಅದು ಅಷ್ಟು ಅದಕ್ಕೊಂದು ವಿಶೇಷವಾದ ಒಂದು
ಇಡೀ ಹಾಡಿಗೆ ಒಂದು ವೇಟೇಜ್ ಸಿಕ್ಬಿಡುತ್ತೆ. ವೇಟೇಜ್ ಸಿಗುತ್ತೆ. ಸೊ ಈಗ ಅಪ್ಕಮಿಂಗ್ ಸಿಂಗರ್ಸಿಗೆ ನಾನು ಯಾವತ್ತೂ ಹೇಳೋದು ಅದೇ, ಒಂದು 10 ವರ್ಷ ಕಲೀರಿ ಶಾಸ್ತ್ರೀಯ ಸಂಗೀತ, ಅನೇಕ ರಾಗಗಳ ಪರಿಚಯ ಮಾಡ್ಕೊಳ್ಳಿ, ನೋಟೇಶನ್ ಬರ್ಕೊಳ್ಳೋದು ಕಲೀರಿ. ಎಷ್ಟೋ ಜನಕ್ಕೆ ನೋಟೇಶನ್ ಬರ್ಕೊಳ್ಳೋಕೆ ಬರಲ್ಲ, ತಂಬೂರಿ ಶ್ರುತಿ ಮಾಡಕ್ ಬರಲ್ಲ. ಈಗೆಲ್ಲ ಆ್ಯಪ್ ಬಂದಿದೆ, ಆ್ಯಪ್ ಆನ್ ಮಾಡಿಬಿಡ್ತಾರೆ. ಕರೆಕ್ಟ್. 4 ತಂತಿ ತಂಬೂರಿ ಶ್ರುತಿ ಮಾಡ್ರಿ ಮೊದಲು. ಅದೇ ದ್ಯಾಟ್ ಈಸ್ ದ ಸಿಗ್ನಲ್ ಆಫ್ ಅ ಗುಡ್ ಇನ್ಸ್ಟ್ರೂಮೆಂಟಲಿಸ್ಟ್ ಆರ್ ಅ ಮ್ಯೂಸಿಷಿಯನ್. ನೀನು ತಂಬೂರಿ ಶ್ರುತಿ ಮಾಡಕ್ ಬರಲ್ಲ ಅಂದ್ರೆ ಹಾಡಿ ಏನು ಪ್ರಯೋಜನ ಅಂತ. ಕರೆಕ್ಟ್ ಅಲ್ವಾ? ಸೊ ಆ ಥರ. ಬಟ್ ಈಗಿನ ಈ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ನಾವು ಅಷ್ಟೆಲ್ಲ ಡೀಟೇಲ್ಸ್ ಎಲ್ಲ ಇವೆಲ್ಲ ಮಕ್ಳು ಕೇಳೋದಿಲ್ಲ, ಅದು ಮಾಡೋದಿಲ್ಲ. ಯಾವುದೋ ಒಂದು ಹಾಡು ಕೇಳ್ತಾರೆ, ಒಂದು 20 ಸತಿ ಕೇಳಿದ ತಕ್ಷಣ ಅದು ಬೈ ಹಾರ್ಟ್ ಆಗುತ್ತೆ, ಎಕ್ಸಾಕ್ಟ್ಲಿ ಹಾಗೆ ಹಾಡ್ಬಿಡ್ತಾರೆ. ದ್ಯಾಟ್ ಈಸ್ ಆಲ್ಸೋ ಆರ್ಟ್. ಸೊ ಅನೇಕ ಜನ ಗಾಯಕಿಯರು ಹುಟ್ಕೊಳ್ತಾ ಇರೋದೇ ಹಾಗೆ. ಇಮಿಟೇಷನ್ ಇಸ್ ವೆರಿ ರಿಕ್ವೈರ್ಡ್. ನಮ್ಮ ಸಂಗೀತಕ್ಕೆ ಅದು ಬೇಕು. ಇಮಿಟೇಷನ್ ಇದ್ರೇನೆ ಕ್ರಿಯೇಟಿವಿಟಿ ಮುಂದುವರಿಯುತ್ತೆ ಅಂತ. ಬಟ್ ಅಷ್ಟಕ್ಕೆ ಸೀಮಿತವಾಗಬಾರದು. ನೀವು ಯಾವುದೋ ಹಾಡು ಕೇಳ್ತೀರಾ, ಅದನ್ನ ಬೈ ಹಾರ್ಟ್ ಮಾಡ್ತೀರಾ, ಅದನ್ನೇ ಹಾಡ್ತೀರಾ. ಒಂದು 20 ಹಾಡು ಕೇಳಿದ್ರೆ ನಿಮಗೆ ಒಂದು 5 ವರ್ಷ ಪ್ರೋಗ್ರಾಮ್ ಮಾಡೋದಕ್ಕೆ ನಿಮ್ಮ ಹತ್ರ ಸ್ಟಫ್ ಇದೆ. ಅವಾಗ ಏನು ಹಿಟ್ ಸಾಂಗ್ಸ್ ಇದೆ ಅದನ್ನ ನೀವು ಹಾಡ್ತೀರಾ, ಚೆನ್ನಾಗಿ ಹಾಡ್ತೀರಾ, ಸನ್ಮಾನ ನಡೆಯುತ್ತೆ, ಎಲ್ಲ ಆಗುತ್ತೆ. 5 ವರ್ಷ ಆದಮೇಲೆ ಬೇರೆ ಯಾರೋ ಬಂದಿರ್ತಾರೆ ಆ ಜಾಗಕ್ಕೆ, ನಿಮಗಿಲ್ಲ. ಅವಾಗ ಮತ್ತೆ ವಾಪಸ್ ನಮ್ಮ ಹತ್ರ ಗುರುಗಳ ಹತ್ರ ಬರ್ತಾರೆ, ಸಾರ್ ನನ್ನ 10 ವರ್ಷ ನಾನು ವೇಸ್ಟ್ ಮಾಡಿಬಿಟ್ಟೆ, ಇವಾಗ ಮತ್ತೆ ಕಲಿಯೋ. ಆವಾಗ ಶಾಸ್ತ್ರೀಯ ಸಂಗೀತದ ಕಲಿಯೋ ಇದೂ ಹೋಗ್ಬಿಟ್ಟಿರುತ್ತೆ, ಪೇಷನ್ಸ್ ಹೋಗ್ಬಿಟ್ಟಿರುತ್ತೆ. ಆ ಕಡೆ ಕಮರ್ಷಿಯಲ್ ಸಿಂಗಿಂಗಲ್ಲೂ ವ್ಯಾಲ್ಯೂ ಇರಲ್ಲ. ಎಸ್ಪೆಷಲಿ ರಿಯಾಲಿಟಿ ಶೋ ಇಂದ ಬಂದಿರುವಂಥ ಗಾಯಕಿಯರ ಪರಿಸ್ಥಿತಿ ಇದು. ಆ ಸೀಸನ್ ನಡಿಬೇಕಾದ್ರೆ ಅವ್ರಿಗೆ ಪ್ರಾಮುಖ್ಯತೆ ಇರುತ್ತೆ. ಆ ಸೀಸನ್ ಮುಗೀತು ಅಂದರೆ ಆಮೇಲೆ ಇಲ್ಲ. ಸೊ ನಾನು ಯಾವಾಗಲೂ ಹೇಳೋದು, ನೀವು ಅದನ್ನ ಮಾಡಬಾರ್ದು ಅಂತಲ್ಲ. ನೀವು ಚಿತ್ರಗೀತೆಗಳನ್ನ ಹಾಡಿ, ಸುಗಮ ಸಂಗೀತವನ್ನು ಹಾಡಿ, ಗಜಲ್ಗಳನ್ನ ಹಾಡಿ, ಎಲ್ಲಾ ಕ್ಷೇತ್ರದಲ್ಲೂ ಪಾಪ್ ಮ್ಯೂಸಿಕ್ ಹಾಡಿ, ವೆಸ್ಟರ್ನ್ ಸಾಂಗ್ಸ್ ಹಾಡಿ, ಎಲ್ಲವೂ ಹಾಡಿ. ಶಾಸ್ತ್ರೀಯ ಸಂಗೀತ ಬಿಡಬೇಡಿ. ಅದರ ರಿಯಾಜು, ಅದರ ಪ್ರಾಕ್ಟೀಸ್ ಇರಲೇಬೇಕು. ಅದೇ ಸರ್, ಇದಕ್ಕೆ ನಾನು ಅನಾಲಜಿಯಾಗಿ ನಾನು ಹೇಳ್ತಾ ಇದ್ದೆ. ಈಗ ಸಿನಿಮಾ ರಂಗ ಅಂತ ಬಂದಾಗ ನಟ ನಟಿಯರಿಗೆ ಯಾಕೆ ಜಾಸ್ತಿ ಪ್ರಾಮುಖ್ಯತೆ? ನೀನು ನಿರ್ದೇಶಕನ್ನ ಯಾವಾಗ ನೀನು ಗುರುತಿಸ್ತೀಯೋ ಆವಾಗ ಇಡೀ ಇಂಡಸ್ಟ್ರಿನೇ ಬೆಳೆಯುತ್ತೆ ಅನ್ನೋ ಅಂಥ ಒಂದು ಮಾತಿದೆ. ಆದರೆ ಇಲ್ಲಿ ನಟ ನಟಿಯರನ್ನ ನಾವು ಯಾಕೆ ಜಾಸ್ತಿ ನೋಡ್ತೀವಿ ಅಂತಂದರೆ, ಅವರೇ ಭಾವುಕರಾಗೋದು, ಅವರೇ ಎಮೋಷನ್ ಕೊಡೋದು. ಅವ್ರು ಭಾವುಕರಾದಾಗ ನಾವು ಅಳ್ತೀವಿ, ಅದೇ ನಿರ್ದೇಶಕ ಬಂದು ಭಾವುಕನಾದರೆ ನಾವು ಅಳೋದಿಲ್ಲ. ಹಾಗಾಗಿ ಇದೊಂದು ರೀತಿಯಾಗಿ ಜುಗಲ್ಬಂದಿ. ಒಂದು ಕಾಂಟೆಂಟ್ನ ಕೊಡೋದಕ್ಕೆ ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಬಿ ದಿ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ಹೇಳ್ತಾರೆ. ಕರೆಕ್ಟ್. ಅದೇ ರೀತಿ ಒಂದು ಗಾಯಕ ಆಗಲಿ ಅಥವಾ ಗಾಯಕಿ ಆಗಲಿ, ಮ್ಯೂಸಿಕ್ ಕಂಪೋಸರ್ನ ಯೋಚನೆ ಹೇಗಿದೆ, ಆಲೋಚನೆ ಹೇಗಿದೆ, ಅದನ್ನು ಹೇಗೆ ಗ್ರಹಿಸಬೇಕು, ಅವನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅದನ್ನು ನನಗೆ ಕೊಡೋದಕ್ಕಾಗುತ್ತಾ, ಅದಕ್ಕೂ ಮೇಲೆ ಏನಾದರೂ ಚೆರಿ ಆನ್ ದ ಕೇಕ್ ಥರ ನನ್ನ ಇಂಪ್ರೊವೈಸೇಷನ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಅಂತ ಹೇಳಿದ್ರೆ ಬಹುಶಃ ಕಂಟೆಂಟ್ಗೆ ಒಂದು ಅರ್ಥ ಸಿಗುತ್ತೆ. ಖಂಡಿತ ಹೌದು ಅನ್ನೋದು ಕಾಣಿಸುತ್ತೆ. ಮ್ಯೂಸಿಷಿಯನ್ ಆಗಿ ಈ ಪರ್ಸ್ಪೆಕ್ಟಿವ್ಸಲ್ಲಿ ನಾವು ಮಾತಾಡ್ತಿದ್ವಿ. ನಿಮ್ಮ ಉಸಿರು ಬಗ್ಗೆ ಕೇಳಿದೆ, ಕೇಳೋದೆಷ್ಟು ಮುಖ್ಯ ಅಂತ ಕೇಳಿದೆ, ಹಾಗೂ ಗಾಯಕರ ಬಗ್ಗೆ ಕೇಳಿದೆ. ಇನ್ನೊಂದು ವಿಷಯ ನನಗೆ ಹೊಳೆದಿದ್ದು ಏನಂತ ಹೇಳಿದ್ರೆ, ಮಾತಾಪಿತಾ ಶ್ರುತಿ ಮತ್ತು ಲಯ ಅಂತ ಹೇಳಿದ್ವಿ. ಡಾನ್ಸ್ ಮಾಡುವಾಗಲೂ ಕೂಡ ಭರತನಾಟ್ಯಂ ಅಂತ ತಗೊಂಡಾಗ ಭಾವ, ರಾಗ, ತಾಳ, ನಾಟ್ಯ. ಹಾಗಾಗಿ ತಾಳ ಅನ್ನೋದು ಎಷ್ಟು ಮುಖ್ಯ, ಅದರಲ್ಲೂ ನಿಮ್ಮ ಜೀವನದಲ್ಲಿ ಆಗಾಗ ಓವರ್ಟೇಕ್ ಮಾಡಿರುವಂಥ ವಿಷಯ. ನೀವು ಬರೀ ಮೆಲೋಡಿಯನ್ನಷ್ಟೇ ಥರ ತಬ್ಕೊಂಡಿಲ್ಲ, ಚಿಕ್ಕ ವಯಸ್ಸಿನಿಂದ ತಬಲಾ ವಾದಕರಾಗಬೇಕು ಅಂತ ಅಂದ್ಕೊಂಡಿದ್ರಿ. ಅಲ್ಲಿ ಲಯ ಅನ್ನೋದು ಮುಖ್ಯ. ಅದಾದ ನಂತರ ಶಿವು ಸರ್ನ ಮೀಟ್ ಮಾಡಿದ್ರಿ, ಅದರಲ್ಲಿ ಮೃದಂಗವನ್ನು ಕಲ್ತ್ರಿ. ಇತ್ತ ಲಯ ಅನ್ನೋದು ತುಂಬ ಜೀವನದಲ್ಲಿ ಬರ್ತಾನೆ ಇದೆ, ಓವರ್ಟೇಕ್ ಮಾಡ್ತಾನೆ ಇದೆ. ಬಹುಶಃ ನೀವು ಮೆಲೋಡಿ ಬಗ್ಗೆ ಯೋಚನೆ ಮಾಡುವಾಗಲೂ ತಾಳದ ಕಡೆನೇ ನೀವು ಗಮನ ಕೊಟ್ಕೊಂಡು ಮೆಲೋಡಿಯನ್ನು ಪ್ಲೇಸ್ ಮಾಡ್ತಿದ್ದೀರಾ. ಒಂದು ಮ್ಯೂಸಿಷಿಯನ್ಗೆ ಈ ಲಯ ಅನ್ನೋದು ಎಷ್ಟು ಮುಖ್ಯ, ಅದರಲ್ಲೂ ಕೊಳಲನ್ನು ನುಡಿಸುವಾಗ ಲಯ ಅನ್ನೋದು. ಯಾಕಂದರೆ ನಿಮ್ಗೆ ಯಾವುದೋ ಒಂದು ಮುರ್ಖಿನ ಹಾಕಿ ಇಷ್ಟಲ್ಲೇ ಮುಗಿಸ್ಬೇಕು ಅನ್ನೋದಿರುತ್ತೆ. ಆ ಒಂದು ಪ್ರಾಕ್ಟೀಸ್ ಇದೆಯಲ್ಲ ಲಯ ಜೊತೆ ಇರೋವಂಥ ಜುಗಲ್ಬಂದಿ, ಅದು ಎಷ್ಟು ಮುಖ್ಯ? ಅದು ಬಹಳ ನನಗೆ ಆಪ್ತವಾದದ್ದು ಲಯ. ಬಿಕಾಸ್ ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ಮೈ ಮ್ಯಾಟ್ನಿ ಐಡಲ್ ವಾಸ್ ಉಸ್ತಾದ್ ಜಾಕಿರ್ ಹುಸೇನ್. ಸೊ ಆ ಲಯದ ಬಗ್ಗೆ, ಆ ತಾಳದ ಬಗ್ಗೆ, ಅದರಲ್ಲಿರೋ ಕಾಂಬಿನೇಷನ್ಸ್ ಬಗ್ಗೆ ಯಾವತ್ತೂ ಆಸಕ್ತಿ, ಏನು ಮಾಡ್ಬೋದು, ಯಾವ ಥರ ಅಂತ. ಆ್ಯಂಡ್ ಮ್ಯಾಥ್, ಬೇಸಿಕ್ ಅರಿಥ್ಮೆಟಿಕ್ ವಾಸ್ ಮೈ ಫೇವ್ರೇಟ್ ಒನ್ಸ್ ಅಪಾನ್ ಅ ಟೈಮ್, ಈಗಲ್ಲ. ಸೊ ಅದ್ರ ಬಗ್ಗೆ ಒಂದು ಆಸಕ್ತಿ ಇರೋದ್ರಿಂದ ಕಾಂಬಿನೇಷನ್ಸ್ ಏನು ಮಾಡ್ಬೋದು ಇವತ್ತಿಗೂ ಯಾವತ್ತೂ ಯೋಚನೆ ಮಾಡ್ತೀನಿ. ಇಲ್ಲ ಸ್ವರದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಲಯದ ಬಗ್ಗೆ ಅಂತೂ ಖಂಡಿತವಾಗಿ ಯೋಚನೆ ಮಾಡ್ತಾನೆ ಇರ್ತೀನಿ. ಡ್ರೈವ್ ಮಾಡಬೇಕಾದ್ರೆ, ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಹೊಸ ಹೊಸ ಮುಕ್ತಾಯಗಳನ್ನ ಹುಡುಕ್ತಾ ಇರ್ತೀವಿ. ಸೊ ಐ ಫರ್ಮ್ಲಿ ಬಿಲೀವ್ ಲಯ ಆ್ಯಂಡ್ ಸ್ವರ ಹ್ಯಾವ್ ಟು ಗೋ ಇನ್ ಕೊಹೆಷನ್. ಬಟ್
ನಾನು ಇನ್ನೊಂದು ಮಾತು ಹೇಳಿದ್ದೆ, ಸ್ವರ ಹೃದಯಕ್ಕೆ ಮುಟ್ಟುವಂಥದ್ದು, ಲಯ ಮೆದುಳಿಗೆ ಕೈ ಕೊಡುವಂಥದ್ದು. ಹಾಕುವಂಥದ್ದು. ಸೊ ನಾವು ಯಾರನ್ನಾದ್ರೂ ಒಂದನ್ನು ಆಕರ್ಷಿಸಬೇಕು ಅಂದರೆ ಅಂದರೆ ಈ ಎರಡು ಅಂಶಗಳು ಬೇಕು. ಆದರೆ ಒಂದು ಪ್ರೋಗ್ರಾಮ್ ಅಥವಾ ಒಂದು ಕಚೇರಿ ಮುಗಿದ ಮೇಲೆ ಅಥವಾ ಒಂದು ಯಾವುದೇ ಒಂದು ಗೀತೆಯ ಮುಗಿದ ಮೇಲೆ ನಮ್ಮ ತಲೆಯಲ್ಲಿ ಉಳ್ಕೊಳ್ಳೋದು ಮೆಲಡಿ. ರಿದಮ್ ಈಸ್ ಇನ್ಸ್ಟಂಟೇನಿಯಸ್. ಆ ಸಮಯದಲ್ಲಿ ನಿಮಗೆ ಒಂದು ಎನರ್ಜಿ ಕೊಡುವಂಥದ್ದು. ನೀವು ಆ ಲಯದ ಜೊತೆ ಚಪ್ಪಾಳಿ ತಟ್ತೀರಾ, ಎಲ್ಲ ಮಾಡ್ತೀರಾ. ಪ್ರೋಗ್ರಾಮ್ ಮುಗಿದ್ಮೇಲೆ ಚಪ್ಪಾಳಿ ತಟ್ಕೊಂಡು ಹೋದ್ರೆ ಬೈತಾರೆ ಜನ, ಏನೋ ಹುಚ್ಚಿಡ್ದೀವಿ ಅಂತ. ಬಟ್ ಆ ಮೆಲಡಿ ಹಾಡ್ತಾ ಹೋಗ್ಬೋದು. ಯು ಕ್ಯಾನ್ ಬಿಸಿಲ್, ಯು ಕ್ಯಾನ್ ಸಿಂಗ್, ಆ ಮೆಲಡಿ ಕ್ಯಾರಿ ಫಾರ್ವರ್ಡ್. ಕರೆಕ್ಟ್. ಸೊ ಅದು ದ್ಯಾಟ್ ಲರ್ನಿಂಗ್ ಮೈ ಫಾದರ್ ಹ್ಯಾಸ್ ಇನ್ಗ್ರೇನ್ಡ್ ಇನ್ ಮಿ. ಮೆಲಡಿ ಈಸ್ ಆಲ್ವೇಸ್ ದ ಕಿಂಗ್. ನೀನು ಅದನ್ನ ಯಾವತ್ತೂ ಫೋರ್ ಫ್ರಂಟ್ ಅಲ್ಲಿ ಇಟ್ಟು ಅದಕ್ಕೆ ಪೂರಕವಾಗಿ ಪೋಷಕವಾಗಿ ಲಯವನ್ನ ಬಳಸಬೇಕು. ಬಟ್ ಲಯ ಸಾಮಾನ್ಯವಾಗಿ ಈಗ ಹಿಂದೂಸ್ತಾನಿ ಗಾಯಕರನ್ನ ಆ ಪರಂಪರೆಯನ್ನ ತಗೊಂಡ್ರೆ ನಾವು ಹಿಂದೂಸ್ತಾನಿ, ಎಸ್ಪೆಷಲಿ ನಮ್ಮ ಘರಾಣೆ ಏನಿದೆ, ಕಿರಾನ ಘರಾಣ, ನಮ್ಮ ತಂದೆಯವರ ಘರಾಣ, ಅದರಲ್ಲಿ ಲಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ. ಆ ಘರಾಣೆಯಲ್ಲಿ ವಿಶಿಷ್ಟತೆ ಸುರು, ಸ್ವರ, ರಾಗಭಾವ, ಸಾಹಿತ್ಯನೂ ಅಲ್ಲ, ರಾಗಕ್ಕೆ ಆ ರಾಗದ ಸ್ವರಗಳನ್ನ ಅವ್ರು ಹತ್ತಿದ್ರೆ ಆಹಾ ಹಾ ಹಾ ಸಾಕಪ್ಪ, ಇಷ್ಟೇ ದೇವ್ರು ಕಂಡ್ಬಿಟ್ರು ಅನ್ನೋ ಲೆವೆಲ್ಗೆ ಅವರು ಅಭ್ಯಾಸ ಮಾಡಿರ್ತಾರೆ. ಸೊ ಅವಾಗ ನಿಮ್ಗೆ ಲಯ ಗೌಣ ಆಗತ್ತೆ, ಸಾಹಿತ್ಯ ಗೌಣ ಆಗತ್ತೆ. ಅದು ಯಾವನು ಸಯ್ಯ ಅಂತಾರೋ ಬಯ್ಯ ಅಂತಾರೋ ಏನಂದ್ರೂ ಇಟ್ ಡಸಂಟ್ ಮ್ಯಾಟರ್. ಸೊ ಆ ಮಟ್ಟಕ್ಕೆ ಅವರು ಅದನ್ನ ಸಾಧನೆ ಮಾಡಿರ್ತಾರೆ. ಈ ಪಂಡಿತ್ ಭೀಮಸೇನ್ ಜೋಶಿ ಅವರಾಗಿರ್ಬೋದು, ಗಂಗೂಬಾಯಿ ಹನ್ಗಲ್ ಅವರಾಗಿರ್ಬೋದು, ರಾಜ್ಗುರು ಅವರಾಗಿರ್ಬೋದು. ಲಯ ಗೌಣ ಅಂದ್ರೆ ಅದಕ್ಕಿದೆ ಪ್ರಾಮುಖ್ಯತೆ, ಬಟ್ ಇಟ್ ಇಸ್ ನಾಟ್ ಲೈಕ್ ಅ ಜುಗಲ್ಬಂದಿ. ತಬಲಾದವ್ರ ಜೊತೆಗೆ ಅವರು ಸರಸಾಟ ಜಾಸ್ತಿ ಹೊತ್ತು ಮಾಡಲ್ಲ. ನೀನ್ ಠೇಕ ಕೊಡು, ಅದರಲ್ಲಿ ಏನು ತೋರಿಸ್ಬೇಕು ಆ ಲಯಕಾರಿ ಮಾಡಿದ್ರು ಇಟ್ಸ್ ಮೈ ಫೋರ್ಟೆ ಇಸ್ ಸುರ್, ರಾಗಭಾವ. ಅದರಿಂದ ನಾನು ಜನರನ್ನ ಗೆಲ್ಲೋದು ಅಂತ. ಬಟ್ ಇನ್ಸ್ಟ್ರೂಮೆಂಟಲಿಗೆ ಏನಾಗುತ್ತೆ ಅಂದ್ರೆ, ನಾವು ಎಲ್ಲೋ ಒಂದ್ ಕಡೆ ಸಾಹಿತ್ಯ ಒಂದು ಇಲ್ಲದೆ ಇರೋದ್ರಿಂದ ಟು ಬ್ಯಾಲೆನ್ಸ್ ಇಟ್ ಔಟ್ ಐ ಥಾಟ್ ಆಫ್ ಇನ್ಕ್ಲೂಡಿಂಗ್ ಲಯಕಾರಿ. ಹಿಂದೂಸ್ತಾನಿಯಲ್ಲೂ ಲಯ ಇದೆ, ಬಿಕಾಸ್ ತಬಲಾ ಸೋಲೋಗಳೆಲ್ಲ ಮಾಡೋದು ಅವರೆಲ್ಲ ಲಯಕಾರಿನೇ ಮಾಡೋದು, ಅದರಲ್ಲೂ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಇನ್ಸ್ಟ್ರೂಮೆಂಟಲಿಸ್ಟಿಗೆ ದೇ ಹ್ಯಾವ್ ಸೆಟ್ ಪ್ಯಾಟರ್ನ್ಸ್. ಅದನ್ನ ಬ್ರೇಕ್ ಅವೇ ಮಾಡಬೇಕು ಅಂತ ನಾನು ಈ ಕರ್ನಾಟಿಕ್ ಲಯಕಾರಿಯನ್ನ ಸೂಪರ್ ಬಳಸ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಲಯ ಇರಲೇಬೇಕು ಯಾವುದೇ ಒಂದು. ಆಮೇಲೆ ಇವಾಗ ಲೈಟ್ ಮ್ಯೂಸಿಕ್ ಅಂತ ತಗೊಂಡಾಗ್ಲೂ ಕೂಡ ಯಾವುದೋ ಒಂದು ಸಾಹಿತ್ಯವನ್ನು ನಾವು ಕಂಪೋಸ್ ಮಾಡಬೇಕಾದ್ರೆ ಅದು ಯಾವ ಲಯದಲ್ಲಿದ್ದರೆ ಆ ಭಾವ ಪರಿಪೂರ್ಣಗೊಳ್ಳುತ್ತೆ. ಆ ಕವಿಯ ಯೋಚನೆ ಏನಿದೆ, ಅವ್ರು ಯೋಚನೆ ಮಾಡುವಾಗ ಯಾವ ಲಯ ಭಾವ ಇಟ್ಕೊಂಡು ಆ ಪದ್ಯವನ್ನು ಬರೆದಿರ್ತಾರೆ. ಯಾವುದೋ ಒಂದು ಈಗ ಲಯ ಇನ್ನೊಂದು ಇದೆ, ಆಗ್ಲೇ ನೀವು ರಾಗ ಭಾವ ಅಂತ ಹೇಳಿದ್ರಿ, ಸಾಹಿತ್ಯ ಭಾವ ಇದೆ, ರಾಗ ಭಾವ ಇದೆ, ಲಯ ಭಾವ ಕೂಡ ಇದೆ. ಹೌದು. ಯಾವುದೋ ಒಂದು ರಾಗವನ್ನ ನಾವು ಯಾವುದೋ ಒಂದು ಫ್ರೇಸ್ ಅನ್ನ ಬೇರೆ ಬೇರೆ ಲಯದಲ್ಲಿ ನುಡಿಸಿದ್ರೆ ಬೇರೆ ಬೇರೆ ಭಾವ ಉತ್ಪತ್ತಿ ಆಗುತ್ತೆ. ಸಂತೋಷದ ಒಂದು ರಾಗವನ್ನು ಕೂಡ ದುಃಖದ ವಾತಾವರಣ ಅದರಲ್ಲಿ ಬಿಂಬಿಸೋದಕ್ಕೆ ಸಾಧ್ಯವಾಗೋದೇ ಲಯ ಭಾವದಿಂದ. ಅಂದ್ರೆ ಈಗ ಜೋಗುಳ ಹಾಡುಗಳಿಗೆ ಒಂದು ಪರ್ಟಿಕ್ಯುಲರ್ ಲಯನೇ ಹಂಗಿದ್ರೆ ಹಿಂಗೆ ತೂಗಬೇಕು ಅನ್ಸುತ್ತೆ. ಅದಕ್ಕೆ ನೀನು ತಕ್ಕ ಧಿಮಿ ತಕ್ಕ ಜಣು ಹಾಕಿದ್ರೆ ಸೊ ಲಯ ಕೂಡ ಒಂದು ಭಾವನೆಯನ್ನ ಕೊಡುತ್ತೆ. ಬಹಳ ಮುಖ್ಯ, ಅದು ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಥವಾ ನಿಮ್ಮ ದಿನಚರಿ ಅಂತ ತಗೊಂಡಾಗ ನೀವು ಹೇಗೆ ಫಂಕ್ಷನ್ ಮಾಡ್ತೀರಾ ಅಂತ ಕೇಳ್ತೀನಿ. ಅಂದರೆ ಒಂದು ಮ್ಯೂಸಿಷಿಯನ್ಗೆ ಈಗ ಮೆಲೋಡಿ ಅನ್ನೋದು ನಿಮಗೆ ಕಿವಿಗೆ ಹಿಟ್ ಆಗುತ್ತೆ ಅಂತ ಹೇಳಿದ್ರಿ, ಹೊರಗಡೆ ಹೋದಾಗಲಿ ಮನೆಯಲ್ಲಿದ್ದಾಗಲಿ ಎಲ್ಲಾನು ಸೈಲೆಂಟ್ ಮಾಡ್ತೀನಿ ಅಂತ. ಈಗ ನಡೆಯುವಾಗ, ಕಾರ್ ಓಡಿಸುವಾಗ ಲಯದಲ್ಲಿ ಏನಾದರೂ ಕೆಲಸ ಮಾಡ್ತಿರ್ತೀರಲ್ಲ, ನಡೆಯುವಾಗ ತಕ್ಕ ಧಿಮ್ಮಿ ತಕ್ಕ ಹಂಗೆ ನಡೀತೀರಾ? ಬರೇ ತಕ್ಕದಿಮಿ ಅಲ್ಲ, ಕಾಲಲ್ಲಿ ಒಂದು ಅಡಿಗೆ ಹೋಗ್ತಾ ಇರುತ್ತೆ, ನನ್ನ ಕೈ ಬೇರೆ ತರದ ಹಿಂಗ್ ಚುಟ್ಕೆ ಹೊಡಿತಾ ಇರುತ್ತೆ, ತಲೆಯಲ್ಲಿ ಏನೋ ಬೇರೆ ತಾಳ ಓಡ್ತಾ ಇರುತ್ತೆ. ಐ ಆಮ್ ಟ್ರೈಂಗ್ ಟು, ಈಗ ಮ್ಯೂಸಿಕಲ್ಲಿ ಹೇಗೆ ಪಾಲಿಫಾನಿ ಇದೆ ಹಾಗೆ ರಿದಮಿಕಲ್ಲಿ ಐ ಟ್ರೈ. ಈಗ ಈ ಕೈಯಲ್ಲಿ ಒಂದು ತಾಳ, ಈ ಕೈಯಲ್ಲಿ ಒಂದು ತಾಳ ಮಾಡ್ತಾರೆ ನಮ್ಮ ಗುರುಗಳು, ನಾನು ಸ್ವಲ್ಪ ಮಟ್ಟಿಗೆ ಅದನ್ನ ಅಭ್ಯಾಸ ಮಾಡಿದ್ದೆ. ಸೊ ಅದನ್ನೆಲ್ಲ ಅಂಡ್ ಈಗ ಕಾಲಲ್ಲಿ ನಾವು ನನ್ನ ನಡಿಗೆಯನ್ನ ಒಂದು ಆವರ್ತನ ಅಂತ ಇಟ್ಕೊಂಡ್ರೆ ಅದರಲ್ಲಿ ಬೇರೆ ಬೇರೆ ಮುಕ್ತಾಯಗಳನ್ನ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡೋದು. ಇವೆಲ್ಲ ನಮ್ಮ ಸಂಗೀತಗಾರರಲ್ಲಿ ಇದು ಸಾಮಾನ್ಯ. ಬಟ್ ಜೊತೆಗೆ ಯಾರು ನಡ್ಕೊಂಡು ಹೋಗಿದ್ರೆ ಅವ್ರು ಫುಲ್ ಕನ್ಫ್ಯೂಸ್ ಆಗ್ತಾರೆ, ಏನಪ್ಪ ಏನೇನೋ ಮಾಡ್ತಾ ಇದಾರೆ ಇವರು ಅಂತ. ಸೊ ಲಯದ ಬಗ್ಗೆ ಅದು ಒಂಥರ ಅದು ಹುಚ್ಚೋದು. ಒಂದ್ ಸತಿ ಅದು ಅದ್ರಲ್ಲಿ ಹೊಕ್ಬಿಟ್ರೆ ಆಚೆ ಬರೋದು ಬಹಳ ಕಷ್ಟ. ಈ ಕಾನ್ಸ್ಟೆಂಟ್ಲಿ ನಮ್ಮ ತಂದೆ ಎಷ್ಟೋ ಸತಿ ನಾನೇ ಅಬ್ಸರ್ವ್ ಮಾಡಿರೋದು, ಅವರು ಮಲಗಿದಾಗ್ಲೂ ಕೂಡ ಈ ಕೈ ಹಿಂಗ್ ಓಡ್ತಾ ಇರ್ತಿತ್ತು. ಅವರು ಗಾಢ ನಿದ್ರೆಯಲ್ಲಿದ್ರು ಇದು
ನನ್ನ ಫ್ರೆಂಡ್ಸು ಕೆಲವೊಮ್ಮೆ ನನ್ನ ನೋಡಿದವ್ರು ಹೇಳಿದ್ದಾರೆ, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ, ಏನೋ ನೀನು ಮಲ್ಕೊಂಡಿರ್ತಿ, ಅಲ್ಲೇನೋ ನಡೀತಾ ಇರುತ್ತೆ ನಿನ್ನ ಕೈ ಅಂತ. ಕೈಯಲ್ಲಿ ಸೊ ಇಟ್ ಸಬ್ಕಾನ್ಷಿಯಸ್ಲಿ ಅದು ಅಷ್ಟು ಇನ್ಗ್ರೇನ್ ಆಗಿಬಿಟ್ಟಿರುತ್ತೆ ಒಳಗಡೆ. ಈಗ ಭಾಳಷ್ಟು ಸಂಗೀತ ವಿದ್ವಾಂಸರ ಜೊತೆ ಹಂಗಾಗತ್ತೆ, ಮಲಗಿರ್ತಾರೆ, ಗೊರಕೆ ಹೊಡಿತಾ ಇರ್ತಾರೆ, ಆದರೂ ಕೈಯಲ್ಲಿ ಓಡ್ತಾ ಇರುತ್ತೆ. ಗೊರ್ಕೆನೂ ಲಯದಲ್ಲೇ ನಡೀತಿರುತ್ತೆ. ಗೊತ್ತಿಲ್ಲ. ಈ ತರ ಜೀವನ ನಡಿಗೆ ಅಂತ ತಗೊಂಡಾಗ ಈ ಜೀವನದಲ್ಲಿ ಲಯ ಅಂತ ಕಂಡುಕೊಳ್ಳುವಾಗ ಬಂದಂಥ ಒಂದು ಬೀಟ್ ಯಾವುದು ಅಂದರೆ ಪ್ರಹರ. ನೀವು ಬರೆದಿರುವಂತಹ ಪುಸ್ತಕ, ಇದಕ್ಕೆ ಯಾತಕ್ಕಾಗಿ ಈ ಹೆಸರನ್ನ ಇಟ್ರಿ? ಪ್ರಹರ ಅನ್ನೋದು ದಿನದಲ್ಲಿ 8 ಬಾರಿ ಬರುತ್ತೆ. 3 ಗಂಟೆಗಳ ಅವಧಿಯನ್ನ ಪ್ರಹರ ಅಂತ ನಾವು ಕರಿತೀವಿ. ಪ್ರಹರ ಅಂತ ಯಾಕೆ ಹೆಸರಿಟ್ರಿ? ರಿದಮ್ ಬಗ್ಗೆ ಯಾಕೆ ಮಾತಾಡಿದ್ರಿ? ಆದರೆ ರಿದಮ್ ಅನ್ನೋ ಅಂಥ ಪದವನ್ನ ಯಾಕೆ ಆಯ್ಕೆ ಮಾಡಿದ್ದೀರಾ? ಯಾಕಂದ್ರೆ ಫ್ಲೂಟ್ ನುಡಿಸ್ತೀರಾ, ಮೆಲಡಿ ಅಂತೀರಾ, ಶ್ರುತಿ ಅಂತೀರಾ, ಷಡ್ಜ ಅಂತೀರಾ, ರಾಗ ಅಂತೀರಾ, ಎಲ್ಲ ಬಿಟ್ಟು ಪ್ರಹರ ಅನ್ನೋ ಆಯ್ಕೆ ಯಾಕೆ? ಪ್ರಹರ ಅನ್ನೋದು ನೀವು ಹೇಳ್ದಂಗೆ 3 ಗಂಟೆಯ ಒಂದು ಸಮಯ ಅವಧಿ. ಪ್ರಹರ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ಲಿ ಬಳಸ್ತೀವಿ ಅಂದರೆ, ಪ್ರತಿಯೊಂದು ಪ್ರಹರಕ್ಕೂ ಇಂತಿಷ್ಟು ರಾಗಗಳಂತಿವೆ. ಬೆಳಗಿನ 9 ಗಂಟೆ ಸಮಯದಲ್ಲಿ ಹಾಡುವಂಥ ರಾಗಗಳು ಬೇರೆ, 10 ಗಂಟೆಗೆ ಹಾಡೋದು ಬೇರೆ, 11 ಗಂಟೆಗೆ. ಸೊ ದಿನದ 24 ಗಂಟೆಗಳಿಗೂ ಬೇರೆ ಬೇರೆ ರಾಗಗಳಿವೆ. ಮಧ್ಯಾಹ್ನ ರಾಗಗಳು ಬೇರೆ, ರಾತ್ರಿಯ ರಾಗಗಳು ಬೇರೆ, ಮುಂಜಾವಿನ ರಾಗಗಳು ಬೇರೆ, ಮಧ್ಯರಾತ್ರಿಯ ರಾಗಗಳು ಬೇರೆ, ಇವೆಲ್ಲ ಇದೆ. ಆಯ್ತಾ? ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕಾನ್ಸೆಪ್ಟ್. ಸೂಪರ್. ಅವರು ಮುಂಚಿನ ಕೆಲವು ಸಂಗೀತಗಾರರು ಅದನ್ನು ಬಹಳ ದೃಢವಾಗಿ ಅದರ ಬಗ್ಗೆ ನಂಬಿಕೆ ಹೊಂದಿದಂತರು. ನನ್ನ ಕಾದಂಬರಿಯಲ್ಲಿರೋ ಆ ಕ್ಯಾರೆಕ್ಟರು, ಅವರು ಬುವಾ ಅಂತ ಅವ್ರಿಗೆ ನಾವು ಪ್ರೀತಿಯಿಂದ ಹೇಳೋದು. ಬುವಾ ಅಂದರೆ ಪಂಡಿತ್ ಅಂತ. ಸೊ ಅವರು ಶಾರದಾ ಪ್ರಸಾದ್ ರಾಮದುರ್ಗಿ ಅಂತ ಅವ್ರ ಹೆಸರು. ಅದು ದ ಸೆಟ್ಟಿಂಗ್ ಇಸ್ ಇನ್ 1950s 60s. ಆ ಸಮಯದಲ್ಲಿ ಒಬ್ಬ ಅದ್ಭುತವಾದ ಗಾಯಕರವರು, ಶಿರ್ಸಂಗಿ ಅಂತ ಧಾರವಾಡದಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಹಳ್ಳಿಯಲ್ಲಿರುವಂಥ ಒಬ್ಬ ಅದ್ಭುತವಾದ ಗಾಯಕ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ. ಅವರು ಈ ಪ್ರಹರದ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡು ಅಂತ. ಅಂದರೆ ಅವ್ರು ನಂಬೋದೇನು ಅಂದರೆ, ಸರಿಯಾದ ಸಮಯಕ್ಕೆ ಆ ರಾಗವನ್ನು ನೀವು ಕೇಳಿದ್ರೆ ಅಥವಾ ನುಡಿಸಿದ್ರೆ ಅದರಿಂದ ನಿಮ್ಮ ಮನಸ್ಸು ಮೇಲೆ, ನಿಮ್ಮ ದೇಹದ ಮೇಲೆ ಆಗೋ ಪರಿಣಾಮವೇ ಬೇರೆ. ಯಾವುದೋ ಸಮಯದಲ್ಲಿ ನೀವು ಯಾವುದೋ ರಾಗ ಕೇಳಿದ್ರೆ ನಿಮ್ಗೆ ಸಂತೋಷ ಸಿಗುತ್ತೆ, ಬಟ್ ಅದು ಹೀಲ್ ಮಾಡಲ್ಲ. ಹಿ ಫರ್ಮ್ಲಿ ಬಿಲೀವ್ಸ್ ದಟ್ ರಾಗಾಸ್ ಕ್ಯಾನ್ ಹೀಲ್. ದೇ ಕ್ಯಾನ್ ನರ್ಚರ್, ದೇ ಕ್ಯಾನ್ ಇನ್ಸ್ಪೈರ್, ದೇ ಕ್ಯಾನ್ ಸೂದ್. ಸೊ ರಾಗದಲ್ಲಿ ಇದೆಷ್ಟು ಕ್ವಾಲಿಟೀಸ್ ಇದೆ. ಈ ಅದ್ಭುತವಾದ ಸೈನ್ಸ್, ಈ ಶಾಸ್ತ್ರ ಭಾರತದ ಮನೆ ಮನೆಗೂ ತಲುಪಬೇಕು. ಅದರಿಂದ ಚಿಕ್ಕ ಮಗುವಿಂದ ಹಿಡ್ಕೊಂಡು ವಯೋವೃದ್ಧವರೆಗೂ, ಮಜ್ದೂರಾಗಲಿ, ಒಬ್ಬನ ಕೆಲಸ ಮಾಡೋನಾಗಲಿ, ಎಲ್ರಿಗೂ, ಶ್ರಮಿಕನಾಗಲಿ, ರೈತ ಆಗಲಿ, ಯಾರೇ ಆಗಲಿ, ಪ್ರತಿ ಗಂಟೆಗೂ ಒಂದು ಹಾಡುವ ಗಡಿಯಾರ ಅವ್ರ ಮನೆಯಲ್ಲಿದ್ದರೆ, ಪ್ರತಿ ಗಂಟೆಗೂ ಆ ಸಮಯದ ರಾಗ ಅದು ಹಾಡೋದನ್ನು ಇವರೆಲ್ಲ ಕೇಳಿದ್ರೆ ಅದರಿಂದ ಇನ್ಸ್ಪೈರ್ ಆಗಿ ನಮ್ಮ ದೇಶ ಬಹಳ ಸುಸಂಸ್ಕೃತವಾಗಿ ಬೆಳೆಯುತ್ತೆ ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್. ಅದಕ್ಕೋಸ್ಕರ ಹಾಡೋದನ್ನ, ಕಚೇರಿ ಕೊಡೋದನ್ನ ನಿಲ್ಲಿಸ್ಬಿಟ್ಟು ಈ ಥರದ ಒಂದು ಹಾಡುವ ಗಡಿಯಾರ ತಯಾರು ಮಾಡಬೇಕು ಅಂತ ಅವನ ಜೀವನವನ್ನೇ ಅದಕ್ಕೆ ಮುಡಿಪಾಗಿ ಇಟ್ಟಿರ್ತಾನೆ. 50-60ರ ದಶಕದಲ್ಲಿ CD ಇಲ್ಲ, ಟೇಪ್ ರೆಕಾರ್ಡರ್ ಇಲ್ಲ, ರೇಡಿಯೋನು ಬಹಳ ಕ್ವಚಿತ. ರೆಕಾರ್ಡ್ ಮಾಡೋ ಯಾವ ಡಿವೈಸಸ್ಸು ಇಲ್ಲದೆ ಇರೋ ಸಮಯದಲ್ಲಿ ಅವನು ಈ ಥರ ಹಾಡುವ ಗಡಿಯಾರ ತಯಾರು ಮಾಡ್ತಾನೆ. ಹೇಗೆ ತಯಾರು ಮಾಡ್ತಾನೆ ಅನ್ನೋದೇ ಕಾದಂಬರಿ. ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್, ಸಕ್ಕತ್ತಾಗಿದೆ. ಸೊ ದಿನದ 24 ಗಂಟೆಗಳ ಕಾಲ 3 ನಿಮಿಷನೋ 4 ಬಿಕಾಸ್ ಅದು LP ಡಿಸ್ಕ್ಸ್ ಬರೋದು ಅವಾಗ. ಅದು ಲಾಂಗ್ ಪ್ಲೇ ಅಂತಿದ್ರು. ಅದರದ್ದು ಮ್ಯಾಕ್ಸಿಮಮ್ ಡ್ಯೂರೇಷನ್ ಇಟ್ ಸೆಲ್ಫ್ ವಾಸ್ 3.5 minutes. ಸೊ ನೀವು ಹಳೆಯ ಚಿತ್ರಗೀತೆಗಳು ಅಥವಾ ಶಾಸ್ತ್ರೀಯ ಸಂಗೀತದ LPಗಳನ್ನ ಕೇಳಿದ್ರು 3.5 minutes ಅಲ್ಲೇ ಅವ್ರು ಇಡೀದನ್ನು ಹಾಡಬೇಕಿತ್ತು. ಸೊ ಇವನು ಅದನ್ನು ಮಾಡ್ತಾನೆ. 24 ಗಂಟೆ ಒಂದು CD, 24 CD ಒಂದು ಜೂಕ್ ಬಾಕ್ಸಲ್ಲಿ ಹಾಕಿ, ಆ ಜೂಕ್ ಬಾಕ್ಸನ್ನು ವಾಲ್ ಕ್ಲಾಕಿಗೆ ಕನೆಕ್ಟ್ ಮಾಡಿ, ಅದು ಕರೆಕ್ಟ್ ಪ್ರತಿ ಗಂಟೆಯ ಚಿಕ್ಕ ಮುಳ್ಳು 12ಕ್ಕೆ ಬಂದ ತಕ್ಷಣ ಆ LP ಇಟ್ ಸ್ಟಾರ್ಟ್ಸ್ ಪ್ಲೇಯಿಂಗ್. ಸೊ ಹೌ ಹಿ ಡಸ್ ದ್ಯಾಟ್ ಈಸ್ ಒನ್ ಪಾರ್ಟ್, and how that huge mammoth jukebox with that wall clock is used by a doctor to treat patients is the second part. ಸೊ ಎರಡೂ ಸೇರಿ ಪ್ರಹರ, ಹಾಡುವ ಗಡಿಯಾರ ಅಂತ ಒಂದು ಕಾದಂಬರಿ ಬರೆದಿದ್ದೀನಿ. ಬ್ಯೂಟಿಫುಲ್. ಇಲ್ಲ, ನಾನು ನಿಜವಾಗ್ಲೂ ಓದ್ತೀನಿ ಇದನ್ನ. ನಿಜ ಅಂದರೆ ಇಷ್ಟು ಚೆನ್ನಾಗಿದೆ ಕಾನ್ಸೆಪ್ಟು. ಆ್ಯಂಡ್ ನಾವು ಮೈಂಡ್ ಬಗ್ಗೆ ಮಾತಾಡ್ತಿದ್ವಿ, ಲಯದ ಬಗ್ಗೆ ಮಾತಾಡ್ತಿದ್ವಿ. ಈಗ ಮ್ಯೂಸಿಷಿಯನ್ ಆಗಿ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಮೈಂಡಲ್ಲಿ ಈಗ ಹಾಗಿದ್ರೆ ಮೆಲೋಡಿನೂ ಓಡ್ತಾ ಇದೆ, ಅದೇ ಕೇಳಿಸ್ದೆ ಮೆಲೋಡಿನೂ ಓಡ್ತಿದೆ, ತಾಳಕ್ಕೆ ತಕ್ಕ ಹಾಗೆ ಜೀವನ ಶೈಲಿ, ದಿನಚರಿ ಎಲ್ಲನೂ ಯೋಚನೆ ಮಾಡ್ತಾ ಇದ್ದೀರಾ. ಕಾನ್ಸರ್ಟ್ ಅಂತ ಬಂದಾಗ ಅದರಲ್ಲೂ ಒಂದು ಫ್ಲಾಟಿಸ್ಟಿಗೆ
ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ನಾನು ನೋಡೋದಾದರೆ, ಈಗ ನಾನೊಂದು ಹಾಡನ್ನ ಕೇಳುವಾಗ ನನಗನ್ಸೋದೇನಂತ ಹೇಳಿದ್ರೆ, ಈಗ ಯಾವುದಾದ್ರೂ ಹಾಡಲ್ಲಿ ಶ್ರುತಿ ಅನ್ನೋದು ಚೇಂಜ್ ಆಗುತ್ತೆ ಅಂದ್ಕೊಳ್ಳಿ, ಒಂದು ಶ್ರುತಿಯಿಂದ ಇನ್ನೊಂದು ಶ್ರುತಿಗೆ ಅದೇ ಹಾಡಲ್ಲಿ ಸಾ ಚೇಂಜ್ ಆಗುತ್ತೆ ಅಂತ ಹೇಳಿದಾಗ, ಬಹುಶಃ ನೀವು ಪ್ರಾಕ್ಟೀಸ್ ಮಾಡಿರೋದಿಲ್ಲ ಅಥವಾ ನಿಮ್ಗಿನ್ನೂ ಮೆಂಟಲಿ ಪ್ರಿಪೇರ್ ಆಗಿರೋದಿಲ್ಲ ಅಂದ್ಕೊಳ್ಳೋಣ. ಇವತ್ತು ಈ ಹಾಡನ್ನ ನುಡಿಸ್ತಾರೆ, ಈ ಹಾಡನ್ನ ಹಾಡ್ತಾರೆ, ಇದಕ್ಕೆ ನಾನು ನುಡಿಸ್ಬೇಕು ಅಂತ. ಒಂದು ಬೇರೆ ಈಗ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಏನು ಹೇಳ್ತಿದ್ದೆ, ಆ ಇನ್ಸ್ಟ್ರೂಮೆಂಟ್ಸ್ನ ನುಡಿಸುವಾಗ ಒಂದು ಸ್ವಲ್ಪ ಶ್ರುತಿಯಲ್ಲಿ ಬದಲಾವಣೆ ಆಗಿ ನೀನು ಆ ಶ್ರುತಿಗೆ ಜಾರಬೇಕು ಅಂತ ಹೇಳಿದಾಗ ನಿನಗೆ ಒಂದು ಅಂದಾಜು ಸಿಗುತ್ತೆ, ಈ ಕೀಯಿಂದ ಹೋಗಬೇಕು, ಆ ಕೀಯಿಂದ ಹೋಗಬೇಕು ಅಂತ. ಆದರೆ ಫ್ಲಾಟಿಸ್ಟಿಗೆ ಹಾಗಲ್ಲ, ಕೊಳಲನ್ನು ಚೇಂಜ್ ಮಾಡಬೇಕು ಮ್ಯಾಕ್ಸಿಮಮ್, ಅಂದರೆ ಹೌದು. ಮಾಡಬೇಕು ಅಂದರೆ ಆವಾಗ ನೀನು ಆ ಒಂದು ಸಂದರ್ಭದಲ್ಲಿ ನಿಂತ್ಕೊಂಡು ಇದಾ ಸಾ ಇದಾ ಪಾ ಹೇಳೋದಕ್ಕಾಗೋದಿಲ್ಲ. ನಿನಗೆ ಗೊತ್ತಿರಬೇ ಬಿಕಾಸ್ ತಲೆಯಲ್ಲಿ ತಾಳ ಕೂಡ ಓಡ್ತಿದೆ, ಆ ತಾಳಕ್ಕೆ ಕರೆಕ್ಟಾಗಿ ನಿನ್ನ ಟ್ಯೂನ್ ಶುರು ಆಗಬೇಕು. ಇಲ್ಲಿ ನಿನ್ನ ಹತ್ರ 5-10 ಕೊಳಲ್ಗಳನ್ನ ಇಟ್ಕೊಂಡಿದ್ದೀರಾ, ಹಾಡು ಬರ್ತಿದೆ, ಬೇರೆ ಶ್ರುತಿ ಬರ್ತಿದೆ, ಪಟ್ಟಂತ ಇದೇ ಫ್ಲೂಟನ್ನು ಇಟ್ಕೊಂಡು ಶುರು ಮಾಡೋದಕ್ಕೆ ಮೈಂಡ್ ಅನ್ನೋದು ಶ್ರುತಿಯನ್ನು ಹೇಗೆ ಕುಡ್ದಿರಬೇಕು ಅಲ್ವಾ? ಖಂಡಿತ. ಅಂದರೆ ಅಲ್ಲಿ ಇನ್ನೊಂದು ಟೆಕ್ನಿಕ್ ಅಂದರೆ ನಾವು ಇದನ್ನು ಅಷ್ಟೊಂದು ಕೊಳಲು ಇಟ್ಕೊಂಡಿರೋದು ಯಾಕೆ ಅಂದರೆ ನಾವು ಟ್ರಾನ್ಸ್ಪೋಸ್ ಮಾಡಿ ನುಡಿಸ್ತೀವಿ, ಗ್ರಹಭೇದ ಮಾಡಿ ನುಡಿಸ್ತೀವಿ. ಹಾಂ, ಹೌದು. ಪ್ರತಿಯೊಂದು ಶ್ರುತಿಗೂ ಒಂದೊಂದು ಕೊಳಲು ಇರುತ್ತೆ ನಿಜ, ಬಟ್ ಆ ಶ್ರುತಿ ಕೊಳಲನ್ನೇ ತೊಗೊಂಡ್ರೆ ಅದರಲ್ಲಿ ಆ ರಾಗ ಸಮಂಜಸವಾಗಿ ನುಡಿಸ್ಬೋದು ಅನ್ನೋದು ಕೂಡ ಸಾಧ್ಯ ಇಲ್ಲ ಕೆಲವು ಬಾರಿ. ಸೊ ನಾವೇನು ಮಾಡ್ತೀವಿ, ಬೇರೆ ಕೊಳಲನ್ನು ಬೇರೆ ಷಡ್ಜವನ್ನು ಆಧಾರವಾಗಿ ಇಟ್ಕೊಂಡು ನುಡಿಸ್ಬೇಕಾಗುತ್ತೆ. ಹೌದು. ಈ ಕೆಲವು ಪೀಸಸ್ಸು ಆ ಶ್ರುತಿಯಲ್ಲಿ ನುಡಿಸ್ಬೇಕು ಅಂದರೆ ಇಂಥ ಪರ್ಟಿಕ್ಯುಲರ್ ಕೀ ಟ್ರಾನ್ಸ್ಪೋಸ್ ಮಾಡಿದಾಗ ಮಾತ್ರ ಸಾಧ್ಯ ಅಂತ. ಸೊ ಆ ನಾಲೆಜು ಇರಬೇಕು. ಇವಾಗ ನೀವು ಹೇಳ್ದಂಗೆ ಅದು ಹಾಡಿನ ಮಧ್ಯದಲ್ಲಿ ಸಾ ಬದಲಾಯಿತು ಅಥವಾ ಎಷ್ಟೋ ಸತಿ ಆಗುತ್ತೆ. ಈಗ ಗಾಯಕರು ಮುಂಚೆ ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಈ ಹಾಡನ್ನು ನಾನು ಸಿ ಎಲ್ಲ ಹಾಡ್ತೀನಿ, ಜೊತೆಯಲ್ಲಿ ಸಿ ಅಂತ ಬರ್ಸಿರ್ತಾರೆ. ಅಲ್ಲಿ ಬರುವಾಗ ಅವರು ಸಿ ಶಾರ್ಪ್ ಮಾಡ್ಕೊಂಡ್ಬಿಡ್ರಿ ಇವತ್ತು ಯಾಕೋ. ಸೊ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಅಡ್ಜಸ್ಟ್. ಸೊ ಸಿ ಇಂದ ನಾವು ಯಾವ ಫ್ಲೂಟನ್ನು ಬಳಸಿ ನುಡಿಸ್ತಾ ಇರ್ತೀವೋ, ಸಿ ಶಾರ್ಪ್ ಅಂದ ತಕ್ಷಣ ಅದರದ್ದು ಏನೋ ಈಕ್ವಬಲೆಂಟ್ ಫ್ಲೂಟನ್ನು ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಅದು ದ್ಯಾಟ್ ಈಸ್ ಅ ಡಿಫ್ರೆಂಟ್ ಸೈನ್ಸ್ ಆಲ್ ಟುಗೆದರ್. ಹೌ ಟು ಟ್ರಾನ್ಸ್ಪೋಸ್ ಆ್ಯಂಡ್ ಹೌ ಟು ಸಿಲೆಕ್ಟ್ ಫ್ಲೂಟ್ಸ್. ಆ್ಯಂಡ್ ಎಲ್ಲ ಫ್ಲೂಟ್ಸೂ ಒಂದೇ ರೀತಿ ಆಗಲ್ಲ. ಇಟ್ಸ್ ಲೈಕ್ ಡಿಫ್ರೆಂಟ್ ಪರ್ಸ್ನಾಲಿಟೀಸ್, ಡಿಫ್ರೆಂಟ್ ಪೀಪಲ್. ಎಲ್ಲರದು ಬೇರೆ ಬೇರೆ ಧ್ವನಿ ಇರುತ್ತೆ, ಬೇರೆ ಬೇರೆ ಟಿಂಬರ್ ಇರುತ್ತೆ, ಬೇರೆ ಬೇರೆ ಟೋನ್ ಇರುತ್ತೆ. ಕೊಳಲು ಹಾಗೆ. ಸೊ ಬೇರೆ ಕೊಳಲನ್ನ ತೊಗೊಂಡ ತಕ್ಷಣ ಇದರಲ್ಲಿ ಬರ್ತಿರುವಂಥ ಮಾಧುರ್ಯ ಅದರಲ್ಲಿ ತಕ್ಷಣ ಬರಲ್ಲ, ಅದನ್ನ ಅಡ್ಜಸ್ಟ್ ಮಾಡಬೇಕು. ಎಷ್ಟೋ ಸತಿ ರೆಕಾರ್ಡಿಂಗಲ್ಲಿ ಮಲ್ಟಿಪಲ್ ಫ್ಲೂಟ್ಸ್ ಯೂಸ್ ಮಾಡಬೇಕಾದ್ರೆ ಇದ್ರ ಟೋನ್ ಬೇರೆ ಇರುತ್ತೆ, ಅದರ ಟೋನ್ ಬೇರೆ ಇರುತ್ತೆ, ಇಬ್ರು ಬೇರೆ ಬೇರೆಯವ್ರು ನುಡಿಸ್ದಂಗೆ ಕೇಳಿಸುತ್ತೆ. ಹಂಗಾಗಬಾರ್ದು. ಸೊ ಅದು ಎಲ್ಲವೂ ನಿಭಾಯಿಸೋ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಅದಕ್ಕೆ ತುಂಬ ವರ್ಷದ ಪರಿಶ್ರಮ, ಸಾಧನೆ, ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಮೈಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್. ನೀನು ಎಷ್ಟು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ಕೋತೀಯಾ, ಎಷ್ಟು ಅದನ್ನು ಅರ್ಥ ಮಾಡ್ಕೊಂಡಿದ್ಯಾ. ಈಗ ನೀವು ಸರಿ ಗಮ ಅಂತ ನೋಡ್ತಿರೋದನ್ನ ಮುಂದಿನ ಕಂಪೋಸಿಷನಲ್ಲಿ ಅದನ್ನು ಗಮ ಪದ ಅಂತಲೂ ನೋಡಬಹುದು. ಆದರೆ ಅದೇ ಫ್ಲೂಟಲ್ಲಿ ನೀವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಕೆಲವು ಸರ್ತಿ ಹೈಯರ್ ಆಕ್ಟೇವಿಗೆ ಹೋಗಬೇಕು ಅಂದಾಗ ಹಿಂದೆ ಬರೋ ಅಂಥ ಸಂದರ್ಭಗಳು ಬರುತ್ತೆ, ಬದಲಾಯಿಸೋ ಅಂಥ ಅವಕಾಶಗಳು ಇಲ್ಲದಿದ್ರು ಏನೋ ಈ ಮ್ಯಾನೇಜ್ಮೆಂಟ್ ಇರುತ್ತೆ ಅಲ್ವಾ ಸರ್? ಅದೇ ನಾನು ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನಾನು ಕರೆಸಿದ್ರು ಮಾತಾಡಿ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ. ಇವೆಲ್ಲನೂ ಮಾತಾಡಿದೆ ನಾನು. ಹೌ ಡು ಯು ಮ್ಯಾನೇಜ್ ಹ್ಯೂಮನ್ ರಿಸೋರ್ಸಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ದೇರ್ ಸೋ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾನೇಜ್ಮೆಂಟ್ ದ್ಯಾಟ್ ವಿ ಡೂ ಆ್ಯಸ್ ಮ್ಯೂಸಿಷಿಯನ್ಸ್. ಅಕ್ಕಪಕ್ಕದವ್ರನ್ನ ಸಂಭಾಳಿಸೋದು, ಆ ಸೌಂಡ್ ಸಿಸ್ಟಮ್ನ ಟೆಕ್ನಿಕಲ್ ಇವನ್ ಮ್ಯಾನೇಜ್ ಮಾಡೋದು, ಯಾವುದೋ ಒಂದು ಕೈ ಕೊಡ್ತು ಅಂದರೆ ಆದರೂ ಪ್ರೋಗ್ರಾಮ್ ಸಕ್ಸಸ್ ಮಾಡೋದು. ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಮನಿ ಮ್ಯಾಟರ್ಸ್, everything. Management itself has now become an integral part of a musician's success. How do you manage? So these are all music ಗೆ ಸಂಬಂಧಪಟ್ಟ ಟೆಕ್ನಿಕ್ಯಾಲಿಟೀಸ್ ಬೇರೆ, ಇನ್ಸ್ಟ್ರೂಮೆಂಟಿಗೆ ಸಂಬಂಧಪಟ್ಟದ್ದು. ಇದು ಯು ವಿಲ್ ಹ್ಯಾವ್ ಟು ಡಿಸ್ಕವರ್ ಆ್ಯಂಡ್ ರೀಡಿಸ್ಕವರ್. ಕೆಲವೊಂದು ನೋಡಿ ಕಲಿತಿರ್ತೀವಿ, ಕೆಲವೊಂದು ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತೀವಿ. ಆ್ಯಂಡ್ ನನ್ನ ಕೇಸಲ್ಲಿ ಹಲವು ಬಾರಿ ನಾನು ಐ ಬಿಕೇಮ್ ಅ ಟ್ರೆಂಡ್ ಸೆಟರ್. ಸೊ ಬೇಸ್ ಫ್ಲೂಟ್ಸು ಮುಂಚೆ ಯಾರು ಜಾಸ್ತಿ ನುಡಿಸ್ತಾ ಇರಲಿಲ್ಲ. ತುಂಬ ದೂರ ಹೋಗ್ತೋ, ಅಷ್ಟು ದೂರ ಯಾರು ಕೈ ಅನ್ನೋ. ಬಿಕಾಸ್ ಕರ್ನಾಟಿಕ್ ಫ್ಲೂಟಿಸ್ಟ್ ಅವ್ರ ಟ್ರೆಡಿಷನಲ್ಲಿ ದೇ ಆಲ್ವೇಸ್ ಪ್ಲೇ ಸ್ಮಾಲರ್ ಫ್ಲೂಟ್ಸ್. ಹಿಂದೂಸ್ತಾನಿಯಲ್ಲಿ ಬೇಸ್ ಫ್ಲೂಟ್ ನುಡಿಸ್ತೀವಿ, ಬಟ್ ಟು ಅನ್ ಸರ್ಟನ್ ಎಕ್ಸ್ಟೆಂಟ್. ನಾನು ತುಂಬ ಬೇಸು, ಸಿ ಬೇಸು, ಆಮೇಲೆ ದೆನ್ ನಾವು ಹ್ಯಾವ್ ಕ್ರಿಯೇಟೆಡ್ ಮೈ ಓನ್ ಆಲ್ಟೋ ಬೇಸ್, ಯು ಶೇಪ್ ನೆಕ್ ಅದು. ದೆನ್ ಐ ಆಲ್ಸೋ ಪ್ಲೇ 8 feet ಕಾಂಟ್ರಾ ಬಾಸ್ ಫ್ಲೂಟ್. ಐ ಆಮ್ ದ ಓನ್ಲಿ ಇಂಡಿಯನ್ ಟು ಪ್ಲೇ 8 feet ಫ್ಲೂಟ್. ಐ ಸ್ಟ್ಯಾಂಡ್ ಆ್ಯಂಡ್ ಪ್ಲೇ. ಇಟ್ ಗೋಸ್ ಲೈಕ್ ದಿಸ್ ಆ್ಯಂಡ್
8 ಅಡಿ ಇದೆ ಅದು ಕೊಳಲು. ಸೊ ಇವೆಲ್ಲನೂ ಟೆಕ್ನಿಕ್ಯಾಲಿಟೀಸ್. ನಾವು ಕೊಳಲಿನ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆ ಅನ್ನೋಕ್ಕೋಸ್ಕರ ಐ ಕೀಪ್ ಕಲೆಕ್ಟಿಂಗ್ ಫ್ಲೂಟ್ಸ್, ಐ ಕೀಪ್ ಮ್ಯಾನುಫ್ಯಾಕ್ಚರಿಂಗ್, ಐ ಕೀಪ್ ಡಿಸೈನಿಂಗ್ ಫ್ಲೂಟ್ಸ್. ಸೂಪರ್. ದೇರ್ ಇಸ್ ಒನ್ ಬ್ಯೂಟಿಫುಲ್ ಫ್ಲೂಟ್ ದಟ್ ಗ್ಲೋಸ್ ಇನ್ ದ ನೈಟ್. ಕೊಳಲು, ಅದರಲ್ಲಿ LEDs ಹಾಕಿದ್ದೀನಿ. ಸೊ ನಾನು ಕತ್ಲಲ್ಲಿ ಹಿಂಗೆ ನೋಡ್ಕೊಂಬಂದರೆ ಬರೀ ಕೊಳಲು ಮಾತ್ರ ಹಿಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಐ ಯೂಸ್ ದಟ್ ಆಲ್ ಇನ್ ಮೈ ಕಾಲೇಜ್ ಶೋಸ್ ಸುಮ್ಮನೆ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಇನ್ಸ್ಟ್ರೂಮೆಂಟ್ ದಟ್ ಐ ಪ್ಲೇ ವಿಚ್ ಐ ಕಾಲ್ ಫ್ಲೂಟಾರ್. It's a combination of flute and guitar. Video is flute, audio is guitar. ಸೊ ಅದು ಎಲೆಕ್ಟ್ರಿಕ್ ಗಿಟಾರು ಸೌಂಡ್ ಎಲ್ಲ ಬರುತ್ತದು. ಸೊ ನಾನು ಕೊಳಲು ನುಡಿಸ್ತಾ ಇರೋದು ಹಿಂಗೆ ನೋಡ್ತಾರೆ, ನಾನು ಸ್ಟೇಜ್ ಮೇಲೆ ನಾನು ನಿಂತಿರ್ತೀನಿ, ಕೊಳಲು ನುಡಿಸ್ತಾ ಇರ್ತೀನಿ, ಬಟ್ ಗಿಟಾರ್ ಅಲ್ಲಿ ಬರ್ತಾರೆ ಅಂತ ಫುಲ್ ಎಲೆಕ್ಟ್ರಿಕ್ ಗಿಟಾರ್ ಬರ್ತಾ ಇರುತ್ತೆ. ಸೊ ಕಾಲೇಜ್ ಕಡೆ ಹೋ ಅಂತ ಸಾಕು, ದುಡ್ಡು ಬರುತ್ತೆ, ದಟ್ಸ್ ಆಲ್. ಸೂಪರ್. ಅಲ್ಲ, ಮ್ಯೂಸಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತಿದ್ವಿ, ಎಷ್ಟು ವಿಷಯಗಳು ಇರುತ್ತೆ ಅವರ ಜೀವನದಲ್ಲಿ. ನಾನೊಂದು ಅದು ಈಗ ನಾವು ಬರೀ ಫ್ಲೂಟಿನ ಒಂದು ವಾದ್ಯವನ್ನು ಅದರ ಬಗ್ಗೆ ಮಾತ್ರ ಮಾತಾಡ್ತಿರೋದು. ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಸರ್, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ, ಅಫ್ಕೋರ್ಸ್ ಎಲ್ಲ ಮಕ್ಕಳು ಒಂದೇ, ಎಲ್ಲ ಮಕ್ಕಳು ಹಾಡ್ತಿದ್ದಾವೆ, ಎಲ್ಲರೂ ಇಷ್ಟ ಅಂತ ಹೇಳ್ತಾರೆ. ಫ್ಲೂಟ್ ನುಡಿಸುವಾಗ ನನ್ನ ಜೊತೆ ಈ ಇನ್ಸ್ಟ್ರೂಮೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟವಾಗಿರುವಂಥ ಇನ್ಸ್ಟ್ರೂಮೆಂಟ್ ಯಾವುದು? ಅಲ್ಲ, ಬೇರೆ ಬೇರೆ ಸೆಟ್ಟಿಂಗಲ್ಲಿ ಬೇರೆ ಬೇರೆ ವಾದ್ಯ ಅನಿಸುತ್ತೆ. ಈಗ ಕೆಲವೊಮ್ಮೆ ನಾನು ಬೆಳಗಿನ ಜಾವದರ ಒಂದು ರಾಗ ಯಾವುದೋ ಒಂದು ನುಡಿಸ್ತಾ ಇರಬೇಕಾದ್ರೆ ಐ ಸಮ್ಟೈಮ್ಸ್ ಫೀಲ್ ಒಂದು ಬ್ಯೂಟಿಫುಲ್ 12 ಸ್ಟ್ರಿಂಗ್ ಗಿಟಾರ್ ನನ್ನ ಜೊತೆಗಿದ್ರೆ ಅದೊಂಥರ, ಅಂದರೆ ತಂಬೂರಿ ಇರಲೇಬೇಕು, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ 12 ಸ್ಟ್ರಿಂಗ್ ಗಿಟಾರ್ ಬರ್ತಿದ್ರೆ ಅದೊಂದು ನನಗೊಂದು ರಿದಮು ಸಿಗುತ್ತೆ, ಜೊತೆಗೆ ಒಂದು ಮೂಡ್ ಬರುತ್ತೆ ಅಂತ. ಒಂದೊಂದು ಸತಿ ಅದನ್ನಿಸುತ್ತೆ, ಕೆಲವು ಸತಿ ಐ ಫೀಲ್ ಪಖ್ವಾಜ್, ಅಂದರೆ ಹಿಂದೂಸ್ತಾನಿ ಕೌಂಟರ್ ಪಾರ್ಟ್ ಆಫ್ ಅ ಮೃದಂಗಮ್, ಪಖಾವಜ್ ಅಂತಾರೆ ಅದಕ್ಕೆ. ಸೊ ಅದು ವಿತ್ ದಟ್ ಬೇಸ್ ಟೋನ್, ಅದು ನನ್ನ ಫ್ಲೂಟ್ ಜೊತೆಗೆ ಬಂದರೆ ಅದು ಖುಷಿ ಕೊಡುತ್ತೆ ಅಂತ. ಬಟ್ ಯೂಶ್ವಲಿ ಐ ಫೀಲ್ ಕಂಫರ್ಟೇಬಲ್ ವೆನ್ ದೇರ್ ಇಸ್ ಅ ತಬ್ಲಾ, ವೆನ್ ಐ ಅಕಂಪ್ಲಿಷ್ ತಬ್ಲಾ ಪ್ಲೇಯರ್ ಇಸ್ ವಿತ್ ಮೀ. ನನ್ನ ಯೋಚನೆಗಳಿಗೆ ಸ್ಪಂದಿಸುವಂಥ ಯಾರೇ ಒಬ್ಬರು ಒಳ್ಳೆ ಅದ್ಭುತವಾದ ತಬ್ಲಾ ಪ್ಲೇಯರ್ ಇದ್ದರೆ ನನಗೆ ಖುಷಿ ಕೊಡ್ತಾ ಇರುತ್ತೆ. ಅಂತಹ ತಬ್ಲಾ ಪ್ಲೇಯರ್ ಯಾರಿದ್ದಾರೆ ಸರ್? ಅಂದರೆ ನೀವು ನೋಡಿರೋ ಹಾಗೆ, ನೀವು ಕಂಡ ತಬ್ಲಾ ಪ್ಲೇಯರ್, ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ಕಾಂಪ್ಲಿಮೆಂಟ್ ಮಾಡಿಕೊಂಡು ನುಡಿಸಿರುವಂತಹ ತಬ್ಲಾ ಪ್ಲೇಯರ್? ಈಗ ಇತ್ತೀಚಿನ ದಿನಗಳಲ್ಲಿ ನನಗೆ ಎಲ್ಲ ಮುಂಬೈ ಕಲಾವಿದರು ತುಂಬ ಜನ ನನಗೆ ಸಾಥ್ ನೀಡಿದ್ದಾರೆ. ನಾರ್ತು ಹಿಂದೂಸ್ತಾನಿ. ಬಟ್ ನಾನು ಬಾಲ್ಯದಿಂದಲೂ ನನ್ನ ಜೊತೆ ನುಡ್ಸ್ಕೊಂಡು ಬಂದಿರೋದು ನಮ್ಮ ಅಣ್ಣ ಕಿರಣ್ ಆಗಿರೋದ್ರಿಂದ ಅವನಿಗೆಲ್ಲ ಗೊತ್ತು ನಾನು ಏನು ಮಾಡ್ಬೋದು, ಏನು ಮಾಡ್ತಾ ಇದ್ದೀನಿ ಎಲ್ಲ ಸೊ ಸೂಪರ್. ವಿ ಆಲ್ವೇಸ್ ಎಂಜಾಯ್ ದ್ಯಾಟ್ ಕಾಮ್ರಾಡ್ರಿ. ಸುಮಾರು ಜನ ತಬ್ಲಾದವ್ರು ಇದ್ದಾರೆ, ಆ್ಯಂಡ್ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ತಬ್ಲಾದವ್ರನ್ನ ನಾನು ಬಳಸ್ಕೊಳ್ತೀನಿ. ಐ ಜಸ್ಟ್ ಕೀಪ್ ಟ್ರೈಯಿಂಗ್. ಯಾರ ಜೊತೆ ತುಂಬ ಸೀನಿಯರ್ಸು ಇದ್ದಾರೆ, ಪಂಡಿತ್ ಯೋಗೇಶ್ ಹಂಸಿ ಅವರು ಇದ್ದಾರೆ, ಆ್ಯಂಡ್ ಫಾರ್ ಅ ಲಾಂಗ್ ಟೈಮ್ ಪಂಡಿತ್ ಶುಭಂಕರ್ ಬ್ಯಾನರ್ಜಿ ಯೂಸ್ ಟು ಪ್ಲೇ ವಿತ್ ಮೀ. ಹಿ ಪಾಸ್ಡ್ ಅವೇ ಡ್ಯೂರಿಂಗ್ ಕೋವಿಡ್. ಸೊ ಅನೇಕ ಜನ ಇದ್ದಾರೆ. ಯಂಗ್ಸ್ಟರ್ಸಲ್ಲಿ ಓಜಸ್ ಇದ್ದಾರೆ, ಯಶವಂತ್ ವೈಷ್ಣವ್ ಅಂತಿದ್ದಾನೆ, ಆ್ಯಂಡ್ ಈಶಾನ್ ಘೋಷ್ ಇದ್ದಾನೆ. ನಮ್ಮ ಬೆಂಗಳೂರಲ್ಲಿ ರೂಪಕ್ ಕಲ್ಲೂರ್ಕರ್ ಅಂತಿದ್ದಾನೆ, ಈಸ್ ದೇರ್. ಸೊ ತುಂಬ ಜನ ಈ ಕ್ಲಾಸಿಕಲ್ಗೆ ಅಂತ ನುಡ್ಸೋ ಅಂತ ಕೆಲವರು ತಬ್ಲಾ ವಾದಕರಿದ್ದಾರೆ. ಸೊ ಐ ಎಂಜಾಯ್ ಪ್ಲೇಯಿಂಗ್ ವಿತ್ ದೆಮ್. ಬ್ಯೂಟಿಫುಲ್. ಸೀನಿಯರ್ಸ್ ಅಂದರೆ ಕರ್ನಾಟಕದಲ್ಲಿ ಐ ಹ್ಯಾವ್ ಆಲ್ವೇಸ್ ಎಂಜಾಯ್ ಪ್ಲೇಯಿಂಗ್ ವಿತ್ 2 ಆಫ್ ದ ಸೀನಿಯರ್ ಮೋಸ್ಟ್ ತಬ್ಲಾ ಪ್ಲೇಯರ್ಸ್, ಪಂಡಿತ್ ರವೀಂದ್ರ ಯಾವಗಲ್ ಆ್ಯಂಡ್ ಪಂಡಿತ್ ರಘುನಾಥ್ ನಾಕೋಡ್. ಬಿಕಾಸ್ ಅವರ ಒಂದು ಸಹಕಾರದಿಂದನೇ ನಾನು ಇಲ್ಲಿವರೆಗೂ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಬಿಕಾಸ್ ಯುವವಾಣಿಯಿಂದ ಅವರು ನನ್ನ ಜೊತೆ ನುಡ್ಸ್ಕೊಂಡ್ಬಂದಿದ್ದಾರೆ. ಆಲ್ ಮೈ ಆಡಿಷನ್ಸ್ ರಘುನಾಥ್ ನಾಕೋಡ್ ಜಿ ಹ್ಯಾಸ್ ಪ್ಲೇಡ್. ಬಿ ಗ್ರೇಡ್ ಆದಾಗಲೂ ಅವರೇ ನುಡಿಸಿದ್ದು, ಬಿ ಹೈ ಆದಾಗಲೂ ಅವರೇ ನುಡಿಸಿದ್ದು, ಎ ಆದಾಗಲೂ. ಸೊ ಅವರೆಲ್ಲ ನನ್ನ ಗುರು ಸಮಾನರು. ಐ ಆಲ್ವೇಸ್ ಎಂಜಾಯ್ ಪ್ಲೇಯಿಂಗ್ ವಿತ್ ದೆಮ್. ವೆರಿ ನೈಸ್. ಈಗ ಒಂದು ಚಿಕ್ಕ ಚಟುವಟಿಕೆ ಏನಂತ ಹೇಳಿದ್ರೆ, ರಾಗಗಳಷ್ಟು ಕೇಳಿದ್ದೀರಾ, ರಾಗದ ಬಗ್ಗೆ ಅಷ್ಟು ಗೊತ್ತು, ರಾಗ ಭಾವದ ಬಗ್ಗೆ ಮಾತಾಡಿದ್ವಿ. ತಾಳ ಕೂಡ ಕೆಲವು ಸರ್ತಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಭಾವನೆಯನ್ನು ಮೂಡಿಸೋದಕ್ಕೆ. ಒಂದು ಕಲಾವಿದನಿಗೆ ಅಟ್ ದಿ ಎಂಡ್ ಆಫ್ ದ ಡೇ ಕೇಳುಗರ ನಮ್ಮ ಕಲೆಯನ್ನು ಇಷ್ಟಪಡುವವರಲ್ಲಿ ಒಂದು ಭಾವನೆ ಮೂಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಇರುತ್ತೆ. ಅದು ಅಳು ಆಗಿರ್ಬೋದು, ನಗು ಆಗಿರ್ಬೋದು. ಈಗ ರಾಗಗಳನ್ನ ಬಳಸ್ಕೊಂಡು ನಿಮ್ಮ ಆಲೋಚನೆಯ ಪ್ರಕಾರ ಸಂತೋಷ ಅಂದಾಗ ನಿಮಗೆ ಯಾವ ರಾಗ ನೆನಪಾಗುತ್ತೆ ಅಂತ ಕೇಳ್ತಾ ಹೋಗ್ತೀನಿ, ನೀವು ಅದನ್ನು ನುಡಿಸ್ತಾ ಹೋಗಬೇಕು. ಪ್ರಯತ್ನ ಮಾಡ್ತೀನಿ. ಓಕೆ. ಅಂದರೆ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್. ನಿಮಗೆ ನಿಮ್ಮ ಜೀವನದ ಎಕ್ಸ್ಪೀರಿಯನ್ಸಸ್ ಪ್ರಕಾರ ಸಂತೋಷವನ್ನು ನೀವು ವ್ಯಕ್ತಪಡಿಸುವಾಗ ಯಾವ ರಾಗ ನುಡಿಸ್ತೀರಾ? ಎಲ್ಲ ಭಾವಗಳಿಗೂ ನನಗೆ
ಮೂಲತಃ ನನಗೆ ಮನಸ್ಸಿಗೆ ಹೊಳೆಯೋದೇ ರಾಗ್ ಯಮನ್. ಹ್ಮ್ ಅದರಲ್ಲೂ ಮುಖ್ಯವಾಗಿ ಸಂತೋಷ, ಆಹ್ಲಾದಕರ ವಾತಾವರಣ ಅಥವಾ ಒಂದು ಭಕ್ತಿ, ಶೃಂಗಾರ, ಹ್ಮ್ ಈ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಂದಾಗೆ ನಂಗೆ ಹೊಳೆಯೋದೇ ಯಮನ್. ದಟ್ ಇಸ್ ಮೈ ಫೇವ್ರೇಟ್. ಓಕೆ ಅದನ್ನೇ ನುಡಿಸ್ತೀನಿ. ಹ್ಮ್ ಬ್ಯೂಟಿಫುಲ್. ಹಾಗಾದ್ರೆ ನವರಸಗಳನ್ನ ಕೇಳ್ಕೊಂಡು ಹೋಗ್ತೀನಿ. ಶೃಂಗಾರದಿಂದ ಶುರು ಮಾಡಿದ್ರೆ ಶೃಂಗಾರ, ಹಾಸ್ಯ. ಹಾಸ್ಯ ರಾಗದಲ್ಲಿ ಬಿಂಬಿಸೋದು ಕಷ್ಟ, ತಾಳದಲ್ಲಿ ಸ್ವಲ್ಪ ಬಟ್ ಇವಾಗ ಕೆಲವು ಸತಿ ಏನು ಮಾಡ್ತೀವಿ ಅಂದರೆ ನಾವು ರಾಗದಲ್ಲಿ ಇಲ್ಲದೇ ಇರೋ ಸ್ವರ ನುಡಿಸಿದಾಗ ಒಂಥರ ಹಾಸ್ಯ ಟ್ವಿಸ್ಟ್ ಕೊಡುತ್ತೆ. ಸೂಪರ್ ಸೂಪರ್. ನೆಕ್ಸ್ಟು ಕರುಣ. ಬ್ಯೂಟಿಫುಲ್ ಬ್ಯೂಟಿಫುಲ್. ಶೃಂಗಾರ, ಹಾಸ್ಯ, ಕರುಣ, ರೌದ್ರ. ಓ ವೆರಿ ನೈಸ್. ವೀರ.
ಓ, ವೆರಿ ವೆರಿ ನೈಸ್. ಬೀಭತ್ಸ. ಹ್ಮ್. ನೈಸ್. ಅದ್ಭುತ. ಹ್ಮ್. ಓ, ಭಯಾನಕ. ಓ, ಬ್ಯೂಟಿಫುಲ್ ಸರ್. ಲಾಸ್ಟ್ ಶಾಂತ. ಓ. ಹ್ಮ್. ಬ್ರಿಲಿಯಂಟ್ ಸರ್, ಬ್ರಿಲಿಯಂಟ್. ಒಂದು ಇನ್ನೊಂದೇನು ಗೊತ್ತಾ, ಬ್ರೌನಿ ಪಾಯಿಂಟ್ ನನಗೆ, ನಿಮಗಲ್ಲ. ಆಗಲೇ ಹೇಳಿದ್ರಿ, ಒಂದು ಪರ್ಸ್ನಾಲಿಟಿಯನ್ನು ನೋಡಿದ್ರೆ ನನಗೆ ಈ ರಾಗ ನೆನಪಾಗುತ್ತೆ ಅಂತ. ಇಷ್ಟೊತ್ತು ನನ್ನ ಜೊತೆ ಮಾತನಾಡಿದಿರ. ನನ್ನ ನೋಡಿದ್ರಾಗ ಈಗ ನಿಮಗೆ ಯಾವ ರಾಗ ಬರ್ತಿದೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಐ ಆಮ್ ಆನರ್ಡ್, ಐ ಆಮ್ ಪ್ರಿವಿಲೇಜ್ಡ್ ಅಂತ ಹೇಳ್ತಾರಲ್ಲ ಹಾಗೆ.
ತುಂಬ ಖುಷಿ ಆಯಿತು ನನಗೆ ಈ ಒಂದು ಸೆಗ್ಮೆಂಟ್ ಥ್ಯಾಂಕ್ ಯು. ತುಂಬ ವಿಭಿನ್ನವಾಗಿತ್ತು. ನಾನು ಪ್ರಯತ್ನ ಮಾಡಿದ್ದೀನಿ. ಇದಕ್ಕೇನು ಮೊದಲಿಂದ ನಾನು ಪ್ರಿಪೇರ್ಡ್ ಆಗಿರಲಿಲ್ಲ. ಆನ್ ದ ಸ್ಪಾಟ್ ನೀವೇನು ಕೇಳಿದ್ರೆ ತಕ್ಷಣಕ್ಕೆ ಏನು ಹೊಳಿತು ಅದನ್ನು ನುಡಿಸಿದ್ದೀನಿ. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಇಟ್ ವಾಸ್. ಆಮೇಲೆ ಈಗ ಇನ್ನು ಮುಂಬರುವಂಥ ಕ್ವೆಶ್ಚನ್ಗಳು ಎಷ್ಟಿದೆ, ಸಾಕಷ್ಟಿದೆ. ಬಟ್ ನಾನು ಹೆಂಗೆ ಮಗ್ನಳಾಗಿದ್ದೀನಿ ಅಂದರೆ ಐ ಥಿಂಕ್ ಆ ಕೊಳಲಿಗೆ ಅದೊಂದು ಶಕ್ತಿ ಇದೆ ಅನ್ಸುತ್ತೆ ಸರ್. ಖಂಡಿತ ಹೌದು. ನಾವು ಏನು ಕೃಷ್ಣನನ್ನೇ ಕೊಳಲು ಅಂತಲೂ ಹೇಳ್ತೀವಿ ನಾವು. ಬಹುಶಃ ಆ ಶಕ್ತಿನೇ ತುಂಬಾನೇ ಬೇರೆ ಅದು. ಹೌದು, ಕೊಳಲಿನ ನಾದಕ್ಕೇನೆ ಅದರದ್ದು ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ. ಅಬ್ಸಲ್ಯೂಟ್ಲಿ. ಕೊಳಲ್ ಬಗ್ಗೆನೇ ಮಾತಾಡ್ತೀನಿ ಹಾಗಿದ್ರೆ. ಈಗ ಹೇಳ್ತಿದ್ರಿ ನೀವು 8 ಫೀಟ್ ಕೊಳಲನ್ನು ಕೂಡ ನಾನು ನುಡಿಸಿದ್ದೀನಿ ಅಂತ. ಈಗ ನಮ್ಮೆಲ್ಲರಿಗೂ ಅರ್ಥ ಆಗೋ ಹಾಗೆ ಕೊಳಲಿನ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಅಳತೆ ಇರುತ್ತೆ? ಒಂದು ಚಿಕ್ಕ ಕೊಳಲು ಅಂತಂದ್ರೆ ಎಷ್ಟು ಅಳತೆಯಿಂದ ಎಷ್ಟು ಅಳತೆವರೆಗೂ ಇರುತ್ತೆ? ಜೊತೆಗೆ ಡಯಾಮೀಟರ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟರಿಂದ ಎಷ್ಟರವರೆಗೂ ಕೊಳಲು ಅಂತ ಕರಿತೀವಿ ನಾವು ಕೊಳಲನ್ನು? ಕೊಳಲಿಗೆ ಬೇಸಿಕ್ಲಿ ಬೇರೆ ಬೇರೆ ಹೆಸರುಗಳಿದೆ. ಪಿಳ್ಳಂಗುವಿ ಅಂತ ಹೇಳ್ತಾರೆ, ವೇಣು, ಮುರಳಿ, ಎಲ್ಲವೂ ಕೊಳಲಿನ ಬೇರೆ ಬೇರೆ ಹೆಸರುಗಳು. ಸರ್ವೇ ಸಾಮಾನ್ಯ ಈ ಅಳತೆಯ ಕೊಳಲನ್ನು ನಾವು ಹೊರಗಡೆ ಮಾರ್ಕೆಟಲ್ಲಿ ಅಥವಾ ಜಾತ್ರೆಗಳಲ್ಲಿ ನೋಡ್ಬೋದು. ಕೆಲವೊಂದು ಉದ್ದ ನುಡಿಸೋವಂಥ ಕೊಳಲಿರುತ್ತೆ. ಉದ್ದ ನುಡಿಸೋ ಕೊಳಲಲ್ಲಿ ಏನಂದರೆ ಡೈರೆಕ್ಟ್ಲಿ ಹಿಂಗೆ ಬ್ಲೋ ಮಾಡಿದ ತಕ್ಷಣ ಸೌಂಡ್ ಬರುತ್ತೆ. ಇದರಲ್ಲಾದರೆ ನಾವು ಇಲ್ಲಿ ಬ್ಲಾಕೇಜ್ ಇರುತ್ತೆ. ಸೊ ನಾವು ಇದರಲ್ಲಿ ಗಾಳಿ ಹಾಕಿದಾಗ ಅದು ಇಲ್ಲಿಗೆ ಬಡಿದು ಈ ಕಡೆ ಗಾಳಿ ಹೋಗಬೇಕು. ಸೊ ಅದರಿಂದ ಅದು ಒಂದು ವಿಶೇಷವಾದ ಒಂದು ಏನು ನಮ್ಮ ತುಟಿಯನ್ನು ಪೊಸಿಷನ್ ಮಾಡ್ಕೋಬೇಕಾಗತ್ತೆ. ಎಂಬೋಚರ್ ಸುಮ್ಮನೆ ಮಾಡಿದ್ರೆ ಬರಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಊದಿದಾಗ ಮಾತ್ರ ಅದರಲ್ಲಿ ನಾದ ಬರುತ್ತೆ. ಸೊ ಈ ರೀತಿ ಈಗ ಲೈಟ್ ಮ್ಯೂಸಿಕ್ಕಿಗೆ, ಭಜನ್ಸಿಗೆ ಅಥವಾ ಫಿಲ್ಮ್ ಮ್ಯೂಸಿಕ್ ಆಗಲಿ, ಫೋಕಿಗೆ ಆಗಲಿ, ಇದಕ್ಕೆಲ್ಲ ಈ ಸೈಜಿನ ಒಂದು ಕೊಳಲಿರುತ್ತೆ. ಯೂಶ್ವಲಿ 6 ಪ್ಲೇಯಿಂಗ್ ಹೋಲ್ಸ್ ಆ್ಯಂಡ್ 1 ಬ್ಲೋಯಿಂಗ್ ಹೋಲ್ ಇರುತ್ತೆ. ನನ್ನ ಫ್ಲೂಟ್ಸಲ್ಲಿ ಅಫ್ಕೋರ್ಸ್ ಒಂದು ಎಕ್ಸ್ಟ್ರಾ ಸ್ವರ ಮಧ್ಯಮದ ಒಂದು ಸ್ವರಕ್ಕೆ ಮತ್ತು ನಮ್ಮ ತಂದೆ ಆವಿಷ್ಕಾರ ಮಾಡಿರೋವಂಥ ಒಂದು ಪಂಚಮದ ಒಂದು ಥಂಬ್ ಹೋಲು ಇವೆಲ್ಲ. ಸೊ ನಂದು 8 ಹೋಲ್ಸ್ ಪ್ಲೇಯಿಂಗ್ ಹೋಲ್ಸ್ ಇರುತ್ತೆ. ದಿಸ್ ಈಸ್ ಮೈ ಫಾದರ್ಸ್ ಕಾಂಟ್ರಿಬ್ಯೂಷನ್ ಟು ದ ಫ್ಲೂಟ್ ವರ್ಲ್ಡ್. ಅಲ್ಲಿವರೆಗೂ ಈ ರಂಧ್ರವನ್ನು ಯಾರೂ ಬಳಸಿರಲಿಲ್ಲ, ಬಾನ್ಸುರಿಯಲ್ಲಿ ನೋಡೋಕ್ಕೂ ಸಿಗ್ತಾ ಇರಲಿಲ್ಲ. ನಮ್ಮ ತಂದೆ ಆವಿಷ್ಕಾರ ಇದು. ನನ್ನ ಎಲ್ಲ ಕೊಳಲಿನಲ್ಲೂ ಇದೆ. ಸೊ ನಮ್ಮ ಘರಾನೆಯನ್ನು ಫಾಲೋ ಮಾಡ್ತಿರೋ ಪ್ರತಿಯೊಬ್ಬ ಕೊಳಲು ವಾದಕನಲ್ಲೂ ಈ ಥಂಬ್ ಹೋಲ್ ಇದೆ. ಇಟ್ಸ್ ಅ ಸೀಕ್ರೆಟ್, ಬಟ್ ನಾನು ಇವತ್ತು ಕ್ಯಾಮ್ರಾ ಮುಂದೆ ಹೇಳ್ಬಿಟ್ಟಿದ್ದೀನಿ. ಸೊ ಸೊ ನಾವು ಶಾಸ್ತ್ರೀಯ ಸಂಗೀತ ನುಡಿಸ್ಬೇಕಾದ್ರೆ 2.5 3 ಅಡಿಯ ಕೊಳಲನ್ನು ಬಳಸ್ತೀವಿ. ಅದು ಸುಮಾರು 1 ಇಂಚು 1.5 ಇಂಚು ಡಯಾಮೀಟರ್ ಇರುತ್ತೆ. ಆ್ಯಂಡ್ ಬೇರೆ ಬೇರೆ ಶ್ರುತಿಗೆ ಬೇರೆ ಬೇರೆ ಲೆಂಗ್ತು, ಬೇರೆ ಬೇರೆ ಡಯಾಮೀಟರ್ ಕೊಳಲನ್ನು ಬಳಸಬೇಕಾಗತ್ತೆ. ಬಟ್ ಸರ್ವೇ ಸಾಮಾನ್ಯ ಶಾಸ್ತ್ರೀಯ ಸಂಗೀತದ ಕಚೇರಿಗಳಲ್ಲಿ ನಾವು ಒಂದೇ ಕೊಳಲನ್ನು ಬಳಸಿ ಎಲ್ಲ ರಾಗವನ್ನು ಒಂದೇ ಕೊಳಲಲ್ಲಿ ನುಡಿಸೋ ಒಂದು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಲೈಟ್ ಮ್ಯೂಸಿಕಲ್ಲಿ ಮಾತ್ರ ನಾವು ಕೊಳಲ್ಗಳನ್ನ ಶಿಫ್ಟ್ ಮಾಡ್ತೀರಾ? ಹೌದು. ಜೊತೆಗೆ ಈಗ ಶ್ರುತಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಚಿಕ್ಕದ ಈಗ ಜಿ ಶಾರ್ಪ್, ಎ ಶಾರ್ಪಿಂದ ಹೋಗುವಾಗ ಕೊಳಲ ಲೆಂತ್ ಏನಿದೆ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತಾ ಅಥವಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ? ಇಲ್ಲ, ಇದು ಲೆಂತ್ ಡಿಕ್ರೀಸ್ ಆದಂಗೆ ಪಿಚ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಲೆಂತ್ ಡಿಕ್ರೀಸ್ ಆಗ್ದಂಗೆ ಪಿಚ್ ಇನ್ಕ್ರೀಸ್ ಆಗುತ್ತೆ. ಡಯಾಮೀಟರ್ ವೈಸ್ ಮಾತಾಡೋದಾದ್ರೆ ಡಯಾಮೀಟರ್ ಕರೆಸ್ಪಾಂಡಿಂಗ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಚಿಕ್ಕ ಕೊಳಲಿದ್ದಷ್ಟು ಲೆಂತ್ ಕಮ್ಮಿ ಇದ್ದಷ್ಟು ಡಯಾಮೀಟರ್ ಕಮ್ಮಿ ಆಗುತ್ತೆ. ಲೆಂತ್ ಜಾಸ್ತಿ ಆದಷ್ಟು ಡಯಾಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಈಗ ಪ್ಲೇಯಿಂಗ್ ಹೋಲ್ಸ್ ಬಗ್ಗೆ ಮಾತಾಡ್ತಿದ್ರಿ. ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಒಂದು ಕೊಳಲಿಗೆ ಇರಬೇಕಾಗಿರೋ ಎಷ್ಟು? ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಪಿಚ್. ಯಾವ ಪಿಚ್ಚಲ್ಲಿ ಮಾಡ್ತಾ ಇದ್ದೀವಿ, ಅದರ ಡಯಾಮೀಟರ್ ಏನಿದೆ, ಲೆಂತ್ ಏನಿದೆ, ಅದರ ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಈಕ್ವಿ ಡಿಸ್ಟೆನ್ಸ್ ಅಂತೂ ಇರೋಲ್ಲ ಅದು. ಈಗ ನೀವು ಇಲ್ಲೂ ನೋಡಿದ್ರೆ ಈ ಎರಡರ ಮಧ್ಯೆ ಇರೋ ಡಿಸ್ಟೆನ್ಸು, ಈ ಎರಡದ್ರ ಮಧ್ಯದಲ್ಲಿ ಇರೋ ಡಿಸ್ಟೆನ್ಸು, ಇದ್ರ ಮಧ್ಯದಲ್ಲಿ ಇರೋ ಡಿಸ್ಟೆನ್ಸು ಎಲ್ಲವೂ ಬೇರೆ ಬೇರೆ ಇರುತ್ತೆ. ಸೊ ಇನ್ನೊಂದು ಏನಂದರೆ ಕೊಳಲಿನ ಒಂದು ವಿಶೇಷತೆ ಏನಂದರೆ, ಒಂದೇ ಬ್ಯಾಂಬೂ ಸ್ಟೆಮ್ಮಿಂದ ನಾವು ಮೇಲೆ ಕೆಳಗಡೆ ಕಡಿದು ಅದನ್ನ 2 ಪಕ್ಕದಲ್ಲಿಟ್ಟು ಮಿಲಿಮೀಟರ್ಸ್ ಲೆಕ್ಕದಲ್ಲಿ ಇಟ್ಟು ನಾವು ಹೋಲ್ಸ್ ಹಾಕಿದ್ರು 2 ಬೇರೆ ಬೇರೆ ಕೊಳಲೇ ತಯಾರಾಗುತ್ತೆ. ಸಿಮಿಲರ್ ಆಗೋದೇ ಇಲ್ಲ. ಫಿಂಗರ್ ಪ್ರಿಂಟ್ ಥರ. ಹೌದು, ಪ್ರತಿಯೊಂದು ಕೊಳಲು. ಸೊ ಈಗ ಒಂದು ಕೊಳಲು ಚೆನ್ನಾಗಿ ಬಂದಿದೆ, ಇದೇ ರೀತಿ ಇನ್ನೊಂದು ಟ್ವಿನ್ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ. ನಮ್ಮ ತಂದೆ ಎಷ್ಟು ಪ್ರಯತ್ನ ಪಡ್ತಾಯಿದ್ರು, ಅವ್ರದ್ದು ನಂದು ಸೇಮ್ ಇರಬೇಕು ಕೊಳಲು ಅಂತ. ಏನು ಮಾಡಿದ್ರು ಅವ್ರದ್ದು ಟೋನೇ ಬೇರೆ ಬರೋದು, ನಂದೇ ಬೇರೆ ಬರೋದು. ಯಾವತ್ತೂ ಅದು ನಾನು ಆಗಲೇ ಹೇಳಿದ್ನಲ್ಲ, ಈ ಒಬ್ಬೊಬ್ಬರ ಧ್ವನಿ ಇದ್ದಾಗೆ. ಸೊ ಅಬ್ಸಲ್ಯೂಟ್ಲಿ
ಇಟ್ಸ್ ವೆರಿ ನೋಡಕ್ಕೆ ತುಂಬ ಸಿಂಪಲ್ಲು, ಹ್ಮ್ ಹ್ಮ್ ಬಟ್ ಪ್ರಾಣ ತೆಗೆದ್ಬಿಡುತ್ತೆ ಇದು. ಶ್ರುತಿ ಶುದ್ಧ ನುಡಿಸ್ಬೇಕು ಅಂದ್ರೆ ಬಹಳನೇ ಕಷ್ಟ. ಇಲ್ಲಪ್ಪ ಅಲ್ಲ ಅಂದ್ರೆ ಇನ್ನೂ ಒಂದು ಎಷ್ಟಾಗುತ್ತೋ ಅಷ್ಟು ನುಡ್ಸಿ ಅಂತಾನೆ ನಾನಂತೂ ದೇವ್ರ ಹತ್ರ ಕೇಳ್ಕೊತೀನಿ. ಕೊಳಲ್ ಬಗ್ಗೆ ಈಗ ನೀವು ಹೇಳಿದ್ರಿ ಫಿಂಗರ್ ಪ್ರಿಂಟ್ ಇದ್ದ ಹಾಗೆ ಒಂದೇ ಥರ ಇನ್ನೊಂದು ಬರೋದಿಲ್ಲ ಅಂತ. ಇದುವರೆಗೂ ನೀವು ಬಳಸ್ಕೊಂಡು ಬಂದಿರೋ ಅಂಥ ಕೊಳಲು ತುಂಬ ಲಾಂಗೆಸ್ಟ್ ಡ್ಯೂರೇಷನಿಂದ ಇರೋವಂಥ ಕೊಳಲು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಯಾವ್ದು? ಇದೆ ಇನ್ಸಿಡೆಂಟ್ಲಿ. ಎಷ್ಟು ವರ್ಷದ ಕೊಳಲಿರ್ಬೋದು? ಇದು ನಾನು ಸುಮಾರು 95ರಿಂದ ಇದನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಈ ವಾದ್ಯದ ಬಗ್ಗೆ ಮಾತಾಡೋದಾದ್ರೆ ಸರ್, ನುಡಿಸ್ತಾ ಇದು ಒಂಥರ ಪಕ್ವವಾಗುತ್ತಾ ಹೇಗೆ? ಪಕ್ವ ಆಗುತ್ತೆ. ಕೆಲವು ಸತಿ ಜಾಸ್ತಿ ಬಳಸಿರೋದ್ರಿಂದ ಅದರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಶ್ರುತಿ ತಪ್ಪೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ನಾವು ಕೊಳಲು ಬದಲಿ ಮಾಡಬೇಕಾಗುತ್ತೆ. ಹ್ಮ್ 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 ಈ ರಿಕಾರ್ಡಿಂಗ್ ಫ್ಲೂಟ್ಸ್ ಬೇರೆ ಬೇರೆ ಟೆಂಪ್ರೇಚರಲ್ಲಿ ನುಡಿಸ್ತಾ ಇರ್ತೀವಿ ಇದು ಅದು. ಬಟ್ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸೋ ಕೊಳಲನ್ನು ಏನಂದರೆ ನಾವು ಅವಾಗವಾಗ ಅದನ್ನು ಬಳಸ್ತಾನೆ ಇರ್ತೀವಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ರಿಪೇರಿಗಳನ್ನೂ ಅಲ್ಲಲ್ಲೇ ಮಾಡ್ತಾ ಇರ್ತೀವಿ. ಹಾಗಾಗಿ ಅದು ಭಾಳ ವರ್ಷಗಳು ನಮ್ಮ ಜೊತೆಗೆ ಇರುತ್ತೆ. ಬಟ್ ಒಂದು ಕೊಳಲು ಕೈಗೆ ಸೆಟ್ ಆದಮೇಲೆ ಅದನ್ನು ಬಿಟ್ಟು ಬೇರೆ ಕೊಳಲನ್ನು ಮತ್ತೆ ಅಲ್ಲಿ ಪಳಗಿಸ್ಕೋಬೇಕು ಅಂದರೆ ಮತ್ತೆ ಸುಮಾರು ಸಮಯ ಹತ್ತುತ್ತೆ. ಬಟ್ ಐ ಆಮ್ ಲಕ್ಕಿ ದಟ್ ದಿಸ್ ಫ್ಲೂಟ್ ಹ್ಯಾಸ್ ಬೀನ್ ದೇರ್. ಇದರಲ್ಲಿ ನೋಡಿ ಇವೆಲ್ಲ ಕೆಲವುದು ಏನೇನೋ ಪ್ರಾಬ್ಲಮ್ ಇರೋದ್ರಿಂದ ಟೇಪ್ ಎಲ್ಲ ಹಾಕಿರೋದು ಹಾಗೇ ಇದೆ. ಒಂದು ಹಾಗೇ ಇಟ್ಟಿದ್ದೀನಿ ನಾನು, ಇನ್ನೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲ ಇಟ್ ಹ್ಯಾಸ್ ಎ ಕ್ಯಾರೆಕ್ಟರ್ ಈಗ. ಹೌದು, ಇದು ಮೋಸ್ಟ್ ಯೂಸ್ಡ್ ಫ್ಲೂಟ್ ನಂದು. ಬ್ಯೂಟಿಫುಲ್ ಬ್ಯೂಟಿಫುಲ್. ಕೊಳಲ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಕೊಳಲಿನ ಮೇಲೆ ಆಸಕ್ತಿ ಇರೋರಿಗೆ ಅದನ್ನ ಅಥವಾ ಯಾವುದೇ ವಾದ್ಯ ಆಗಿರಬಹುದು ಅಥವಾ ಸಂಗೀತ ಕ್ಷೇತ್ರ ಅಂತ ಬಂದಾಗ, ಈಗ ನಿಮ್ಮ ಮನೆಯಲ್ಲಿ ಷಡ್ಜ ಅವರಿದ್ದಾರೆ ಆ್ಯಂಡ್ ಐ ಆಮ್ ಆಲ್ವೇಸ್ ರೂಟಿಂಗ್ ಫಾರ್ ಹಿಮ್. ಈಗ ಆಯಿತು ಪ್ರವೀಣ್ ಗೋಡ್ಖಿಂಡಿ ಸರ್ ಆದ ನೆಕ್ಸ್ಟ್ ಯಾರಪ್ಪ ಅಂತಂದರೆ ಲೆಟ್ ಇಟ್ ಬಿ ಷಡ್ಜ ಓನ್ಲಿ ಅಂತ ಐ ಆಮ್ ರೂಟಿಂಗ್. ಇದೇ ಥರ ಸಾಕಷ್ಟು ಮನೆಗಳಲ್ಲಿ ನೀವು ಹೇಳಿದ್ರಿ ಜೆನೆಟಿಕ್ ಇಲ್ಲದೆ ಇರೋ ಜಾಗದಲ್ಲೂ ಸಹ ಕಲಾವಿದರು ಉದ್ಭವರಾಗ್ತಾರೆ ಅಂತ. ಇಂತಹ ಕಲಾವಿದರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಸಂಗೀತ ಕ್ಷೇತ್ರದಲ್ಲಿ ಬಹಳ ಮುಖ್ಯ ಆಗುವಂತಹ ವಿಷಯ, ಅದರಲ್ಲೂ ಕೊಳಲು ನುಡಿಸ್ಬೇಕು ಅಂತ ಹೇಳಿದ್ರೆ ಅವರ ಗ್ರಹಿಕೆ ಅಥವಾ ಅವರ ಜ್ಞಾನ ಎಷ್ಟರ ಮಟ್ಟಿಗೆ ಇರಬೇಕು, ಏನಿರಬೇಕು ಅವರ ಆಲೋಚನೆ? ಕೊಳಲಿಗೆ ಬಹಳ ಮುಖ್ಯವಾದದ್ದು ಮೊದಲನೇ ಮಾತು, ಶ್ರುತಿಯ ಬಗ್ಗೆ ಬಹಳ ಸೂಕ್ಷ್ಮವಾದ ಗ್ರಹಿಕೆ. ಶ್ರುತಿ, ಯಾಕೆಂದರೆ ಕೊಳಲಿನಲ್ಲಿ ಅಪಶ್ರುತಿ ಆಗೋದು ಬಹಳ ಸಹಜ. ನೀವು ಸ್ವಲ್ಪ ಉಸಿರು ಮೇಲೆ ಹಿಡಿತಾ ಇಲ್ಲ ಅಂದರೆ ಅದು ಎಂಥ ಒಳ್ಳೆ ಕೊಳಲು ಕೊಟ್ಟರೂ ಅದು ಬೇಸರು ಕೇಳುತ್ತೆ. ಸೊ ಫಸ್ಟ್ ಆಫ್ ಆಲ್ ಶ್ರುತಿ ಕಿವಿ ಚೆನ್ನಾಗಿರ್ಬೇಕು. ಸೊ ಕಿವಿ ಚೆನ್ನಾಗಿರಬೇಕು ಅಂದರೆ ಶ್ರುತಿಗಳ ವ್ಯತ್ಯಾಸ ಗೊತ್ತಾಗೋ ಥರ ಇರಬೇಕು. ಎರಡನೇದು ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಬೇಕು. ಆ್ಯಂಡ್ ತುಂಬ ಪರಿಶ್ರಮ ಪಡಬೇಕು. ಕೂತು ಜಾಗದಲ್ಲೇ ಹೇಳ್ದಿರೋ ಥರ ಮೊಬೈಲ್ ಗಿಬೈಲ್ ಎಲ್ಲ ಪಕ್ಕದಲ್ಲಿ ಇಟ್ಟು ಪ್ರಾಕ್ಟೀಸ್ ಮಾಡಬೇಕು, ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಬಟ್ ಪಾಸಿಬಿಲಿಟೀಸ್ ಆರ್ ಲಿಮಿಟ್ಲೆಸ್. ನೀವು ಒಂದು ಸತಿ ಕೊಳಲಿನ ಬಗ್ಗೆ ನಿಮಗೆ ಒಂದು ಮಿನಿಮಮ್ ಹತೋಟೆ ಕೈಯಲ್ಲಿ ಬಂತು ಅಂದರೆ ದೆನ್ ಯು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಇಟ್. ನೀವು ರಾಗಗಳನ್ನೇ ನುಡಿಸ್ಬೇಕು ಅಂತಿಲ್ಲ, ಗೀತೆಗಳನ್ನ ನುಡಿಸ್ಬೋದು, ಅಥವಾ ನಿಮ್ಗೆ ಏನು ಇಷ್ಟ ಬರುತ್ತೆ ನೀವೇ ಕ್ರಿಯೇಟ್ ಮಾಡ್ಬೋದು, ಏನು ಬೇಕಾದ್ರೂ ಆಟ ಆಡ್ಬೋದು ಕೊಳಲಿನಲ್ಲಿ. ಆ್ಯಂಡ್ ಇಟ್ಸ್ ಅ ಸ್ಮಾಲ್ ಇನ್ಸ್ಟ್ರೂಮೆಂಟ್ ಬೇಸಿಕ್ಲಿ. ಸೊ ಈಗ ತಬಲಾ ಆಗಲಿ ಸಿತಾರ್ ಆಗಲಿ ನೀವು ಹೊತ್ಕೊಂಡು ಹೋಗಿ ಎಲ್ಲೋ ಕೂತ್ಕೊಂಡು, ಇದು ಯಾವುದೋ ಒಂದು ಬ್ಯಾಗಲ್ಲಿ ಹಾಕೊಂಡು ನಿಮ್ಮ ಜೊತೆಗೆ ಎಲ್ಲಿ ಬೇಕಲ್ಲೂ ಇಟ್ಕೊಂಡು, ಆ್ಯಂಡ್ ನೀವು ಎಲ್ಲೇ ಕೂತ್ಕೊಂಡು ನುಡಿಸಿದ್ರು ಯಾರೂ ಬೈಯಲ್ಲ. ಅಂದರೆ ಅದು ಯಾಕಂದ್ರೆ ಕೊಳಲಿನ ನಾದ ಹಾಗಿರುತ್ತೆ. ನೀವು ತಬಲಾ ಡ್ರಮ್ಸ್ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ ಮಾಡ್ರಿ ಅಂತ ಆ ಥರ ಸಾಧ್ಯತೆ ಇದೆ. ಬಟ್ ಕೊಳಲಿಗೆ ಯೂಶ್ವಲಿ ಯಾರೂ ಆಕ್ಷೇಪಣೆ ಮಾಡಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಪ್ರೀತಿ ಹೊಂದಿದ್ರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ನೀವು ಹೆಚ್ಚು ಒಲವನ್ನು ತೋರಿಸಿದ್ರೆ ಅದು ನಿಮಗೆ ಒಗ್ಗೆ ಹೋಗುತ್ತೆ. ಆ್ಯಂಡ್ ಆ ಕಾರಣದಿಂದಲೇ ನೀವು ಈ ಬಲೂನ್ ಮಾರೋನು ಕೂಡ ಕೊಳಲು ನುಡಿಸ್ತಾನೆ. ಸೊ ಬೀದಿಯಲ್ಲಿ ಹೋಗೋರು ಅನೇಕ ಜನ ಎಲ್ಲರೂ ಹೆಚ್ಚು ನಾವು ಕೊಳಲು ನುಡಿಸೋರನ್ನ ಯಾಕೆ ನೋಡ್ತೀವಿ ಅಂದರೆ ಇಟ್ ಕ್ಯಾನ್ ಅಟ್ರ್ಯಾಕ್ಟ್ ಎನಿಬಡಿ ಅಂತ. ಅದಕ್ಕೆ ಸೊ ಕೊಳಲಿಗೆ ಇನ್ಹೆರೆಂಟ್ ಕ್ಯಾರೆಕ್ಟರ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ, ಶ್ರಮ ಅಂತೂ ಬೇಕೇ ಬೇಕು. ಯು ಹ್ಯಾವ್ ಟು ಬಿ ಡೆಡಿಕೇಟೆಡ್, ರೆಸ್ಪೆಕ್ಟ್ ಯುವರ್ ಗುರು, ಲರ್ನ್. ಆ್ಯಂಡ್ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಲವು ಇರಲಿ, ಹೆಚ್ಚು ಕೇಳ್ರಿ. ರಾಗಗಳನ್ನ ಹೆಚ್ಚು ಕೇಳಿದಷ್ಟು ನಿಮ್ಮ ಆಲೋಚನೆಗಳು ಬೆಳೆಯುತ್ತೆ. ಈ ಏನೋ ಗೀತೆಗಳನ್ನ ನುಡಿಸೋದು ಭಾಳ ದೊಡ್ಡ ವಿಷಯ ಅಲ್ಲ. ಒಂದು ಸತಿ ನಿಮಗೆ ಫಿಂಗರಿಂಗ್ ಗೊತ್ತಾಯಿತು ಅಂದರೆ ಕೇಳಿರೋ ಹಾಡುಗಳನ್ನೆಲ್ಲನೂ ನೀವು ಕೊಳಲಲ್ಲಿ ನುಡಿಸ್ಬೋದು. ಅದರಿಂದ ನಿಮ್ಗೆ ಲೈಕ್ಸು ಬರ್ಬೋದು, ಫಾಲೋವರ್ಸು ಸಿಗ್ಬೋದು, ಬಟ್ ಕರಿಯರ್ ಆಗಲ್ಲ. ಬ್ಯೂಟಿಫುಲಿ, ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್ ಸರ್. ಅಂದರೆ ಈಗ ಹಿಂದಿನ ಕಾಲಕ್ಕೂ ಈಗಿನ ಕಾಲದ ಆಧುನಿಕ ಕಾಲ ಅಂತ ತಗೊಂಡಾಗ ಈ
ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಈಗ ನಾವು ಇಷ್ಟು ಮಾತಾಡಿದ್ವಿ ರಾಗ ಭಾವದ ಬಗ್ಗೆ ಆಗಲಿ, ತಾಳದ ಬಗ್ಗೆ ಆಗಲಿ, ಒಂದು ರಾಗವನ್ನು ಒಬ್ಬರ ಮನಸ್ಸಿಗೆ ನಾಟಿಸೋದಕ್ಕೆ ಅದಕ್ಕೆ ಒಂದು ಡ್ಯೂರೇಷನ್ ಬೇಕಾಗುತ್ತೆ. ಕಲಾವಿದನಾದಾಗ ನೀನು ತುಂಬಾ ರಿಯಾಜ್ ಹೇಗೆ ಮಾಡಿರ್ತೀಯೋ ಅದರಲ್ಲಿ ನೀನು ಮುಳುಗಬೇಕು. ಈಗ ಕಾಂಟೆಂಟ್ ಕೇಳೋದು ಹೇಗೆ ಅಂದರೆ 15 ಸೆಕೆಂಡ್ರಿಂದ 30 ಸೆಕೆಂಡ್ ಒಳಗೆ ನಿನಗೆ ಆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಕಲಾವಿದನಾಗಿ. ಅಷ್ಟರಲ್ಲಿ ನೀನು ಹೋಗಬೇಕು, ಅಷ್ಟೊತ್ತಲ್ಲಿ ನೀನು ಮಾಡಬೇಕು ಅಂತ. ಹಿಂದೆ ಇದ್ದಂಥ ಕಲಾವಿದರಿಗೆ ಇದ್ಯಾವುದು ಒತ್ತಡ ಇರಲಿಲ್ಲ. ಟೆಕ್ನಿಕ್ಯಾಲಿಟೀಸ್ ಅಂತ ಬಂದಾಗ ಸಂಗೀತದ ಮೇಲಿರುವಂಥ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಆಲೋಚನೆ ಮಾಡ್ತಿದ್ರು. ಆದರೆ ಒಂದು ಕ್ಯಾಮ್ರಾ ಹಿಡಿಬೇಕು, ಇದಕ್ಕೆ ಲೈಟಿಂಗ್ ಬೇಕು, ನಾನು ಮೈಕ್ ಸಿಸ್ಟಮ್ ಹಾಕಬೇಕು, ಇಷ್ಟು ರಾಗನ ನಾನು ಏನು ಕನ್ವೆ ಮಾಡ್ತಿದ್ದೀನಿ ಇಷ್ಟರಲ್ಲೇ ಮುಗಿಸಿ ಕಳಿಸ್ಬೇಕು. ಈ ಒತ್ತಡ ಎಲ್ಲ ಈಗಿನ ಆಧುನಿಕ ಪ್ರತಿಭೆಗಳಿಗೆ ಇದೆ. ಹೌದು. ಇದು ಅವಶ್ಯಕತೆ ಇದೆಯಾ ಅವರಿಗೆ ಮೊದಲನೇದಾಗಿ, ಅಥವಾ ಇದು ಮಾಡಬೇಕಾ ಈಗಿನ ಕಾಲಕ್ಕೆ ಅನುಗುಣವಾಗಿ? ಅನ್ಫಾರ್ಚುನೇಟ್ಲಿ ಮಾಡಬೇಕು. ಬಿಕಾಸ್ ನೀವು ಜನರಿಗೆ ತಲುಪಬೇಕು ಅಂದರೆ ಅದೊಂದು ಅದ್ಭುತವಾದ ಒಂದು ಆಯಾಮ. ಎಷ್ಟೊಂದು ಪ್ರತಿಭೆಗಳು ನಮಗೆ ಯಾವುದೋ ಮೂಲೆಯಲ್ಲಿದ್ದರೂ ನಮಗೆ ಇವತ್ತು ನಮ್ಮ ಕೈಯಲ್ಲಿ ನಾವು ನಮ್ಮ ಮೊಬೈಲ್ಗಳಲ್ಲಿ ನೋಡ್ಬೋದು, ಅವರ ಪ್ರತಿಭೆಯನ್ನು ಅಳಿಬೋದು. ಬಟ್ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಆ ಕಲಾವಿದನಿಗೆ, ಆ ವ್ಯಕ್ತಿಗೆ ಉತ್ತಮ. ಸೊ ನನಗೆ ಖಂಡಿತವಾಗಿ ಒಂದು ಆಡಿಯನ್ಸ್, ರೆಡಿಮೇಡ್ ಆಡಿಯನ್ಸ್ ಸಿಗ್ತಾ ಇದೆ ಯೂಟ್ಯೂಬಲ್ಲಾಗಲಿ ಅಥವಾ ಯಾವುದೋ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಅಂದರೆ ಅದನ್ನು ನಾನು ಹೇಗೆ ಬಳಸ್ಕೊಳ್ತೀನಿ ಅನ್ನೋದು ಭಾಳ ಮುಖ್ಯ. ಈಗ ನಾನು ಆಗಲೇ ಹೇಳ್ದಂಗೆ ನೀವು ಗೀತೆಗಳನ್ನ ನುಡಿಸಿದ್ರೆ ಖಂಡಿತವಾಗಿಯೂ ಆ ಕ್ಷಣದಲ್ಲಿ ಅನೇಕ ಜನ ನೋಡಿದವರೆಲ್ಲ ಲೈಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಬಹುಶಃ ನಿಮ್ಗೆ ಪ್ರೋಗ್ರಾಮ್ಸ್ಗಳು ಸಿಗ್ಬೋದು. ಬಟ್ ಯು ವಿಲ್ ಎಂಡ್ ಅಪ್ ಪ್ಲೇಯಿಂಗ್ ಸಮ್ ಒನ್ ಎಲ್ಸಸ್ ಕ್ರಿಯೇಷನ್. ಯಾರೋ ಮಾಡಿರೋ ಹಾಡುಗಳನ್ನ ನೀವು ಹಾಡ್ತಿರೋದು ಇಟ್ಸ್ ಅ ಕವರ್ ವರ್ಷನ್ ಅಷ್ಟೇ. ಕರೆಕ್ಟ್. ಬಟ್ ಅದರಿಂದ ಮುಂದೆ ಏನು? ಸೊ ಅಲ್ಲಿಗೆ ನೀವು ಸ್ಥಗಿತಗೊಳಿಸ್ಕೊಳ್ತಾ ಇದ್ದೀರ ನಿಮ್ಮ ಕ್ರಿಯೇಟಿವಿಟಿನ. ನಾನು ಅದು ಗಾಯಕರಿಗೂ ಅದೇ ಹೇಳೋದು, ವಾದ್ಯಗಾರರಿಗೂ ಅದೇ ಹೇಳೋದು, ಅದು ಮಾಡಿ, ಅದರಿಂದ ಲೈಕ್ಸ್ ಗಳಿಸ್ರಿ. ಬಟ್ ವೆನ್ ದ ಆಡಿಯನ್ಸ್ ಕಮ್ಸ್ ಇನ್, ಶೋ ವಾಟ್ ಯು ಆರ್. ಅದಕ್ಕೆ ನಿಮ್ಮ ಹತ್ರ ಸ್ಟಫ್ ಇರಬೇಕು, ಕಂಟೆಂಟ್ ಇರಬೇಕು. ಅದಕ್ಕೆ ಕಂಟೆಂಟ್ ಮೊದಲು ರೆಡಿ ಮಾಡ್ಕೊಳ್ಳಿ. ಶಾಸ್ತ್ರೀಯ ಸಂಗೀತದ ಕಂಟೆಂಟ್ ಹಿಂದೆ ಇದ್ದರೆ ನೀವು ಮೇಲೆ ಗೀತೆಗಳನ್ನ ನುಡಿಸಿ, ಇದೂ ಅದ್ಭುತವಾಗಿ ಅವಾಗೇನಾಗುತ್ತೆ, ನೀವು ಗೀತೆ ನುಡಿಸಿದ್ರು ನಿಮ್ಮ ಆ ಬ್ಯಾಕ್ಗ್ರೌಂಡಿಂದ ಈ ಗೀತೆನೂ ಅದ್ಭುತವಾಗಿ ಮೂಡಿ ಬರುತ್ತೆ, ಬ್ಯೂಟಿಫುಲಿ ಸರ್, ಪ್ರಭಾವಶಾಲಿಯಾಗಿರುತ್ತೆ. ಕರೆಕ್ಟ್. ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಸಂಸ್ಕಾರ ಅನ್ನೋದು ಕೂಡ ಒಂದು ಆಸ್ಪೆಕ್ಟ್. ನೀವೀಗ ಮಾತನಾಡಿರುವಂಥ ವಿಷಯಗಳೆಲ್ಲ ಅಂದರೆ ಒಂದು ಪ್ರಾಕ್ಟೀಸ್ ಇರಬೇಕು, ನಿನ್ಗೆ ಅದ್ರ ಮೇಲೆ ಪ್ರೀತಿ ಇರಬೇಕು, ಅದರದೇ ಆದ ಆಲೋಚನೆ, ರಿಯಾಜ್ ಅನ್ನೋದಿರಬೇಕು. ಈ ಸಂಸ್ಕಾರ ಬೆಳೆದ್ರೆ ನೀನು ಮೊದಲು ಒಳ್ಳೆ ಸ್ಟೂಡೆಂಟ್ ಆಗಬಹುದು, ಅದಾದ ನಂತರ ಕಾಂಟೆಂಟ್ ಅನ್ನೋದು ಹೊರಗಡೆ ಬರುತ್ತೆ ಅನ್ನೋದನ್ನು ಹೇಳಿದ್ರಿ. ಈಗಿನ ಕಾಲದಲ್ಲಿ ನಾವು ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡುವಾಗ ಹಾಡು ಅಥವಾ ಕಾಂಪೋಸಿಷನ್ ಅಂತ ಬಂದಾಗ AI ಅನ್ನೋದು ಕೂಡ ಒಂದು ರೀತಿಯಾಗಿ ಹೊಸ ಮುಖ ನಮಗೆಲ್ಲ ಪರಿಚಯ ಆಗ್ತಿರೋದು. ಈ AI ಅನ್ನೋದು ವರನ ಶಾಪನ ಅಂತ ಬಂದಾಗ ಹೇಳೋದಕ್ಕೆ ಆಗೋದಿಲ್ಲ, ಇದು ಹೌದು ಇದು ಹೌದು ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಸರ್ ಈ AI ಬಗ್ಗೆ? ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ವಿ ಶುಡ್ ಆಕ್ಸೆಪ್ಟ್ ಟೆಕ್ನಾಲಜಿ. ಕಾಲಕ್ರಮೇಣ ಹೇಗೆ ನಮ್ಗೆ ಹೊಸ ಟೆಕ್ನಾಲಜಿ ಬರುತ್ತೆ ಅದನ್ನೆಲ್ಲ ನಾವು ಬಳಸ್ಕೊಂಡು ಬಂದಿದ್ದೀವಿ, ಬಳಸ್ಕೊಳ್ಬೇಕು. ಅದು ಇಟ್ಸ್ ಪಾರ್ಟ್ ಆಫ್ ಅವರ್ ಎಕ್ಸಿಸ್ಟೆನ್ಸ್. AI ಅಷ್ಟೇ. ಈಗ ಕೆಲವು ವರ್ಷಗಳ ಹಿಂದೆ ಆಟೋ ಟ್ಯೂನ್ ಅಂತ ಬಂದಾಗ ಗಾಯಕರು ಸುಮಾರು ಜನ ಆಟೋ ಟ್ಯೂನ್ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಫಾರ್ ಆ್ಯಂಡ್ ಅಗೇನ್ಸ್ಟ್ ಎರಡೂ ಡಿಬೇಟ್ ನಡೀತು, ಇವತ್ತಿಗೂ ನಡೀತಾ ಇರುತ್ತೆ. ಕಂಪ್ಯೂಟರ್ ಬಳಕೆ ಬಗ್ಗೆ, ಕಂಪ್ಯೂಟರ್ನ ಯಾವುದಕ್ಕೆ ಎಷ್ಟರ ಮಟ್ಟಿಗೆ ಬಳಸ್ಬೋದು, ಡಿಜಿಟಲ್ ಕನ್ವರ್ಷನ್ ಮಾಡಿದಾಗ ಎಷ್ಟರ ಬಗ್ಗೆ ಅದು ಸರಿ ಹೋಗುತ್ತೆ, ಇದೆಲ್ಲ ಡಿಬೇಟ್ಸ್ ನಡೀತಾನೆ ಇದೆ ಇವಾಗ್ಲೂ. ಅದನ್ನು ನಮ್ಮ ಕ್ರಿಯೇಟಿವಿಟಿಗೆ ಪೂರಕವಾಗಿ ನಾವು ಬಳಸ್ಕೊಳ್ಳೋ ಹಂಗಿದ್ರೆ ಖಂಡಿತವಾಗಿಯೂ ಟೆಕ್ನಾಲಜಿಯನ್ನು ಬಳಸಬೇಕು ನನ್ನ ವಾದ. ನೀವು ಅದಕ್ಕೆ ಶರಣ ಹೋಗಬಾರ್ದು. ಈಗ AI ಅಷ್ಟೇ. ಈಗ AI ಅಲ್ಲಿ ನಾನು ಮೊನ್ನೆ ಒಂದು ನೋಡಿದೆ, ನಾನು ಇನ್ನೊಂದು ಕಡೆ ಎಲ್ಲೋ ಟಾಕ್ ಕೊಡಬೇಕಾದ್ರೆ ನೀವು ಅದಕ್ಕೆ ಮೆಲಡಿ, ಇಂಥ ಸಿಚುವೇಶನ್ ಇದೆ, ಈ ಥರದ ಒಂದು ಮೆಲಡಿ ಬೇಕು, ಈ ಥರದ ಲಿರಿಕ್ಸ್ ಬೇಕು ಅಂತೆಲ್ಲ ಹೇಳಿದ್ರೆ ಅದೇ ಎಲ್ಲನೂ ಕೊಡುತ್ತೆ. ಕಾರ್ಡ್ ಚಾರ್ಟು ಕೊಡುತ್ತೆ, ಅಕಂಪ್ಲಿಮೆಂಟು ಕೊಡುತ್ತೆ, ಗೀತೆಯನ್ನು ತಯಾರು ಮಾಡಿ ಕೂಡ ಕೊಡುತ್ತೆ. ನೀವು ಬರೀ ಹಾಡಬೇಕಷ್ಟೇ. ಅಥವಾ ಯಾರ್ದೋ ಒಂದು SP ಬಾಲಸುಬ್ರಹ್ಮಣ್ಯ ಅವ್ರ ಧ್ವನಿ ಕೊಟ್ಟರೆ ಅದನ್ನು ಮಾಡುತ್ತೆ. ಅದು ನೀವು ಅದಕ್ಕೆ ಶರಣಾದಂಗೆ. ಅದನ್ನು ನೀವು ಆರ್ಟ್ಗೆ ಸಮಾಂತರ ಯೂಸ್ ಮಾಡ್ಬೋದು, ಯಾರಿಗೋ ಸುಮ್ಮನೆ ತಮಾಷೆಗೆ ಅಂತ ತೋರ್ಸೋಕ್ಕೆ. ಅದು ಪ್ರೊಫೆಷ್ನಲ್ ಆಗಿ ನೀವು ಕಂಪೋಸರ್ ಅಂತ ಅನಿಸ್ಕೊಂಡವರು, ಮ್ಯೂಸಿಷಿಯನ್ ಅಂತ ಅನಿಸ್ಕೊಂಡವರು, ಯು ಶುಡ್ ಮೇಕ್ ಇಟ್ ವರ್ಕ್ ಅಕಾರ್ಡಿಂಗ್ ಟು ಯು. ನನ್ನ ಪ್ರಕಾರ ಅದು AI ಬಂದ್ರೂ AI ನಮಗೆ ನಮ್ಮ ಹಿಂದೆ ನಮ್ಮ ಜೊತೆಗೆ ನಿಲ್ಲೋ ಹಾಗಾಗಬೇಕದು. ಇಟ್ ಶುಡ್ ಬಿ ಎ ಸಪೋರ್ಟಿಂಗ್ ಥಿಂಗ್. ಅಂದರೆ ಯು ಶುಡ್ ಬಿ ದ ಫೇಸ್ ಆಫ್ ಯೋರ್ ಕ್ರಿಯೇಷನ್. ಕರೆಕ್ಟ್. AI ಅಲ್ಲ. ಕರೆಕ್ಟ್. AI ಜೊತೆಗೆ ಬಳಸ್ಕೊಂಡು ನೀವು ಅದರ ಇನ್ನೂ ಅದ್ಭುತವಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ವೈ ನಾಟ್.
ಅಬ್ಸಲ್ಯೂಟ್ಲಿ. ಮತ್ತು ಜೊತೆಗೆ ಕ್ರಿಯೇಟಿವ್ ಫೀಲ್ಡ್ ಅಥವಾ ಕಲೆ ಅಂತ ಬಂದಾಗ ಹ್ಯೂಮನ್ ಟಚ್ ಇದ್ದಷ್ಟು ಅದು ಖಂಡಿತವಾಗಿಯೂ ಭಾವನೆಗೆ ಮುಟ್ಟೋದು ಹೌದು. ಜಾಸ್ತಿ ಆಗುತ್ತೆ. ಅಂದರೆ ಈಗ ನಾವು ವಯಲಿನ್ ಶಬ್ದವನ್ನು ಕೇಳುವಾಗ, ವಯಲಿನ್ ಯಾರಾದರೂ ನುಡಿಸುವಾಗ ಒಂದು ಮಷೀನಲ್ಲಿ ಜನರೇಟ್ ಆಗಿರುವಂತಹ ವಯಲಿನ್ ನಾದಕ್ಕೂ ನಿಜವಾಗ್ಲೂ ನುಡಿಸ್ತಿರ್ತಾರಲ್ವ, ಆವಾಗ ಒಂದು ಸ್ವಲ್ಪ ತಂತಿಯಲ್ಲಿ ಆಚೆ ಈಚೆ ಆದಾಗಲೂ ಅದಕ್ಕೆ ಅದರದ್ದೇ ಆದಂಥ ಒಂದು ಬ್ಯೂಟಿ ಸೃಷ್ಟಿಯಾಗುತ್ತೆ ಖಂಡಿತ. ಇಡೀ ಆ, ನಾವು ಆ ಕಾಂಪೋಸಿಷನ್ನ ನೋಡಕ್ಕೆ ಹೋದಾಗ. ಹೌದೌದು. ಹಾಗಾಗಿ ಹ್ಯೂಮನ್ ಟಚ್ ಅನ್ನೋದು ಬಹಳ ಮುಖ್ಯ. ಬ್ಯಾಕಪ್ ಆಗಿ ಒಂದು ಸಪೋರ್ಟಿಂಗ್ ಆಗಿ ಬಳಸಿದ್ರೆ ಒಳ್ಳೇದು ಅನ್ನೋ ಮಾತುಗಳನ್ನ ತಿಳಿಸ್ಕೊಟ್ರಿ. ಬಹಳ ಸಂತೋಷ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್. ಈಗ ನಮ್ಮ ಕೆಲಸದ ಬಗ್ಗೆ ನಾನು ಕೇಳ್ತೀನಿ. ನೀವು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದ್ರಿ, ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಒಲವು ಮೂಡೋದು ಒಂದು ಅಮೌಂಟ್ ಆಫ್ ಅಥವಾ ಒಂದು ಪಾಪ್ಯುಲೇಷನ್ಗೆ ಈ ಒಲವು ಮೂಡುತ್ತೆ. ಕಾನ್ಸರ್ಟ್ನ ಕೇಳೋ ಅಂತಹ ಕೇಳುಗರು ಇದ್ದಾರೆ, ಹಾಗಾಗಿ ನಾವು ನುಡಿಸ್ತೀವಿ. ಆದರೆ ನಮ್ಮ ಆಸೆ ಏನಂತಂದರೆ ಈ ಪಾಪ್ಯುಲೇಷನ್ ಇನ್ನೂ ಜಾಸ್ತಿ ಆಗೋದಕ್ಕೆ. ಯಾಕಂದರೆ ಇದು ಕೂಡ ಸಂಗೀತನೇ, ಇದು ಕೂಡ ಮ್ಯೂಸಿಕ್ ಇದೆ, ಇದನ್ನು ಕೇಳಿಸ್ಕೋಬಹುದು ಅಂತ. ಇದಕ್ಕೆ ಈಗ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ನೀವು ಮಾಡಿರ್ತೀರಾ. ಅದಕ್ಕೆ ಇನ್ಯಾವುದೋ ಒಂದು ಮ್ಯೂಸಿಕ್ಕನ್ನು ಜೋಡಣೆ ಮಾಡಿ ಇನ್ಯಾವುದೋ ರೀತಿಯಲ್ಲಿ ಶೈಲಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿರ್ತೀರ. ಈ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗಬೇಕು ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಏನಾಗಿರಬೇಕು? ನಾನು ಯಾವತ್ತೂ ಹೇಳೋದು, ಶಾಸ್ತ್ರೀಯ ಸಂಗೀತದ್ದು ನೋಡಿ, ಇತಿಹಾಸ ನೋಡಿದ್ರೆ ಅದು ಎಷ್ಟೋ ನೂರಾರು ವರ್ಷಗಳಿಂದ ಬಂದಿರೋವಂಥದ್ದು. ಅದು ಹಿಂದೂಸ್ತಾನಿನೇ ಆಗಿರ್ಬೋದು, ಕರ್ನಾಟಕಕ್ಕೆ ಆಗಿರ್ಬೋದು, ಯಾವುದೇ ನೃತ್ಯ, ಶಾಸ್ತ್ರೀಯ ನೃತ್ಯಗಳಾಗಿರ್ಬೋದು, ಎಲ್ಲದಕ್ಕೂ ಒಂದು ಭಾಳ ಇತಿಹಾಸ, ದೊಡ್ಡ ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದೇ ನಾವು ಈಗ ಚಿತ್ರಗೀತೆಗಳಂತ ತೊಗೊಂಡ್ರೆ ಅಥವಾ ಈ ಸುಗಮ ಸಂಗೀತ, ಭಾವಗೀತೆಗಳಂತ ತೊಗೊಂಡ್ರೆ, ಅದಕ್ಕೆಲ್ಲದಕ್ಕೂ 100 ವರ್ಷ, 150 ವರ್ಷ ಹಬ್ಬಬ್ಬ ಅಂದರೆ ಅಷ್ಟೇ ಇತಿಹಾಸ ಇರೋದು. ಈಗ ಸ್ಪೆಸಿಫಿಕಲಿ ಚಿತ್ರಗೀತೆಗಳು ಅಂತ ತೊಗೊಂಡಾಗ, ಚಿತ್ರಗೀತೆಗಳು ಈಗ ಯೂಶ್ವಲಿ ನಮ್ಮ ಕಂಪ್ಯಾರಿಸನ್ ಆಗೋದೇ ಎಲ್ಲಿ ಅಂದರೆ, ಶಾಸ್ತ್ರೀಯ ಸಂಗೀತದ ಕಲಾವಿದರು, ಒಬ್ಬ ಗಾಯಕ, ಶಾಸ್ತ್ರೀಯ ಸಂಗೀತದ ಗಾಯಕ ಎಲ್ಲೋ ಒಂದು ಉತ್ತರ ಕರ್ನಾಟಕದ ಒಂದು ಯಾವುದೋ ಒಂದು ಭಾಗದಲ್ಲಿ ಒಳ್ಳೆ ಗಾಯಕ ಗುರುಗಳ ಹತ್ರ ಕಲಿತು 25-30 ವರ್ಷ ಬರೀ ರಾಗಗಳನ್ನೇ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಶ್ರುತಿ ಶುದ್ಧವಾಗಿ ಹಾಡ್ತಾನೆ, ಅದ್ಭುತವಾಗಿ ಹಾಡ್ತಾನೆ, ಭಾವಪೂರ್ಣವಾಗಿ ಹಾಡ್ತಾನೆ. ಬಟ್ ಅವನಿಗೆ ವೇದಿಕೆಗಳು ಸಿಗಲ್ಲ. ವೇದಿಕೆ ಸಿಕ್ಕರೂ ಅವ್ನಿಗೆ ಸಿಗುವ ಸಂಭಾವನೆ ಬಹಳ ಕಮ್ಮಿ. ಅದೇ ಯಾವುದೋ ಒಂದು 4 ಚಿತ್ರಗೀತೆಗಳನ್ನ ಕಲ್ತಿರೋ ಒಬ್ಬ ಯುವಕ, ಯಾವನೊಬ್ಬನು ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಹಾಡೋನು, ಅವನಿಗೆ ದಿನವಿಡೀವೂ ಅಲ್ಲಿ ಇಲ್ಲಿ ಕಾರ್ಯಕ್ರಮ, ಅವನಿಗೆ ಸಂಭಾವನೆ. ಸೊ ಆ ತಾರತಮ್ಯ ಇದ್ದೇ ಇರುತ್ತೆ. ಸೊ ಯೂಶ್ವಲಿ ಕಂಪ್ಯಾರಿಸನ್ ಬರೋದೇ ಅಲ್ಲಿ. ಶಾಸ್ತ್ರೀಯ ಸಂಗೀತ ಕಲ್ತಿರೋರಿಗೆ ದುಡಿಮೆ ಹೇಗೆ, ಅವ್ರ ಜೀವನ ಹೇಗೆ ಮಾಡಬೇಕು, ಇವ್ರಿಗೆ ಅಷ್ಟು ಮಟ್ಟಿಗೆ ರಾಗಜ್ಞಾನ ಇಲ್ಲ, ಶಾಸ್ತ್ರೀಯ ಜ್ಞಾನ ಇಲ್ಲ. ಆದರೂ ಕೆಲವ್ರಿಗಂತೂ ದೇ ಆರ್ ಆಲ್ರೆಡಿ ಕಾಲಿಂಗ್ ದೆಮ್ ಲೆಜೆಂಡ್ಸ್. ಲೆಜೆಂಡ್ಸ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಂಗೆ. ಸೊ ಕೆಲವು ಸತಿ ಬೇಜಾರಾಗುತ್ತೆ. ಬಟ್ ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮ್ಯೂಸಿಕ್. ಸೊ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ಪ್ರೆಸೆಂಟೇಷನ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟು ಆದಷ್ಟು ಅದನ್ನು ಆಡಿಯನ್ಸ್ ಇನ್ವಾಲ್ವ್ ಮಾಡೋ ಥರ ಆದರೆ, ಏಕೆಂದರೆ ಒಂದು ಎರಾ ಅಲ್ಲಿ ಶಾಸ್ತ್ರೀಯ ಸಂಗೀತ ಅಂದರೆ ಈ 2 ತಂಬೂರಿ ಮಧ್ಯೆ ಒಬ್ಬರು ಗಾಯಕರು ಕಣ್ಣು ಮುಚ್ಕೊಂಡು ಹಾಡ್ತಾಯಿದ್ರು. ನೀವು ಕೇಳೋರು ಕೇಳ್ರಿ, ಬೇಡದವ್ರು ಬಿಡ್ರಿ, ಅದು ನಿಮ್ಗೆ ಆಗಲ್ಲ ಅಂದರೆ ಎದ್ದೋಗಿ ಅನ್ನೋ ಒಂದು ಭಾವನೆಯಲ್ಲಿ ಇತ್ತು. ಇವಾಗ ಅದನ್ನು ಕಾಲಕ್ರಮೇಣ ಅದು ಬದಲಾಗ್ತಾ ಬಂದಿದೆ, ಬದಲಾಗಬೇಕು. ಐ ಆಮ್ ಸಿಂಗಿಂಗ್ ಫಾರ್ ಯು ಅನ್ನೋ ಭಾವನೆ ಇರಬೇಕು. ಏಕೆಂದರೆ ಅವರು ಕಾರ್ಯಕ್ರಮ ಕೇಳಕ್ಕೆ ಬಂದಿದ್ದಾರೆ ಅಂತಂದರೆ ಯು ಆರ್ ಸಿಂಗಿಂಗ್ ಫಾರ್ ದೆಮ್. ನೀವು ನಿಮ್ಮ ಪಾಡಿಗೆ ನೀವು ಹಾಡ್ಕೋತೀರಿ ಅಂದರೆ ಅದು ಇರಬೇಕು. ಅಫ್ಕೋರ್ಸ್ ಯು ಶುಡ್ ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ, ಬಟ್ ಯು ಕೆನಾಟ್ ಟೋಟ್ಲಿ ನೆಗ್ಲೆಕ್ಟ್ ದ ಆಡಿಯನ್ಸ್. ಸೊ ಆ ನಿಟ್ಟಿನಲ್ಲಿ ಈಗ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ನೀವು ರಾಗಗಳನ್ನ ಹಾಡಿ ಬಿಡಿ. ಎಲ್ಲರೂ ಕವರ್ ವರ್ಷನ್ ಮಾಡಿದರೆ ನೀವು ಕ್ಲಾಸಿಕಲ್ ಮ್ಯೂಸಿಕದ ಕವರ್ ವರ್ಷನ್ ಮಾಡಿ. ನನ್ನ ಮಗ ಷಡಜ್ ಅವ್ನು ಮಾಡಿದ್ದಾನೆ. ದೊಡ್ಡ ಗಾಯಕರು ಹಾಡಿರೋ ಕ್ಲಾಸಿಕಲ್ ಬಂದಿಶಸನ್ನು ಕೊಳಲಿನಲ್ಲಿ ತದ್ರೂಪ ಸೇಮ್ ಫ್ರೇಸ್ ಬೈ ಫ್ರೇಸ್ ಪಕ್ಕದಲ್ಲಿ 2 ವಿಡಿಯೋ ಪ್ಲೇ ಆಗುತ್ತೆ. ಅವ್ರು ಹಾಡಿರೋದನ್ನು ಹಾಗೆ ನುಡಿಸಿದ್ದಾನೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್. ಕ್ಲಾಸಿಕಲ್ ಮ್ಯೂಸಿಕದ ಕವರ್ ವರ್ಷನ್ಸ್. ಸೊ ಈ ಥರದ ಪ್ರಯೋಗಗಳನ್ನ ನಾನು ಐ ಎಂಕರೇಜ್ ಮಾಡಿ. ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಹಳೆ ಬಂದಿಷ್ಗಳನ್ನ ತೊಗೊಳ್ಳಿ ಹಾಡಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅನೇಕ ಜನ ಯುವಕರು ಮಾಡ್ತಾ ಇದ್ದಾರೆ. ಅದಿನ್ನ ಹೆಚ್ಚೆಚ್ಚು ಆದಷ್ಟು ಕ್ಲಾಸಿಕಲ್ ಆಡಿಯನ್ಸ್ ಬೆಳೆಯುತ್ತೆ. ಇದರ ಜೊತೆಗೆ ಆ್ಯಸ್ ಅ ಸೊಸೈಟಿ, ಕಾರ್ಪೊರೇಟ್ಸು, ಗವರ್ಮೆಂಟು, ಇವ್ರಿಗೆಲ್ಲರದ್ದು ಗಮನ ಯಾವ್ರ ಹತ್ರ ಇರಬೇಕು. ನಾನು ಆಗಲೇ ಹೇಳಿದೆ, ಇತಿಹಾಸ ನೋಡಿದಾಗ ನೀವು ಯಾವುದ್ರ ಬಗ್ಗೆ ನಮಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಯಾವುದೋ ಒಂದು ಉತ್ಸವ ನಡೀತಾ ಇದೆ ಅಂದರೆ ನೀವು ಬಾಲಿವುಡಿಂದ ಸ್ಟಾರ್ಸ್ ಕರೆಸಿ ಅವ್ರಿಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಡೋ ಬದಲು ಅದರದ್ದು ಒಂದು 8-10 ಜನಕ್ಕೆ ನೀವು ಕೈ ತುಂಬ ಹಣ ಕೊಟ್ಟು ಶಾಸ್ತ್ರೀಯ ಸಂಗೀತಗಾರನ ನೀವು ಉಪಯೋಗಿಸ್ಕೋಬೋದು. ಅದು ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ
ನಾವು ಬೆಳೆದು ಬಂದ ಇದು ಅದು ಹೆರಿಟೇಜ್, ಕರೆಕ್ಟ್. ಅದ್ರ ಬಗ್ಗೆ ನಮ್ಗೆ ಒಲವು ಜಾಸ್ತಿ ಇರಬೇಕಲ್ವ. ಇದೆಲ್ಲ ಎಂಟರ್ಟೈನ್ಮೆಂಟ್. ಕರೆಕ್ಟ್. ಬಾಲಿವುಡ್ ಕೋರ್ಸ್ ಅದು ಇಟ್ಸ್ ಅ ಡಿಫ್ರೆಂಟ್, ಅದರಲ್ಲೂ ಸಾಕಷ್ಟು ಪರಿಶ್ರಮ ಪಟ್ಟು ಅದ್ಭುತವಾದ ಗಾಯನ ಗೀತೆಗಳು ಆಗಿದೆ, ಸಿನಿಮಾಗಳಾಗಿದೆ. ಇಟ್ಸ್ ಅನ್ ಆರ್ಟ್, ಲೆಟ್ ಅಸ್ ರೆಸ್ಪೆಕ್ಟೆಡ್. ಬಟ್ ಇಷ್ಟೊಂದು ತಾರತಮ್ಯ ಇರಬಾರ್ದು ಅಂತ. ಸೊ ಶಾಸ್ತ್ರೀಯ ಸಂಗೀತದ ಬಗ್ಗೆನೂ ಒಲವು ಇರಲಿ, ಕಾಳಜಿ ಇರಲಿ ಅಂತ ನಾನು ಈ ಎಲ್ಲ ದ ಎಂಟೈರ್ ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ, ಕಲಿಯೋರು, ಪೇರೆಂಟ್ಸು, ಗುರುಗಳು, ಆಮೇಲೆ ಗೌರ್ಮೆಂಟು, ಕಾರ್ಪೊರೇಟ್ಸು, ಎಲ್ಲರೂ ತಮ್ಮ ಕೈಯಿಂದ ಅದ್ರ ಬಗ್ಗೆ ಒಂದು ಒಲವು. ಅವ್ರು ಏನೇ ಮಾಡಿದ್ರು, ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ರು, ಯಾವುದೋ ಒಂದು ಮ್ಯೂಸಿಕ್ ಹಾಕೋ ಬದಲು ಒಬ್ಬ ಕಲಾವಿದರನ್ನ ಕರೆಸಿ ಪ್ರೋಗ್ರಾಮ್ ಮಾಡಿಸಿ, ಅದು ಆ ಥರ ನಾವು ಬದಲಾವಣೆಗಳು ಮಾಡ್ತಾ ಇದ್ದರೆ ಶಾಸ್ತ್ರೀಯ ಸಂಗೀತಕ್ಕೆ ಸಲ್ಲಬೇಕಾದ ಗೌರವ ಖಂಡಿತವಾಗಿಯೂ ಸಿಗುತ್ತೆ. ಅಬ್ಸಲ್ಯೂಟ್ಲಿ, ವೆರಿ ವೆಲ್ ಸೆಡ್. ಈಗ ನನ್ನ ಫೇವ್ರೆಟ್ ಕ್ವೆಶ್ಚನ್, ನೀನು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಕಾರ್ಯಕ್ರಮದಲ್ಲಿ. ಕನಸುಗಳು ಬೀಳುತ್ತಾ, ಕನಸುಗಳು ಯಾವ ರೀತಿ ಬೀಳುತ್ತೆ? ಕನಸುಗಳು ಮೊದಲು ತುಂಬ ಬೀಳ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕನಸುಗಳು ಬೀಳಲ್ಲ. ಬಟ್ ನನ್ನ ಯಾವುದೋ ಅನ್ಸಾಲ್ವ್ಡ್ ಮ್ಯೂಸಿಕಲ್ ಕ್ವಶನ್ಸ್ ಇದ್ದರೆ ಅದು ನಿದ್ದೆಯಲ್ಲಿ ಸಾಲ್ವ್ ಆಗುತ್ತೆ ನನಗೆ. ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ಆಗ್ತಾ ಇದೆ. ಯಾವುದೋ ಒಂದು ನನ್ನ ಮಗನ ಜೊತೆ ಒಂದೇನು ಚರ್ಚೆಯಲ್ಲಿ ಇರ್ತೀನಿ, ಏನೋ ಯೋಚನೆ ಮಾಡಿರ್ತೀವಿ, ಯಾವುದೋ ಒಂದು ಲೆಕ್ಕ, ಅಥವಾ ಅವನೇನೋ ಪ್ರಶ್ನೆ ಕೇಳಿರ್ತಾನೆ, ಅದಕ್ಕೆ ಆ ಟೈಮಲ್ಲಿ ಉತ್ತರ ಕೊಡೋಕ್ಕಾಗದೇ ಇದ್ದಾಗ ಅದು ನಾನು ಮಲ್ಕೊಂಡು ಎಷ್ಟೊಂದಾದಮೇಲೆ ಅದು ಹೊಳೆಯುತ್ತೆ, ಉತ್ತರ ಸಿಕ್ಕಿರುತ್ತೆ. ಸೊ ಹೆಚ್ಚಿನ ಅಂಶ ನಾನು ಕನಸುಗಳು ಕಮ್ಮಿನೇ ಈ ಥರ ಏನೋ. ಬಟ್ ಒನ್ಸ್ ಇನ್ ಅ ವೈಲ್ ಯಾವುದೋ ಲೇಟೆಸ್ಟ್ ಕಾರು ಖರೀದಿ ಮಾಡಿದೇನೋ ಅಂತ ಕನಸು, ಆ ಥರದ್ದು ಇರುತ್ತೆ. ಬಿಟ್ಟರೆ ಅದು ನಾಟ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಯಾವಾಗಲೂ ಒಂದ್ಸತಿ ಯಾವುದೋ ಒಂದು ಇಂಗ್ಲೀಷ್ ಮೂವಿ ನೋಡಿದಾಗ ಏನೋ ಒಂದು ಫ್ಯಾನ್ಸಿ ಕಾರ್ ಏನೋ ನೋಡಿದ್ರೆ, ಈ ಕಾರ್ ನನ್ನ ಹತ್ರ ಇದ್ರೆ ಹೆಂಗಿರೋದು ಅಂತ ಯೋಚನೆ ಮಾಡಿ ಅದು ರಾತ್ರಿ ಕನಸಲ್ಲಿ ಬರುತ್ತೆ ಅಷ್ಟೇ, ಬಿಟ್ಟರೆ ಅದೇನಿಲ್ಲ. ವೆರಿ ನೈಸ್ ಸರ್. ಜೊತೆಗೆ ಇಡೀ ಕಾರ್ಯಕ್ರಮದಲ್ಲಿ ನಾವು ಕೊಳಲ ವಾದನ ಬಗ್ಗೆ ಮಾತಾಡಿದ್ವಿ, ವಾದ್ಯದ ಬಗ್ಗೆ ಮಾತಾಡಿದ್ದೀವಿ. ಕೊಳಲನ್ನು ನೀವು ಅವಿಭಾಜ್ಯ ಅಂಗ ಆಗಿ ಇಟ್ಕೊಂಡಿದ್ದೀರಾ. ಈಗ ಇದನ್ನ ಒಂದು ಮನುಷ್ಯ ಅಂತ ಅಂದ್ಕೊಳ್ಳಿ, ಕೊಳಲ ಜೊತೆ ನೀವೀಗ ಮಾತಾಡಬೇಕು 1 ನಿಮಿಷ. ನಿಮ್ಮ ಜೀವನದಲ್ಲಿ ಕೊಳಲ ಬಗ್ಗೆ ನಿಮ್ಗೆ ಏನು ಅನಿಸಿದೆ, ಇದು ನಿಮಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ, ಕೊಳಲಂದರೆ ನಿಮ್ಗೆ ಏನು, ಕೊಳಲಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೊಳಲಂದರೆ ನಾನಂದರೆ ಕೊಳಲು ಅನ್ನೋ ಮಟ್ಟಿಗೆ ಅದು ನನ್ನ ಅವಿಭಾಜ್ಯ ಅಂಗ ಅಂತ ನಾನು ಭಾವಿಸ್ತೀನಿ. ಸೊ ಕೊಳಲಿಗೆ ನಾನು ಹೇಳೋದು, ಯಾವತ್ತೂ ನನ್ನ ಜೊತೆಗೆ ಈ ನಮ್ಮದು ಒಂಥರ ಹ್ಯಾಂಡ್ಶೇಕ್ ಇದೆ. ಇಬ್ಬರು ಒಬ್ರನ್ನೊಬ್ರು ತಪ್ಕೊಂಡಿದ್ದೀವಿ ಅಂದರೆ ತಪ್ಪಾಗಲ್ಲಾರ್ದು. ಸೊ ಈ ಆಲಿಂಗನ ಏನಿದೆ ಇದು ಹಾಗೆ ಇರಲಿ ಯಾವತ್ತು. ಆಮೇಲೆ ನೀನು ಹೇಳಿದ ಮಾತನ್ನು ನಾ ಕೇಳ್ತೀನಿ, ನಾ ಹೇಳಿದ ಮಾತು ನೀ ಕೇಳು, ಯಾವತ್ತೂ ಕೇಳು. ಆಮೇಲೆ ನನ್ನ ಆಲೋಚನೆಗಳನ್ನ ನಾನೇನು ಹೊರ ಹಾಕ್ಬೇಕಂತೀನಿ, ಅದರಲ್ಲಿ ನಿನ್ನ ಸಹಾಯ ನನಗೆ ಯಾವತ್ತೂ ಇರಲಿ. ಜನರಿಗೆ ನಿನ್ನ ಮತ್ತು ನನ್ನ ಈ ಮೈತ್ರಿಯ ಒಂದು ಸಂಬಂಧ ಯಾವತ್ತೂ ಜನರಿಗೆ ಅದು ಪ್ರೇರಣೆ ಆಗಲಿ, ಸಂತೋಷ ನೀಡಲಿ, ನೆಮ್ಮದಿ ನೀಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಅ ಟ್ರೂ ಫ್ರೆಂಡ್ ಫಾರ್ ಮೈ ಲೈಫ್. ಬ್ಯೂಟಿಫುಲಿ ಸೆಟ್. ಈ ಟ್ರೂ ಫ್ರೆಂಡ್ ಸದಾ ಕಾಲ ನಿಮ್ಮ ಜೊತೆಗಿರಲಿ ಸರ್. ನಿಮ್ಮ ಈ ಆಲೋಚನೆಗಳಲ್ಲಿ ಎಷ್ಟೆಲ್ಲ ಕ್ರಿಯೇಟಿವ್ ಐಡಿಯಾಸ್ ಬರುತ್ತೋ ಅದಕ್ಕೆ ಕೊಳಲು ಯಾವಾಗಲೂ ಸಹಕಾರ ನೀಡ್ತಿರಲಿ. ಜೊತೆಗೆ ನಿಮ್ಮ ಮುಂಬರುವ ಆಲೋಚನೆಗಳಿಗೆ, ಯೋಜನೆಗಳಿಗೆ ದೇವರು ಅನುಗ್ರಹವನ್ನು ಸದಾ ಕಾಲ ಕೊಡ್ತಿರಲಿ. ಥ್ಯಾಂಕ್ ಯು. ಸಾ ಅನ್ನೋದು ಯಾವಾಗಲೂ ನಿಮ್ಮ ಉಸಿರಾಗಿರಲಿ. ಹಾಗೆ ನೀವು ಯೋಚನೆ ಮಾಡೋ ರೀತಿ ಒಳ್ಳೆ ಕರೆಕ್ಟಾಗಿರೋ ಲಯದಲ್ಲಿ ನಡೀತಿರಲಿ. ನಿಮ್ಮ ಜೀವನ ಕೂಡ ಒಳ್ಳೆ ಲಯದಲ್ಲೇ ನಡೀತಿರಲಿ ಅಂತ ನಾನು ಆಶಿಸ್ತೀನಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಕೂತು ಮಾತನಾಡಿದ್ದು ನನ್ನ ಭಾಗ್ಯ. ಬಹಳ ಸಂತೋಷ ಆಯಿತು. ಒಳ್ಳೇದಾಗಲಿ ಸರ್ ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಜೀವನಕ್ಕೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಉಲ್ಲಾಸ್ ಅಗರಬತ್ತಿ ಸಂವಾದದ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ.